is the exact craze of ಪವನ್ ಕಲ್ಯಾಣ್ ಗಾರು ಆಂಧ್ರ ಪ್ರದೇಶ? ಗಾಡ್ ಎಲ್ಲ ಕಾಸ್ಟ್ ನ ಬ್ಲಾಕ್ ಟು ವೈಟ್ ಮಾಡ್ಕೊಳ್ಳೋ ಒಂದು ಏಜೆನ್ಸಿ ಆಗಬೇಕು ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ವಿ ನೀಡ್ ಪ್ರೊಡಕ್ಷನ್ ಹೌಸಸ್, ವಿ ನೀಡ್ ಪ್ರೊಡಕ್ಷನ್ ಕಂಪನೀಸ್ ರಾದರ್ ದನ್ ಇಂಡಿವಿಜುವಲ್ ಇನ್ವೆಸ್ಟರ್ಸ್. ಸೀತಾರಾಮಂಗೆ ಓವರ್ ಆಲ್ 25 ಕೋಟಿ ಬಜೆಟ್ ಅನ್ಕೊಂಡು ಅದರಲ್ಲಿ 15 ಕೋಟಿ ವಾಸ್ ಸ್ಪೆಂಡ್ ಫಾರ್ ಓನ್ಲಿ ಫಾರ್ ಪ್ರಮೋಷನ್ಸ್. ದಸರಾ ಡೈರೆಕ್ಟರ್ ಇದ್ದಾರೆ, ನೌ ಈಸ್ ಡೂಯಿಂಗ್ ಪ್ಯಾರಡೈಸ್. ಇವಾಗ ಹಿ ವಿಲ್ ಬಿ ನೆಕ್ಸ್ಟ್ ಸಂದೀಪ್ ರೆಡ್ಡಿ ವಂಗ ಪ್ಯಾರಡೈಸ್ ರಿಲೀಸ್ ಆದ್ಮೇಲೆ ಇಸ್ ಕಮಿಂಗ್ ಟು ದಟ್ ಸ್ಪೇಸ್. ಆ ಸ್ಪೇಸ್ ಖಾಲಿ ಇದೆ, ಆ ಸ್ಪೇಸ್ ಕವರ್ ಆಗಿ ನಾವು ಇನ್ನೊಬ್ಬರು ತರಬೇಕು. ದಟ್ಸ್ ಹೌ ದ ಪ್ರೊಡಕ್ಷನ್ ಹೌಸಸ್ ಆರ್ ವರ್ಕಿಂಗ್. ಪ್ರಭಾಸ್ ಹೇಗಿರ್ತಾರೆ ಸರ್ ಈಸ್ ಎ ಚೈಲ್ಡ್, ಲಿಟ್ರಲಿ ಚೈಲ್ಡ್ ಅಟ್ ಹಾರ್ಟ್. ನಾವು ಅನ್ಕೊಂತೀವಿ ಏನಂದ ತಕ್ಷಣ ತ್ರಿವಿಕ್ರಮ್ ಸರ್ ಅಂದ ತಕ್ಷಣ ಅವರು ಜೀನಿಯಸ್, ಎಲ್ಲ ಅವರೇ ಬರೀತಾರೆ, ಚೆನ್ನಾಗಿ ಬರೀತಾರೆ ಅಂತ. ನೋ, ಹಿ ಹ್ಯಾಸ್ ಎ 10 ರೈಟರ್ಸ್ ಹೂ ರೈಟ್ಸ್ ದ ಜೋನರ್ ವೈಸ್. ಅಂದ್ರೆ ಗೋಸ್ಟ್ ರೈಟರ್ಸ್. ಪ್ರತಿ ಸ್ಟೇಜ್ ಡೇಟಾ ತಗೊಂಡಾಗ ಕಂಪೇರಿಟಿವ್ಲಿ ಪ್ರಭಾಸ್ ಹ್ಯಾಡ್ ಎ ಲೋ ಫ್ಯಾನ್ ಬೇಸ್ ಇನ್ ಪಂಜಾಬ್. ಪ್ರಭಾಸ್ ಅವರು 5 ಗಂಟೆಗೆ ಬರ್ತಾರೆ, 2 ಗಂಟೆಗೆ ಫಸ್ಟ್ ಶಾಟ್ ದಿಲ್ಜಿತ್ ಆಗ್ಬೇಕು ಅಂತ ಹೇಳ್ಬಿಟ್ಟು 4 ಗಂಟೆ ಆದ್ರೂ ದಿಲ್ಜಿತ್ ಕ್ಯಾರವನ್ ಇರ್ತದೆ. ಯೂಶಲಿ ಏನಾಗುತ್ತೆ ಅಂದ್ರೆ ಏನಾದ್ರು ಮಿಸ್ಟೇಕ್ಸ್ ಹೇಳ್ಬೇಕು ಅಂದ್ರೆ ಅಲ್ಲೇ ಮೈಕಲ್ಲೇ ಕೂರಿಸ್ತಾರೆ ಡೈರೆಕ್ಟ್ಗಳು. ನಾಗಿ ಸರ್ ಆಲ್ವೇಸ್ ವಾಕ್ಸ್ ಇನ್ ಟು ದ ಪರ್ಸನ್, ಕಿವಿನಲ್ಲಿ ಹೇಳ್ಬಿಟ್ಟು ಬಂದ್ಬಿಟ್ಟು ಕೂತ್ಕೊತಾರೆ. ಲುಕಿಂಗ್ ಫಾರ್ ಎನ್ ಆಸ್ಪರೆಂಟ್, ಒಂದು ಮೂವಿಗೆ ನೀವು ಆಕ್ಟರ್ ಆಗಬೇಕು ಸ್ಪೆಷಲಿ ಅಂತ ಬಂದಾಗ ನೆವರ್ ಟೇಕ್ ಯುವರ್ ಫೋಟೋಸ್ ವಿತ್ ಲೋ ಆಂಗಲ್ ಆರ್ ವಿತ್ ಶೇಡ್ಸ್. ಸರ್ ನಮ್ಮ ಇಂಡಸ್ಟ್ರಿ ಮೇಲೆ ನಂಗೆ ಅತೀವವಾದ ರೆಸ್ಪೆಕ್ಟ್ ಇದೆ, ಆದ್ರೆ ಇಷ್ಟು ಅವಕಾಶ ಪಕ್ಕದಲ್ಲಿರೋ ಇಂಡಸ್ಟ್ರಿಯಲ್ಲಿ ಸಿಗ್ತಾ ಇದೆ ಅಂದ್ರೆ ಜನ ಆ ಕಡೆ ಹೋಗೋದು ವೆರಿ ನಾರ್ಮಲ್. ಆಲ್ರೌಂಡರ್ಸ್ 3 ವಿಷಯಗಳು ಎಲ್ಲರೂ ಒಂದ್ಸಲ ಲೈಫಲ್ಲಿ ಮಾಡಲೇಬೇಕು ಅಂತ ಅನ್ಕೋತಿರ್ತಾರೆ. ಅದೇನಪ್ಪ ಅಂದರೆ ಸಿನಿಮಾ, ಕ್ರಿಕೆಟ್ ಮತ್ತು ಪಾಲಿಟಿಕ್ಸ್. ಅದರಲ್ಲೂ ಸಿನಿಮಾ ಅನ್ನೋದು ಪ್ರತಿಯೊಬ್ಬರ ಆಸೆ ಆಗಿರುತ್ತೆ. ಆದರೆ ಇವತ್ತಿನ ಕಾಲದಲ್ಲಿ ನೀವು ಸಿನಿಮಾ ಆ್ಯಕ್ಟರ್ ಆಗಬೇಕಂದ್ರೆ, ಡಾನ್ಸರ್ ಆಗಬೇಕಂದ್ರೆ, ಆರ್ ಇಫ್ ಯು ವಾಂಟ್ ಟು ರೈಟ್ ಅ ಸ್ಕ್ರಿಪ್ಟ್, ಹೆಂಗೆ ರೀಚ್ ಔಟ್ ಆಗೋದು, ಯಾರನ್ನ ಮೀಟ್ ಮಾಡೋದು, ನೆಟ್ವರ್ಕಿಂಗ್ ಅನ್ನೋದೇ ಕರೆಕ್ಟಾಗಿಲ್ಲ ಅಂತ ಅನಿಸ್ತಾ ಇರುತ್ತೆ. ಸೊ ಎಲ್ಲ ಪ್ರಾಬ್ಲಮ್ಸ್ಗೆ ಒಂದು ಸೊಲ್ಯೂಷನ್ ಈಸ್ ರೀಲ್ ಆನ್. ಒಂಥರ ಇದನ್ನು ಲಿಂಕ್ಡ್ ಇನ್ ಫಾರ್ ದ ಸಿನಿಮಾ ಇಂಡಸ್ಟ್ರಿ ಅಂತ ಕರಿಬೋದು. ಎಂಡ್ ಟು ಎಂಡ್ ನಿಮಗೆ ಅಕಸ್ಮಾತ್ ಯಾವ್ದಾದ್ರು ಪ್ರೊಡ್ಯೂಸರ್ ಜೊತೆ ಕನೆಕ್ಟ್ ಆಗಬೇಕು, ರೈಟರ್ ಸ್ಕ್ರಿಪ್ಟ್ಸ್ನ ನೀವು ಪಡ್ಕೋಬೇಕು, ಅಥವಾ ಕಾಸ್ಟಿಂಗ್ ಬೇಕು, ಎಲ್ಲದನ್ನು ಈ ಒಂದು ಆ್ಯಪಲ್ಲಿ ನೀವು ಅಪ್ರೋಚ್ ಮಾಡ್ಬೋದು. ನೀವು ನಿಮ್ಮ ಪೋರ್ಟ್ಫೋಲಿಯೋನ ಅಪ್ಡೇಟ್ ಮಾಡ್ಬೋದು, ಕನೆಕ್ಟ್ ಮಾಡ್ಬೋದು. ಒಳ್ಳೆ ನೆಟ್ವರ್ಕಿಂಗ್ ಆ್ಯಪ್. ಸೊ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ನಂದಕಿಶೋರ್ ಇದ್ರು. ಹಾಗೆಯೇ ತೆಲುಗು ಸಿನಿಮಾಲಿ ತುಂಬ ವರ್ಕ್ ಮಾಡಿರೋ ಕಾರಣ ನಮ್ಮ ಸಿನಿಮಾಗೂ ಅವ್ರ ಸಿನಿಮಾಗೂ ಏನು ಡಿಫ್ರೆನ್ಸಸ್ಸು, ಯಾಕೆ ಅವ್ರು ನಮಗಿಂತ ಮುಂದೆ ಇದ್ದಾರೆ, ಏನೇನು ನಾವುಗಳು ಚೇಂಜ್ ಮಾಡ್ಕೋಬೇಕು, ಪ್ಲಸ್ ಈಸ್ ವರ್ಕ್ಡ್ ಇನ್ ಸಮ್ ಆಫ್ ದ ಬೆಸ್ಟ್ ಸಿನಿಮಾಸ್ ಆಫ್ ದ ಕಂಟ್ರಿ, ಎಲ್ಲದ್ರ ಬಗ್ಗೆ ಡಿಸ್ಕಷನ್ ಇರುತ್ತೆ. ಆ್ಯಂಡ್ ಯಾರ್ಯಾರು ಆಸ್ಪೈರಿಂಗ್ ಆ್ಯಕ್ಟರ್ಸ್ ಇದ್ದೀರಾ, ಯಾರ್ಯಾರು ರೈಟರ್ಸ್ ಇದ್ದೀರಾ, ಸಿನಿಮಾ ಫೀಲ್ಡ್ಗೆ ತುಂಬ ಕ್ಲೋಸ್ ಆಗಿದ್ದೀರಾ, ಮಿಸ್ ಮಾಡದೆ ಕೊನೆ ತನಕ ನೋಡಿ. ಆಲ್ರೌಂಡರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಆಲ್ರೌಂಡರ್ಸ್ ಕ್ಲಿಪ್ಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಲೆಟ್ಸ್ ಗೋ. ಫಸ್ಟ್ ಆಫ್ ಆಲ್ ನನಗೆ ನಿಮ್ಮ ಬ್ಯಾಕ್ಗ್ರೌಂಡ್ ಗೊತ್ತಾದಾಗ ಖುಷಿಯಾಗಿದ್ದೇನಪ್ಪ ಅಂತ ಹೇಳಿದ್ರೆ, ನೀವು ತೆಲುಗು ಸಿನಿಮಾದಲ್ಲಿ ಫುಲ್ಲಿ ನಿಮ್ಮನ್ನು ನೀವು ಪಳಗಿಸ್ಕೊಂಡು ಅನಲೈಸ್ ಮಾಡಿ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದು ಅದನ್ನ ಇಂಪ್ಲಿಮೆಂಟ್ ಮಾಡೋಣ ಅಂತ. ಹಾಗೇನೆ ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರಿ ಕಲ್ಕಿಯಲ್ಲಿ ನೀವು ವರ್ಕ್ ಮಾಡಿದ್ರಿ ಅಂತ. 600 crore ಮ್ಯಾಸಿವ್ ಬಜೆಟ್ ಇರೋ ಒಂದು ಪ್ರಾಜೆಕ್ಟು. ಹೌದು. ಸೊ ಅಷ್ಟು ಬಜೆಟ್ ಇರೋ ಪ್ರಾಜೆಕ್ಟ್ ಯಾವ ಥರ ವರ್ಕ್ ಆಗುತ್ತೆ, ಹೆಂಗೆ ಒಂದು ಬಜೆಟ್ನ ಅಲೋಕೇಟ್ ಮಾಡ್ತಾರೆ, ಹೆಂಗೆ ಅದು ಬೇರೆ ಬೇರೆ ಶೆಡ್ಯೂಲ್ಸಿಗೆ ಡಿವೈಡ್ ಆಗುತ್ತೆ, ಯಾವ ಥರ ನಡೆಯುತ್ತೆ? ಸರ್ ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಪ್ರೋಸೆಸ್. ಯಾವತ್ತು ಲೈಕ್ ನಾವು ಅನ್ಕೊಂತೀವಿ ಕಲ್ಕಿ ಅಂದ ತಕ್ಷಣ ಲೈಕ್ ಒಂದು ಹ್ಯೂಜ್ ಟೀಮ್ ಇರ್ಬೋದು, ಲೈಕ್ 100 ಜನ ಕೆಲಸ ಮಾಡ್ಬೋದು. ಆ ಥರ ಏನಿಲ್ಲ. ನಾವು ಏನು 50 ಕೋಟಿಗೆ ಸಿನಿಮಾ ಕೆಲಸ ಮಾಡಿದ್ರು, ಇವಾಗ ಫಾರ್ ಎಕ್ಸಾಂಪಲ್ ದ ಸೇಮ್ ಟೀಮ್ ಡಿಡ್ ದ ಮಹಾನಟಿಗೆ ಯಾರ್ಯಾರು ಕೆಲಸ ಮಾಡಿದ್ರು, ಸೇಮ್ ಟೀಮ್ ವರ್ಕ್ ಫಾರ್ ಕಲ್ಕಿ ವಿತೌಟ್ ಎನಿ ಮೋಸ್ಟ್ ಎಕ್ಸಾಗ್ರೇಷನ್ ಇಲ್ಲದೆ. ಟೀಮ್ ವಾಸ್ ದ ಸೇಮ್. ನೀವು ಪ್ರೊಡಕ್ಷನ್ ಆಫೀಸ್ ನೋಡಿದ್ರೆ ಇಸ್ ಜಸ್ಟ್ ಎ 3 floor ಬಿಲ್ಡಿಂಗ್. ಅವ್ರು ಯಾವುದೇ ಸಿನಿಮಾ ಮಾಡಿದ್ರು ವೈಜಯಂತಿ ಅವರು ಅದೇ ಸಿನಿಮಾದಲ್ಲಿ ಅದೇ ಆಫೀಸಲ್ಲೇ ಮಾಡೋದು, ಅದೇ ಇದ್ರೆ. ಇಟ್ಸ್ ಆಲ್ ಮೋರ್ ಅಬೌಟ್ ಪ್ಲಾನಿಂಗ್ ಅಂಡ್ ಪ್ರೋಸೆಸ್. ಓಕೆ. ಹಾಂ, ಸೊ ಲೈಕ್ ಸ್ವಪ್ನ ಅವರು ಆಗಿರ್ಬೋದು, ಪ್ರಿಯಾಂಕಾ ಅವ್ರು ಆಗಿರ್ಬೋದು, ನಾಗಶ್ವಿನ್ ಸರ್ ಆಗಿರ್ಬೋದು. ಸೊ ಇವರೆಲ್ಲ ಪ್ರೋಸೆಸ್ ಓರಿಯೆಂಟೆಡ್ ಪೀಪಲ್. ಇವನ್ ಲೈಕ್ ಯಾವುದೇ ಪ್ರೊಡಕ್ಷನ್ ಹೌಸ್ ತೊಗೊಂಡ್ರು ತೆಲುಗುನಲ್ಲಿ ಅದಾದ್ರೆ, ಸೊ ದೇ ಬಿಲೀವ್ ಇನ್ ದ ಪ್ರೋಸೆಸ್. ಆ ಪ್ರೋಸೆಸ್ಸಲ್ಲಿ ಆ ಸೈಜ್ ಅನ್ನೋದು ತುಂಬ ಇದ್ರು. ನಮಗೆ ಅಲ್ಲಿ ಜಾಸ್ತಿ ಸೈಜ್ ಅಂತ ಅನಿಸಿದ್ದು ಫಾರ್ ಎಕ್ಸಾಂಪಲ್ VFX. ಸೊ ಜಸ್ಟ್ ಲೈಕ್ 18 VFX ಕಂಪನೀಸ್ ಹ್ಯಾವ್ ವರ್ಕ್ ಫಾರ್ ಕಲ್ಕಿ. ಯಾ, ಸೊ ಅದರಲ್ಲಿ ಕಾಶಿ ಸೆಟ್ನೇ ಒಬ್ಬರು ಡಿಸೈನ್ ಮಾಡ್ತಾ ಇದ್ರು. ಇದರಲ್ಲಿ ನಮ್ಮ ಕಾಂಪ್ಲೆಕ್ಸ್ ಇತ್ತು, ಕಾಂಪ್ಲೆಕ್ಸ್ ಒಬ್ಬರು ನೋಡ್ಕೊತಾ ಇದ್ರು. ಮತ್ತು ಕುರು ಇತ್ತು, ಲೈಕ್ ಕುರುಕ್ಷೇತ್ರದಲ್ಲಿ 2 ಪಾರ್ಟ್ ಬರುತ್ತೆ. ಸೊ ಅದನ್ನೆಲ್ಲ ಅದ್ರಲ್ಲಿ ಒಂದು ಗಿಡಗಳೇ ಒಬ್ಬರು ನೋಡ್ಕೊತಾರೆ, ಟೆಕ್ಸ್ಚರೇ ಒಬ್ಬರು ನೋಡ್ಕೊತಾರೆ. ಯಾಕಂದರೆ ಒಂದೇ ಕಂಪನಿಗೆಲ್ಲ ಕೊಡೋದು, ಬಟ್ ಒಂದೇ ಕಂಪನಿ ಅವ್ನು ನನಗೆ ಡೆಲಿವರಿ ಕೊಡೋಷ್ಟಲ್ಲೇ 5-6 ವರ್ಷ ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ಏನು ಮಾಡ್ತಾ ಇದ್ರು, ಡಿವೈಡ್ ಮಾಡಿ ಈ ಪೋಸ್ಟರು, ಈ ಪೋರ್ಷನ್ನು, ಇದು ಯಾರ್ಯಾರು ಎಕ್ಸ್ಪರ್ಟ್ಸ್ ಇರ್ತಾರೋ ಅವ್ರನ್ನೆಲ್ಲ ಲಿಸ್ಟ್ ಔಟ್ ಮಾಡಿಕೊಂಡು, ಲೈಕ್ ಆಲ್ ದ ಕಂಪನೀಸ್, ದೊಡ್ಡ ಕಂಪನೀಸಿಂದ ಹಿಡಿದು ಚಿಕ್ಕ ಕಂಪನೀಸ್ವರೆಗೂ ಅವರವರ ಎಕ್ಸ್ಪರ್ಟೀಸ್ ಮೇಲೆ ದೇ ಹ್ಯಾವ್ given the task. Like DNEG is the biggest VFX company. Okay. ಸೊ ಅವರಿಂದನೇ ಹಿಡಿದು ಒಂದು ಹೈದರಾಬಾದಲ್ಲೇ ಒಂದು ಫೈರ್ಫ್ಲೈ ಅಂತ ಇನ್ನೊಂದು ಕಂಪನಿ ಇದೆ. ಸೊ ಅವ್ರವರೆಗೂ, ಸೊ ಎಲ್ಲರೂ ದೇ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ದೇರ್ ಓನ್ ಥಿಂಗ್ಸ್. ಅಂಡ್ ಇನ್ನೊಂದು ನಾಗಶ್ವಿನ್ ಸರ್, ಲೈಕ್
ಅವ್ರು ಯಾವತ್ತೂ ಟ್ಯಾಲೆಂಟ್ನ ನೋಡಿ ಎಷ್ಟು ಜನನ ಆದರೆ ಅಷ್ಟು ಜನನ ಯು ವಾಂಟ್ ಟು ಇನ್ವಾಲ್ವ್ ಇನ್ ದ ಮೂವಿ. ನಂಗೆ ಖುಷಿ ಆಗೋದೇನಂದ್ರೆ ಒಂದು 600 ಕೋಟಿ ಬಜೆಟ್ ಅನ್ನೋದು ಬಂದ್ರೆ ಎಷ್ಟೋ ಜನ ಆರ್ಟಿಸ್ಟ್ಗೆ, ಸೆಟ್ ಅವ್ರಿಗೆ, ಆಮೇಲೆ ನಮ್ಮ ಟೆಕ್ನಿಷಿಯನ್ಸ್ಗೆ ಎಲ್ಲರಿಗೂ ಒಂದು ಬಜೆಟಿಂಗ್ ಹೋಗುತ್ತೆ. ಹೌದು ಹೌದು ಸೊ ನಮ್ಮ ಇಂಡಸ್ಟ್ರಿದಲ್ಲಿ ಎಲ್ಲೋ ಒಂದ್ ಕಡೆ ಆ ಸ್ಕಿಲ್ ಸಿನಿಮಾಗಳು ಆಗದಿರೋ ಕಾರಣ ಎಷ್ಟೋ ಜನರಿಗೆ ಆಪರ್ಚುನಿಟಿನೇ ಸಿಗ್ತಾ ಇಲ್ಲ ಅಂತ ಆಗುತ್ತೆ. ಸೊ ಡ್ಯೂ ಥಿಂಕ್ ನಮ್ಮ ಇಂಡಸ್ಟ್ರಿಗೆ ಆ ಲೆವೆಲ್ ಸ್ಕೇಲ್ ಸಿನಿಮಾಸ್ ಬೇಕು ಇಂಡಸ್ಟ್ರಿ ಥ್ರೈವ್ ಆಗೋದಕ್ಕೆ? ಸರ್, ನನಗೆ ಇವಾಗ ಸದ್ಯಕ್ಕೆ ಕನ್ನಡ ಇಂಡಸ್ಟ್ರಿನ ನಾನು ಗಮನಿಸಿದ್ರೆ ನನಗೆ ಸ್ಕೇಲ್ಗಿಂತ ಜಾಸ್ತಿ ಪ್ರೋಸೆಸ್ ಮುಖ್ಯ. ನಾನು ಒಂದು ಹೇಳ್ತೀನಿ, ಇವಾಗ ಇಲ್ಲಿ ನಮ್ಮಲ್ಲಿ ನಾನು ಒಂದು ಲೈಕ್ ಇಫ್ ಐ ಆಮ್ ನಾಟ್ ರಾಂಗ್, ನನಗೆ ಲೈಕ್ ಏನಾರು ರಾಂಗ್ ವೇ ತೊಗೊಳ್ದೆ ಹೋದರೆ ನಮ್ಮಲ್ಲಿ ಪ್ರೊಡ್ಯೂಸರ್ಸ್ಗಿನ್ನ ಇನ್ವೆಸ್ಟರ್ಸ್ ಜಾಸ್ತಿ. ಯಾವ ಥರ? ಈಗ ಪ್ರೊಡ್ಯೂಸರ್, ಇವಾಗ ನಾವು ಯಾವ್ದಾದ್ರು ನಾನು ಒಬ್ಬ ಪ್ರೊಡ್ಯೂಸರ್ಗೆ ಒಬ್ಬ ಕಥೆನ ಹೇಳಕ್ಕೆ ಹೋಗ್ತೀನಿ ಸರ್, ಹೇಳಿದ ತಕ್ಷಣ ನಾನೆಲ್ಲ ಕ್ಲೀನಾಗಿ ಕುತ್ಕೊಂಡು ಕತೆ ಹೇಳ್ತಾರೆ. ಲಾಸ್ಟಲ್ಲಿ 90% ಆಫ್ ದ ಪೀಪಲ್ ದ ಲಾಸ್ಟ್ ಲೈನ್ ದೇ ವಿಲ್ ಸೇ ಸರಿ ಬಜೆಟ್ ಎಷ್ಟಾಗುತ್ತೆ ಅಂತ ಪ್ರೊಡ್ಯೂಸರು ಡೈರೆಕ್ಟರ್ನ ಕೇಳ್ತಾರೆ. ಓಕೆ. ಸೊ ವಿಚ್ ವೋಂಟ್ ವರ್ಕ್ ಲೈಕ್ ದಟ್. ಡೈರೆಕ್ಟರ್ ಈಸ್ ಎ ಕ್ರಿಯೇಟಿವ್ ಗೈ, ಹಿ ಡೋಂಟ್ ನೋ ಎವರ್ ಪ್ರಾಜೆಕ್ಟ್ ಇದು ಬಜೆಟ್. ಸೊ ಅವರು ಇವಾಗ ಏನಾಗ್ತದೆ ಕನ್ನಡ ಇಂಡಸ್ಟ್ರಿಯಲ್ಲಿ ನಾನು ಗಮನಿಸ್ತಿರೋ ಒಂದು ಪ್ರೋಸೆಸ್ ಏನಂದರೆ, ಇವ್ರನ್ನ ಜಸ್ಟ್ ಪ್ರೊಡ್ಯೂಸರ್ನ ಇಂಪ್ರೆಸ್ ಮಾಡಲಿಕ್ಕೋಸ್ಕರ ಇವರು ಯಾವುದೋ ಒಂದು ಬಜೆಟ್ನ ಹಾಕೊಂಡು ಹೋಗ್ಬಿಡ್ತಾರೆ. ಇವ್ರ ರಿಸರ್ಚ್ ಪ್ರಕಾರ, ಇವ್ರಿಗಿರೋ ನಾಲೆಡ್ಜ್ ಪ್ರಕಾರ ಒಂದು ಬಜೆಟ್ ಹಾಕೊಂಡು, ಸರ್ ಈ ಸಿನಿಮಾನ 4 ಕೋಟಿನಲ್ಲಿ ಮಾಡಿಬಿಡ್ತೀನಿ ಸರ್. 4 ಕೋಟಿ ಆಗಲ್ಲ, ಅದು ಇನ್ನೂ ಜಾಸ್ತಿನೇ ಆಗುತ್ತೆ. ಅವಾಗ ಲಾಸ್ಟಲ್ಲಿ ಪ್ರೊಡ್ಯೂಸರ್ ಏನಂತಾರೆ, ಡೈರೆಕ್ಟರ್ ನಾನು ಮೋಸ ಮಾಡಿಬಿಟ್ರು ಇದು ಅಂತಾರೆ. ಸೊ ಇಟ್ಸ್ ಆಲ್ವೇಸ್ ಪ್ರೊಡ್ಯೂಸರ್. ಇವಾಗ ಕ್ಯಾಪ್ಟನ್ ಆಫ್ ದ ಶಿಪ್ ಡೈರೆಕ್ಟರ್ಗೆ ಅನ್ನೋ ಒಂದು ಟೈಟಲ್ಲು ಅದು ಯಾಕೋ ತುಂಬಾ ಓವರ್ ಬರ್ಡನ್ ಆಗ್ತಾ ಇದೆ. ಸೊ ಕ್ಯಾಪ್ಟನ್ ಆಫ್ ದ ಶಿಪ್ ಡೈರೆಕ್ಟರ್ ಮಾತ್ರ ಇರ್ಬೋದು, ಬಟ್ ಆಲ್ಸೋ ಪ್ರೊಡ್ಯೂಸರ್ ಆಲ್ಸೋ ಈಕ್ವಲಿ ರೆಸ್ಪಾನ್ಸಿಬಲ್. ಈಸ್ ಎ ಫಿಲ್ಮ್ ಮೇಕರ್, ಪ್ರೊಡ್ಯೂಸರ್ ಈಸ್ ಎ ಫಿಲ್ಮ್ ಮೇಕರ್. ಐ ಟೆಲ್ ಯು ಹೌ ಇಟ್ ಶುಡ್ ವರ್ಕ್. ಒಂದು ಕತೆನ ಕೇಳ್ತೀವಿ, ಒಬ್ಬ ಡೈರೆಕ್ಟರ್ ಕೂತ್ಕೊಂತಾನೆ, ಪ್ರೊಡ್ಯೂಸರ್ ಕೂತ್ಕೊಂತಾನೆ, ಒಬ್ಬ ಕತೆನ ಕೇಳ್ತೀನಿ. ಸ್ಟಾರ್ಟಿಂಗಲ್ಲಿ ಕೆಲವೊಂದು ಕ್ರಿಯೇಟಿವ್ ಡಿಫ್ರೆನ್ಸಸ್ ಬರುತ್ತೆ. ಸೊ ಅದನ್ನೆಲ್ಲ ಅಲೈನ್ ಮಾಡ್ಕೊತಾರೆ, ಒಂದು ಕತೆ ಲಾಕ್ ಆಗಿಬಿಡುತ್ತೆ. ಅಲ್ಲಿವರೆಗೂ ಯಾರು ಬಜೆಟ್ ಬಗ್ಗೆ ಮಾತಾಡಲ್ಲ. ಸೊ ಕತೆ ಲಾಕ್ ಆದಮೇಲೆ ಪ್ರೊಡ್ಯೂಸರ್ ಕೇಳಬೇಕಾಗಿರೋದು ಸ್ಕೆಡ್ಯೂಲ್, ಹೌ ಮೆನಿ ಡೇಸ್ ಯು ನೀಡ್ ಟು ಕಂಪ್ಲೀಟ್ ದ ಮೂವಿ. ನೀನು ನನಗೆ ನಂಬರ್ ಆಫ್ ಡೇಸ್ ಕೊಟ್ಟರೆ ನಾನು ನಿನಗೆ ರಿಸೋರ್ಸ್ ಕೊಡ್ತೀನಿ, ನಾನು ನಿನಗೆ ಎಕ್ವಿಪ್ಮೆಂಟ್ಸ್ ಕೊಡ್ತೀನಿ. ಇವಾಗ ನಾನು ಕ್ಯಾಮ್ರಾ ರೆಂಟ್ ನನಗೆ ಎಷ್ಟು ಕೊಡ್ತಾನೋ ಡೈರೆಕ್ಟರ್ಗೆ ಹೆಂಗೆ ಗೊತ್ತು? ನಾನು ಇವಾಗ ಕ್ಯಾರವನ್ ಎಷ್ಟು ಯಾರು ಚಾರ್ಜ್ ಮಾಡ್ತಾನೋ ಡೈರೆಕ್ಟರ್ ಹೆಂಗೆ ಗೊತ್ತು? ಎಕ್ವಿಪ್ಮೆಂಟ್ಸ್ನ ಇದನ್ನ ಪಕ್ಕಕ್ಕೆ ಇಟ್ಬಿಡೋಣ. ಈವನ್ ಫಾರ್ ಆ್ಯಕ್ಟರ್, ಒಬ್ಬ ದೊಡ್ಡ ಆ್ಯಕ್ಟರೇ ಅಂತ ಅನ್ಕೊಳ್ಳೋಣ. ಒಬ್ಬ ದೊಡ್ಡ ಆ್ಯಕ್ಟರು ಇವ್ರಿಗೆ ಫಾರ್ ಎಕ್ಸಾಂಪಲ್, ಜಸ್ಟ್ ಫಾರ್ ಟೇಕಿಂಗ್ ಎ ನೇಮ್ ಸೇಕ್, ಪ್ರಕಾಶ್ ರೈ ಸರ್ ನಿಮ್ಗೆ ಕರೆದ್ರೆ ಒಂದು ರೇಟ್ ಇರ್ಬೋದು, ನನಗೆ ಕರೆದ್ರೆ ಒಂದು ರೇಟ್ ಇರ್ಬೋದು. ಬೇಸ್ಡ್ ಆನ್ ರಿಲೇಷನ್ಶಿಪ್ಸ್ ಆಲ್ಸೋ ಇಟ್ ವರ್ಕ್. ಎಷ್ಟೋ ಮೂವೀಸ್ ಅವ್ರು ಫ್ರೀಯಾಗೂ ಮಾಡ್ಬಿಟ್ಟು ಹೋಗಿದ್ದಾರೆ. ಅವ್ರಿಗೆಲ್ಲ ಏನೋ ದೊಡ್ಡವ್ರಿಗೆ ರೋಲ್ಸ್, ದೇ ಆರ್ ಇನ್ ಟು ಲೈಕ್ ರೋಲ್ ಇರಬೇಕು. ನನಗೆ ಎಷ್ಟೋ ನಮ್ಮ ಕನ್ನಡ ಸಿನಿಮಾಗಳಲ್ಲೇ ಅವ್ರಿಗೆ ಕತೆ ಇಷ್ಟ ಆಗಿ ಡೆಫಿನೆಟ್ಲಿ ಸರ್ ನಮ್ಗೆ ಇಷ್ಟೊಂದು ಕೊಡೋಕ್ಕಾಗಲ್ಲ ಅಂದಾಗ ದೇ ಕೇಮ್ ಆ್ಯಂಡ್ ಡಿಡ್ ಇನ್ ವಾಟ್ ಎವರ್ ವೇ ದೇ ಇದು ಆ ಥರ ಎಲ್ಲ ಕಮ್ಮಿನಲ್ಲೇ ಬಂದು ಮಾಡ್ಕೊಟ್ಟು ಹೋಗಿದ್ದಾರೆ. ಸೊ ಅದು ಇಟ್ಸ್ ಆಲ್ವೇಸ್, ನಾನು ಅದನ್ನು ಬಜೆಟಲ್ಲಿ ನಾನು ಹೆಂಗೆ ಫಿಕ್ಸ್ ಮಾಡಲಿ, ಹೆಂಗೆ ಇದು ಮಾಡಲಿ, ಡೈರೆಕ್ಟರ್ ಅದನ್ನು ಪ್ರೊಡ್ಯೂಸರ್ಗೆ ಹೆಂಗೆ ಹೇಳ್ತಾನೆ ಬಜೆಟ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಬೇಕಾಗಿರೋದು ಏನು ಅಂದರೆ, ಪ್ರೊಡಕ್ಷನಲ್ಲಿ ಇನ್ನೊಂದು ನಮ್ಮಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕಾನ್ಸೆಪ್ಟೇ ಇಲ್ಲ. ಸೊ ಪ್ರೊಡ್ಯೂಸರ್ಗೆ ಒಂದು ಟೀಮ್ ಇರುತ್ತೆ. ಆ ಪ್ರೊಡ್ಯೂಸರ್ ಏನು ಮಾಡ್ತಾನೆ, ಅಲ್ಲಿ ಸ್ಕೆಡ್ಯೂಲ್ ತೊಗೊತಾನೆ, ನಂಬರ್ ಆಫ್ ಡೇಸ್ ತೊಗೊತಾನೆ, ಸ್ಕೆಡ್ಯೂಲ್ ತೊಗೊತಾನೆ. ಆ ಡೇಸ್ನ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೊಡ್ತಾನೆ. ನೋಡಪ್ಪ, ನನಗೆ ಟೋಟಲ್ ಇಷ್ಟು ಸೀನ್ಸ್ ಇದ್ದಾವೆ, ಇಷ್ಟು ಸ್ಕೆಡ್ಯೂಲ್ಸ್ ಮಾಡ್ಕೊಂಡಿದ್ದೀವಿ, ಇಷ್ಟು ಸ್ಕೆಡ್ಯೂಲ್ಸಲ್ಲಿ ಈ ಸೀನು ಈ ಸ್ಕೆಡ್ಯೂಲು, ಈ ಸೀನು ಈ ಸ್ಕೆಡ್ಯೂಲು, ಟೋಟಲ್ ನಂಬರ್ ಆಫ್ ಡೇಸ್ ಇಷ್ಟು ಬರುತ್ತೆ. ಸೊ ಆ ಲೊಕೇಶನ್ ಆಗಿರ್ಬೋದು, ಅಲ್ಲಿ ಪ್ರಾಪರ್ಟೀಸ್ ಆಗಿರ್ಬೋದು, ಅಲ್ಲಿ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಯಾವ ಕ್ಯಾಮರಾ ಬೇಕು ಆ್ಯಸ್ ಎ ಡೈರೆಕ್ಟರ್ ಸ್ಕಿಲ್, ಅದನ್ನೆಲ್ಲ ನೋಡ್ಕೊಳ್ಳೋದು ಎಕ್ಸಿಕ್ಯೂಟಿವ್ ತಲೆನೋವು. ಕರೆಕ್ಟು. Executive producer should work on it, production controller should work on it, accountant should work on it, production executive should work on it. So ನನಗೆ ಜಸ್ಟ್ ಪ್ರೊಡಕ್ಷನ್ ಟೀಮಲ್ಲಿ ಇಫ್ ಐ ಕ್ಯಾನ್ ನೇಮ್ ದ ಬೇಕಾಗಿರೋ ಟೀಮ್ ಅಂತ ನಾನು ನೋಡಿಕೊಂಡ್ರೆ, ಹಿ ಓನ್ಲಿ ಹ್ಯಾಸ್ ಎ ಟೀಮ್ ಆಫ್ 8 ಪೀಪಲ್. ಇದು ಪ್ರೊಡಕ್ಷನ್ ಟೀಮು ಮಾತ್ರ. ಇಲ್ಲಿ ಪ್ರೊಡ್ಯೂಸರ್ಸ್ಗೆ ಟೀಮೇ ಇಲ್ಲ. ಸೊ ಅಂತ ಬಂದಾಗ ವಿ ಕ್ಯಾನ್ ಕಾಲ್ ದೆಮ್ ಆಸ್ ಎ ಇನ್ವೆಸ್ಟರ್ಸ್, ನಾಟ್ ಎ ಪ್ರೊಡ್ಯೂಸರ್ಸ್. ಸೊ ಈ ಪ್ರೊಡ್ಯೂಸರ್ಸ್ ಅನ್ನೋದು ಬರೋದು ಇಂಡಿವಿಜುವಲ್ ಪ್ರೊಡ್ಯೂಸರ್ಸ್ಗೆ. ಪ್ರೊಡಕ್ಷನ್ ಹೌಸ್ ಈ ತರ ಆಪರೇಟ್ ಆಗಲ್ಲ ಅಲ್ವಾ? ಅಲ್ಲ, ಬಟ್ ಪ್ರೊಡಕ್ಷನ್ ಹೌಸ್ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಕನ್ನಡದಲ್ಲಿ ಆ ರೇಂಜ್ಗೆ ತುಂಬಾ ಇಲ್ಲ. ಒಂದ್ 2-3 ತುಂಬಾ ಜನ ಹಳೆ ಟ್ರೆಡಿಷನಲ್ ಪ್ರೊಡ್ಯೂಸರ್ಸ್ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ ಪ್ರೊಡಕ್ಷನ್. ಅವರು ಏನ್ ಮಾಡ್ತಾರೆ ಅಂದ್ರೆ, ಬರೀ ಬ್ಯಾನರ್ ಕೊಡ್ತೀನಿ, ನೀವೇ ಸಿನಿಮಾ ಮಾಡ್ಕೊಳ್ಳಿ, ನಾನು ಬ್ಯಾನರ್ ಕೊಡ್ತೀನಿ ಅಂತ. ಏನಕ್ಕೆ ಅಂದ್ರೆ, XYZ ಬ್ಯಾನರ್ ನಮ್ಮ ಮುಂಚೆ ಚಿಕ್ಕ ವಯಸ್ಸಿಂದ ಆ ಫಿಲ್ಮ್ ನೋಡ್ಕೊಂಡ್ ಬಂದಿದೀವಿ ಅಂತ ಅನ್ಕೊಂಡ್ರೆ, ಅವ್ರ ಬ್ಯಾನರ್ ಬರ್ತಿದೆ, ಹೋಗಿ ನೋಡೋಣ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ರೈಟ್ ನಾವು ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿರೋದು ಏನು ಅಂದ್ರೆ, ಸ್ಟುಡಿಯೋಸ್ ಬೇಕು ಸರ್. ಬೇಸಿಕಲಿ ಸ್ಟುಡಿಯೋಸ್
ಹೂ ಅಂದ್ರೆ ಈಗ ಸ್ಟುಡಿಯೋಸ್ ಬಂದಿದೆ, ಬಟ್ ಏನ್ ಮಾಡ್ತಿದೆ ಅಂದ್ರೆ ಎಲ್ಲ ಬಿಗ್ ಬಜೆಟ್ ಸಿನಿಮಾ ಮಾಡ್ತೀನಿ. ಫಾರ್ ಎನ್ ಎಕ್ಸಾಂಪಲ್ ಈಗ KVN ಅಂತ ತಗೊಳ್ಳೋಣ. KVN ತಗೊಂಡ್ರೆ KD ಅನೌನ್ಸ್ ಮಾಡಿದ್ರು, ಐ ಥಿಂಕ್ 1-3 ವರ್ಷ ಆಯ್ತು. ಓಕೆನಾ, ನೆಕ್ಸ್ಟ್ ಜನನ ಅಗೇನ್ ಸ್ಟಾಪ್ ಆಯ್ತು ಅಂದ್ರೆ ರಿಲೀಸ್ ಇಂದ ಹೋಲ್ಡ್ ಆಯ್ತು, ಕರೆಕ್ಟ್. ಟಾಕ್ಸಿಕ್ ಪೋಸ್ಟ್ಪೋನ್ ಆಗಿದೆ. ಸೊ ಈ ತರ ಒಂದು ತೊಂದರೆ ಬಂದಾಗ ನೀವು ಚಿಕ್ಕ ಬಜೆಟ್ ಸಿನಿಮಾ ಮಾಡಿದೀರ ಅಂದ್ರೆ ಅಷ್ಟು ಪ್ರೊಡ್ಯೂಸರ್ಗೆ ಹೊಡ್ತಾ ಬಿಡಲ್ಲ. ಬಟ್ ಈಗ 3 ದೊಡ್ಡ ಸಿನಿಮಾ ಇನ್ನಷ್ಟು ಅಂದ್ರೆ ಏನು ಸ್ಟಾಪ್ ಆಗಿದೆ ಅಂದಾಗ ಅವ್ರು ಇಂಟ್ರೆಸ್ಟ್ ಕಟ್ತಿರ್ತಾರೋ ಇಲ್ಲ ಅಂದ್ರೆ ಯಾವುದೇ ಬಿಸ್ನೆಸ್ ಆಗಿರ್ಲಿ, ನಿಮ್ ಡೇ ಇನ್ ಡೇ ಔಟ್ ಮನಿ ಆಗ್ತಿದ್ ಹೋಗಿ ಬರ್ತಿದೆ ಅಂದ್ರೇನೆ ಮುಂದೆ ಸಾಗಕ್ಕಾಗತ್ತೆ. ಪ್ರೊಡ್ಯೂಸರ್ಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡುತ್ತೆ. ಬಟ್ ಆ ಒಂದು ಪ್ರಾಬ್ಲಮ್ ತೆಲುಗು ಇಂಡಸ್ಟ್ರಿಯಲ್ಲಿ ಜಾಸ್ತಿ ಇಲ್ಲ. ಬಿಕಾಸ್ ಏನಕ್ಕೆ ಅಂದ್ರೆ ಅವ್ರು ಎಲ್ಲಾ ರೇಂಜ್ ಸಿನಿಮಾಗಳು ಮಾಡ್ಕೊಂಡ್ ಬರ್ತಾರೆ. ಎಕ್ಸಾಕ್ಟ್ಲಿ. ಸೊ ಟಾಪ್ ಅಲ್ಲಿ ಒಂದ್ ಸಿನಿಮಾ ಮಾಡ್ತಿದ್ರೆ ಬಾಟಮ್ ಅಲ್ಲಿ ಒಂದ್ ಸಿನಿಮಾ ಮಾಡ್ತಾನೆ ಇರ್ತಾರೆ. ಸೊ ಅದಕ್ಕೆ ಏನಾಗುತ್ತೆ, ಈ ಸಿನಿಮಾ 3 ವರ್ಷ ತಗೊಳುತ್ತಾ, ಅದ್ರಲ್ಲಿ ಚಿಕ್ಕ ಸಿನಿಮಾ 3 ಬಿಟ್ಬಿಟ್ಟು 3 ಕಾಸು ಎತ್ಬಿಟ್ಟಿರ್ತಾರೆ. ಕರೆಕ್ಟ್. ನಮ್ಮಲ್ಲೇನು ಅದಿಲ್ಲ. ಆಲ್ರೌಂಡರ್ಸ್, ನಿಮ್ದೊಂದು ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇದ್ದು ಎಕ್ಸ್ಪಾಂಡ್ ಮಾಡಬೇಕು ಅನ್ಕೋತಾ ಇದ್ರೆ ನಿಧಿ ವೃದ್ಧಿ ಈಸ್ ಹಿಯರ್ ಫಾರ್ ಯು. ಸೊ ಅಪ್ ಟು 2 crore ಲೋನ್ಸ್ ಕೊಡಿಸ್ತಾರೆ ಎಕ್ಸಿಸ್ಟಿಂಗ್ ಬಿಸ್ನೆಸ್ಗೆ. 100+ ಬ್ಯಾಂಕ್ಸ್ ಇದೆ, ಟೈಪ್ಸ್ ಇದೆ, ಹಾಗೆ 20+ ಪ್ರಾಡಕ್ಟ್ಸ್ ಇದೆ ಇವ್ರ ಹತ್ರ. ಸೊ ಈ ಸರ್ವಿಸ್ಗೆ ಅವ್ರು ಯಾವುದೇ ತರ ಚಾರ್ಜಸ್ ಕೂಡ ಮಾಡಲ್ಲ. ಹಾಗೆ ಆಲ್ರೌಂಡರ್ಸ್ ಕಡೆಯಿಂದ ನೀವು ಹೋದ್ರೆ ನಿಮ್ಗೆ ತುಂಬಾ ಬೆನಿಫಿಟ್ಸ್ ಇದೆ. ಏನೇನ್ ಬೆನಿಫಿಟ್ಸ್ ಅಂತ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಟ್ಯಾಗ್ ಮಾಡಿರ್ತೀವಿ, ಚೆಕ್ಔಟ್ ಮಾಡಿ. ನಾನು ವೈಜಯಂತಿದೆ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ಇನ್ ದ ಸೇಮ್ ಮ್ಯಾನರ್ ನೀವೇನ್ ಹೇಳಿದ್ರಿ, ಕಲ್ಕಿ ಸ್ಟಾರ್ಟ್ ಆಗೋದ್ರೊಳಗಡೆ 3 movies ಆಲ್ಟರ್ನೇಟ್ಲಿ ವಾಸ್ ಡೂಯಿಂಗ್ ಅಂಡ್ ರಿಲೀಸ್ಡ್. ಯಾವ್ದು? ಅನ್ನಿ ಮಂಚ ಸೆಕುನಮಲೆ ಅಂತ ಹೇಳ್ಬಿಟ್ಟು ಸಂತೋಷ್ ಶೋಭನ್ ಅಂಡ್ ನಮ್ಮ ನಂದಿರೇನ್ ರೆಡ್ಡಿ. ನಂದಿನಿ ರೆಡ್ಡಿ ಅವರು ಡೈರೆಕ್ಟರ್. ಸೊ ಆ ಮೂವಿ ರಿಲೀಸ್ ಆಗೋಯ್ತು. ಇನ್ ದ ವೇ ಆಫ್ ನಾವು ಕಲ್ಕಿ ಮಾಡ್ತಿರ್ಬೇಕಾರೇನೆ ಇದೆಲ್ಲ. ಸೀತಾರಾಮಂ ರಿಲೀಸ್ ಆಯ್ತು. ಅಂಡ್ ಕುಮಾರಿ ಶ್ರೀಮತಿ ಅಂತ ಹೇಳ್ಬಿಟ್ಟು ನಿತ್ಯಾ ಮೆನನ್ ಅವ್ರದ್ದು ಪ್ರೈಮಲ್ಲಿ ಒಂದು ಶೋ ಎಕ್ಸ್ಕ್ಲೂಸಿವ್. ಯಾ, ಸೊ ಅದು ರಿಲೀಸ್ ಆಯ್ತು. ಸೊ ಈ ತರ ಕಂಟೆಂಟ್ಸು ಮಲ್ಟಿಪಲ್ ಕಂಟೆಂಟ್ಸ್ ರಿಲೀಸ್ ಆಗ್ತಿರ್ತವೆ, ಎಲ್ಲ ಇದಾಗ್ತಿರುತ್ತೆ. ಸೊ ಅವರು ಆ ರೊಟೇಷನ್ ಇರುತ್ತಲ್ಲ, ದಟ್ ಕೀಪ್ ದಮ್ ಅಲೈವ್. ಇರ್ರೆಸ್ಪೆಕ್ಟಿವ್ ಆಫ್ ದ ಮೂವಿ ಸಕ್ಸಸ್ ಆದ್ರೂ ಫೇಲ್ ಆದ್ರ ರಿಸಲ್ಟ್ಸ್ ಪಕ್ಕಕ್ಕಿಟ್ರೆ ಈ ರೊಟೇಷನ್ ಯಾವಾಗ್ಲೂ ನಡೀತಾ ಇರುತ್ತೆ ಅವ್ರದ್ದು. ಅಲ್ಲ, ವೈಜಯಂತಿ ಮೂವೀಸ್ ನಾವು ನೋಡ್ತಾ ಇದ್ದೆ, ಕಲ್ಕಿ ಮಾಡಿದ್ದಾರೆ, ಡೂಡು ಮಾಡಿದ್ರು 35 crores, ಮತ್ತು ಇಲ್ಲ ಡೂಡ್ ಮಾಡಿದ್ದು ಸಿತಾರ ಅವರು ತಮಿಳ್ ಇದು, ಬಟ್ ತೆಲುಗು ಡಿಸ್ಟ್ರಿಬ್ಯೂಷನ್ ಇವ್ರು ತಗೊಂಡಿದ್ದ, ಜಸ್ಟ್ ಒನ್ ಆಫ್ ದ ಡಿಸ್ಟ್ರಿಬ್ಯೂಷನ್. ಆಮೇಲೆ ಇನ್ನೊಂದು ಹೇಳ್ತೀನಿ, ರೈಟ್ ನಾವು ಈಗ OTT ಇಲ್ಲಿ ಸಿನಿಮಾ ತಗೊಳಲ್ಲ, ಬೈ ಮಾಡಲ್ಲ ಅಂತ ಹೇಳ್ತಾರೆ. ಓಕೆನಾ, ಅದಕ್ಕೂ ಏನು ಅಂತ ಅಂದ್ರೆ, ನಿಮ್ಗೊಂದು ಪ್ರೊಡಕ್ಷನ್ ಹೌಸ್ ಇದೆ ಅಂದ್ರೆ ಐ ಕ್ಯಾನ್ ರಿಲೇ ಆನ್ ಇಟ್. ಓಕೆ, ಅಮೆಝಾನ್ ಪ್ರೈಮ್ಗೆ ನಾನು 10 ಸಿನಿಮಾ ಸೈನ್ ಅವ್ರು ಹಂಗೆ ಸೈನ್ ಮಾಡೋದು. ಹೌದು, ನಾನು ಹಿಂಗೆ 10 ಸಿನಿಮಾ ಅವ್ರು ಹೌದು ಫಾರ್ ದ ನೆಕ್ಸ್ಟ್ 3 years 5 ಸಿನಿಮಾ ಅಂತ ಸೈನ್ ಮಾಡ್ತಾರೆ. ಇಲ್ಲಿ ಪ್ರೊಡಕ್ಷನ್ ಹೌಸ್ ಎದ್ದಳುತ್ತೆ, 2 ವರ್ಷಕ್ಕೆ ಪ್ರೊಡಕ್ಷನ್ ಹೌಸ್ ಬಿದ್ದೋಗುತ್ತೆ. ಅವ್ರಿಗೆ ಹೆಂಗ್ ನಂಬಿಕೆ ಇಡಕ್ಕಾಗತ್ತೆ ಅಂದ್ರೆ, ಇದೇನ್ ಗೊತ್ತಾ, ಇವತ್ತಾಗಿರೋದಲ್ಲ, ಓವರ್ ದ ಇಯರ್ಸ್ ಅವ್ರಿಗೆ ಆ ಎಕ್ಸ್ಪೀರಿಯನ್ಸ್ ಆಗಿನೇ ಬ್ಲಾಕ್ ಲಿಸ್ಟ್ ಮಾಡ್ತಾರೆ. ಬ್ಲಾಕ್ ಲಿಸ್ಟ್ ಆಸ್ ಇನ್ ಗುರು ಬೇಡ, ಯಾಕೆ ಬೇಕು? ಯಾಕಂದ್ರೆ ಸಿಂಗಲ್ ಪ್ರೊಡ್ಯೂಸರ್ಸ್ನ ಅವ್ರು ಹಿಂದೆ ಬೀಳಕ್ಕಾಗಲ್ಲ, ಅವ್ರನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ. ಯೂಶಲಿ ಏನೋ ಕಾರ್ಪೊರೇಟ್ಸ್ ತರ ವರ್ಕ್ ಮಾಡಬೇಕು ಅಂದ್ರೆ, ಗುರು ನಮಗೆ ಈ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಓಕೆ, ನಾನು ಮೇಲ್ ಮಾಡ್ತೀನಿ, ಅವ್ರು ಅಪ್ರೂವ್ ಕೊಡ್ತಾರೆ, ನಾನು ಸಿನಿಮಾ ಇದು ಮಾಡ್ಕೊತೀನಿ, ಆ ತರ ಇರುತ್ತೆ. ನಮ್ಮ ಸಿಂಗಲ್ ಪ್ರೊಡ್ಯೂಸರ್ ಅವ್ರು ಬಂದು, ಸರ್ ಇದು ನೋಡಿ ಸರ್, ನಮ್ಮ ಸಿನಿಮಾ ನೋಡಿ ಸರ್, ಹಾಕೊಳ್ಳಿ ಸರ್ ಅಂದಾಗ ಅವ್ರು ಅದಕ್ಕೆ ಪೇಪರ್ ವ್ಯೂ ಮಾಡ್ಕೊಂಡು ಹೋಗೋದು. ನಾನು ಹೇಳ್ದಂಗೆ ಟೀಮ್ ಸರ್, ಯು ಶುಡ್ ಹ್ಯಾವ್ ಎನ್ ಪ್ರಾಪರ್ ಆಫೀಸ್, ಪ್ರಾಪರ್ ಟೀಮ್, ಇಟ್ ಶುಡ್ ಬಿ ಪ್ರೊಡಕ್ಷನ್ ಕಂಪನಿ. ನಾನು ಅದನ್ನೇ ನಾನು ಇನ್ವೆಸ್ಟರ್ ಅಂತ ಏನಕ್ಕೆ ಕರಿತಾ ಇದ್ದೀನಿ ಅಂದ್ರೆ, ವಾಟ್ ಈಸ್ ದ ಇನ್ವೆಸ್ಟರ್ ಜಾಬ್? ಈ ನೆವರ್ ಇನ್ವಾಲ್ವ್ಸ್ ಇನ್ ದ ಪ್ರೋಸೆಸ್. ಕರೆಕ್ಟ್. ಅಪ್ಪ ನಿನ್ಗೆ ಎಷ್ಟು ಬೇಕು, ನಾನು ಎಕ್ಸ್ಪೆಕ್ಟೇಷನ್ಸ್ ಹೆಂಗ್ ಕೊಡ್ತೀಯಾ, ಯಾವ ಥ್ರೂ ಕೊಡ್ತೀಯಾ, ದಟ್ಸ್ ವಾಸ್ ದ ಇನ್ವೆಸ್ಟರ್ ವರ್ಕ್ಸ್. ಇಲ್ಲಿ ನಮ್ಗೆ ನಡೀತಾ ಇರೋದು ಅದೇನೆ. ಸೊ ವಿ ನೀಡ್ ಪ್ರೊಡಕ್ಷನ್ ಹೌಸಸ್, ವಿ ನೀಡ್ ಪ್ರೊಡಕ್ಷನ್ ಕಂಪನೀಸ್ ರಾದರ್ ದೆನ್ ಇಂಡಿವಿಜುವಲ್ ಇನ್ವೆಸ್ಟರ್ಸ್. ದಟ್ ರಿಯಲಿ ಹೆಲ್ಪ್ಸ್. ಯಾಕಂದ್ರೆ ನಮ್ಮಲ್ಲಿ ಕಂಟೆಂಟ್ಗೆ ಕಮ್ಮಿ ಇಲ್ಲ ಸರ್. ಕನ್ನಡ ಹ್ಯಾಸ್ ದ ಬೆಸ್ಟ್ ಕಂಟೆಂಟ್. ಇವಾಗ ಈ ಇದರಲ್ಲೂ ಚಿಕ್ಕ ಮೂವೀಸ್ ಎಷ್ಟು ಚೆನ್ನಾಗಿ ಬರ್ತಾ ಇದಾವೆ, ಬ್ಯೂಟಿಫುಲ್ ಮೂವೀಸ್ ಬರ್ತಾ ಇದಾವೆ. ನಾನು ತೆಲುಗುನಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಲೈಕ್ ಅಲ್ಲಿನ ಡೈರೆಕ್ಟರು ದೇ ವಿಲ್ ಫಾಲೋ ದ ಮೂವೀಸ್. ಅವರು ಯಾವ ಲೆವೆಲ್ ಕನ್ನಡ ಮೂವೀಸ್ನ ಫಾಲೋ ಮಾಡ್ತಾರೆ, ಐ ವಿಲ್ ಲಿಟ್ರಲಿ ಶಾಕ್ಡ್. ನಾವು VD15 ಅಂತೇಳಿ ರೌಡಿ ಜನಾರ್ದನ್ ನನ್ನ ಮೂವಿ ಮಾಡ್ತಾ ಇದ್ವಿ. ವಿಜಯ್ ದೇವರಕೊಂಡದ 3 ಸಿನಿಮಾನು ಮಾಡ್ತಾ ಇದ್ದೀವಿ. ಓಕೆ, ಅದರಲ್ಲಿ ರೌಡಿ ಜನಾರ್ದನ್ ದಿಲ್ ರಾಜು ಅವ್ರ ಪ್ರೊಡ್ಯೂಸರ್ಸ್ ಇದು. ಸೊ ಅಲ್ಲಿ ನಾನು ಆ ಡೈರೆಕ್ಷನ್ ಟೀಮ್ ಹತ್ರ ಮಾತಾಡಬೇಕಾದ್ರೆ, ದೇ ಆರ್ ಆಸ್ಕಿಂಗ್ ಮಿ ಅಬೌಟ್ ಮಿಥ್ಯಾ. ಅವ್ರಿಗೆ ನಾನು ಕನ್ನಡದವನು ಅಂತ ಗೊತ್ತಾಗಿ ಇದಂತೆ, ದೇ ಆರ್ ಆಸ್ಕಿಂಗ್ ಮಿ ಅಬೌಟ್ ಮಿಥ್ಯಾ. ಸರ್ ನೀವು ಮಿಥ್ಯಾ ನೋಡಿದ್ರಾ? ನಾನು ಫಸ್ಟ್ ಟೈಮ್ ಹೆಸರೇ ಕೇಳ್ತಾ ಇದ್ದೀನಿ. ನಂಗೂ ಗೊತ್ತಿಲ್ಲ, ಆನೆಸ್ಟ್ ಹೇಳ್ತೀನಿ ಸರ್. ಇಟ್ಸ್ ಒಬ್ಬ ಚಿಕ್ಕ ಹುಡುಗ, ಇಟ್ಸ್ ಅ ಸೈಕಾಲಜಿಕಲ್ ಡ್ರಾಮಾ, ಬ್ಯೂಟಿಫುಲ್ಲಿ ಡನ್. ಅವ್ರು ಹೇಳಿದ್ಮೇಲೆ ನೋಡಿದೆ ನಾನು. ನನಗೆ ಬ್ಲಿಂಕ್ ಅಲ್ಲಿಂದ ಬಂದಿದೆ, ವಿಶ್ವಾಂಬರದಲ್ಲಿ ನಾನು ಕೆಲಸ ಮಾಡ್ಬೇಕಾದ್ರೆ ಬ್ಲಿಂಕ್ ಅಲ್ಲಿಂದ ಬಂದಿದೆ, ಮಿಥ್ಯಾ ಅಲ್ಲಿಂದ ಬಂದಿದೆ. ದೇ ಆರ್ ಫಾಲೋಯಿಂಗ್ ಅವರ್ ಕ್ರಿಯೇಟರ್ಸ್
ದೇ ಆರ್ ಫಾಲೋಯಿಂಗ್ ಅವರ್ ಕಂಟೆಂಟ್ ಅಂದಾಗ ನಮಗೆ ಎಷ್ಟೋ ಕ್ವಾಲಿಟಿ ಕಂಟೆಂಟ್ ಇದೆ, ನಮಗೆ ಎಕ್ಸ್ಪೋಜರ್ ಇಲ್ಲ. ನಮ್ಮದು ಪ್ರಾಬ್ಲಮ್ ಎರಡು, ಒಂದು ಪ್ರೊಡಕ್ಷನ್ ಹೌಸಸ್ ನಾನು ಹೇಳ್ದಂಗೆ, ಇನ್ನೊಂದು ಬಜೆಟ್ ಅಂದ ತಕ್ಷಣ ನನ್ನ ಮೈಂಡಲ್ಲಿ ಬರೋದು ಓನ್ಲಿ ಪ್ರೊಡಕ್ಷನ್ ಬಜೆಟ್ ಅಂತ ಅನ್ಕೊಂತೀವಿ. ಸೊ ಬಜೆಟ್ ಈಸ್ ಆಲ್ ಮಾರ್ಕೆಟಿಂಗ್ ನಮ್ಗೆ ಯಾರಿಗೂ ತಲೆಯಲ್ಲಿ ಬರೋದೇ ಇಲ್ಲ. ಟ್ರೂ. ಸೊ ಸಿ ಬಜೆಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್ ಟಿಲ್ ದ ರಿಲೀಸ್. ಪೋಸ್ಟ್ ರಿಲೀಸ್ ಆಲ್ಸೋ, ಪೋಸ್ಟ್ ರಿಲೀಸು ಮಾಡಬೇಕು. ಅದೇ ಪೋಸ್ಟ್ ರಿಲೀಸ್ ಅಲ್ಲಿವರೆಗೂ ನನಗೆ ಎಲ್ಲಿವರೆಗೂ ನನ್ನ ಸಿನಿಮಾ, ನನ್ನ ಗುರಿ ಏನು, ನಾನು ಒಂದು ಸಿನಿಮಾ ಪ್ಲಾನ್ ಮಾಡ್ತಾ ಇದ್ದೀನಿ ಅಂದರೆ ಇದೆಲ್ಲ ಪ್ರೊಡ್ಯೂಸರ್ಸ್ ಕೆಲಸ. ನಾನು ಇವಾಗ ಹೇಳ್ತಾ ಇರೋದು, ಒಂದು ಸಿನಿಮಾ ಲಾಕ್ ಆಗೋಯ್ತು, ನಾವು ಸ್ಕೆಡ್ಯೂಲ್ ಅಂದ್ಕೊಂಡು ಪ್ಲಾನ್ ಅಂದ್ಕೊಂಡಂದಾಗ ಫಸ್ಟು ಟಾರ್ಗೆಟ್ ಆಡಿಯನ್ಸ್, ಈ ಸಿನಿಮಾಗೆ ಟಾರ್ಗೆಟ್ ಆಡಿಯನ್ಸ್ ಯಾರು ಅಂತ ನಾನು ಡೈರೆಕ್ಟ್ರು ನನ್ನ ಕತೆ ಪ್ರಕಾರ ಕತೆನ ಇಟ್ಕೊಂಡು ಫಸ್ಟ್ ವಿಲ್ ಡಿಸೈಡ್ ಅವರ್ ಟಾರ್ಗೆಟ್ ಆಡಿಯನ್ಸ್ನ ಇಟ್ಕೊಂಡು ನಾನು ಅವ್ರಿಗೆ ಇವಾಗ ಫಾರ್ ಎಕ್ಸಾಂಪಲ್ ಪ್ರದೀಪ್ ರಂಗನಾಥನ್ ಇಸ್ ದೇರ್. ಪ್ರದೀಪ್ ರಂಗನಾಥನ್ ಜೊತೆ ಸಿನಿಮಾ ತಗೊಂಡ ನನ್ನ ಟಾರ್ಗೆಟ್ ಆಡಿಯನ್ಸ್ ಆರ್ ಯೂತ್. ಕರೆಕ್ಟ್. ಐ ಕಾಂಟ್ ಎಕ್ಸ್ಪೆಕ್ಟ್ ಫ್ಯಾಮಿಲೀಸ್ ಟು ಕಮ್. ಕರೆಕ್ಟ್. ನಾನು ಅದಕ್ಕೆ ಮಾರ್ಕೆಟಿಂಗ್ ನನಗೆ ಅವಾಗ ಈಸಿ ಆಗುತ್ತೆ, ಚಾನಲೈಸ್ ಮಾಡ್ಕೋಬಹುದು. ಐ ವಿಲ್ ವರ್ಕ್ ಓನ್ಲಿ ಆನ್ ಕಾಲೇಜಸ್, I will do only on digital, I will do only on this one. So I have strategies ಬಂದ್ಬಿಡುತ್ತೆ ನನಗೆ. ಕರೆಕ್ಟ್. ಸೊ ಆ ಒಂದು ಸ್ಟ್ರಾಟಜಿಸ್ ಪ್ಲಾನ್ ಆಗಬೇಕು. ಆ್ಯಂಡ್ ಸಿನಿಮಾ ಪ್ರೊಡಕ್ಷನ್ಗೆ ಕಾಸ್ಟ್, ಫಾರ್ ಎಕ್ಸಾಂಪಲ್ ನಾವು ಇದಕ್ಕೆ ಸೀತಾರಾಮಮ್ಗೆ ಓವರಾಲ್ 25 ಕೋಟಿ ಇದು ಅನ್ಕೊಳ್ಳೋಣ, ಬಜೆಟ್ ಅನ್ಕೊಳ್ಳೋಣ, ಓವರಾಲ್ ಸಿನಿಮಾದಲ್ಲಿ ಬಜೆಟ್. ಅದರಲ್ಲಿ 15 ಕೋಟಿ ವಾಸ್ ಸ್ಪೆಂಡ್ ಫಾರ್ ಓನ್ಲಿ ಫಾರ್ ಪ್ರಮೋಷನ್ಸ್. ವಾವ್. ಸೈಮಲ್ಟೇನಿಯಸ್ ಆಗಿ ಮಾಡಿದ್ದೀವಿ ಪ್ರಮೋಷನ್. ನಾನೊಂದು ಕಡೆ ಚೆನ್ನೈಲಿ ಓಡಾಡ್ತಾ ಇದ್ದೀನಿ, ಕೇರಳದಲ್ಲಿ ಓಡಾಡ್ತಾ ಇದ್ದೀನಿ, ಈ ಕಡೆ ಇನ್ನೊಂದು ಟೀಮ್ ವೈಜಾಗಲ್ಲಿ ಮಾಡ್ತಾ ಇದೆ, ಇನ್ನೊಂದು ಟೀಮು ವಿಜಯವಾಡದಲ್ಲಿ ಮಾಡ್ತಾ ಇದೆ. ತಮಿಳ್, ತೆಲುಗು, ಮಲಯಾಳಂ ಅಂತ. ಹೌದು. ಸೊ ಅಂಡ್ ಅಗೇನ್ ದ ಓನ್ ಡಿಸ್ಟ್ರಿಬ್ಯೂಷನ್ ಲೈಕ್ ಸ್ಟೋನ್ ಬೆಂಚ್ ತಗೊಂಡ್ರು, ದುಲ್ಕರ್ ಅವರು ಇದು ಮಾಡ್ಕೊಂಡು ತಗೊಂಡ್ರು. ಸೇಮ್ KGF ಹೆಂಗೆ ಇಲ್ಲಿ ಇದು ಮಾಡಿ ಬೇರೆ ಡಿಸ್ಟ್ರಿಬ್ಯೂಷನ್. ಬಟ್ ಪ್ರಮೋಷನ್ ವಾಸ್ ಡನ್ ಬೈ ಪ್ಲಾನ್ಡ್ ಬೈ ಅವರ್ ಟೀಮ್ ಓನ್ಲಿ. Very nice. Especially I was part of marketing team also, their internal marketing team. So ಆ strategic planning ಆಗಿರ್ಬೋದು, ಇದಾಗಿರ್ಬೋದು, ಇಟ್ ವಾಸ್ ಬ್ಯೂಟಿಫುಲಿ ಅಂಡ್ ವಿಷನ್. ಅಂದರೆ ಇದು ಮಾಡಿದ್ರೆ ಇದಾಗುತ್ತೆ, ನಾನು ಏನಕ್ಕೆ ಇದನ್ನು ಮಾಡ್ತಾ ಇದ್ದೀನಿ ಎಲ್ಲದನ್ನು ಕ್ಲಾರಿಟಿ ಇಟ್ಕೊಂಡು ಮಾಡ್ತಾರೆ, ಸುಮ್ಮನೆ ರ್ಯಾಂಡಮ್ ಆಗಿ ಏನು ಮಾಡಲ್ಲ. ಸರ್, ನೀವು ಹೇಳಿದಾಗ ಎಲ್ಲದನ್ನೂ ಕನೆಕ್ಟ್ ಮಾಡ್ತೀನಿ. ಅಭಿಷೇಕ್ ಹೇಳಿದ್ರೇನು, ಪ್ರೊಡಕ್ಷನ್ ಹೌಸಸ್ ಆಪರೇಷನಲ್ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಅಂತ ನೀವು ಅದನ್ನೇ ಹೇಳಿದ್ರಿ. ಪ್ರದೀಪ್ ರಂಗನಾಥನ್ ಎಕ್ಸಾಂಪಲ್ ಕೊಟ್ರಿ, ಯೂತ್ ಜಾಸ್ತಿ ಇದು ಮಾಡ್ತಾರೆ ಅಂತ. ನಾನು ತೆಲುಗು ಇಂಡಸ್ಟ್ರಿ ಎಕ್ಸಾಂಪಲ್ ತಗೋತೀನಿ, ಯಾಕಂದ್ರೆ ಹೀರೋಸ್ ಅಂತ ಏನ್ ಕರಿತೀವಿ ಹೈಯೆಸ್ಟ್ ಇರೋದು ತೆಲುಗಲ್ಲೇ. ಟೈರ್ ಎ ಅಲ್ಲಿ 10 ಜನ ಇದ್ದಾರೆ, ಟೈರ್ ಬಿ ಅಲ್ಲಿ 10, ಈಸಿಲಿ 35ರಿಂದ 50 ಹೀರೋಗಳು ಬರ್ತಾರೆ. ಬ್ಯಾಂಕಬಲ್ ಗುರು. ಇವ್ರ ಮೇಲೆ 2 ಕೋಟಿ ಹಾಕಿದ್ರೆ 4 ಕೋಟಿ ಆಗುತ್ತೆ, ಇವ್ರ ಮೇಲೆ 100 ಕೋಟಿ ಹಾಕಿದ್ರೆ 200 ಕೋಟಿ ಆಗುತ್ತೆ. ಸೊ ಈ ತರ ಒಂದು ಹೈರಾರ್ಕಿ ಇರೋದು ಒಂದು ಇಂಡಸ್ಟ್ರಿ ಎಷ್ಟು ಇಂಪಾರ್ಟೆಂಟ್ ನಿಮ್ ಪ್ರಕಾರ? ಅಂದ್ರೆ ಒಂದು ದಟ್ ಡಿಸೈಡ್ಸ್ ಮೈ ಫ್ಯೂಚರ್ ಆಫ್ ನೆಕ್ಸ್ಟ್ 10 years. ಇವಾಗ ಇಟ್ಸ್ ಆಲ್ವೇಸ್ ಎ ಫನಲ್ ಸರ್. ಹೆಂಗೆ ಅಂದ್ರೆ ಇವಾಗ ನಾನು ಲೋವರ್ ಕ್ಲಾಸ್ ಅಲ್ಲಿರೋ ಹೀರೋಗಳನ್ನ, ವೆರಿ ಅಪ್ಕಮಿಂಗ್ ಹೀರೋಸ್ ಕೆಲವೊಂದು ಹೆಸರು ಹೇಳ್ಬೇಕು ಅಂದ್ರೆ, ದರ್ ಈಸ್ ಎ ಹೀರೋ ಕಾಲ್ಡ್ ತಿರುವೀರ್. ಮೊನ್ನೆ ಪರೇಶಾನ್ ಅಂತ ಒಂದು ಸಿನಿಮಾ ಬಂತು. ಇದೆಲ್ಲ ತೆಲುಗುನಲ್ಲೇ, ಕರ್ನಾಟಕದಲ್ಲಿ ಅಷ್ಟೊಂದು ಎಕ್ಸ್ಪೋಸ್ ಇಲ್ಲ, ತೆಲುಗುನಲ್ಲೇ ಲೋಕಲಲ್ಲೇ ಆಡೋದು. ಬಟ್ ಇಟ್ಸ್ ಎ ಪ್ರಾಫಿಟಬಲ್ ಮೂವೀಸ್. ತುಂಬ ಚೆನ್ನಾಗಿ. ರಾಜು ರಾಂಬಾಯ್ ಅಂತ ಒಂದು ಮೂವಿ ಬಂತು, ರಾಜು ವೆಡ್ಸ್ ರಾಂಬಾಯ್ ಅಂತ, ಈ ಟಿವಿನಲ್ಲಿ ತುಂಬಾನೇ ಕ್ರಿಟಿಕಲಿ ಅಕ್ಲೈಮ್ಡ್ ಮೂವೀಸ್ ಇವೆಲ್ಲ. ಸೊ ಇವರೆಲ್ಲ ಇವಾಗ ಹೊಸದಾಗಿ ಬರ್ತಿರೋ ಹೀರೋಸ್ ಎಲ್ಲ, ಇವ್ರು ಬೆಳೀತಾ 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 ಇಂಡಸ್ಟ್ರಿ ಇಟ್ ಸೆಲ್ಫ್ ಫಿಗರ್ ಔಟ್ ಹೂ ಇಸ್ ದ ನೆಕ್ಸ್ಟ್. ದೇಲ್ ಬಿ ವರಿಡ್. ನಾನು ಒಂದು ಮಾತು ಹೇಳ್ತೀನಿ, ಇವಾಗ ಮೊನ್ನೆ ಸಂತೋಷ್ ಶೋಭನ್ ಅವ್ರದ್ದು ಇವರು ನಮ್ಮ ಕಪಲ್ ಫ್ರೆಂಡ್ಲಿ ಅಂತ ಮೂವಿ ರಿಲೀಸ್ ಆಯಿತು. ಸೊ ಮೂವಿ ವಾಸ್ ಸೂಪರ್ ಹಿಟ್. UV ಕ್ರಿಯೇಷನ್ಸ್ ಅಲ್ಲಿ ಯೂಶಲಿ UV ಕ್ರಿಯೇಷನ್ ಅಂದರೆ ಗ್ರ್ಯಾಂಡ್ ಸ್ಕೇಲು, ಗ್ರ್ಯಾಂಡ್ ಇದು ಅವ್ರದ್ದೆಲ್ಲ ಆ ಥರ ಇರುತ್ತೆ. ಫಾರ್ ದ ಫಸ್ಟ್ ಟೈಮ್ ಇದು ತಮಿಳ್ ಡೈರೆಕ್ಟರು, ಹಿ ವಾಂಟೆಡ್ ಟು ಡೂ ಈಸ್ ಇನ್ ಓನ್ ಸ್ಟೈಲ್. ಸೊ ಹಿ ಡಿಡ್ ಇನ್ ಕಾಮನ್ ಪೀಪಲ್ ಮಧ್ಯೆ ಕ್ಯಾಮರಾ ಬಚ್ಚಿಟ್ಕೊಂಡು ಆ ಥರ ಶೂಟ್ ಮಾಡಿಕೊಂಡು ಆ ಥರ ಸಕ್ಸಸ್ ಆಗಿರೋ ಮೂವಿ. ಇವ್ರಿಗೆಲ್ಲ ಹೊಸಬ್ದು. ಇವರೆಲ್ಲ ಸಾಹೋ ಅಂದ್ರೆ ಅದು ದೊಡ್ಡ ದೊಡ್ಡ ಟ್ರಕ್ಗಳೇ, 4 ಟ್ರಕ್, 2 ಬರೀ ಬ್ಯಾಕಪ್ಗೆ, 2 ಬರೀ ಶೂಟ್ಗೆ ಆ ಥರ ಮಾಡ್ಕೊಂಡ್ ಬಂದಿರೋರು ಇವರೆಲ್ಲ. ಸೊ ಹಂಗಾಗಿ ಪ್ರಭಾಸ್ ಸರ್ ಲೈಕ್ ವಾಸ್ ಎಕ್ಸೈಟೆಡ್ ಫಾರ್ ದಟ್. ಸೊ ಇದು ಹೊಸ ಮೇಕಿಂಗ್, ಇದನ್ನು ನಾವು ಕಲಿಬೇಕು ಇದು ಅಂತೇಳಿ. ಸೊ ಹಿ ಹ್ಯಾಡ್ ಎ ಟೀಮ್ ಮೀಟಿಂಗ್ ವಿತ್ ಆಲ್ ದ ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸು, ಇದೆಲ್ಲ ಮಾಡಿದಾಗ ಸೊ ದೇ ರಿಯಲೈಸ್ಡ್ ಈಗ ನೆಕ್ಸ್ಟ್ ನನ್ನ ಲಾಸ್ಟ್ 3 years ಅಲ್ಲಿ ಎಷ್ಟು ಜನ ಹೊಸಬ, ಇವಾಗ ಇದೇ ಹೊಸಬ ಡೈರೆಕ್ಟರ್ ಫಸ್ಟ್ ಟೈಮ್ ಮೂವಿ, ಈ ಥರ ಎಷ್ಟು ಜನ ಹೊಸಬ ಡೈರೆಕ್ಟರ್ ಮಾಡಿದ್ದಾರೆ ಅಂತ ಹೇಳಿದಾಗ ದೇವರ್ ರಫ್ಲಿ ಸಮ್ 8 people. ಎಷ್ಟು ವರ್ಷದಲ್ಲಿ? 3 ವರ್ಷದಲ್ಲಿ, ಲಾಸ್ಟ್ 3 ವರ್ಷ ಇದರಲ್ಲಿ. ಸೊ ಅವ್ರಿಗೆ ತುಂಬಾನೇ ಹಿ ವಾಸ್ ವರಿಡ್ ಟು ದಟ್. ಅಂದ್ರೆ ಅದು ಕಮ್ಮಿ ಆಗ್ತಾ ಇದೆ 3 ವರ್ಷದಲ್ಲಿ. ಹೇಳ್ತೇನೆ ವಾಟ್ ಐ ಆಮ್ ಪ್ರೊಡ್ಯೂಸಿಂಗ್, ಲೈಕ್ ನಾವು ಏನು ಆಸ್ ಎ ಇಂಡಸ್ಟ್ರಿ ನಾವು ಎಲ್ಲಿ ಹೋಗ್ತಾ ಇದ್ವಿ, ಇದು ನಾವು ಒಂದು ಇದು ಮಾಡ್ತಾನೆ, ಕನ್ಸಿಸ್ಟೆನ್ಸಿ ಬೇಕು. ಸೊ ಅವರು ಅವಾಗ ಪ್ರಮೋದ್ ಅವ್ರ ಹತ್ರ ಮಾತಾಡಿ, ಅವರ ಅಣ್ಣ ಪ್ರಮೋದ್
ಪ್ರಮೋದ್ ಅವ್ರ ಹತ್ರ ಮಾತಾಡಿ ಅವ್ರ ಫ್ರೆಂಡ್ ವಂಶಿ ಆಗೋದು ಬೇಸಿಕಲಿ ದ ಟೀಮ್ ಆಫ್ ಇವಿ ಕ್ರಿಯೇಷನ್ಸ್ ಅವರು ನನಗೆ ನೆಕ್ಸ್ಟ್ 3 ವರ್ಷದಲ್ಲಿ ಐ ನೀಡ್ 15 ಡೈರೆಕ್ಟರ್ಸ್ ಟು ಬಿ ಲಾಂಚ್ಡ್ ವಾವ್. ತೆಲುಗುನಲ್ಲಿ. ಅದು ನಮ್ಮ ಬ್ಯಾನರ್ ಇಂದಾನೇ ಆಗ್ಬೇಕು. ಸೊ ಅದಕ್ಕೊಂದು ಪ್ಲಾಟ್ಫಾರ್ಮ್ ಮಾಡ್ಕೊಳ್ಳೋಣ, ಅದಕ್ಕೊಂದು ಇದು ಮಾಡೋಣ. ಸೊ ಆ ಥರ ಲೈಕ್ ಅವ್ರು ಎಲ್ಲೇ ನಾನು ಅದು ಒಂದು ಫನಲ್ ಕ್ರಿಯೇಟ್ ಆಗುತ್ತಾ? ಇವಾಗ ಒಬ್ಬರು ಬೆಳೀತಾ ಇದ್ದಾರೆ ಅಂದರೆ, ಫಾರ್ ಎಕ್ಸಾಂಪಲ್ ಇವರು ನಮ್ಮ ಓಡೆಲ್ಲ ಇದು ದಸರಾ ಶ್ರೀಕಾಂತ್ ಓಡೆಲ್ಲ ದಸರಾ ಡೈರೆಕ್ಟರ್ ಇದ್ದಾರೆ. ನೌ ಈಸ್ ಡೂಯಿಂಗ್ ಪ್ಯಾರಡೈಸ್. ಇವಾಗ ಹಿ ವಿಲ್ ಬಿ ನೆಕ್ಸ್ಟ್ ಸಂದೀಪ್ ರೆಡ್ಡಿ ವಂಗ. ಪ್ಯಾರಡೈಸ್ ರಿಲೀಸ್ ಆದ್ಮೇಲೆ ಈಸ್ ಕಮಿಂಗ್ ಟು ದಟ್ ಸ್ಪೇಸ್. ಆ ಸ್ಪೇಸ್ ಖಾಲಿ ಇದೆ, ಆ ಸ್ಪೇಸ್ ಕವರ್ ಆಗಿ ನಾವು ಇನ್ನೊಬ್ರು ತರಬೇಕು. ದಟ್ಸ್ ಹೌ ದ ಪ್ರೊಡಕ್ಷನ್ ಹೌಸಸ್ ಆರ್ ವರ್ಕಿಂಗ್. ಕರೆಕ್ಟ್. ಹೀರೋಗಳಿಗಾಗ್ಬೋದು, ಡೈರೆಕ್ಟರ್ಗಳಿಗಾಗ್ಬೋದು, ಟೆಕ್ನಿಷಿಯನ್ಗಳಿಗಾಗ್ಬೋದು, ದೇ ಶುಡ್ ಬಿ ಆಲ್ವೇಸ್ ಎ ಫನಲ್. ಇವನೊಬ್ಬ ಬೆಳೀತಾ ಇದ್ದಾನೆ, ಮೇಲಕ್ಕೆ ಹೋಗ್ತಾ ಇದ್ದಾನೆ ಅಂದ್ರೆ ಈ ಜಾಗ ಕಮ್ಮಿ ಇಲ್ಲದೆ ಕಾಲಿಲ್ಲದೆ ನೋಡ್ಕೋಬೇಕು. ಇವಾಗ ಲಿಟಲ್ ಹಾರ್ಟ್ಸ್ ಹೀರೋ ಅವ್ನ್ ಜಸ್ಟ್ ಚಿಕ್ಕ ಹುಡುಗ, ಒಂದು 90s ಅಂತ ಹೇಳ್ಬಿಟ್ಟು ಒಂದು ETV ನಲ್ಲಿ ಒಂದು ಶೋ ಮಾಡಿದ್ರು, ಅದು ಚೆನ್ನಾಗಿ ಹಿಟ್ ಆಯ್ತು. ಈ ವಾಸ್ ಎ ಕಂಟೆಂಟ್ ಕ್ರಿಯೇಟರ್ ಬೇಸಿಕಲಿ, ಸುಮ್ಮನೆ ಒಂದು ಕಾಮಿಡಿ ಮಾಡ್ಕೊಂಡು. ಸೊ ಆ ತರ ಒಂದಾಯ್ತು. ಲಿಟಲ್ ಹಾರ್ಟ್ಸ್ ಬಂತು, ಲಿಟಲ್ ಪಾರ್ಟ್ಸ್ ವಾಸ್ ಹಿಟ್. ನೌ ಇಮಿಡಿಯೇಟ್ಲಿ ಎಲ್ಲ ಟಾಪ್ ಪ್ರೊಡಕ್ಷನ್ ಹೌಸ್ ಒಂದು ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮೈತ್ರಿ ಆಲ್ರೆಡಿ ಗೇವ್ ಹಿಮ್ 3 crores ಅಡ್ವಾನ್ಸ್. ಎಷ್ಟು ಸಿನಿಮಾ ಐ ಡೋಂಟ್ ನೋ ದ ಇಂಟರ್ನಲ್, ಅಟ್ಲೀಸ್ಟ್ 3 crores ಬಿಗ್ ಮನಿ ಅಲ್ಲ. ಈಗ ಅವ್ರು ಹೇಳ್ದಂಗೆ ಫನಲ್ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳ್ತಾರಲ್ಲ, ತೆಲುಗು ಇಂಡಸ್ಟ್ರಿಲಿ ನಾನು ನೋಡಿರೋದು ಒಂದೇನು ಅಂತಂದ್ರೆ, ಯಾರ್ಯಾರಿಗೆ ಒಂದು ಕ್ರೆಡಿಟ್ಸ್ ಕೊಡಬೇಕು ಅದು ತುಂಬಾ ಚೆನ್ನಾಗಿ ಕೊಡ್ತಾರೆ. ಹೌದು. ಅಂದ್ರೆ ಒಂದು ಪ್ರೀ ರಿಲೀಸ್ ಈವೆಂಟ್ ಅಂತ ನಾವು ಮಾತಾಡಿದಾಗ ಹೌದು, ಪ್ರತಿಯೊಬ್ಬರಿಗೂ ಅಲ್ಲಿ ರೆಕಗ್ನಿಷನ್ ಸಿಗುತ್ತೆ. ಏನಕ್ಕೆ ಈ ಸೀನು ಅವ್ರು ಹೇಳ್ತಾರೆ ಮುಂದೆ ನಿಮ್ಗೆ ಈ ಸೀನ್ ಆಯ್ತು ಅಂದ್ರೆ ಇದರಿಂದ ಅಂತ. ಸೊ ನನ್ಗೆ ಏನಾಗುತ್ತೆ ಅಂದ್ರೆ, ಅಟ್ಲೀಸ್ಟ್ ಕೆಲವೊಂದ್ಸರಿ, ಈಗ ಒಂದ್ಸರಿ ಮಾತಾಡೋಣ ಹೆಂಗೆ ಅಂದ್ರೆ, ನನ್ಗೆ ಕಾಸು ಬಂದಿಲ್ಲ ಅಂತ ಅನ್ಕೊಳ್ಳೋಣ, ಅಟ್ಲೀಸ್ಟ್ ರೆಕಗ್ನಿಷನ್ ಸಿಗ್ತಾ ಬಿಗ್ ಸ್ಟೇಜ್ ಅಲ್ಲಿ. ಸೊ ಯಾವ್ದೋ ಒಂದು ದೊಡ್ಡ ಡೈರೆಕ್ಟರ್, ದೊಡ್ಡ ಹೀರೋನು, ಇವ್ನು ಬರ್ದಿದ್ದು ನಂಗೆ ಸಾಂಗ್ ಇಷ್ಟ ಆಯ್ತು. ಇಲ್ಲ ಮೊನ್ನೆ ಒಂದು ಇದ್ ನೋಡ್ತಿದ್ದೆ, ಸುಕುಮಾರ್ ಅವರು ಹೇಳಿದ್ರು, ಯಾವ ಫಿಲ್ಮ್ ಅದು, ರಂಗಸ್ಥಳಂ ಅಲ್ಲಿ ಎಲ್ಲಾರು ಸಖತ್ತಾಗಿ ಬಟ್ಟೆ ಹಾಕಿದ್ದಾರೆ, 200 ಜನ 300 ಜನ ಸಖತ್ತಾಗಿ ಬಟ್ಟೆ ಹಾಕಿದ್ದಾರೆ. ಅದು ನನ್ನಿಂದ ಅಲ್ಲ, ನಾನು ಏನು ಮಾಡಿಲ್ಲ, ಪ್ರೊಡಕ್ಷನ್ ಅಲ್ಲ, ಅಷ್ಟೇ ಡೈರೆಕ್ಟರ್. ಅದು ಯಾರು ಗೊತ್ತಾ, ಹಿ ವಾಸ್ ಅ ಶ್ರೀಕಾಂತ್ ಓಡೆಲ್ಲ. ಅವ್ರು ಶ್ರೀಕಾಂತ್ already said he worked only for one schedule, that too as an apprentice. ಅದನ್ನ ಅವರು ಪ್ರೀ ರಿಲೀಸ್ ಈವೆಂಟ್ ವರ್ಗೂ ತರ್ಕೊಂಡು ಅವ್ನ ಕರೆದು ಹೇಳೋಷ್ಟು ಏನು ಇರ್ಲಿಲ್ಲ ಸುಕುಮಾರ್ ಸರ್ಗೆ. ಸೊ ನಿಮ್ಗೆ ಏನಾಗುತ್ತೆ ಅಂದ್ರೆ, ನೀವು ಒಬ್ಬ ನೋಡಿದಾಗ ಗುರು ಇವನೇನೋ ಆಗ್ತಿದ್ದಾನೆ, ಇವನೇನೋ ಮುಂದೆ ಇದೆ ಅಂದಾಗ ನೀನ್ ಪುಷ್ ಮಾಡಿದಾಗ ಅವ್ರಿಗೂ ಓಕೆ ಕಾನ್ಫಿಡೆನ್ಸ್ ಇದೆ. ನಿನ್ಗೆ ಏನು ಸಿಗ್ತಿಲ್ಲ, ಯಾಕಂದ್ರೆ ಒಂದು ಸಿನಿಮಾ ಇಂಡಸ್ಟ್ರಿಲಿ ಒಬ್ಬ ಈ ವರ್ಕ್ ಮಾಡ್ತೇನೆ ಅಂದ್ರೆ ಅವ್ನಿಗೆ ಸಿಕ್ಕಾಪಟ್ಟೆ ಪ್ರೆಷರ್ ಇರುತ್ತೆ. ಒಂದು ಕಾಸು ಬರ್ತಿರಲ್ಲ, ಎರಡನೇದು ರೆಕಗ್ನಿಷನ್ ಇರಲ್ಲ, ಮೂರನೇದು ಫ್ಯಾಮಿಲಿ ಪ್ರೆಷರ್. ಈ ಮೂರನೇದು ಇದೆಯಲ್ಲ ಸಿಕ್ಕಾಪಟ್ಟೆ ಏನೋ ಹರ್ಟ್ಫುಲ್ ಪ್ರೆಷರ್ ಇದು. ಯಾಕೆಂದ್ರೆ ನೀನ್ ನಾಳೆ ಊಟ ಮಾಡಕ್ ಮನೆಗೆ ಹೋಗ್ಬೇಕು, ಸೆಟ್ ಅಲ್ಲಿ ಬೆಳಗ್ಗೆ ಹೊತ್ತು ಮಧ್ಯಾಹ್ನ ಮುಗಿಸ್ಕೊಂಡು ನೈಟ್ ಮನೆಗೆ ಹೋಗ್ಬೇಕು. ನಿಂಗೆ ಮನೆಗೆ ಹೋದಾಗ ನಿಂಗೆ ಇದಿಲ್ಲ ಅಂತ ಅಂದಾಗ ಏನಾಗುತ್ತೆ ಅಂದ್ರೆ, ರೆಕಗ್ನಿಷನ್ ಇಲ್ಲ ಅಂದಾಗ ಈ ಡ್ರೈವ್ ಬರಲ್ಲ. ಎಷ್ಟೊಂದ್ ಜನ ಅಲ್ಲೇ ಬಿಡುಗರು ಏನೋ ಒಂದು ಕೆಲಸ ಮಾಡ್ಕೊಂಡು ಹೋಗೋಣ, ಎಷ್ಟೊಂದ್ ಜನ ಹಂಗೆ. ಆ ಒಂದು ಡ್ರೈವು ನಮ್ಮಲ್ಲಿ ಕಮ್ಮಿ. ನೋ, ಇನ್ಫ್ಯಾಕ್ಟ್ ಇದನ್ನ ಹೇಳಿದಾಗ ನನಗೆ ಡಾಟ್ಸ್ ನ ಕರೆಕ್ಟ್ ಮಾಡ್ದಂಗೆ, ಫನಲ್ ಬಿಲ್ಡ್ ಮಾಡ್ದಂಗೆ, ಸುಕುಮಾರ್ ಅವರು ಕೂಡ 28-29 ವರ್ಷಕ್ಕೆ ಮ್ಯಾಥ್ಸ್ ಟೀಚರ್, ಫಿಸಿಕ್ಸ್ ಟೀಚರ್ ಆದ್ರು ಬಿಟ್ಟು ಅಸಿಸ್ಟೆಂಟ್ ಆಗಿ ಸೇರ್ಕೊಂಡು ಆಮೇಲೆ ಆರ್ಯ ಬರುತ್ತೆ. ಅವ್ರನ್ನು ಯಾರು ಪುಷ್ ಮಾಡಿದ್ದು, ವಿ ವಿನಾಯಕ್ ಅವರು. ಎಕ್ಸಾಕ್ಟ್ಲಿ. ಅಂಡ್ ಪೂರಿ ಜಗನ್ನಾಥ್ ಅವರು RGV ಕೆಲಸ ಮಾಡಿದ್ದು, ಇವಾಗ ಪೆದ್ದಿ ಡೈರೆಕ್ಟರ್ ನಮ್ಮ ಸುಕುಮಾರ್ ಸರ್ ಪುಷ್ ಮಾಡಿದ್ದು. ಎಕ್ಸಾಕ್ಟ್ಲಿ. ಸೊ ಎಲ್ಲಾರು ಯಾರ್ದೋ ಒಬ್ರು ಕೆಳಗಡೆ ಬರ್ತಾನೆ ಇದಾರೆ. ಆ ಒಂದು ಫನಲ್ ನಮ್ಮಲ್ಲಿ ಕ್ರಿಯೇಟ್ ಆಗ್ತಲ್ಲ. ಸುಕುಮಾರ್ ರೈಟಿಂಗ್ಸ್ ಪ್ರೊಡಕ್ಷನ್ ವಾಸ್ ಡಿಸೈನ್ ಟು ಓನ್ಲಿ ಫಾರ್ ದಿಸ್ ಅಸಿಸ್ಟೆಂಟ್ಸ್. ಅದ್ರಲ್ಲಿ ಬರೋ ಮೂವೀಸ್ ಎಲ್ಲ ಅವ್ರ ಅಸಿಸ್ಟೆಂಟ್ಸ್. ಕುಮಾರಿ 21F ಅವ್ರ ಅಸಿಸ್ಟೆಂಟ್. ಅದೇ ಒಳ್ಳೆ ಮೂವಿ ಅದು ಅಲ್ಲ. ಎಷ್ಟು ಜನ ಅಂದ್ರೆ ಬರೆಯಕ್ಕೆ ಎಷ್ಟು ಜನ ಇಟ್ಕೊಂಡಿದ್ದಾರೆ. ತ್ರಿವಿಕ್ರಮ್ ಸರ್ ಬಗ್ಗೆ ಮಾತಾಡ್ಬೇಕು. ಸೊ ತ್ರಿವಿಕ್ರಮ್ ಸರ್ ನಮ್ಗೆಲ್ಲರಿಗೂ ಗೊತ್ತು, ಈಸ್ ಎ ಗ್ರೇಟ್ ಡೈರೆಕ್ಟರ್, ಗ್ರೇಟ್ ಡೈಲಾಗ್ ರೈಟರ್ ಅಂತ ಹೇಳ್ಬಿಟ್ಟು ನಾವ್ ಅನ್ಕೊಂತೀವಿ. ಏನಂದ ತಕ್ಷಣ ತ್ರಿವಿಕ್ರಮ್ ಸರ್ ಅಂದ ತಕ್ಷಣ ಅವ್ರು ಜೀನಿಯಸ್, ಎಲ್ಲ ಅವರೇ ಬರೀತಾರೆ, ಚೆನ್ನಾಗಿ ಬರೀತಾರೆ ಅಂತ. ನೋ, ಹಿ ಹ್ಯಾಸ್ ಎ 10 writers. Who writes the genre wise? ಅಂದ್ರೆ ಗೋಸ್ಟ್ ರೈಟರ್ಸ್? No, is a team. Okay, team. It has a proper team who are paying, they'll get their credits also. Okay. Like for example, ಇವಾಗ ನಾವು ಅಥಾರಿಟಿಗೆ ದಾರಿ ತಗೊಂಡ್ರೆ, ಬ್ರಹ್ಮಾನಂದಂ ಸರ್ ಲೈನ್ ವಾಸ್ ಸಪರೇಟ್ಲಿ ರಿಟನ್.
ಓಕೆ, ಗೊತ್ತಾಯ್ತು. ಅವ್ರದ್ದು ಬರೆಯಕ್ಕೆ ಅತ್ತೆ ಅಳಿಯನ್ ಸೆಂಟಿಮೆಂಟರೀಸ್ ವಾಸ್ ರಿಟನ್ ಬೈ ಒನ್ ಪರ್ಸನ್ ಹೂ ಇಸ್ ಸ್ಟ್ರಾಂಗ್ ಇನ್ ಎಮೋಷನ್ಸ್. ಸೊ ಒಂದೊಂದು ಕ್ಯಾರೆಕ್ಟರ್ನ ಒಬ್ಬೊಬ್ಬ ರೈಟರ್ ಬಿಲ್ಡ್ ಮಾಡ್ತಾರೆ. ಒಂದು ಔಟ್ಲೈನ್ ಡಿಸ್ಕಸ್ ಮಾಡ್ಕೊಂತಾರೆ Okay, ಸರ್. okay. ಒಂದು ಸ್ಟೋರಿ ಇದು, ನನ್ನ ಸ್ಟೋರಿ ಏನು, ಒಬ್ಬ ತಂದೆ ಅವ್ರ ಮಗಳಿಗೆ ಪ್ರೀತಿ ಒಪ್ಕೊಳ್ಳಲ್ಲ, ಅವಳು ದೂರ ಹೊರಟೋಗ್ತಾಳೆ, ಅವ್ರಿಗೆ ಆ ಕೊರಗು ಆ ತಂದೆ ನಾನು ಕಾಡ್ತಾ ಇದೆ, ಅದನ್ನ ಅವನ ಮೊಮ್ಮಗ ಹೋಗಿ ಅವ್ರ ಅತ್ತನ ಕರ್ಕೊಂಡ್ಬಂದು ಆ ಫ್ಯಾಮಿಲಿನ ಒಂದ್ ಮಾಡ್ತಾನೆ. ಕರೆಕ್ಟ್. ಇದು This is story the- line. ಇದು ಸ್ಟೋರಿ ಲೈನ್. Right. ಓಕೆ, ದೇ ಡಿಸ್ಕಸ್ಡ್ ವಿತ್ ಇದು. ಸೊ ಇವಾಗ ಹೇಳ್ರಪ್ಪ ಏನ್ ಮಾಡೋಣ ಇದಕ್ಕೆ. ನೈಸ್. ಓಕೆ, ದೇ ಆಲ್ ಡಿಸ್ಕಸ್, ದೇ ಆಲ್ ಪಜಲೈಸ್ ದ ಸೀನ್ಸ್ ಅಂಡ್ ಹಿ ವಿಲ್ ಫೈನ್ ಟ್ಯೂನ್ ಇಟ್. ಗೊತ್ತಾಯ್ತು. ಇವಾಗ ಇವ್ರು ಯಾವ ತರ ಫೈನ್ ಟ್ಯೂನ್ ಮಾಡ್ತಾರೆ, ತ್ರಿವಿಕ್ರಮ್ ಸರ್ ಏನಾದ್ರು ಇವಾಗ ಅವ್ರಿಗೆ ಗೊತ್ತು ಕ್ಲೈಮ್ಯಾಕ್ಸ್ ಇಸ್ ಗೋಯಿಂಗ್ ಟು ಬಿ ವೆರಿ ಹೆವಿ. ಆ ರೈಲ್ವೆ ಸ್ಟೇಷನ್ ಸೀನ್ ಇದೆಯಲ್ಲ, ಕರೆಕ್ಟ್. ಅದು ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಹೌದು. ಇಸ್ ಗೋಯಿಂಗ್ ಟು ಬಿ ವೆರಿ ಹೆವಿ. ಆ ಡೈಲಾಗ್ ಇರ್ಬೋದು, ಆ ಇದಿರ್ಬೋದು, ದೇ ಎಂಜಾಯ್ಡ್ ಇಟ್, ದೇ ಮೇಡ್. ಇಷ್ಟು ಹೆವಿ, ನಾನು ಹೆವಿ ಹಾರ್ಟ್ನ ನಾನು ಮಾಡ್ತಾ ಇದ್ದೀನಿ ಅನ್ಬೇಕಾರೆ ಅದಕ್ಕಿಂತ ಮುಂಚೆ ಒಂದು ನಾನು ಬ್ಲಾಸ್ಟ್ ಕಾಮಿಡಿ ಸೀನ್ ಇಡಬೇಕು ಟು ಬ್ಯಾಲೆನ್ಸ್ ದೇರ್ ಎಮೋಷನ್ಸ್. ವಾವ್. ಸೊ ದಟ್ ಈಸ್ ಹೌ ಬ್ರಹ್ಮಾನಂದಂ ಅವ್ರದ್ದು ಬರುತ್ತಲ್ಲ, ಅದು ಸಮಂತ ಅವ್ರದ್ದು ಆ ರಿಷಿ ಸೀನು, ಸ್ವಾಮಿ ಅದಕ್ಕೆ ಇವೆಲ್ಲ ಎಪಿಕ್. ಆ ಸೀನ್ ಏನಕ್ಕೆ ಅಷ್ಟು ಇದು ಮಾಡಿದ್ರೆ ಅಂದ್ರೆ, ಇಲ್ಲಿ ನಾನು ಕೂಲ್ ಮಾಡ್ಬಿಟ್ರೆ ಅವ್ರ ಮೈಂಡ್ ರಿಲ್ಯಾಕ್ಸ್ ಆಗ್ಬಿಡುತ್ತೆ. ಕರೆಕ್ಟ್. ಸೊ ನೆಕ್ಸ್ಟ್ ಐ ಆಮ್ ಮೇಕಿಂಗ್ ದೆಮ್ ರವಿ, ದೇ ಕ್ಯಾನ್ ಹ್ಯಾಂಡಲ್ ದಟ್ ಹೆವಿನೆಸ್. ದಿಸ್ ಈಸ್ ಕಾಲ್ಡ್ ಎಸ್ ಕಮರ್ಷಿಯಲ್ ಆಸ್ಪೆಕ್ಟ್ಸ್. ನಾನು ಹೆಂಗೆ ಎಮೋಷನ್ಸ್ನ ಪುಷ್ ಮಾಡ್ತೀನಿ, ಯಾವ ಸೀನ್ನ ಎಲ್ಲಿ ಪ್ಲೇಸ್ಮೆಂಟ್ ಮಾಡಿದ್ರೆ, ಯಾವ ವಾಲ್ಯೂಮ್ ಅಲ್ಲಿ, ಯಾವ ಇದರಲ್ಲಿ ನಾನು ಪ್ಲೇಸ್ಮೆಂಟ್ ಮಾಡಿದ್ರೆ ಆಡಿಯನ್ಸ್ಗೆ ಹೆಂಗ್ ರೀಚ್ ಆಗುತ್ತೆ, ಇದನ್ನೆಲ್ಲ ಫೈನ್ ಟ್ಯೂನ್ ಮಾಡೋದು ತ್ರಿವಿಕ್ರಮ್ ಸರ್ ವಿತ್ ಹಿಸ್ ಎಕ್ಸ್ಪರ್ಟೀಸ್. ದಿಸ್ ಈಸ್ ಹೌ ದ ಮೂವಿ ಈಸ್ ಮೇಡ್. ಇಟ್ಸ್ ಸರ್, ನಾವು ಅನ್ಕೊಂತೀವಿ ಇಲ್ಲಿ ನಮಗೆ ರೈಟರ್ಗಳೇ ಇಲ್ಲ, ಪ್ರೊಡಕ್ಷನ್ ಟೀಮ್ ಇಲ್ಲ, ರೈಟರ್ಗಳು ಬೇಕು. ರೈಟರ್ಗಳಿಗೆ ನಾವು ಯಾವಾಗ ರೆಸ್ಪೆಕ್ಟ್ ಕೊಡ್ತೀವೋ, ನಾನು ಎಷ್ಟೇ ದೊಡ್ಡ ರೈಟರ್ ಆಗಿರಲಿ, ನಾನು ಎಷ್ಟೇ ದೊಡ್ಡ ಇದಾಗಿರಲಿ, ನನಗೆ ಒಂದು ಒಪಿನಿಯನ್ ಬೇಕು. ಅಟ್ಲೀಸ್ಟ್ ನನ್ನ ಕ್ರಿಟಿಸೈಸ್ ಮಾಡಲಿಕ್ಕೆ ಟೀಮ್ ಬೇಕು. ಅವ್ನ ಕೆಲಸನೇ ನನ್ನ ಬುಲ್ಲಿನೇ ಮಾಡ್ತಿರ್ತಾನೆ, ಅವ್ನು ನನ್ನ ಡ್ರಿಲ್ಲೇ ಮಾಡ್ತಿರ್ತಾನೆ. ಕರೆಕ್ಟ್. ಯಾಕೆಂದ್ರೆ ರಿಲೀಸ್ ಆದ್ಮೇಲೆ ಯಾರೋ ಒಬ್ಬ ಬಂದು ಕೇಳೋ ಬದಲು ಇಲ್ಲಿ ನನ್ನ ಕೇಳ್ಕೊಂಡ್ಬಿಟ್ರೆ ಅವ್ರ ಟೀಮಲ್ಲಿ ಓಪನ್ ಆಗಿ ಅದೇ ತರ ಇರ್ತಾರೆ ಸರ್. ದೇರ್ ವಿಲ್ ಬಿ ಲೈಕ್ ಜೆನ್ಸೀಸ್, ದೇರ್ ವಿಲ್ ಬಿ ಲೈಕ್ ದಿಸ್ ಒನ್ ಹೂ ವಿಲ್ ಬಿ ಆಸ್ಕಿಂಗ್, ದೇ ವೋಂಟ್ ಕೇರ್ ಡೈರೆಕ್ಟರ್ ಆಸ್ ಎ ಡೈರೆಕ್ಟರ್, ದೇ ವಿಲ್ ಬಿ ಫ್ರೆಂಡ್ಸ್. ಸರ್, ಯೂನಿಟಿ ಅಂತ ಒಂದು ಮಾತಾಡಿದ್ವಿ, ಆ್ಯಂಡ್ ಈ ಫ್ರೆಂಡ್ಸ್ ಅಂತ ಇವಾಗ ತಾನೇ ಹೇಳಿದ್ರಿ. ಎಸ್, ಎಷ್ಟೇ ನನ್ಗೆ ಗೊತ್ತಿರುತ್ತೆ ಇಂಡಿಫ್ರೆನ್ಸಸ್ ಎಲ್ಲ ಇಂಡಸ್ಟ್ರಿ ಇರುತ್ತೆ. ಇವತ್ತು ಬೆಳಗ್ಗೆ ತಾನೇ ನೋಡ್ತಾ ಇದ್ದೆ, ಈಗ ನಮ್ಮ ಮೈತ್ರಿ ಮೂವಿ ಮೇಕರ್ಸ್ ಪುಷ್ಪ 2 ಟೈಮಲ್ಲಿ DSP ಅವರು ಸಾಂಗ್ ಮಾಡಿದ್ರೆ, ಟ್ರ್ಯಾಕ್ ತಮ್ಮ ಮಾಡ್ತಾರೆ, ಅದೊಂದು ಕಾಂಟ್ರವರ್ಸಿ ಆಗಿತ್ತು. ಆಮೇಲೆ ಇದೇ ತರ ಬೇರೆ ಬೇರೆ ಚಿಕ್ಕ ಕಾಂಟ್ರವರ್ಸಿ ಆಗುತ್ತೆ. ಬಟ್ ಯೂನಿಟಿ ಇದೆ ಅನ್ನೋ ವಿಷಯ ಬಂದಾಗ ಸಂಕ್ರಾಂತಿಗೆ 5 ರಿಲೀಸ್ ಆಗುತ್ತೆ. ಹೌದು, ನವೀನ್ ಪೊಲಿಸೆಟ್ಟಿದು, ಚಿರಂಜೀವಿ ಅವ್ರದ್ದು, ಶರ್ವಾನಂದು, ರವಿ ತೇಜ ಅವ್ರದ್ದು, ಮತ್ತೆ ಪ್ರಭಾಸ್ ಅವ್ರದ್ದು. 5 ಸಿನಿಮಾಗಳು ಬಂದಾಗ ಏನಾಗುತ್ತೆ, ಒಂದು ಹಬ್ಬ ಹೆಂಗಿದ್ರು ಇರುತ್ತೆ, ಸಂಕ್ರಾಂತಿ ಪ್ಲಸ್ ಸಿನಿಮಾ ಹಬ್ಬ, ಗುರು ಎಲ್ಲರೂ ಹೋಗಿ ನೋಡ್ಬೇಕನ್ನ ಕ್ರಿಯೇಟ್ ಆಗುತ್ತೆ. ಅದು ನಮ್ಮ ಇಂಡಸ್ಟ್ರಿ ಮಿಸ್ಸಿಂಗ್ ಅನಿಸ್ತು, ಬಿಕಾಸ್ ದೇರ್ ವಾಸ್ ನೋ ಬಿಗ್ ರಿಲೀಸ್. ಕರೆಕ್ಟ್. ಲೆಟ್ಸ್ ಕಮ್ ಬ್ಯಾಕ್ ಟು ಯೂನಿಟಿ. ಈ ತರ ಒಂದು ಸಿನಾರಿಯೋ ಇದ್ದಾಗ ಯಾವ ತರ ಯೂನಿಟಿ ಇರುತ್ತೆ ಇಂಡಸ್ಟ್ರಿ ತೆಲುಗಲ್ಲಿ? ಸರ್ ಅದೇ ಸರ್, ಇವಾಗ ಎಲ್ಲ ಇದೊಂದು ಟ್ರೆಡಿಷನ್ ಏನಾಗುತ್ತೆ ಅಂದ್ರೆ, ಪ್ರತಿ ಸಿನಿಮಾಗೂ ಒಂದು ಪ್ರೀ ರಿಲೀಸ್ ಈವೆಂಟ್ ಅಂತ ಇಡೋದು ಒಂದು ಟ್ರೆಡಿಷನ್. ದಟ್ ಈಸ್ ದ ಮೈನ್ ಪಾರ್ಟ್ ಆಫ್ ದ ಪ್ರಮೋಷನ್ಸ್ ಇದು ಅಂತ ನಾವು ಅನ್ಕೊಂಡ್ರೆ, ಲೈಕ್ ಅಲ್ಲೇನೆ ಹೀರೋಗಳು ಆಗಲಿ ಡೈರೆಕ್ಟರ್ಗಳಾಗಲಿ ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ವಾಟ್ ಔಟ್ ಆಫ್ ದಿಸ್ ಫಿಲ್ಮ್ ಅನ್ನೋದನ್ನ ಅವರು ಡೈರೆಕ್ಟ್ ಆಗಿ ಬಂದು ಪ್ರೇಕ್ಷಕರ ಹತ್ರ ಮಾತಾಡುವಂಥ ವೇದಿಕೆ. ಕರೆಕ್ಟ್. ಪ್ರೀ ರಿಲೀಸ್ ಇವೆಂಟ್, ದಟ್ ಈಸ್ ಅ ಪಾರ್ಟ್ ಆಫ್ ಕಲ್ಚರ್. ಇವಾಗ ಸೇಮ್ ಸಂಕ್ರಾಂತಿ ಸಿನಾರಿಯೋ ತಗೊಂಡ್ರೆ ನಾವು ಅಂದ್ಕೊಂಡಂಗೆ 5 ಸಿನಿಮಾ ರಿಲೀಸ್. ಫಸ್ಟ್ ಈವೆಂಟ್ ಆಗಿದ್ದು ರಾಜಸಾಬ್, ಪ್ರಭಾಸ್ ಸರ್ದು ರಾಜಸಾಬ್ ರಿಲೀಸ್ ಆಯಿತು. ಅದರಲ್ಲಿ ಪ್ರಭಾಸ್ ಅವರು ಸ್ಟಾರ್ಟ್ ಮಾಡಿದ್ರು. ಸೊ ಅವ್ರು ಮಾತಾಡ್ತಾ ಅವ್ರು ಹೇಳಿದ್ದೇನು, ಸೀನಿಯರ್ಸೇ. ಫಸ್ಟ್ ನಾವೆಷ್ಟೇ ಬೆಳೆದ್ರು, ನಾವೆಷ್ಟೇ ಇದಾದ್ರೂ ಅವ್ರ ಮುಂದೆ ನಾವು ತಲೆ ಬಗ್ಸ್ಕೆ ಇರ್ತೀವಿ, ಅವ್ರು ಆದ್ಮೇಲೆ ನಾವು. ಸೊ ಚಿರಂಜೀವಿ ಅವ್ರು ಬರ್ತಾ ಇದ್ದಾರೆ, ಫಸ್ಟ್ ಅವ್ರ ಸಿನಿಮಾ ನೋಡಿ. ನವೀನ್ ಶೆಟ್ಟಿ ಈಗ ತಾನೇ ಬರ್ತಾ ಇದ್ದಾನೆ, ಅವ್ನಿಗೆ ಎನ್ಕರೇಜ್ಮೆಂಟ್ ಬೇಕು. ಸೊ ನವೀನ್ ಪೊಲಿಸೆಟ್ಟಿ ಸಿನಿಮಾ ನೋಡಿ, ಶರ್ವಾನಂದ್ ಸಿನಿಮಾ ನೋಡಿ, ಇವೆಲ್ಲ ನೋಡ್ಬಿಟ್ಟು ಲಾಸ್ಟಲ್ಲಿ ನಮ್ ನೋಡಿ. ಸಿಂಪಲ್, ಸೋ ಸ್ವೀಟ್. ಯಾರು ಆ ಸ್ಟೇಜಲ್ಲಿ ಇರೋ ಒಬ್ಬ ವ್ಯಕ್ತಿ ಅವ್ರು ಹೇಳ್ಬೇಕಾಗಿಲ್ಲ. ಈ ನಮಗೆ ಅನ್ನೆಸೆಸರಿ ಈಗೋಸ್ ಇರ್ತಾವೆ ಸರ್. ನನಗೆ ಹೇಳಿದ್ರೆ ಏನಾಗ್ಬಿಡುತ್ತೋ, ಜನ ನಿಜವಾಗ್ಲೂ ಹೋಗ್ಬಿಡ್ತಾರ. ಅಲ್ಲಿ ನನಗೆ ನನ್ನ ಹೀರೋ ಮೇಲೆ ಗೌರವ ಜಾಸ್ತಿ ಬೆಳೆಯುತ್ತಲ್ಲ. ಕರೆಕ್ಟ್. ಸೊ ಆ ಹಂಬಲ್ನೆಸ್ ಇಂದ ಆರ್ಗ್ಯಾನಿಕ್ ವೇ, ಅವ್ರ ವ್ಯಕ್ತಿತ್ವನೇ ಆ ಥರ. ಸೊ ಹಿ ವಿಲ್ ಬಿ ಸಪೋರ್ಟಿವ್ ಫಾರ್ ಎವ್ರಿ ಒನ್. ಇವಾಗ ಶರ್ವಾನಂದನ್ನು ಅವರೇ ಸಪೋರ್ಟ್ ಮಾಡಿಕೊಂಡು, ಇವಿ ಕ್ರಿಯೇಷನ್ಸ್ ಅಲ್ಲೇ ಅವರೆಲ್ಲ, ಸಂತೋಷ್ ಶೋಭನ್ ಆಗ್ಬೋದು, ಶರ್ವಾನಂದ ಆಗ್ಬೋದು, ಇವರೆಲ್ಲ ಪ್ರಭಾಸ್ ಅವ್ರಿಗಿಂತ ಜಾಸ್ತಿ ಸಿನಿಮಾ ಮಾಡಿದ್ದಾರೆ ಆ ಪ್ರೊಡಕ್ಷನ್ ಹೌಸ್ ಅಲ್ಲಿ. ಕರೆಕ್ಟ್. ಸೊ ಈ ತರ ಪ್ರಭಾಸ್ ಸರ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಚಿರಂಜೀವಿ ಸರ್ ಕಂಟಿನ್ಯೂ ಮಾಡಿದ್ರು ಅದನ್ನ.
ಅವರು ಬಿಡಿಸಿ ಒಬ್ಬೊಬ್ಬರ ಬಗ್ಗೆ ಬಿಡಿಸಿ ಹೇಳಿದ್ರು. ಶರ್ವಾನಂದ್ ನಮ್ಮನೆ ಹುಡುಗ, ಚಿಕ್ಕನಾಗ್ಲಿಂದ ನಮ್ಮ ಮನೇಲಿ ಬೆಳೆದಿರೋನು, ಅವ್ನು ಚೆನ್ನಾಗಿರ್ಬೇಕು. ನವೀನ್ ಪೊಲೀಸ್ ಶೆಟ್ಟಿ ನನ್ನನ್ನು ಇನ್ಸ್ಪಿರೇಷನ್ ಆಗಿ ತೊಗೊಂಡ್ಬಂದಿರೋನು, ನನ್ನನ್ನು ಯಾವಾಗಲೂ ನೀವೇ ಗುರುಗಳು ಅಂತ ಹೇಳ್ತಿರ್ತಾನೆ, ಅವ್ನ ಸಿನಿಮಾ ಚೆನ್ನಾಗಿ ಕೊಡಬೇಕು. ಪ್ರಭಾಸ್ ಹೀಸ್ ಅವರ್ ಸ್ಟಾರ್, ನಾವನ್ನು ಕಾಪಾಡ್ಕೋಬೇಕು. ಸೊ ಆಮೇಲೆ ನಂದು ಅಂತ ಅವರು. ನವೀನ್ ಪೊಲೀಸ್ ಶೆಟ್ಟಿ ಅವರು ಡೈರೆಕ್ಟ್ ರವಿತೇಜ ಅವರು ಹೇಳಿದ್ರು. ಸೇಮ್ ಇವರು ನಮ್ಮ ಶರ್ವಾನಂದ್ ಅವರು ಕಂಟಿನ್ಯೂ ಮಾಡಿದ್ರು. ಮತ್ತೆ ಇವಾಗ ಲೈಕ್ ನವೀನ್ ಪೊಲೀಸ್ ಶೆಟ್ಟಿ ಹಿ ಡಿಡ್ ಎ ಹುಕ್ ಸ್ಟೆಪ್ ಓನ್ಲಿ ಆಫ್ ಮನಶಂಕರ್ ಅವರ್ ಪ್ರಸಾದ್ ಇನ್ ಪ್ರಿಲೀಸ್ ಇವೆಂಟ್ ಆಫ್ ಚಿರಂಜೀವಿ. ಹಿ ಡಿಡ್ ದಟ್ ಹುಕ್ ಸ್ಟೆಪ್ ಓನ್ಲಿ. ಸೊ ದಟ್ಸ್ ವೇ ದೇ ಆರ್ ಕ್ರಾಸ್ ಸೆಲ್ಲಿಂಗ್ ಇಟ್. ಆಮೇಲೆ ಇದು ಹೆಂಗೆ ತಗೊಂಡೋಗುತ್ತೆ ಕಲ್ಚರ್ ಅಂತ ಇನ್ನೊಂದು ಇದು ಹೇಳ್ತೀನಿ. ಮೊನ್ನೆ ಬೈಕರ್ ಅಂತ ಹೇಳ್ಬಿಟ್ಟು ಹೊಸ ಸಿನಿಮಾ, ಅದು ಸೇಮ್ ಪ್ರಿಲೀಸ್ ಇವೆಂಟ್ ಬಂತು. ಅದರಲ್ಲಿ ರಾಜಶೇಖರ್ ಅವರು ಒಂದು ಮಾತು ಹೇಳಿದ್ರು. ಯಾರೋ ಒಬ್ರಿಗೆ ಫೋನ್ ಮಾಡಿ, ಏನ್ ಸರ್ ಇವಾಗ ಏನ್ ಮಾಡ್ತಾ ಇದೀರಾ, ಏನು ಇದು ಅಂದ್ರೆ, ಮಾಡ್ತಾ ಇದ್ದೀನಿ ಇವಾಗ ಬೈಕರ್ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಇದು ಚೆನ್ನಾಗಿ ಬರ್ತಾ ಇದೆ ಇದು ಅಂದ್ರೆ, ಹೌದು ಅದು ಶರ್ವಾನಂದ್ ಸಿನಿಮಾ ಅಲ್ವಾ ಅಂತ ಹೇಳಿದ್ರಂತೆ. ಸೊ ಹೀಸ್ ಬೀಯಿಂಗ್ ಎ ಹೀರೋ. 90s ಅಲ್ಲಿ ಅವರು ಚಿರಂಜೀವಿ ಅವರ ಲೆವೆಲ್ ಅಲ್ಲಿ ಇದ್ದವರು ಅವರು, ರಾಜಶೇಖರ್ ಸರ್. ಸೊ ಅವ್ರಿಗೆ ಸ್ವಲ್ಪ ಹರ್ಟ್ ಆಯ್ತು. ಅಂದ್ರೆ ಇವಾಗ ನಂದು ಅಂತ ಏನಿಲ್ವಾ ಇನ್ನ, ಡಿಡ್ ಐ ಲಾಸ್ಟ್ ಮೈ ಎರಾ, ಸೊ ಹೆಂಗೆ ಅಂತ ಹೇಳಿ ಸ್ವಲ್ಪ ಇದಾಯ್ತು ಅಂತ ಹೇಳಿದ್ರು. ಇಮಿಡಿಯೇಟ್ಲಿ ಶರ್ವಾನಂದ್ಗೆ, ಸರ್ ಮೊನ್ನೆನೇ ಪ್ರಭಾಸ್ ಅವ್ರು ಹೇಳಿದ್ದಾರೆ, ಸೀನಿಯರ್ಸ್ ನೀವು ಆದ್ಮೇಲೆ ನಾವಲ್ಲ, ನಾವು ಅದನ್ನೇ ಪಾಲಿಸ್ತೀವಿ, ಇದು ನಿಮ್ ಸಿನಿಮಾ, ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಸೊ ಅದನ್ನೆಲ್ಲ ಅವ್ರನ್ನ ಮಾಡ್ಬೇಕಾಗಿಲ್ಲ. ನಾನು ಯೂನಿಟಿ ಅಂತ ಹೇಳಿದಾಗ ಒಬ್ರನ್ನೊಬ್ರು ಬಿಟ್ಕೊಡಲ್ಲ. ಕರೆಕ್ಟ್. ಇವಾಗ ನೋಡಿ, ಅನ್ಕೊಂಡಂಗೆ ಎಲ್ಲ ಸಿನಿಮಾಸು ಹಿಟ್ ಆಯ್ತು. ರಾಜಾ ಸಾಬ್ ಫ್ಲಾಪ್ ಆಯ್ತು, ಇಟ್ ಹ್ಯಾಸ್ ಇಸ್ ಓನ್ ರೀಸನ್ಸ್. ಬಟ್ ಎಲ್ಲ ಸಿನಿಮಾನು ಹಿಟ್ ಆಯ್ತು. ಜನಗೆ TFI ಮೇಲೆ ಒಂದು ಗೌರವ ಇನ್ನ ಜಾಸ್ತಿ ಆಯ್ತು. ನನ್ನ ಇಂಡಸ್ಟ್ರಿ ಅಲ್ಲಿ ಪ್ರತಿಯೊಬ್ಬ ಫ್ಯಾನ್ಗೂ ಒಂದು ಅಹಂಕಾರ ಇದೆ. ಅಲ್ಲಿ ನನ್ನ ಇಂಡಸ್ಟ್ರಿ ಅಂತ ಬಂದ ಅವನಿಗೆ ಅಹಂ ಇದೆ, ಗರ್ವ ಇದೆ. ಬಾನಿಸಲು TFI ಬಾನಿಸಲು ಅಂತಾರೆ. ಬಾನಿಸ ಅಂದ್ರೆ ನನ್ನ ಸೇವಕ, ನನ್ನ ಆಳು. ಬಾನಿಸಲು ಅಂದ್ರೆ ಸೇವಕನಲ್ಲ, ಆಳು. ಅದಕ್ಕಿಂತ ಕೆಳಗಡೆ ಬರುವಂತ ಒಂದು ವರ್ಡ್ ಅದು. ಇಲ್ಲ, ಬಿಕಾಸ್ ಅವ್ರು ಆತರ ಸಿನಿಮಾಗಳು ಕೊಟ್ಟಿದ್ದಾರೆ, ಆತರ ಕಂಟಿನ್ಯೂಸ್ ಆಗಿ ಹೇಳ್ಕೊಳಕ್, ಪ್ರೌಡ್ ಮಾಡ್ಕೊಳಕ್ಕೆ ಇಂಟರ್ವಲ್ ಅಲ್ಲಿ ಇದ್ ಮಾಡ್ಕೊಂಡು ಬಂದಿದ್ದಾರೆ. ಹೌದು. ಈಗ ನೀವ್ ಹೇಳ್ತಿದ್ರಿ ಸೀನಿಯರ್ಸ್ ಜೂನಿಯರ್ಸ್ ಇದ್ ಮಾಡ್ತಾರೆ, ಜೂನಿಯರ್ಸ್ ಇದ್ ಮಾಡ್ತಾರೆ ಅಂತ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ, ಹೊಸ ಒಂದು ಕ್ಯಾರೆಕ್ಟರ್ ಅಂದ್ರೆ ಹೀರೋ ಬರ್ಬೇಕು ಇಲ್ಲ ಹೀರೋಯಿನ್ ಬರ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅಂದ್ರೆ ಏನು ಕಷ್ಟ ಅಂತಂದ್ರೆ ಅಡಚಣೆಗಳು ತುಂಬಾ ಇರುತ್ತೆ. ಒಂದು ಸಿನಿಮಾಗೆ ನಾನು ಹೀರೋ ಆಗ್ಬೇಕು, ಐದರ್ ನಿಮ್ಮಪ್ಪ ಕಾಸು ಇರ್ಬೇಕು, ಇಲ್ಲ ನಿಂಗೆ ಯಾರೋ ಇನ್ವೆಸ್ಟರ್ ಇರ್ಬೇಕು, ಹಂಗಾಗ್ತೀಯ, ಇಲ್ಲ ನೀನ್ ಡೈರೆಕ್ಟರ್ ಫ್ರೆಂಡ್ ಇರ್ಬೇಕು, ಆದ್ರೂ ಕಷ್ಟನೇ. ಬಟ್ ಎನಿವೆ ಡೈರೆಕ್ಟರ್ ಪರಿಚಯ ಇರ್ಬೇಕು, ಇಲ್ಲ ಹಿಂಗೋ ಒಂದು ಇದಿದ್ರೆ ಆಗ್ತೀಯ. ಈಗ ನಾನೊಬ್ಬ ಡೈರೆಕ್ಟರ್, ನನಗೊಂದು ಸ್ಪೆಸಿಫಿಕ್ ಟೈಪ್ ಆಫ್ ಕ್ಯಾರೆಕ್ಟರ್ ಬೇಕು, ಇಲ್ಲ ನಾನೊಬ್ಬ ಪ್ರೊಡ್ಯೂಸರು, ನನ್ನ ಹತ್ರ ಕತೆ ಇದೆ, ನನ್ಗೆ ಇದೇ ತರ ಒಂದು ಕ್ಯಾರೆಕ್ಟರ್ ಬೇಕು ಅಂತಂದ್ರೆ, ಹೌ ವಿಲ್ ರೀಲ್ ಆನ್ ಹೆಲ್ಪ್ ಇನ್ ದಟ್? ಸೊ ಯೂಶಲಿ ನಮ್ಗೆ ಏನಾಗುತ್ತೆ, ನನಗೆ ರೀಲ್ ಆನ್ ಒಂದು ಬೇಸ್ ಲೈನ್ ಮೈನ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ಉದ್ದೇಶ ಆಗಿರ್ಬೋದು, ಒಂದು ಮೈನ್ ಫಿಲಾಸಫಿ ಏನು ರೀಲ್ ಆನ್ ಇದು ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಇಂಡಸ್ಟ್ರಿಯಲ್ ಕಾರ್ಪೊರೇಟ್ ಇಂಡಸ್ಟ್ರಿ ಆಗ್ಬೋದು, ಮೆಕ್ಯಾನಿಕ್ ಯಾವುದೇ ಇಂಡಸ್ಟ್ರಿ ತಗೊಂಡು ಕೆರಿಯರ್ ಅಂತ ಬಂದಾಗ, ನಾವು ಓದಿರೋದ್ರಲ್ಲಿ ಗ್ರಾಜುಯೇಷನ್ ಆಗ್ಬೋದು, ಒಂದು ಪದವಿ ಅಂತ ಆಗ್ಬೋದು, ಅದರಲ್ಲಿ ಲೋಯೆಸ್ಟ್ ನಾವು ಟ್ರೀಟ್ ಮಾಡೋದು ITI. ಕರೆಕ್ಟ್ ಅಲ್ವಾ? ಸೊ ಡಾಕ್ಟರೇಟ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಆಮೇಲೆ ಡಿಗ್ರಿಗಳು ಬರ್ತವೆ, ಲಾಸ್ಟಲ್ಲಿ ITI ಬರುತ್ತೆ. ITI ಮಾಡ್ಕೊಂಡಿರೋನ್ಗೂ ಈ ಹ್ಯಾಸ್ ಈಸ್ ಓನ್ ವೇ ಹೌ ಟು ಫೈಂಡ್ ಔಟ್ ಈಸ್ ಕೆರಿಯರ್. ಅವನಿಗೆ ರೆಸ್ಯೂಮ್ ಅಂದರೆ ಏನು ಗೊತ್ತು, ಅವ್ನಿಗೆ ಎಲ್ಲಿ ಅಪ್ಲೈ ಮಾಡಬೇಕು ಅಂತ ಗೊತ್ತು. ಈಸಿ ವೇ ಟು ಫೈಂಡ್ ಇಟ್ ಹಿಸ್ ಕೆರಿಯರ್. ಬಟ್ ಇಲ್ಲಿ ನನಗೊಬ್ಬ ಮೂವಿ ಪ್ಯಾಷನೇಟ್ ಬಂದುಬಿಟ್ಟು ಅವನು NSD ಅಂತ ಒಂದು ಇನ್ಸ್ಟಿಟ್ಯೂಟಲ್ಲೇ ಹೋಗಿ ನಾನು ಅಲ್ಲಿ ಕಲ್ತ್ಕೊಂಡ್ರೆ ನನಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಅಂತ ದೊಡ್ಡ ಇನ್ಸ್ಟಿಟ್ಯೂಟಲ್ಲಿ, ಇವಾಗ ತೆಲುಗುನಲ್ಲಿ ಅನ್ನಪೂರ್ಣದಲ್ಲಾಗ್ಬೋದು, ಅನುಪಮ್ ಖೇರ್ ಅವ್ರದ್ದು ಇರ್ಬೋದು, ಇಲ್ಲೆಲ್ಲ ಓದ್ಕೊಂಡು ಅವ್ರು ಕ್ವಾಲಿಫೈಡ್ ಆಗಿ ಬರ್ತಾರೆ. ಕರೆಕ್ಟ್. ಬಂದ ತಕ್ಷಣ ಇಟ್ಸ್ ಅ ಕ್ವಶನ್ ಮಾರ್ಕ್. ಇವಾಗ ನಾನು ಎಲ್ಲೋಗ್ಲಿ, ನಾನು ಏನು ಮಾಡಲಿ? ಸೊ ನನಗೆ ಐ ವಾಂಟೆಡ್ ಟು ಕ್ರಿಯೇಟ್ ದಟ್ ಇಕೋಸಿಸ್ಟಮ್ ಫಾರ್ ಹೋಲ್ ಆಸ್ ಎ ಇಂಡಸ್ಟ್ರಿ. ಇದು ರೀಲ್ ಆನ್ ಒಂದು ಕಾನ್ಸೆಪ್ಟ್. ಸೊ ನೀವು ಹೇಳ್ದಂಗೆ, ಸೊ ಹೌ ವಿಲ್ ದ ರೀಲ್ ಆನ್ ವಿಲ್ ಹೆಲ್ಪ್ ಫಾರ್ ದಿಸ್ ಇದು ಅಂದಾಗ, ಸೊ ದೇರ್ ಆರ್ ಮಲ್ಟಿಪಲ್ ವೇಸ್ ಆಫ್ ಕಾಸ್ಟಿಂಗ್ ಇನ್ ಎ ರೀಲ್ ಆನ್. ಸೊ ಒನ್ ಥಿಂಗ್ ಏನಂದರೆ, ಎನಿ ಪ್ರೊಡಕ್ಷನ್ ಹೂ ಎವರ್ ವಿ ಆನ್ಬೋರ್ಡೆಡ್ ಟು ಅವರ್ ಪ್ಲಾಟ್ಫಾರ್ಮ್, ಸೊ ದೇ ವಿಲ್ ಒನ್ಸ್ ದೇ ಕಾನ್ಫಿಗರ್ ದೇ ಪ್ರಾಜೆಕ್ಟ್ ಆಗ್ಬೋದು, ರೋಲ್ ಆಗ್ಬೋದು ಅದರಲ್ಲಿ. ಸೊ ಆ ರೋಲ್ಗೆ ಒಂದು ನಾವು ಪ್ಯಾರಾಮೀಟರ್ಸ್ ಕೊಟ್ಟಿರ್ತೀವಿ. ಸೊ ವಾಟ್ ಈಸ್ ದ ರೋಲ್? ಹೀರೋನಾ, ಹೀರೋ ಫ್ರೆಂಡಾ, ಅದಕ್ಕೆ ಯಾವ ಗ್ರೇಡ್ ಹೀರೋ ಬೇಕು, ನನಗೆ ಫೇಮ್ ಹೀರೋನ್ ಬೇಕಾ, ಆಸ್ಪಿರೆಂಟ್ ಬೇಕಾ, ಹೊಸ ಫೇಸ್ ಆದರೆ ಸಾಕಾ ಇದಕ್ಕೆ, ಆ್ಯಂಡ್ ಅವರ ಬಾಡಿ ಆಟ್ರಿಬ್ಯೂಟ್ಸ್ ಆಗಿರ್ಬೋದು, ಅವರ ಮಾತಾಡೋ ಲ್ಯಾಂಗ್ವೇಜಸ್ ಆಗಿರ್ಬೋದು, ಅವರ ಸ್ಕಿಲ್ಸ್, ಎಸ್ಪೆಷಲಿ ಆ ಕ್ಯಾರೆಕ್ಟರ್ಗೆ ಬೇಕಾಗಿರೋ ಸ್ಕಿಲ್ಸ್ ಆಗಿರ್ಬೋದು, ಇದನ್ನೆಲ್ಲ ನಾವು ಫೀಡ್ ಮಾಡ್ತೀವಿ. And same parameters are available in the each and every profile.
ಪ್ರೊಫೈಲ್ ಅಂದ್ರೆ ಈಗ ನಾನೊಂದು ಪ್ರೊಫೈಲ್ ಮಾಡ್ಕೊಂಡಿರ್ತೀನಿ ಆಸ್ ಅ ಹೀರೋ. ಸೊ ಪ್ರತಿಯೊಂದು ಯೂಸರ್ ಪ್ರೊಫೈಲ್ ಅಲ್ಲೂ ಈ ಸೇಮ್ ಪ್ಯಾರಾಮೀಟರ್ಸ್ ಇರುತ್ತೆ. ಸೊ ಆಸ್ ಸೂನ್ ಆಸ್ ದ ಡೈರೆಕ್ಷನ್ ಟೀಮ್ ಆಗ್ಬೋದು, ಪ್ರೊಡಕ್ಷನ್ ಹೌಸ್ ಆಗ್ಬೋದು, ಒನ್ಸ್ ದೇ ಅಪ್ಲೋಡ್ ದ ರೋಲ್ಸ್, ಸಿಸ್ಟಮ್ ವಿಲ್ ಕ್ರಾಲ್ ಆಲ್ ಮೈ ಡೇಟಾಬೇಸ್ ಅಂಡ್ ದೆಲ್ ಡೂ ದ AI ಮ್ಯಾಚ್ ಮೇಕಿಂಗ್. ನೈಸ್. ಸೊ ಪ್ರೊಡಕ್ಷನ್ ಹೌಸ್ಗೆ, ಡೈರೆಕ್ಷನ್ ಟೀಮ್ಗೆ ಇಟ್ ವಿಲ್ ಗಿವ್ ದೇರ್ ಫಸ್ಟ್ ಸೆಟ್ ಆಫ್ ಪ್ರಾಸ್ಪೆಕ್ಟ್ಸ್. ಸೊ ಇಲ್ಲಿ ನಾವು ಅನ್ಕೊಂಡಂಗೆ, ಸೊ ದೀಸ್ ಗೈಸ್ ಆರ್ ನೆವರ್ ರೋಮ್ಡ್ ಅರೌಂಡ್. ಅಂದ್ರೆ ಸರ್ ಒಂದು ಎಕ್ಸಾಂಪಲ್ ಕೊಡಿ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ರೋಲ್ ಇದೆ, ಆ ರೋಲ್ ಯಾವ ತರ ಅಂದ್ರೆ ಇವಾಗ ಒಬ್ಬ ಜಮೀನ್ದಾರ್ ರೋಲ್ ಅಲ್ಲ, ನಾನು ಒಂದು ರೀಸೆಂಟ್ ಆಗಿ ರಿಯಲ್ ಇದನ್ನ Yes, ಹೇಳ್ಬಿಡ್ತೇನೆ. yes. ನಾವು ರಣಬಾಲಿಗೆ ರೀಸೆಂಟ್ ಆಗಿ ವಿ ಡಿಡ್ ಒನ್ ಸೆಕೆಂಡರಿ ಕ್ಯಾರೆಕ್ಟರ್ ರೋಲ್, ವಿಜಯ್ ದೇವರಕೊಂಡ ಅವ್ರ, ರಶ್ಮಿಕಾ ಅವ್ರದ್ದು. ಓಕೆ. ಸೊ ಅದರಲ್ಲಿ ವಾಟ್ ಐ ನೀಡ್ ಸ್ವಲ್ಪ ಬ್ಲ್ಯಾಕ್ ಆಗಿರ್ಬೇಕು, ಲೀನ್ ಆಗಿರ್ಬೇಕು, ಏಜ್ 25 ಒಳಗಡೆ ಇರಬೇಕು. ಓಕೆ. ಅದು ಹುಡುಗ ಆದ್ರೂ ಪರವಾಗಿಲ್ಲ, ಹುಡುಗಿ ಆದ್ರೂ ಪರವಾಗಿಲ್ಲ. ವಿ ನೀಡ್ ಎ ಕ್ರೌಡ್ ಆಫ್ ಅವರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಆ ಸಫರಿಂಗ್ ಕ್ರೌಡ್ ಇರುತ್ತೆ, ಅದನ್ನೆಲ್ಲ ತೋರಿಸ್ಲಿಕ್ಕೆ ಸೆಕೆಂಡರಿ ಟರ್ಚರಿ ಬೇಸ್ಡ್ ಆನ್ ದೇರ್ ಸ್ಕಿಲ್ ವಿಲ್ ಚೂಸ್ ಇನ್ ದಟ್. ಓಕೆ. ಓಕೆ. ಸೊ ಈ ತರ ಒಂದು ನಾನು ಇದನ್ನೇ ಫೀಡ್ ನಾನು ಕೊಟ್ಟಾದಾಗ ಇಟ್ ವಿಲ್ ಕ್ಯಾರಿ ಮೈ ವಾಟ್ ಇಸ್ ಮೈ ಸ್ಕಿನ್ ಟೋನ್ ಅಂತ ಹೇಳ್ಬಿಟ್ಟು, ವಾಟ್ ಇಸ್ ಮೈ ಬಾಡಿ ಟೈಪ್ ಅಂತ ಹೇಳ್ಬಿಟ್ಟು, ಮೈ ಏಜ್ ಅಂಡ್ ದ ಲ್ಯಾಂಗ್ವೇಜ್. ಕರೆಕ್ಟ್. ಸೊ ಈ 4 ಸ್ಕಿಲ್ನ ಇಟ್ ವಿಲ್ ಮ್ಯಾಚ್ ಅಂಡ್ ಇಟ್ ವಿಲ್ ಗಿವ್ ಮಿ ದ ಸೇಮ್ ಸ್ಕಿನ್ ಟೋನ್, ದ ಸೇಮ್ ಬಾಡಿ ಟೈಪ್, ದ ಸೇಮ್ ಲ್ಯಾಂಗ್ವೇಜಸ್. ಕರೆಕ್ಟ್. ನನ್ನ ಡೇಟಾಬೇಸ್ನ ಕ್ರಾಲ್ ಮಾಡಿ ಕೊಟ್ಬಿಡುತ್ತೆ. ದಟ್ ಈಸ್ ಒನ್ ಥಿಂಗ್. ಇನ್ ಕೇಸ್ ನನ್ನ ಡೇಟಾಬೇಸ್ ಅವ್ರಿಗೆ ಸರಿ ಹೋಗಿಲ್ಲ ಇದು ಅಂದ್ರೂ, ಸೊ ದೇ ಕ್ಯಾನ್ ಕಾಲ್ ಔಟ್ ಫಾರ್ ದ ಆಡಿಷನ್ಸ್. ಗುಡ್. ಈ ಆಡಿಷನ್ಸ್ ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ. ಆಡಿಷನ್ಸ್ ಅಂತ ನಾವು ಯಾವುದೇ ಸಿನಿಮಾಗೆ ಬಂದ್ರೂ ಇವತ್ತು 100% ಯೂಸ್ ಆಗ್ತಿಲ್ಲ. ಇವಾಗ ತೆಲುಗುನಲ್ಲಿ ಫಾರ್ ಎಕ್ಸಾಂಪಲ್ ಮೈತ್ರಿ ಅವರೇ ಸೇಮ್ ರಣಬಾಲಿಗೆನೆ ಅವ್ರು ಓನಾಗಿ ಒಂದು ಆಡಿಷನ್ ಬಿಟ್ರು ಅಂತ ಅನ್ಕೊಳ್ಳೋಣ. ಅವ್ರು ಏನ್ ಮಾಡ್ತಾರೆ, ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ಅಲ್ಲಿ ಒಂದು ಪೋಸ್ಟರ್ನ ಡಿಸೈನ್ ಮಾಡಿ ಬಿಟ್ಬಿಡ್ತಾರೆ. ಅದರಲ್ಲಿ ಲೈಕ್ ಏನಿರುತ್ತೆ, ವಿ ಆರ್ ಲುಕಿಂಗ್ ಫಾರ್ ಮೇಲ್ ಕ್ಯಾರೆಕ್ಟರ್ ಫ್ರಮ್ 18 to 25 ಅಷ್ಟೇ ಇರುತ್ತೆ. ಬಾಡಿ ಟೈಪ್ ಆಗಿರ್ಬೋದು, ಸ್ಕಿನ್ ಟೋನ್ ಆಗಿರ್ಬೋದು, ಇದಾಗ್ಬೋದು, ಅಷ್ಟು ಡೀಟೇಲ್ಸ್ ಮೆನ್ಷನ್ ಮಾಡೋಕೆ ಆ ಪೋಸ್ಟರ್ ಜಾಗನೂ ಇರಲ್ಲ. ಕ್ಲಮ್ಸಿ ಆಗಿಬಿಡುತ್ತೆ ಅಂತ ಅದನ್ನ ಹಂಗೆ ಬಿಟ್ಬಿಡ್ತಾರೆ. ಒಂದು ಕಾಂಟ್ಯಾಕ್ಟ್ ನಂಬರ್, ಒಂದು ಇಮೇಲ್ ಐಡಿ ಹಾಕ್ಬಿಟ್ಬಿಡ್ತಾರೆ. ಸೊ ಅದರಲ್ಲಿ ನನಗೆ ಥೌಸಂಡ್ಸ್ ಆಫ್ ರಿಪ್ಲೈ ಬರುತ್ತೆ. ಇನ್ನೊಂದು ಮೈನ್ ಏನು, ಅಥೆಂಟಿಸಿಟಿ ಇರಲ್ಲ. ಒಂದು ಮೈತ್ರಿ ಮೂವಿ ಮೇಕರ್ಸ್ ಒಂದು ಬಿಟ್ಟಿದ್ದಾರೆ ಅಂದರೆ ಅದನ್ನ ಕಾಪಿ ಮಾಡಿಕೊಂಡು ನಂಬರ್ ಚೇಂಜ್ ಮಾಡಿಕೊಂಡು ಒಂದು 10 ಫೇಕ್ ಆಡಿಷನ್ಸ್ ನಡೆಯುತ್ತೆ. ಸೊ ಹೌ ಡು ಯು ಫೈಂಡ್ ಯೂಸರ್ಗೆ ಯಾವುದು ಜೆನ್ಯೂನು ಯಾವುದು ಇದು ಅಂತ ಗೊತ್ತೇ ಆಗೋದಿಲ್ಲ. ಅಟ್ ದ ಎಂಡ್ ಆಫ್ ದ ಡೇ ಅವ್ನು ಯಾವುದು ಫೇಕ್ ಆಡಿಷನ್ಸ್ಗೆ ಹೋಗ್ತಾನೋ, ಅವನನ್ನು ಅನ್ಕೊಂತಾನೆ ಪ್ರೊಡಕ್ಷನ್ ಹೌಸ್ ಮೇಲೆ ಅವನಿಗೆ ಕಂಪ್ಲೀಟ್ ನಂಬಿಕೆ ಹೊರಟೋಗುತ್ತೆ. ಸೊ ಇದನ್ನೆಲ್ಲ ವಿ ಆರ್ ಸಾಲ್ವಿಂಗ್ ಪ್ಲೇಸ್ ಬೈ ಪ್ಲೇಸ್. ಇವಾಗ ನಾವು ವಿ ವೋಂಟ್ ಗಿವ್ ದ ನಂಬರ್ಸ್, ವಿ ಗಿವ್ ದ QRs, ಸೊ ದಟ್ ಅವ್ನ QR ಚೇಂಜ್ ಮಾಡೋಕ್ಕಾಗಲ್ಲ. ಕರೆಕ್ಟ್. ಸೊ ಆ QR ಅವನ್ನ ಸ್ಕ್ಯಾನ್ ಮಾಡಿದ್ರೆ, ಸೊ ಇಟ್ ವಿಲ್ ಲ್ಯಾಂಡ್ ಇನ್ ರೀಲಾನ್ ಅಪ್ಲಿಕೇಶನ್ ಪೇಜ್. ಸೊ ಬಿಫೋರ್ ಇನ್ನೊಂದು ನಮ್ಗೆ ಅಲ್ಲಿ ಪ್ರಾಬ್ಲಮ್ ಏನು ಅಂದರೆ, ನಂಬರ್ಸ್ ಕೊಟ್ಟಾಗ ಥೌಸಂಡ್ಸ್ ಆಫ್ ರಿಪ್ಲೈಸ್ ಬಂದ್ಬಿಡುತ್ತೆ. ಅದರಲ್ಲಿ ಯಾರು ಕರೆಕ್ಟಾಗಿ ಎಲ್ಲ ನಾವು ಏನದು ರೀಲ್ಸ್ ಬೇಡ ಅಥವಾ ಸೆಲ್ಫೀಸ್ ಬೇಡ ಅಂತ ಹೇಳಿರ್ತೀವಿ, ನಮ್ಗೆ ಕಳ್ಸೋದೆಲ್ಲ ರೀಲ್ಸು ಸೆಲ್ಫೀಸೇ ಕಳಿಸಿರ್ತಾರೆ. ಅದ್ರಲ್ಲಿ ನನ್ನ ಜಡ್ಜ್ಮೆಂಟ್ ಏನೂ ಮಾಡೋಕ್ಕಾಗಲ್ಲ. ಎಷ್ಟೋ ಜನ ಸುಮ್ಮನೆ ಅಣ್ಣ ನನಗೊಂದು ಚಾನ್ಸ್ ಕೊಡು, ಅಣ್ಣ ನನಗೆ ಇದು ಕೊಡು, ಅದೆಲ್ಲ ಬೇರೆ ಬೇರೆ ರಿಕ್ವೆಸ್ಟ್ ಎಲ್ಲ ಸ್ಪ್ಯಾಮ್ಗಳಿಗೆ ಆಗ್ತಿರ್ತವೆ ಅದಕ್ಕೆಲ್ಲ. ಸೊ ಇಲ್ಲಿ ಫಿಲ್ಟ್ರೇಷನ್ ಕಷ್ಟ ಆಗ್ತಿದೆ, ಆರ್ಗನೈಸಿಂಗ್ ವೇ ಕಷ್ಟ ಆಗ್ತದೆ. ಅದರಲ್ಲಿ ಸ್ಪ್ಯಾಮ್ ಯಾವುದು, ಇದು ವ್ಯಾಲಿಡೇಟೆಡ್ ಯಾವುದು ಅಂತ ಸಪ್ರೇಷನ್ ಮಾಡೋಕ್ಕೆ ಆಗ್ತಾ ಇಲ್ಲ, ಮಾಡಿದ್ರು ಟ್ರ್ಯಾಕ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಇದೆಲ್ಲ ಹೋಲ್ ಆರ್ಗನೈಸಿಂಗ್ ಇಶ್ಯೂ ಇದೆ ಇದನ್ನೆಲ್ಲ. ಸೊ ಅದಕ್ಕೆ ಏನು ಮಾಡ್ತಾ ಇದ್ದಾರೆ, ಲಾಸ್ಟ್ ಮಿನಿಟಲ್ಲಿ ಅವ್ರ ಸರ್ಕಲಲ್ಲಿ ಯಾರು ಇರ್ತಾರೋ ಸ್ವಲ್ಪ ಫಿಟ್ ಆದರೂ ಸಾಕು, ಅವ್ರನ್ನ ತಗೊಂಡು ಕುಂಡಿಸ್ತಾರೆ. ಸೊ ಅಲ್ಲಿ ಮೀನಿಂಗ್ಫುಲ್ ರೋಲು ಸಿಗ್ತಾ ಇಲ್ಲ, ಇವ್ರಿಗೆ ಆಪರ್ಚುನಿಟಿನೂ ಸಿಗ್ತಾ ಇಲ್ಲ. ಓಕೆ. ಸೊ ಬೇಸಿಕಲಿ ನೀವು ಹೇಳ್ದಂಗೆ ಏನಂದ್ರೆ, ಈಗ ಯಾರೋ ಒಬ್ರು NSD ಓದ್ಕೊಂಡ್ ಬಂದಿರ್ತಾರೆ ಅಂತ ಅನ್ಕೊಂಡಾಗ ಅವನಿಗೆ ಅವ್ರ ಅವಳಿಗೆ ಇನ್ನ ನನ್ನ ಸಿನಿಮಾಲಿ ಚಾನ್ಸ್ ಸಿಕ್ಕಿಲ್ಲ, ಸರಿ ನಾನು IT-ನೋ ಇಲ್ಲ ನಂದು ಏನೋ ಪ್ರೊಫೆಷನ್ಸ್ ಮಾಡ್ಕೊಂಡು ಮನೇಲಿದ್ರೂನು ಚಾನ್ಸ್ ಸಿಗೋ ಇದು ತುಂಬಾ ಇದೆ ಅಂತ. ಎಸ್, ಇವಾಗ ಫಾರ್ ಎಕ್ಸಾಂಪಲ್ ನಾನು ಅದೇ ಹೇಳಿದ್ನಲ್ಲ, ಇದೇ ಬಾಡಿ ಹುಡುಗ ಯಾವುದೋ ಅವ್ನು ಟ್ರೈ ಮಾಡಿದಾನೆ, ಬಿಟ್ಬಿಟ್ಟಿದ್ದಾನೆ. ಇಟ್ ಜಸ್ಟ್ ಹ್ಯಾಸ್ ಇಸ್ ಪ್ರೊಫೈಲ್ ಆನ್ ರೀಲಾನ್, ಈಸ್ ವರ್ಕಿಂಗ್ ಆನ್ ಹಿಮ್ಸೆಲ್ಫ್. ಓಕೆನಾ? ಸೊ ನಾನಿಲ್ಲಿ ಏನು ಮಾಡ್ತೀನಿ, ಒಂದು ಆಡಿಷನ್ ಕಾಲ್ನ ನಾನು ಕೊಟ್ಟಾದಾಗ ಅವ್ನು ಸ್ಕ್ಯಾನ್ ಮಾಡಿದಾಗ ಅವ್ನಿಗೆ ಓಕೆ ಇದೇನೋ ಒಂದು ಇದಿದೆ, ಒಂದ್ಸರಿ ಟ್ರೈ ಮಾಡಿ ನೋಡೋಣ ಅಂತ ಅವ್ನು ರೀಲಾನ್ನ ಸ್ಕ್ಯಾನ್ ಮಾಡಿದಾಗ ಅಲ್ಲಿ ನಾವು ವಿ ಹ್ಯಾವ್ ಅಪ್ಲೋಡೆಡ್ ಎ ಸ್ಕ್ರಿಪ್ಟ್. ನೀನ್ ನನಗೆ ಏನ್ ಅನೆಕ್ಟ್ ಮಾಡಿ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು. ಕರೆಕ್ಟ್. ಇವಾಗ ನನಗೆ ಸೆಲ್ಫಿಗಳು ಸ್ಪ್ಯಾಮ್ಗಳು ಏನಕ್ಕೆ ಬರ್ತಾ ಇದಾವೆ ಅಂದ್ರೆ, ನನಗೆ ಸೆಲ್ಫಿ ಇದು ರೀಲ್ಸ್ ಬೇಡ ಅಂತ ಹೇಳ್ತಾ ಇದ್ದೀನಿ ಹೊರತು ಏನ್ ಬೇಕು ಅಂತ ಹೇಳ್ತಾ ಇಲ್ಲ. ಕರೆಕ್ಟ್. ಸೊ ಇದರಲ್ಲಿ ನನಗೆ ಏನ್ ಬೇಕು ಅಂತ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಲಿಂಕ್ಡ್ಇನ್ ಅಲ್ಲಿ ಅದರ ಎಕ್ಸಾಂಪಲ್ ತಗೋತೀನಿ, ಜಾಬ್ ಡಿಸ್ಕ್ರಿಪ್ಷನ್ ಇದಿರುತ್ತೆ, ಕವರ್ ಪೇಜ್ ಅಂತ ಕೊಡ್ತಾರೆ. ಅದೇ ತರ ಸಿಮಿಲರ್ಲಿ ರೀನಾಲ್ ಅಲ್ಲಿ ಈ ತರ ಡಿಸ್ಕ್ರಿಪ್ಷನ್ ಇದೆ, ಇದಿದೆ ಇದ್ರೆ ಅಪ್ಲೈನು ಇದೇ ತರ ಮಾಡಿ ಅವಾಗಲೇ ಕನ್ಸಿಡರ್ ಆಗುತ್ತೆ ಅಂತ ಕೊಡ್ತೀವಿ. ಹೌದು. ಆಮೇಲೆ ಕವರ್ ಪೇಜ್ ಅಂತ ಅವ್ರು ಹೇಳಿದ್ರಲ್ಲ, ಎಷ್ಟೋ ಜನ ಕವರ್ ಪೇಜ್ ಅಪ್ಲೋಡ್ ಮಾಡಲ್ಲ, ಹೋಗೋರು ಈಸಿ ಅಪ್ಲೈ. ಇದರಲ್ಲಿ ಕವರ್ ಪೇಜ್ ನಾನು ಏನಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ, ನಾನು ಏನಕ್ಕೆ ಕನ್ಸಿಡರ್ ಆಗ್ಬೋದು ಈ ರೋಲ್ಗೆ ಅನ್ನೋದು, ಯು ಕ್ಯಾನ್ ರೈಟ್ ಇಟ್. ಆಮೇಲೆ ಇಫ್ ಡೈರೆಕ್ಟರ್ಸ್ ಡೋಂಟ್ ವಾಂಟ್ ಟು ಅಪ್ಲೋಡ್ ದ ಸ್ಕ್ರಿಪ್ಟ್, ದೇ ಕ್ಯಾನ್ ಆಲ್ಸೋ ಅಪ್ಲೋಡ್ ಸಿಮಿಲರ್ ಸೀನ್ ಫ್ರಮ್ ಎನಿ ಅದರ್ ಮೂವಿ ಟು ಎನಾಕ್ಟ್ ಇಟ್. ಓಕೆ, ನನ್ಗೆ ಇದರಲ್ಲಿ ಒಂದು
ಕ್ವಶನ್ ಇವಾಗ ಜ್ಞಾಪಕ ಆಯ್ತು. ಹ್ಮ್. ಇವಾಗ ಫಾರ್ ಎಕ್ಸಾಂಪಲ್ ನಾನೇ ಆಕ್ಟರ್ ಅನ್ಕೊಳ್ಳಿ, ನಾನು Yes. ಅಪ್ಲೈ ಮಾಡ್ತಾ ಇದ್ದೀನಿ, ಒಂದ್ Yes. ಯಾವ್ದೋ ಆಡಿಷನ್ ರೋಲ್ ಬಂತು, ಎಸ್ ಬಟ್ ನನಗೆ ಒಥೆಂಟಿಸಿಟಿ ಹೆಂಗ್ ಗೊತ್ತಾಗುತ್ತೆ, ನನ್ನ ಆಡಿಷನ್ಸ್ ಕೇಳ್ತಾರೋ ಒಥೆಂಟಿಕಾ ಇಲ್ವಾ ಅಂತ, ಅದು ಫೇಕ್ ಆಗಿರ್ಬೋದಲ್ಲ ಅಂತ ಒಂದು ಡೌಟ್ ಬರುತ್ತೆ. ಎಸ್ ಅದನ್ನ ಹೆಂಗ್ ವೆರಿಫೈ ಮಾಡೋದು? ಸೊ ಅದೇ ನಾವು ಯಾವುದೇ ಒಂದು ರೀಲಾನಲ್ಲಿ ಏನೇ ಒಂದು ಆಡಿಷನ್ ನಡಿಬೇಕಂದ್ರು, ಯಾವುದೇ ಒಂದು ಪ್ರಾಜೆಕ್ಟ್ ಇದಾಗಬೇಕಂದ್ರು, ದಟ್ ಪ್ರೊಡಕ್ಷನ್ ಹೌಸ್ ಶುಡ್ ಬಿ ಲಾಗ್ಡ್ ಇನ್, ದಟ್ ಪ್ರೊಡಕ್ಷನ್ ಹ್ಯಾಸ್ ಟು ಬಿ ರಿಜಿಸ್ಟರ್ಡ್ ಇನ್ ದ ಆಸ್ ಎ ಕಂಪನಿ ಇನ್ ದ ರೀಲಾನ್. ಓಕೆ. ಓಕೆ. ಸೊ ನಾನು ಹೇಳ್ದಂಗೆ ಅವಾಗಲೇ ಹೇಳ್ದಂಗೆ ನಾನು QR ಕೊಡ್ತೀನಿ, ಯಾವುದೇ ನಂಬರ್ನ ಕೊಡಲ್ಲ. ಸೊ ವೆನ್ ಐ ಗಿವ್ ದ QR, ದಟ್ ಈಸ್ ಡೈರೆಕ್ಟ್ಲಿ ಎಂಟೆಂಡೆಡ್ ಟು ದಟ್ ಪ್ರೊಡಕ್ಷನ್ ಹೌಸ್ ಲಾಗಿನ್. ಸೊ ಇವಾಗ ನಾನು ಮೈತ್ರಿ ಒಂದು ಅಕೌಂಟ್ ಇತ್ತು ಅಂದ್ರೆ, ಮೈತ್ರಿ ಅವ್ರು ಮಾಡೋ ಇದಕ್ಕೆಲ್ಲ ಮೈತ್ರಿಗೆ ಸಪ್ರೇಟ್ ಒಂದೊಂದು ಆಡಿಷನ್ಗೆ ಒಂದೊಂದು QR ಜನರೇಟ್ ಮಾಡ್ತೀನಿ. ದಟ್ ಈಸ್ ಎಕ್ಸ್ಕ್ಲೂಸಿವ್ QR. ಆ QR ರಿಪೀಟ್ ಮಾಡೋಕ್ಕಾಗಲ್ಲ. ಅವ್ನು ಬೇರೆ ಒಂದು ಕಾಪಿ ಮಾಡ್ಕೊಂಡು ಹೋದ್ರು ಬರೋ ಎಂಟ್ರೀಸ್ ಎಲ್ಲ ನನಗೆ ಬರುತ್ತೆ. ಓಕೆ. ಓಕೆ. ಸೊ ಅಲ್ಲಿ ವಿ ಹ್ಯಾವ್ ಡೂಯಿಂಗ್ ಒನ್ ದಟ್ ವೇ. ಇನ್ನೊಂದು ಏನಂದ್ರೆ ವಿ ಆರ್ ಗಿವಿಂಗ್ ಅವೇ ವೆಬ್ಸೈಟ್ಸ್ ಫಾರ್ ದ ಪ್ರೊಡಕ್ಷನ್ ಹೌಸಸ್. ಸೊ ಪ್ರೊಡಕ್ಷನ್ ಹೌಸ್ಗೆ we are giving away websites where it has so many other things to do, like for example they can also use it their own private OTT ಅಂತ ಅನ್ಕೋಬಹುದು. ಆಲ್ ದೇರ್ ಅಪ್ಕಮಿಂಗ್ ಫಿಲ್ಮ್ಸ್ ಏನಿದೆ, ಆ ಇನ್ಫಾರ್ಮೇಶನ್ಸ್ ಏನಿದೆ ಅದನ್ನ ಮಾಡ್ಕೋಬಹುದು, ಸ್ಟೋರೀಸ್ ಸಬ್ಮಿಟ್ ಮಾಡ್ಕೋಬಹುದು. ಇವಾಗ ಎಲ್ಲೂ ಹೋಗಿ ಯಾರನ್ನ ಕೇಳೋಕ್ ಗೊತ್ತಾಗ್ತಿಲ್ಲ. ಸೊ ಇಲ್ಲಿ ತೆಲುಗುನಲ್ಲಿ ಈಚ್ ಅಂಡ್ ಎವರಿ ಪ್ರೊಡಕ್ಷನ್ ಹೌಸ್ ಕಂಟೆಂಟ್ ಟೀಮ್ ಅಂತ ಅಂದಿರುತ್ತೆ. ಸೊ ಈ ಮೂಲಕ ದೇ ಕ್ಯಾನ್ ಸಬ್ಮಿಟ್ ಎ ಸ್ಟೋರಿ ಅಂಡ್ ಡೈರೆಕ್ಟ್ಲಿ ಗೋ ಟು ದ ಕಂಟೆಂಟ್ ಟೀಮ್, ದ ರೈಟ್ ಟೀಮ್ ಹೂ ಜಡ್ಜ್ ಇದು ಅಂತ ಎಲ್ಲ ಆ ಥರ ಮಾಡ್ಕೋಬಹುದು. ಅಲ್ಲೇನೆ ನಾವು ಆಡಿಷನ್ಸು ಇದನ್ನು ಮಾಡ್ತೀವಿ. ಸೊ ಅವ್ರು ಬಂದು ವೆಬ್ಸೈಟಲ್ಲಿ ಹಾಕೊಂಡ್ರೆ ಅವ್ರಿಗೆ ಇನ್ನೂ ನಂಬಿಕೆ ಬೆಳೆಯುತ್ತೆ, ನೀವು ಹೇಳ್ದಂಗೆ. ಕರೆಕ್ಟ್. ಸೊ ಆ ಒಂದು ಯೂಸರ್ಗೆ ಅದನ್ನ ನಂಬಿಕೆ ಬೆಳೆಯುತ್ತೆ. ಸೊ ಇದಕ್ಕೆ ಅದು ವೆಬ್ಸೈಟಲ್ಲೇ ಅನೌನ್ಸ್ ಮಾಡ್ತಾ ಇದೀವಿ, ಅಂಡ್ ದಟ್ ವಿಲ್ ಆಲ್ಸೋ ಡೈರೆಕ್ಟ್ಲಿ ಲ್ಯಾಂಡ್ ಇನ್ ರೀಲಾನ್ ಅಕೌಂಟ್. ಬಟ್ ಈ ಸ್ಟೋರಿ ಸಬ್ಮಿಟ್ ಮಾಡೋದಂತ ಕೇಳ್ತೀನಿ ಬ್ರೋ. ಈ ಸ್ಟೋರಿ ಸಬ್ಮಿಟ್ ಮಾಡಿದ್ರೆ ಜಸ್ಟ್ ಒಂದು 2 ಲೈನರ್ ಸಬ್ಮಿಟ್ ಮಾಡೋದಿರುತ್ತೆ. ಸಿನಾಪ್ಸಿಸ್. ಓಕೆ. ಸ್ಟಾರ್ಟಿಂಗ್ ಸಿನಾಪ್ಸಿಸ್ ಆಗ್ಬೋದು, ಪಿಚ್ ಡೆಕ್ ಆಗ್ಬೋದು, ದೇ ವಿಲ್ ಸಬ್ಮಿಟ್ ದಟ್. ಯೂಶಲಿ ಅದು ನಡೆಯೋ ಪ್ರೋಸೆಸ್ಸೇನೆ ಅದು. ಬಟ್ ಏನಂದ್ರೆ ಇವಾಗ ನಾನು ಸ್ಪಿರಿಟ್ ಮೀಡಿಯಾಗೆ ರಾಣ ಅವ್ರಿಗೊಂದು ಕತೆ ಕೊಡಬೇಕು ಅಂದ್ರೆ ನನ್ನ ಟೀಮ್ ಪರಿಚಯ ಇಲ್ಲ, ನನಗೆ ಯಾರಿಗೋಗಿ ಹೋಗಿ ಕೊಡಬೇಕು, ಅವ್ರ ಆಫೀಸಲ್ಲಿ ಹೋದ್ರೆ ಅವ್ರು ಯಾರು ಬಿಡ್ತಾ ಇಲ್ಲ ನನ್ನ, ನಾನು ಹೆಂಗೆ ಕನೆಕ್ಟ್ ಆಗಬೇಕು, ಅದು ತುಂಬಾನೇ ಪ್ರಾಬ್ಲಮ್ ಇದೆ. ಸೊ ನಾನು ಎಲ್ಲೇ ಅವ್ರಿಗೊಂದು ವೆಬ್ಸೈಟ್ ಮಾಡಿಬಿಟ್ಟು ಆ ವೆಬ್ಸೈಟಲ್ಲಿ ನೀವು ಇಲ್ಲಿ ಅಪ್ಲೋಡ್ ಮಾಡಿ, ಇಟ್ ಡೈರೆಕ್ಟ್ಲಿ ಗೋ ಟು ದ ಮೈ ಕಂಟೆಂಟ್ ಟೀಮ್ ವಿಲ್ ರಿವ್ಯೂ ಆ್ಯಂಡ್ ವಿಲ್ ಗೆಟ್ ಬ್ಯಾಕ್ ಟು ಯು ಅಂದಾಗ ದೇ ಹ್ಯಾವ್ ಒಂದು ಅಥೆಂಟಿಕ್. ಅವನ್ನೆಲ್ಲೂ ಓಡಾಡಬೇಕಾಗಿಲ್ಲ. ಒಂದು ಫೈಲ್ ಆಯ್ತಾ ಇನ್ನೊಂದು ಕಳಿಸ್ತಾನೆ, ಅವ್ನು ಕಳಿಸ್ಬಿಟ್ಟು ಅವ್ರಿಗೆ ಇದಾಯ್ತು. ಸೊ ಮಾರ್ತಾಂಡ್ನ ನಾನು ETV ವಿನಿಗೆ ಕರ್ಕೊಂಡೋದಾಗ ದಟ್ಸ್ ಹೌ ಇಟ್ಸ್ ಹ್ಯಾಪೆಂಡ್. ಇನಿಷಿಯಲಿ ದಟ್ ವಾಸ್ ನಾಟ್ ಲಿಟಲ್ ಹಾರ್ಟ್ಸ್, ಅದು ಬೇರೆ ಕತೆ ಇತ್ತು. ಅಲ್ಲೋದ್ಮೇಲೆ ಅವ್ರಿಗೆ ಕತೆ ಇಷ್ಟ ಆಗಲಿಲ್ಲ, ಬಟ್ ರೈಟರ್ ಇಷ್ಟ ಆದ್ರು. ನೀನು ಇದು ಈ ಜಾನ್ರಲ್ಲಿ ನಾನು ಯೂತ್ಫುಲ್ ಆಗಿ ಒಂದು ಹುಡುಕ್ತಾ ಇದ್ದೇನೆ, ನಿನ್ನ ಹತ್ರ ಏನಾದೈತೆ ಈ ಡೆವಲಪ್ ಲಿಟಲ್ ಹಾರ್ಟ್. ಅಲ್ಲ, ಈಗ ಯಾವ್ಯಾವ ಪ್ರೊಡಕ್ಷನ್ ಹೌಸ್ ನಿಮ್ ಜೊತೆ ಸೈನ್ ಅಪ್ ಆಗಿದೆ? ಸರ್ ಲೈಕ್ ಆಲ್ ಟಾಪ್ ಪ್ರೊಡಕ್ಷನ್ಸ್ ಹೇಳ್ಬೋದು, UV ಕ್ರಿಯೇಷನ್ಸ್ ಆಗಿರ್ಬೋದು, ವೈಜಯಂತಿ ಮೂವೀಸ್ ಆಗಿರ್ಬೋದು, ಮೈತ್ರಿ ಅವರು, ದಿಲ್ ರಾಜು ಅವರ ಎಂಟೈರ್ ಟೆಕ್, ವಿ ಆರ್ ಟೆಕ್ ಪಾರ್ಟ್ ಆಫ್ ಫಾರ್ ಆಲ್ ವಾಟ್ ಥಿಂಗ್ಸ್ ಈ ಡೂ. ಅವರು ಆಕ್ಚುಲಿ ಸಿ ಈಚ್ ಅಂಡ್ ಎವ್ರಿ ಪ್ರೊಡಕ್ಷನ್ ಹೌಸಸ್ ಇನ್ ತೆಲುಗು, ದೇ ಆರ್ ನಾಟ್ ಓನ್ಲಿ ಪ್ರೊಡ್ಯೂಸಿಂಗ್ ಮೂವೀಸ್, ದೇ ಆರ್ ಆಲ್, ನಾನು ಹೇಳಿದ್ನಲ್ಲ ಒಂದು ವಿಷನ್ ಇದೆ ಅವ್ರಿಗೆ ಇಂಡಸ್ಟ್ರಿ ಮೇಲೆ ಇದನ್ನ. ಸೊ ದಿಲ್ ರಾಜು ಸರ್ ಈಸ್ ಡೂಯಿಂಗ್ ಸಮಥಿಂಗ್ ಕಾಲ್ಡ್ ಆಸ್ ಲಾರ್ವಿನ್ AI ಸ್ಟುಡಿಯೋ ಅಂತ ಹೇಳಿ ಅವರು ಸ್ಟಾರ್ಟ್ ಮಾಡಿದ್ರು. ಯು ವಾಂಟ್ ಟು ಬಿಲ್ಡ್ ಹಿಸ್ ಓನ್ AI ಸ್ಟುಡಿಯೋ ಫಾರ್ ದ ಮೂವಿ ಮೇಕಿಂಗ್, ವಿಚ್ ಶುಡ್ ಬಿ ರೀಜನಲಿ ಹೆಲ್ಪ್ಫುಲ್ ಆಗಬೇಕು. ಇವಾಗ AI ಅಂದಿದ ತಕ್ಷಣ ಇದಂದ ತಕ್ಷಣ ಎಲ್ಲ ಮುಂಬೈಲಿ ಇರುತ್ತೆ, ಅದು ಫುಲ್ ಕಾಸ್ಟ್ಲಿ ಆಗಿರುತ್ತೆ, ನಮ್ಮೂರಿಗೆಲ್ಲ ಒಂದು ದೊಡ್ಡ ಬೆಟ್ಟ ತರ ಕಾಣಿಸುತ್ತೆ. ಸೊ ಅದನ್ನ ಸಿಂಪ್ಲಿಫೈ ಮಾಡಬೇಕು ಅಂದ್ರೆ ನಾನು ಲೋಕಲ್ ಅಲ್ಲಿ ಇಡಬೇಕು, ನಾನು ಅದನ್ನ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇಡಬೇಕು, ಅದಕ್ಕೆ ನಾಲೆಡ್ಜು ಮಾಡಬೇಕು. ಅವರೇ ಅದನ್ನ ಇನ್ಸ್ಟಿಟ್ಯೂಟು ಮಾಡ್ತಾರೆ, ಅವರೇ ಅದನ್ನ ಪ್ರೊಡ್ಯೂಸು ಮಾಡ್ತಾರೆ. ಸೊ ಆ ಥರ. ಸೊ ಅದಕ್ಕೆ ನಾವು ಬ್ಯಾಕ್ ಎಂಡ್ ಸಪೋರ್ಟ್ ಮಾಡ್ತಾ ಇದೀವಿ. ದಿಲ್ ರಾಜು ಡ್ರೀಮ್ಸ್ ಅಂತ ಮಾಡಿದ್ರು, ಸೇಮ್ ಇದೇ ಕತೆಗಳು ಸೋರಿಸ್ತಾರೆ. ಸೇಮ್ ಅವರು ಕೂಡ ಹೆಂಗೆ ಪ್ರಭಾಸ್ ಅವರು ಯೋಚನೆ ಮಾಡಿದ್ರು, ಇಲ್ಲ ಹೊಸಬ್ರಿಗೆ. ದಿಲ್ ರಾಜು ವಾಸ್ ದ ಬ್ರ್ಯಾಂಡ್ ಫಾರ್ ನ್ಯೂ ಕಮರ್ಸ್ ಅಂಟಿಲ್ ಸರ್ಟೆನ್ ಪೀರಿಯಡ್. ಆಮೇಲೆ ಪ್ರೊಡಕ್ಷನ್ ಹೌಸ್ ದೊಡ್ಡದಾದ್ಮೇಲೆ ಯಾವಾಗ ಅವ್ರು ಪರ್ಸನಲಿ ನೋಡ್ಕೊಳಕ್ಕಾಗದೆ ಅವರ ಟೀಮ್ ನೋಡ್ಕೊಳಕ್ ಸ್ಟಾರ್ಟ್ ಆಯ್ತು, ಅವಾಗ ಬೇರೆ ತರ ಕಮರ್ಷಿಯಲ್ ಮೂವೀಸ್ ಬರೋಕ್ ಸ್ಟಾರ್ಟ್ ಆಯ್ತು. ಬಟ್ ಹಿ ವಾಂಟೆಡ್ ಟು ನಾಟ್ ಲೂಸ್ ದಟ್ ಚಾರ್ಮ್. ನ್ಯೂ ಕಮರ್ಸ್ಗೆ ನಾನು ಸಪೋರ್ಟ್ ಮಾಡೋ ತರ ಅಂತ ನ್ಯೂ ಕಮರ್ಸ್ ನ ಕರ್ಕೊಂಡ್ಬಂದು ಅವ್ರ ಕೈಯಲ್ಲಿ ಅಷ್ಟು ಕಾಸು ಎತ್ತಿದ್ದಕ್ಕೆ ದಿಲ್ ರಾಜು ಅಂತ ಗೊತ್ತಿಲ್ದಿರೋ, ಫಾರ್ ಎಕ್ಸಾಂಪಲ್ ನನಗೆ ಗೊತ್ತಿದೆ, ಮರ್ತೋಗಿದ್ದೀನಿ ಯಾವ್ಯಾವ್ದು ಈ ತರ ಮಾಡಿದ್ದಾರೆ. ಐ ಆಮ್ ಜಸ್ಟ್ ಕ್ಯೂರಿಯಸ್ ಟು ನೋ. ಆರ್ಯ ವಾಸ್ ದ ಸೂಪರ್ ಫಸ್ಟ್. ಬೊಮ್ಮರಿಲ್ಲು, ಓಕೆ, ಭಾಸ್ಕರ್ ಬೊಮ್ಮರಿಲ್ಲು ಭಾಸ್ಕರ್ ಇಸ್ ದ ಫಸ್ಟ್ ಡೈರೆಕ್ಟರ್. ಸೊ ಈ ತರ ಹೇಳ್ಕೊಂಡ್ರೆ ತುಂಬಾನೇ ಇದೆ. ಪರುಗು ಇಸ್ ಆಲ್ಸೋ ಸೆಕೆಂಡ್ ಮೂವಿ ಆಫ್ ದ ಭಾಸ್ಕರ್. ಸೊ ಯೂಶಲಿ ಅವ್ರು ಹೆಂಗ್ ಕೆಲಸ ಮಾಡ್ತಾರೆ ಅಂದ್ರೆ, ಫಸ್ಟ್ ಕಂಪ್ಲೀಟ್ ಫ್ರೀಡಮ್ ಕೊಟ್ಬಿಡ್ತಾರೆ, ಕಂಪ್ಲೀಟ್ ಕ್ರಿಯೇಟಿವ್ ಫ್ರೀಡಮ್ ಕೊಟ್ಬಿಟ್ಟು ನೀನ್ ಏನ್ ಮಾಡ್ಬೇಕು ಮಾಡು, ಸರಿನಾ, ಇದ್ರಲ್ಲಿ ಇಷ್ಟು ವರ್ಕೌಟ್ ಆಗ್ಲಿಲ್ವಾ, ಲಾಸ್ ಆಯ್ತಾ, ನೆಕ್ಸ್ಟ್ ಟೈಮ್ ನಾನು ಫ್ರೀ ಆಗಿ ಮಾಡ್ಕೊಡು, ಅದನ್ನ ನಾನು ಏನ್ ಕೊಡ್ತೀನಿ, ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ನಾ ಅದನ್ನ ಇದು ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸೊ ಈ ಆಲ್ವೇಸ್ ಸೈನ್ 2 ಫಿಲ್ಮ್ಸ್. ಹಿಟ್ಟಾದ್ರೆ ಒಂದು ಬೆನಿಫಿಟ್, ಇವಾಗ ಹಿಟ್ ಆಯ್ತಾ ಇನ್ನ ಜೊತೆಲಿ ಮಾಡೋಣ, ಇನ್ನ ದೊಡ್ಡದಾಗಿ ಮಾಡೋಣ. ಫಾರ್ ಎಕ್ಸಾಂಪಲ್ ಇದು ನಮ್ಮ ಸೀತಮ್ಮ ವಾಕಿಟ್ಲ ಸಿರಿಮಲ್ಲ ಚೆಟ್ಟು, ಆ ಸಿನಿಮಾ ಬಗ್ಗೆ ಒಂದೇ ಹೇಳ್ಬೇಕು. ನಾನು PUC ಓದ್ತಿರ್ಬೇಕಾದ್ರೆ ಮಂಗಳೂರಲ್ಲಿ ನಮಗೆ
ಸಿನಿಮಾ ನೋಡೋ ಅವಕಾಶನೇ ಇರಲಿಲ್ಲ. ನಮ್ಮ ಡ್ಯಾಡಿ ಬಂದಿದ್ರು ಮಂಗಳೂರಿಗೆ. ನಮ್ಮ ಡ್ಯಾಡಿ ಜೊತೆ ನೋಡೋದಂತ ಒಂದೇ ಏಕೈಕ ತೆಲುಗು ಸಿನಿಮಾ ಸೀತಮ್ಮ ವಾಕಿಟ್ಲು ಸಿರಿಮಲ್ಲಿ ಚೆಟ್ಟು. ಅವಾಗೇನು ಅರ್ಥ ಆಗಿರ್ಲಿಲ್ಲ, ಬಟ್ ದ ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಮತ್ತೆ ಇವಾಗ ನೋಡಿದಾಗ ನಂಗೆ ಎಷ್ಟು ಬ್ಯೂಟಿಫುಲ್ ಮೂವಿ ಅಂತ ಅನಿಸ್ತದೆ. ಅದಕ್ಕೆ ಸರ್ಟೈನ್ ಮೆಚುರಿಟಿ ಬೇಕು ಸರ್, ಸರ್ಟೈನ್ ಏಜ್ ಬೇಕು ಆ ಸಿನಿಮಾ ಕರೆಕ್ಟ್ ನೋಡಕ್ಕೆ. ಕರೆಕ್ಟ್ ಇಲ್ಲ ಕರೆಕ್ಟ್. ಅವಾಗಲೂ ಸೂಪರ್ ಹಿಟ್ ಸಿನಿಮಾ ಅದು. ಅಲ್ಲ ನಿಂಗೆ ಆ ಎಮೋಷನ್ಸ್ ಅವಾಗ ಅರ್ಥ ಆಗಲ್ಲ ಸರ್. ಅದೊಂದು ಸೀನ್ ಇರುತ್ತೆ, ಎಂದಕರ ಪುಲ್ಕೊಂಡಿನ್ ತನ್ನ ಅಂತ ಹೇಳ್ಬಿಟ್ಟು, ಅದು ಎಷ್ಟು ಡೀಪ್ ಮೀನಿಂಗ್ ಇರುತ್ತೆ ಅಂದ್ರೆ ಅದ್ ನಮ್ಗೆ ಸುಮ್ನೆ ಗೊತ್ತಾಗ, ಅದು ಇದಾಗಲ್ಲ ನಮ್ಗೆ. ನಾವು ಆ ಸಿಚುಯೇಷನ್ಸ್ ಎಲ್ಲ ಬರ್ತೀವಲ್ವಾ, ಅವಾಗ ಆಟೋಮೆಟಿಕ್ ಆಗಿ ನಮ್ಗೆ ಆ ಸೀನ್ ನಿಜ ನಿಜ ನಿಜ. ಮತ್ತೆ ಬಡತನದಿಂದ ಇವ್ರು ಬರ್ತಾರೆ, ಸಮಂತ ರಿಚ್ ಇರ್ತಾರೆ, ಅವ್ರಿಗೆ ಅವ್ರನ್ನ ಡಿಸ್ರೆಸ್ಪೆಕ್ಟ್ ಮಾಡೋದು ಅದೆಲ್ಲ ಎಲ್ಲಾರ ಜೀವನದಲ್ಲಿ ಆಗುತ್ತೆ. ತುಂಬಾ ಸಲ ಆಮೇಲೆ ತೋರಿಸಿದ್ದಾರೆ. ಸುಮಾರು ದಿನ ಆದ್ಮೇಲೆ ಇಫ್ ಐ ಆಮ್ ನಾಟ್ ರಾಂಗ್ ಇಬ್ರು ಸ್ಟಾರ್ ಸೇರಿಸಿ ಸಿನಿಮಾ ಮಾಡಿದ್ರು. ಯಾಕಂದ್ರೆ ತೆಲುಗು ಇಂಡಸ್ಟ್ರಿ he was also not a big director. ಹೌದು, He was not at all a big director. Second film, that is. ಫಸ್ಟ್ First one is like ಕೊತ್ತ ಬಂಗಾರ ಲೋಕ. ಕೊತ್ತ ಬಂಗಾರ ನಿಜಾನ. ಆಲ್ರೌಂಡರ್ಸ್, ನಿಮ್ದೊಂದು ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇದ್ದು ಎಕ್ಸ್ಪಾಂಡ್ ಮಾಡಬೇಕು ಅನ್ಕೋತಾ ಇದ್ರೆ ನಿಧಿ ವೃದ್ಧಿ ಈಸ್ ಹಿಯರ್ ಫಾರ್ ಯು. ಸೊ ಅಪ್ ಟು 2 crore ಲೋನ್ಸ್ ಕೊಡಿಸ್ತಾರೆ ಎಕ್ಸಿಸ್ಟಿಂಗ್ ಬಿಸ್ನೆಸ್ಗೆ. 100+ ಬ್ಯಾಂಕ್ಸ್ ಇದೆ, ಟೈಪ್ಸ್ ಇದೆ, ಹಾಗೆ 20+ ಪ್ರಾಡಕ್ಟ್ಸ್ ಇದೆ ಇವ್ರ ಹತ್ರ. ಸೊ ಈ ಸರ್ವಿಸ್ಗೆ ಅವ್ರು ಯಾವುದೇ ತರ ಚಾರ್ಜಸ್ ಕೂಡ ಮಾಡಲ್ಲ. ಹಾಗೆ ಆಲ್ರೌಂಡರ್ಸ್ ಕಡೆಯಿಂದ ನೀವು ಹೋದ್ರೆ ನಿಮ್ಗೆ ತುಂಬಾ ಬೆನಿಫಿಟ್ಸ್ ಇದೆ. ಏನೇನ್ ಬೆನಿಫಿಟ್ಸ್ ಅಂತ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಟ್ಯಾಗ್ ಮಾಡಿರ್ತೀವಿ, ಚೆಕ್ಔಟ್ ಮಾಡಿ. ಸೊ ಏನು ಇನ್ನೊಂದು ಹೇಳಿದ್ರಲ್ಲ ಇವರು, ಒಂದು ಸಿನಿಮಾ 2 ಸಿನಿಮಾ ಸೈನ್ ಮಾಡ್ತಾರೆ, ಹಿಟ್ ಆದ್ರೆ ಇದು, ಫ್ಲಾಪ್ ಆದ್ರೆ ಫ್ರೀ ಆಗಿ ಮಾಡೋಣ ಅಂತ. ನಮ್ಮಲ್ಲಿ ಅದೇ ಏನಕ್ಕೆ ಪ್ರೊಡಕ್ಷನ್ ಹೌಸ್ ಬೇಕು ಅಂದ್ರೆ, ಪ್ರೊಡಕ್ಷನ್ ಹೌಸ್ಗೆ ಅದು ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಈಗ ಯಾವುದೋ ಒಂದು ಸಿನಿಮಾ ಫ್ಲಾಪ್ ಆಯ್ತು ಅಂದ್ರೆ ಪರ ಎಲ್ಲ ನೆಕ್ಸ್ಟ್ ಅಲ್ಲಿ ಎತ್ತೋಣ ಅಂತ ಇದಿರುತ್ತೆ. ಸಿಂಗಲ್ ಪ್ರೊಡ್ಯೂಸರ್ ಬರ್ತಾರೆ, ಓಕೆ ನಾನು ಎಲ್ಲೋ ಕಾಸು ತಗೊಂಡ್ಬಂದಿದೆ, ನನಗೆ 1 ಕೋಟಿ 2 ಕೋಟಿ ಬಂದ್ಬಿಟ್ಟಿದೆ, ಹಾಕೋಣ ಅಂದಾಗ ಆ ಫಿಲ್ಮ್ ಫ್ಲಾಪ್ ಆಯ್ತು ಅಂದ್ರೆ ಈಸ್ ಔಟ್. ನಿಜ. ನೆಕ್ಸ್ಟ್ ಅವ್ರು ಮತ್ತೆ ಈ ಕಡೆ ತಿರುಗಿ ನೋಡಲ್ಲ. ಸೊ ನಮ್ಮ ಇಂಡಸ್ಟ್ರಿ ಓವರ್ ದ ಪೀರಿಯಡ್ಸ್ ಏನಾಯ್ತು ಅಂತ ಅಂದ್ರೆ, ನೀವು ನೋಡ್ಕೊಂಡ್ ಬಂದ್ರೆ ಎಲ್ಲಾ ಕಾಸ್ನ ಬ್ಲ್ಯಾಕ್ ಟು ವೈಟ್ ಮಾಡ್ಕೊಳ್ಳೋ ಒಂದು ಏಜೆನ್ಸಿ ಆಗೋಯ್ತು ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಸೊ ಹಿಂಗ್ ಬಂದ್ರು ಕಾಸ್ ತಗೊಂಡ್ಬರ್ತಿದ್ರು, ಹೆವಿ ಸಿನಿಮಾಗಳು ಬರ್ತಿತ್ತು. ಇಫ್ ಯು ಸಿ ಒಂದೊಂದ್ಸರಿ 15-20 ಸಿನಿಮಾ ಪರ್ ವೀಕ್ ರಿಲೀಸ್ ಆಗ್ತಿತ್ತು. ಬರ್ತಿದ್ರು, ಕಾಸು ಹಾಕ್ತಿದ್ರು, ಫ್ಲಾಪ್ ಆಗ್ತಿತ್ತು, ಹೋಗ್ತಿದ್ರು ಅಷ್ಟೇ. ಸೊ ಯಾವಾಗ ಆ ಒಂದು ಇದು ಸ್ಟಾಪ್ ಆಯ್ತು, ಇವಾಗ ಸಿನಿಮಾ ಬರ್ತಿರೋದೇ ಸ್ಟಾಪ್ ಆಯ್ತು. ಇವಾಗ ಇಫ್ ಯು ರಿಮೆಂಬರ್, ಐ ಡೋಂಟ್ ಥಿಂಕ್ ಸೊ ಆ ತರ ಒಂದು 15 ಸಿನಿಮಾ ಒಂದೇ ವಾರಕ್ಕೆ ಆ ಇರ ಇಲ್ಲ. ಇವಾಗ ಯಾವ ಸಿನಿಮಾ ಬರ್ತೀವಿ ಅಂತಾನು ಗೊತ್ತಾಗ್ತಿಲ್ಲ. 15 ವಾರ 1 ತಿಂಗಳಿಗೇನೆ ಬರೋದು ಯಾಕೋ ಇದಾಗಿದೆ. ಅಲ್ಲ ಅಂದ್ರೆ ನೀವು ನೋಡಿದ್ರೆ ಆ ಒಂದು ಹೊಡೆತ ಇವಾಗ ಹೆಂಗೆ ಅದು ಬರ್ತಿದೆ ಅಂತ ಅಂದ್ರೆ, ಅವಾಗ ಸುಮ್ನೆ ಇದನ್ನ ಇಂಡಸ್ಟ್ರಿ ತರ ನೋಡ್ಲಿಲ್ಲ, ಒಂದು ಬ್ಲ್ಯಾಕ್ ಟು ವೈಟ್ ಮೇಕಿಂಗ್ ಮಷಿನ್ ತರ ನೋಡ್ಕೊಂಡ್ರು. ಅದಕ್ಕೆ ಎಲ್ಲಾರು ಓಡಿಸ್ಕೊಂತ ಇದೀವಿ ಈಗ. ಓಕೆ. ಸೊ ಕಮಿಂಗ್ ಬ್ಯಾಕ್ ಟು ಪ್ರಭಾಸ್ ಜೊತೆ ನೀವು ವರ್ಕ್ ಮಾಡಿದ್ದೀರಾ. ಸೊ ಎಲ್ಲಾರ್ಗು ಪ್ರಭಾಸ್ ಡಾರ್ಲಿಂಗು, ತುಂಬಾ ಸ್ವೀಟು ಅಂತಂತಾರೆ. ಸ್ವಲ್ಪ ಜನ ಇಲ್ಲ ಫೇಕ್ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ. ಸೊ ಅಂದ್ರೆ ಪ್ರಭಾಸ್ ಹೇಗಿರ್ತಾರೆ ಆಕ್ಚುಲಿ? ಸರ್, ಈಸ್ ಎ ಚೈಲ್ಡ್, is literally child at heart. ಕ್ಯಾಮ್ರಾ ಮುಂದೆ ತುಂಬಾನೇ ಶೈ ಆಗಿರ್ತಾರೆ ಅವ್ರಿಗೆ, ಬಿಕಾಸ್ he don't know how to pretend. ಅವ್ರಿಗೆ ಎಲ್ಲಿ ನಾನು ಅದೇ ಇದ್ರಲ್ಲೇ ಇರ್ತೀನೋ, ಅದು ಸುಮ್ಮನೆ ಟ್ರೋಲ್ ಮಾಡ್ತಾರೆ, ಯಾಕೆ ಬೇಕು ಇದು ಅಂತೇಳಿ ಅವ್ರು ಎದ್ರಕೊಂಡು ಬರಲ್ಲ. ಅವ್ರು ಮಾತಾಡೋದೆಲ್ಲ ಸುಮ್ಮನೆ ಮೈಕ್ ಮುಂದೆ ಬಂದು ಥ್ಯಾಂಕ್ ಯು ಮಾಡಿ ಹೋಗ್ತಾರೆ. ಬಟ್ ಅವ್ರು ಇನ್ನೊಂದೇನು ಗೊತ್ತಾ, ಅವರು ಬೇರೆ ಸಿನಿಮಾಗ್ ಮಾತಾಡಿದಷ್ಟು ಅವ್ರ ಸಿನಿಮಾಗ್ ಮಾತಾಡಲ್ಲ. ಕರೆಕ್ಟ್. ನಾವು ಸೀತಾರಾಮಮ್ಮ ಕರ್ಸಿದ್ವಿ. ಸೀತಾರಾಮಲ್ಲಿ ಅವಾಗ ತಾನೇ ಇದು OTTs ಹವಾ ಇರ್ತಿತ್ತು. ಅವಾಗ ತಾನೇ ನಮ್ಮ ಸೆಕೆಂಡ್ ಲಾಕ್ಡೌನ್ ಎಲ್ಲ ಓಪನ್ ಆಗಿ ಇದಾಗೋ ಒಂದು 21-22 ಟೈಮಲ್ಲಿ, ಆ ಟೈಮಲ್ಲೇ ಇದಾಗ್ತಿತ್ತು. ಈ ಸೆಟ್ ಒಂದು ಬ್ಯೂಟಿಫುಲ್ ಲೈನ್ ಸರ್, OTT ಕಂಪೇರ್ ಮಾಡ್ಕೊಳ್ಳೋದು ಬಗ್ಗೆ. ನಮ್ಮ ಮನೇಲಿ ದೇವ್ರ ಮನೆ ಇದೆ ಅಂತ ಹೇಳ್ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗೋದು ಬಿಡಲ್ಲ. ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಕರೆಕ್ಟ್. ನನ್ನ ಮನೇಲಿ OTT ಇದೆ ಅಂತ ಹೇಳ್ಬಿಟ್ಟು ನಾನು ಥಿಯೇಟರ್ಗೆ ಹೋಗಿ ಬಿಡಲ್ಲ. ಸೊ ಒಳ್ಳೆ ಸಿನಿಮಾ ಬಂದಾಗ ಥಿಯೇಟ್ರಲ್ಲಿ ನೋಡಿ. ಆ ಒಂದು ಲೈನು ಎಷ್ಟು ಪ್ರಮೋಟ್ ಮಾಡ್ತು ಸಿನಿಮಾಗೆ ಅಂದ್ರೆ, ಇಟ್ ವಾಸ್ ಹ್ಯೂಜ್. ಈ ನೆವರ್ ಸೆಟ್ ದಟ್ ಲೈನ್. ಈ ಕುಡ್ ಹ್ಯಾವ್ ಸೆಟ್ ದಟ್ ಲೈನ್ ಫಾರ್ ಹಿಸ್ ಮೂವಿ. ಅವ್ರಿಗೆ ಅವ್ರ ಸಿನಿಮಾ ಪ್ರಮೋಟ್ ಮಾಡ್ಕೊಳಕ್ಕೆ ಬರಲ್ಲ. ಹಿ ನೆವರ್ ಸೆಡ್ ಆನ್ ಸ್ಟೇಜ್ ಅಲ್ಲಿ ಇದೊಂದು ತುಂಬಾನೇ ಗ್ರೇಟ್ ಸಿನಿಮಾ, ನಾನು ತುಂಬಾನೇ ಇದು ಮಾಡಿ. ಸೇಮ್ ಕ್ವಾಲಿಟಿ ರಾಜ್ಕುಮಾರ್ ರಾಜ್ಕುಮಾರ್ ಸರ್ ನೆವರ್ ಪ್ರಮೋಟೆಡ್ ಇವ್ರ ಮೂವಿ. ಓನ್ಲಿ ನನ್ಗೂ ಯಾವುದೋ ಒಂದು ಇದ್ರಲ್ಲಿ ಕೇಳಿದ್ದೆ, ಓನ್ಲಿ ನಮ್ಮ ರಾಘವೇಂದ್ರ ಸಿನಿಮಾ ಮಾಡಿದಾಗ ಮಾತ್ರ ಈ ಸಿನಿಮಾ ನೋಡಿ ಮಾಡಿದ್ದೀನಿ, ನನ್ಗೆ ತುಂಬ ಚೆನ್ನಾಗಿ ಅನಿಸ್ತದೆ, ಆ ಸಿನಿಮಾ ಮಾತ್ರ ಹೇಳಿದ್ರಂತೆ. ಬೇರೆ ಯಾವ ಸಿನಿಮಾಗೂ ಅವ್ರು ಬಂದು ಈ ಸಿನಿಮಾ ನೋಡಿ ಇದು ಅಂತ ಹೇಳಿದ್ರೆ ಜನ ಅವ್ರನ್ನ ಅಪ್ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ರು. ಸೊ ಅದೇ ರೀತಿ ಇವಾಗ ಪ್ರಭಾಸ್ ಅವ್ರಿಗೆ ಅಲ್ಲಿ ಆಗ್ತಾ ಇದೆ ಅಷ್ಟೇ. ಅಂಡ್ ಇನ್ನೊಂದು ಚಿಕ್ಕ ಎಕ್ಸಾಂಪಲ್, ನಾನು ಇದರಲ್ಲಿ ಕಲ್ಕಿದಲ್ಲಿ ನಾವು ಒಂದು ಇವರು ನಮ್ಮ ದಿಲ್ಜಿತ್ ಇದಾರಲ್ಲ,
ಪಂಜಾಬಿ ದಿಲ್ಜಿತ್ ದಿಲ್ಜಿತ್ ದೋಸಾಂಜ್. ದಿಲ್ಜಿತ್ Song ಇದೆ ದೋಸಾಂಜ್. ಒಂದು, ಹೌದು. ಅದು ಪ್ರಮೋಷನ್ ಸಾಂಗು ಲಾಸ್ಟ್ 10 ದಿನ ಇರ್ಬೇಕಾದ್ರೆ ಅನ್ಬಿಟ್ಟು ಡಿಸೈಡ್ ಆಗಿದ್ದೆ ಅವಾಗ. Correct, correct. ಲಾಸ್ಟ್ ಮಿನಿಟ್ ಅಲ್ಲಿ ಆಗಿದೆ ಅದು. ಲಾಸ್ಟ್ ಮಿನಿಟ್ ಇನ್ನ ಸಿನಿಮಾನೇ ನಮ್ಗೆ 10 ದಿನ ಇದ್ರಲ್ಲಿದೆ. ಇವಾಗ ಅದನ್ನ ನೋಡಿ, ಅದು ನಾನು ಹೇಳಿದ್ನಲ್ಲ, ಎಲ್ಲದಕ್ಕೊಂದು ಉದ್ದೇಶ ಇರುತ್ತೆ, ಒಂದು ಇದಿದೆ ಅಂತ ಹೇಳ್ಬಿಟ್ಟು ನಾವು ಪ್ರತಿ ಸ್ಟೇಟ್ ಇಂದು ರಿಸರ್ಚ್ ಮಾಡ್ಕೊಂಡಾಗ, ಪ್ರತಿ ಸ್ಟೇಟ್ ಇಂದು ಡೇಟಾ ತಗೊಂಡಾಗ ಕಂಪೇರಿಟಿವ್ಲಿ ಪ್ರಭಾಸ್ ಹ್ಯಾಡ್ ಎ ಲೋ ಫ್ಯಾನ್ ಬೇಸ್ ಇನ್ ಪಂಜಾಬ್. ಓ. ಓಕೆ. ಸೊ ಅಂದ್ರೆ ಒಂದು ಪ್ರೊಡಕ್ಷನ್ ಹೌಸ್ ಆ ಡೀಪರ್ ರಿಸರ್ಚ್ ಮಾಡುತ್ತೆ ಬೇಸ್ಡ್ ಆನ್ ದ ಸ್ಕೇಲ್. ಅದು ಪ್ಯಾನ್ ಇಂಡಿಯಾ ಮೂವಿ, ಪ್ರತಿ ಸ್ಟೇಟ್ ಅಲ್ಲೂ ಅದು ಹೋಗ್ಬೇಕು, ಪ್ರತಿ ಸ್ಟೇಟ್ ಅಲ್ಲೂ ಹವಾ ಆಗ್ದೊಳ್ಬೇಕು. ಪ್ರಭಾಸ್ದು ಆಂಧ್ರ ಬಿಟ್ರೆ ಸೆಕೆಂಡ್ ಹೈಯೆಸ್ಟ್ ಅದರಲ್ಲಿದೆ. ಕರ್ನಾಟಕನೇನಾ? ಕರ್ನಾಟಕ, ತಮಿಳ್ನಾಡು, ಇದಕ್ಕೆ ಸೌತ್ ಅಲ್ಲಿ ಸೌತ್ ನೆಕ್ಸ್ಟ್ ಐ ಥಿಂಕ್ ಮಹಾರಾಷ್ಟ್ರ, ಮುಂಬೈನಲ್ಲಿ ತುಂಬಾ ಚೆನ್ನಾಗಿ. ಮಧ್ಯಪ್ರದೇಶಲ್ಲಿ ಹ್ಯಾಸ್ ಕ್ರೇಜ್, ಮಧ್ಯಪ್ರದೇಶ ಪ್ರೊಡಕ್ಷನ್ ಹೌಸ್. ಯಾ. ಸೊ ಈ ತರ ದೇ ವಿಲ್, ಅಂದ್ರೆ ನನ್ನ ಸಿನಿಮಾನ ಸ್ಕೇಲ್ ಮೇಲೆ, ನನ್ನ ಸಿನಿಮಾ ಸ್ಕೇಲ್ ಏನು, ನಾನು ಎಲ್ಲಿಗೆ ರೀಚ್ ಆಗಬೇಕು, ನನ್ನ ಇನ್ನೊಂದು ಅವರು ದೇ ಆಲ್ವೇಸ್ ಕೀಪ್ ದ ಟಾರ್ಗೆಟ್ ಆಫ್ ಅವರ ರೆವೆನ್ಯೂ ಆಲ್ಸೋ. ಅದ್ರ ಮೇಲೆ ದೇ ವಿಲ್ ವರ್ಕ್ ಆಸ್ ಎ ಬ್ಯಾಕ್ವರ್ಡ್. ಇವಾಗ ನಾನು 600 crores ನಾನು ಇದು ಮಾಡ್ತಾ ಇದ್ದೀನಿ ಅಂದ್ರೆ ಮೈ ಟಾರ್ಗೆಟ್ ವಾಸ್ 2000 crores. ಸೊ ಐ ವಿಲ್ ವರ್ಕ್ ಬ್ಯಾಕ್ವರ್ಡ್ಸ್ ಹೌ ಟು ಅಚೀವ್ ದಟ್ 2000 crores. ನನಗೆ 2000 crores ಬರಬೇಕು ಅಂದ್ರೆ ಐ ಹ್ಯಾವ್ ಟು ಟಾರ್ಗೆಟ್ ಆಲ್ ದ ಥಿಯೇಟರ್ಸ್ ಇನ್ ಇಂಡಿಯಾ ಅಂಡ್ ಗ್ಲೋಬಲ್. ಕರೆಕ್ಟ್. ಸೊ ಇದನ್ನ ಪ್ಲಾನ್ ಮಾಡ್ಬೇಕಾದ್ರೆ ದೇ ಕಂಪೇರಿಟಿವ್ಲಿ ಸಾ ಪಂಜಾಬಲ್ಲಿ ಸ್ವಲ್ಪ ಫ್ಯಾನ್ ಬೇಸ್ ಕಮ್ಮಿ ಇದೆ ಇದಕ್ಕೆ ಅಂತ ಹೇಳ್ಬಿಟ್ಟು. ನೈಸ್. ಸೊ ಅವಾಗ ದಿಲ್ಜಿತ್ನ ಕರ್ಸಿ, ಅದು ಇಮಿಡಿಯೇಟ್ ಆಗಿದ್ದು. ನಾವೇನೋ ಬೆಳಗ್ಗೆ ಡಿಸ್ಕಷನ್ ಆದ್ರೆ ಇನ್ನೇನಾಗುತ್ತೆ, ಸುಮ್ಮನೆ ಮಾತಾಡ್ತಾರೆ, 3 ದಿನದಲ್ಲಿ ಎಲ್ಲ 10 ಶೂಟಿಂಗ್ ಇಟ್ಕೊಂಡು ಯಾವ ಬರ್ತಾನ, ಇದನ್ನ ಮಾಡ್ತಾನ ಇದು ಅಂತ ಹೇಳ್ಬಿಟ್ಟು. ಇವತ್ತು ಮಾತಾಡ್ತಾ ಇದೀವಿ, ಇವತ್ತು ಸಾಯಂಕಾಲ ಆಲ್ರೆಡಿ ಮ್ಯೂಸಿಕ್ ಡೈರೆಕ್ಟರ್ ಆಲ್ರೆಡಿ ಮಾಡ್ಬಿಟ್ರು. 2 ದಿನದೊಳಗಡೆ ದಿಲ್ಜಿತ್ ಮಾತಾಡ್ಬಿಟ್ಟು, ದಿಲ್ಜಿತ್ ಹ್ಯಾಸ್ ಎ ಪ್ರೈವೇಟ್ ಫೈಲ್ಟ್ ಆಗ್ಬಿಟ್ಟು ಅವ್ನು ಕರ್ಸ್ಕೊಂಡ್ಬಿಟ್ರು. ಕನ್ನಡ ಇದಾನ? ಸೊ ಕರೆಸ್ಕೊಂಡು ಹಿ ವಾಸ್ ದೇರ್ ಟು ಶೂಟ್. ನನಗೆ ಇವಾಗ ನೀನು ನೋಡ್ಕೋಬೇಕು, ಎಲ್ಲರೂ ಒಂದೊಂದು ಪ್ರಮೋಷನ್ ಆಕ್ಟಿನಲ್ಲಿ ಎಲ್ಲರೂ ಬ್ಯುಸಿ ಇದ್ದಾರೆ. ಯಾರು ಡೈರೆಕ್ಟರ್ ಇಲ್ಲ ಸೆಟ್ಟಲ್ಲಿ, ಪ್ರೊಡ್ಯೂಸರ್ಸೇ ಇಲ್ಲ. ಸ್ವಪ್ನ ಮ್ಯಾಮ್ ಬಂದು ಅರ್ಧ ಗಂಟೆ ಇದ್ದು ಹೊರಟೋದ್ರು ಅಷ್ಟೇ. ಸೊ ಏನೂ ಇಲ್ಲ. ಸೊ ಇವಾಗ ಸಾಂಗ್ ನೋಡ್ಕೋಬೇಕು. ಸೊ ಐ ವಾಸ್ ದೇರ್ ಟು ಟೇಕ್ ಕೇರ್ ಆಫ್ ಸಾಂಗಲ್ಲಿ. ಸೊ ಅಲ್ಲಿ ಮಾಡ್ತಾ ದಿಲ್ಜಿತ್ತು ನಾವು ಕೊಟ್ಟಿದ್ದ ಟೈಮು 2 ಗಂಟೆಗೆ. 2 ಗಂಟೆಗೆ ನಾವು ಅದು ಸೆಕೆಂಡ್ ಶಿಫ್ಟು ಕ್ಲೋನಾಗಿ 2 ಗಂಟೆ 2 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರೆ ಮಧ್ಯರಾತ್ರಿ 2 ಗಂಟೆಗೆ 3 ಗಂಟೆಗೆ ಕ್ಲೋಸ್ ಆಗ್ಬಿಡ್ಬೇಕು. ಒಂದೇ ಟೇಕಲ್ಲಿ ಹೊರಟೋಗ್ಬೇಕು ಕಂಪ್ಲೀಟ್ ಸಾಂಗು. ಆ ರೀತಿ ಪ್ಲಾನ್ ಮಾಡ್ಕೊಂಡಿದ್ದು. ಪ್ರಭಾಸ್ ಅವರು 5 ಗಂಟೆಗೆ ಬರ್ತಾರೆ. 2 ಗಂಟೆಗೆ ಫಸ್ಟ್ ಶಾಟ್ ದಿಲ್ಜಿತ್ ಆಗಬೇಕು ಅಂತ ಹೇಳ್ಬಿಟ್ಟು. 4 ಗಂಟೆ ಆದರೂ ದಿಲ್ಜಿತ್ ಕ್ಯಾರವನ್ ಹೇಳ್ದಿಲ್ಲ. ಓಕೆ. ಅವ್ರಿಗೇನದು ನನಗೆ ಇಂಥ ಪಾಸ್ತಾನೇ ಬೇಕು, ನನಗೆ ಇದೇ ಬೇಕು ಅಂತ ಹೇಳ್ಬಿಟ್ಟು. ಇದು ಆ್ಯಕ್ಚುಲಿ ನಾನು ಸ್ಟಾರ್ಸ್ನ ಬ್ಲೇಮ್ ಮಾಡಲ್ಲ. ನಾರ್ತಲ್ಲಿ ಅವರ ಮ್ಯಾನೇಜರ್ಸ್ ಕೊಡೋ ಟ್ಯಾಂಟ್ರಮ್ಸ್. ಹೌದು. ಅವರ ಮ್ಯಾನೇಜರ್ಸ್ ಕೊಡೋ, ಎಸ್ಪೆಷಲಿ ಬಾಲಿವುಡ್ ಅವ್ರು ಫೇಕ್ ಮಾಡ್ತಾರೆ, ತುಂಬಾನೇ ಫೇಕ್. ಇದನ್ನ ಅವ್ರಿಗೆ ಏನಾದ್ರೆ ನಾನು ಎಲ್ಲಿ ಈಸಿಗೆ ಕನೆಕ್ಟ್ ಆಗಿಬಿಟ್ರೆ, ಎಲ್ಲಿ ಅವ್ರು ಕರೆದ ತಕ್ಷಣ ಹೋಗ್ಬಿಟ್ರೆ ನನ್ನ ರೇಂಜ್ ಕಮ್ಮಿ ಅನ್ಕೊಂಡ್ಬಿಡ್ತಾರೋ, ಇನ್ನು ಆ ಏರಿಯಾದಲ್ಲಿ ಬದುಕ್ತಾ ಇದಾರೆ ಅವರು. ಸೊ ಹಂಗೆ ಫಸ್ಟ್ ನನಗೆ ಇಂಥದೇ ಪಾಸ್ತಾ ಬೇಕು ಅಂದರು. ಆ ಪಾಸ್ತಾ ತಂದ್ಕೊಟ್ರೆ ಅದು ಬಿಸಿ ಇಲ್ಲ ಅಂತ ಅಂದರು. ಮತ್ತೆ ಅವರು ಅದನ್ನು ತಂದ್ಕೊಟ್ವಿ, ಇನ್ನೊಂದು ಬಿಸಿ ಇನ್ನೊಂದು ತಂದ್ಕೊಟ್ವಿ. ಆ ತಿಂದಾದ್ಮೇಲೆ ಅವರು 20 ನಿಮಿಷ ನ್ಯಾಪ್ ತಗೊಂತಾರೆ ಅಂದ್ರು. ಇಲ್ಲಿ 5 ಗಂಟೆ ಕರೆಕ್ಟಾಗಿ 4:45ಗೆ ಪ್ರಭಾಸ್ ಅವ್ರು ಬಂದ್ಬಿಟ್ರು. ಅವ್ರದಿಂದ ಒಂದು ಶಾಟು ಆಗಿಲ್ಲ. ಓಕೆ. ಅದ್ರಲ್ಲಿ ನಾವು ಇದೆಲ್ಲ ಓಡಾಡ್ತಾ ಇದೀವಿ. ಅವ್ರ ಮ್ಯಾನೇಜರ್ ಬಂದ್ಬಿಟ್ಟು ನಾವು ಮಾಮೂಲಿ ಕ್ಯಾರವನ್ಸ್ ಮೇಲೆ ಬರ್ದಿರ್ತೀವಲ್ಲ, ಪ್ರಭಾಸ್ ಗಾರು, ದಿಲ್ಜಿತ್ ಗಾರು, ಇದನ್ನೆಲ್ಲ ಅವ್ರು ಕ್ಯಾರವನ್ ಮೇಲೆ ದಿಲ್ಜಿತ್ ಗಾರು ಅಂತ ಬರ್ದಿದ್ವಿ ಅವತ್ತು. ಅವ್ರು ನನ್ನ ಕರೆದ್ಬಿಟ್ಟು ವಾಟ್ ಈಸ್ ಮಿಂಟ್ ಬೈ ಗಾರು ಅಂದ್ರು. ಇಟ್ಸ್ ಔಟ್ ಆಫ್ ರೆಸ್ಪೆಕ್ಟ್, ಇಟ್ಸ್ ಲೈಕ್ ಜಿ ಇನ್ ಇದು ವೈರಲ್ ಆಗಿತ್ತಾ ಇದು ಈ ಬಿಟ್ಟು? ವಾಟ್ ಇಸ್ ಗಾರು ಅಂತ ಕೇಳಿದ್ದು ಮೇ ಬಿ ಬೇರೆ ಹೀರೋಯಿನ್ ಅದು ಬೇರೆ ವರ್ಡ್ಗಳಿಗೆ ಬೇರೆ ಇದು ಬಂದ್ಬಿಟ್ಟಿತ್ತು. ಸೊ ಅದು ಬಟ್ ಗಾರು ಚೆನ್ನಾಗಿ ರೀಚ್ ಆಗುತ್ತೆ. ಇಟ್ ಹ್ಯಾಸ್ ಇದು. ನನಗೆ ಕನ್ನಡದಲ್ಲಿ ಅವರೇ ಬರ್ತಾ ಇಲ್ಲ. ನಾನಿವಾಗ ಕನ್ನಡದಲ್ಲಿ ಎಲ್ಲರ ಹತ್ರನೂ ಮಾತಾಡ್ಬೇಕಾದ್ರೆ ಅವರೇ ಅಂತ ಮಾತಾಡ್ತಾರೆ. ಅಲ್ಲಿ ನಾನು ಗಾರು ಅಂತ ಮಾತಾಡೋ ಅಭ್ಯಾಸ. ಇಲ್ಲಿ ನಾನು ಅವರೇ ಅಂತ ಮಾತಾಡ್ತಾ ಇದ್ದೀನಿ. ಬಟ್ ಏನೋ ಆ ರೀಚ್ ಅದು ತಗೊಂಡು ನಾನು ಅವರೇ ಅಂತ ನೋಡಿದ್ರೆ ನನ್ನನ್ನು ವಿಚಿತ್ರವಾಗಿ ನೋಡ್ತಾರೆ, ಇವನೇ ಹಿಂಗೆ ಮಾತಾಡ್ತಾ ಇದ್ದೇನೆ ಅಂತ. ಆ ರೀಚ್ ಇದಿಲ್ಲ. ಸೊ ಹಂಗೆ ಅದು ಗಾರು ಅಂತ ಬರ್ದಿದ್ವಿ ನಾವು. ಗಾರು ಅಂತ ನಾವು ಬರೆದಾಗ ಅವ್ರು ಸೌಂಡಿಂಗ್ ತುಂಬ ಚೆನ್ನಾಗಿದೆ, ಕೆನ್ ಯು ಡೂ ಒನ್ ಥಿಂಗ್, ಕೆನ್ ಯು ಗೆಟ್. ನಾವು ಅವಾಗ ಸ್ಕೆಚಲ್ಲಿ ಬರ್ದಿದ್ವಿ. ಅವು ಆ್ಯಕ್ಚುಲಿ ಓನ್ಲಿ ಯಾವ ರಿಸೋರ್ಸಸ್ ಇರಬೇಕು ಅದನ್ನ ಮಾತ್ರ ಟೈಟ್ ರಿಸೋರ್ಸ್ ಇಟ್ಕೊಂಡಿರ್ತದೆ ಶೂಟು. ಪ್ರಿಂಟ್ ಅದೇನು ಇಟ್ಕೊಂಡಿರ್ಲಿಲ್ಲ ನಾವು. ಇದು ನನಗೆ ಪ್ರಿಂಟ್ಔಟ್ ಬೇಕು ಅಂದರು. ನಾವೆಲ್ಲೋ ಶಂಕರ್ಪಲ್ಲಿ ಅಂತ ಹೇಳ್ಬಿಟ್ಟು ಸಿಟಿಯಿಂದ 30-40 ಕಿಲೋಮೀಟರ್ ದೂರ ಸೆಟ್. ನಾವು ಅಲ್ಲಿ ಮಾಡ್ತಾ ಇದ್ವಿ. ಇವಾಗ ಇಮಿಡಿಯೇಟ್ 4 ಗಂಟೆ ಆಲ್ರೆಡಿ ಪ್ರಭಾಸ್ ಅವ್ರು ಬರ್ತಾ ಇದ್ದಾರೆ. ಇಲ್ಲ ಇನ್ನೇ ನಾ ಇಳ್ದಿಲ್ಲ. ಪ್ಲಸ್ ಇವ್ರಿಗೆ ಇದು ಬೇಕಂತೆ. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಗೀತಾ ಅಂತ, ಅವರು ಕನ್ನಡದವ್ರೇನೆ. ಸರ್ ನೀನು ಹೋಗ್ಬಿಟ್ಟು ಇದು ನಾನು ಹೇಳಿದೆ, ಮೇಡಮ್ ಏನು ಮೇಡಮ್ ಅವ್ರು ಹೇಳಿದ್ದೆಲ್ಲ ಮಾಡ್ಬೇಕಾದ್ರೆ ಹಿಂದಿಯವ್ರು ಹಿಂಗೆ ಇರ್ತಾರೆ,
ಏನು ಮಾಡೋಕ್ಕಾಗಲ್ಲ, ವಿ ಹ್ಯಾವ್ ಟು ಜಸ್ಟ್ ಗೋ ಥ್ರೂ ಇದು, ಇವತ್ತೊಂದು ದಿವಸ ಮಾಡಿ ಕಳಿಸ್ಬಿಡೋಣ, ನೀನು ಹೋಗು ಇದನ್ನು ತೊಗೊಂಬ, ಪ್ರಿಂಟೌಟ್ ತೊಗೊಂಬಾ ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ನಾನು ಅಲ್ಲಿಂದ ಒಂದು ಹಳ್ಳಿ ಒಂದು 20 ಕಿಲೋಮೀಟರ್ ದೂರ ಹೋಗ್ಬಿಟ್ಟು ಒಂದು ಹಳ್ಳಿನಲ್ಲಿ ಪ್ರಿಂಟೌಟ್ ತೊಗೊಂಬಂಟು ಸ್ಟಿಕ್ ಮಾಡಿ ಯಪ್ಪ ಅದನ್ನು ಹಾಕಿಸ್ದೆ. ಅದು ಸರಿ, ಅಷ್ಟರೊಳಗಡೆ ಪ್ರೊಫೆಸರ್ ಆಲ್ರೆಡಿ ಮೇಕಪ್ ಹಾಕಿ ರೆಡಿನೂ ಆಗಿದ್ದಾರೆ. ಅವಾಗ ಇವ್ನು ಬಲವಂತ ಮಾಡಿಸಿ ಮ್ಯಾಮ್ ಎಲ್ಲ ಆಗಿದೆ, ದಯವಿಟ್ಟು ಕಳಿಸಿ ಅಂದರೆ ಅವಾಗ ಬಂದ 6 ಗಂಟೆಗೆ. 6 ಗಂಟೆಗೆ ಬಂದು, ಬಟ್ ಹಿ ಗೇವ್ ಎವ್ರಿಥಿಂಗ್ ಇನ್ ಒನ್ ಶಾಟ್ ದಟ್ ವಿ ಶುಡ್ ಅಪ್ರಿಷಿಯೇಟ್. ಸೊ ಅವ್ರು ಬಂದರು, ಎಲ್ಲ ಮಾಡ್ತಾಯಿದ್ರು. ಆಮೇಲೆ 8 ಗಂಟೆ ಅಷ್ಟು ಪ್ರಭಾಸ್ ಅವರು ನನಗೆ ನಾನು ಪ್ರಭಾಸ್ ಅವರು ಆ ಲುಕ್ಕಲ್ಲೇ, ಆ ಕಾಸ್ಟ್ಯೂಮ್ ಸೂಪರ್ ಕಾಸ್ಟ್ಯೂಮ್, ಎಲ್ಲಿವರೆಗೂ ನಾವು ಆ ಲುಕ್ಕಲ್ಲಿ ನೋಡೇ ಇರಲಿಲ್ಲ. ನನಗೆ ಏನು, ನಾನು ಪರ್ಸ್ನಲ್ ಆಗಿ ಪ್ರಭಾಸ್ ಅವ್ರನ್ನ ನೋಡಬೇಕು, ಇದನ್ನು ಮಾಡಬೇಕು ಇದು ಅಂತ ಹೇಳ್ಬಿಟ್ಟು ಹಂಗೆ. ಸೊ ಅದನ್ನು ಮಾಡ್ತಾ ಇದ್ದೀವಿ. ಅದನ್ನು ಮಾಡ್ತಾ ಇದ್ರೆ ಮತ್ತೆ ಆ ಮ್ಯಾನೇಜರ್ ಕರೆದ್ರು, ನನ್ನ ಕರೆದ್ಬಿಟ್ಟು, ಕೆನ್ ಯು ಡೂ ಒನ್ ಥಿಂಗ್, ಇವಾಗ ಓನ್ಲಿ ಬರೀ ಪ್ಲೈನ್ ದಿಲ್ಜಿತ್ ಗಾರು ಅಂತ ಇದೆಯಲ್ವಾ, ಐ ನೀಡ್ ವೈಜಯಂತಿ ಲೋಗೋ ಇನ್ ದ ಅಪ್ಪರ್, ಕೆಳಗಡೆ ಕಲ್ಕಿ 2 AD ಅಂತ ಬಂದು ಅದ್ರ ಕೆಳಗಡೆ ದಿಲ್ಜಿತ್ ಗಾರು ಅಂತ ಬರಬೇಕು ಅಂತೇಳಿ. ಆಲ್ರೆಡಿ ಮೇಡಮ್ ಇವಾಗ ಎಷ್ಟೋ ಎಲ್ಲ ಶಾಪ್ಸ್ಗಳು ಕ್ಲೋಸ್ ಆಗಿಬಿಡ್ತಾರವೆ, ಇವಾಗ ಏನೂ ಸಿಗಲ್ಲ ಇದು ಅಂದರೆ, ಇಲ್ಲ ನೀನು ಹುಡುಕು ಸಿಗುತ್ತೆ ಇದು ಅಂತ ಹೇಳ್ಬಿಟ್ಟು. ನಾನು ಹೋಗಿ ನೋಡಿದ್ರೆ ಎಲ್ಲ ಕ್ಲೋಸು, ಏನೂ ಇಲ್ಲ. ಆಲ್ಮೋಸ್ಟ್ ಆಲ್ರೆಡಿ ಸಿಟಿ ಬಂದುಬಿಟ್ಟಿದ್ದೀನಿ ನಾನು, ಹೈದರಾಬಾದ್ ಸಿಟಿವರೆಗೂ ಬಂದೆ. ಅಲ್ಲೊಂದು ಹಾಸ್ಪಿಟ್ಲ್ ಕಾಣ್ತು ನನಗೆ. ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು 8:30 9 ಗಂಟೆ ಟೈಮ್ ಅದು. ಅವಾಗ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಅವಾಗ ಅಲ್ಲಿ ಪ್ರಭಾಸ್ ಅವ್ರ ಹೆಸರು ಹೇಳಿದ್ರೆ ಏನು ಬೇಕೋ ನಡೀತೆ. ಸೊ ಈ ಥರ ನನ್ನ ಕಲ್ಕಿ ಟೀಮಿಂದ ಈ ಥರ ಒಂದು ಪ್ರಿಂಟ್ಔಟ್ ಬೇಕು ಇಮಿಡಿಯೇಟ್. ಅವನು ತಕ್ಕೊಟ್ಬಿಟ್ಟ ಪಾಪ, ದುಡ್ಡು ಕೊಡುವೆ, ಏನಿಲ್ಲ ಬೇಡ, ಇನ್ನೂ ಎಕ್ಸ್ಟ್ರಾ ಬೇಕಾದ್ರೆ ತಂದ್ಕೊಟ್ಟು ತೊಗೊಂಡೋಗಿ ಅಂತ ಹೇಳ್ಬಿಟ್ಟು ಒಂದು ಕಲರು ಪ್ರಿಂಟು ವೈಟ್ ಆ್ಯಂಡ್ ಬ್ಲಾಕ್ ಎಲ್ಲ ತೊಗೊಂಡ್ಬಿಟ್ಟು ಬ್ಯಾಕಪ್ಗೆ ಅವ್ರನ್ನ ಏನೋ ಕ್ವಶನೇ ಕೇಳಬಾರ್ದು ಅಂತ ಹೇಳ್ಬಿಟ್ಟು. ಓಕೆ ಆ ಥರ ಎಲ್ಲ ಇದು ಮಾಡ್ಬಿಟ್ಟು ಅವನು ಪ್ರಭಾಸ್ ಅವ್ರು ಇದ್ದಾರೆ ಸೆಟ್ಟಲ್ಲಿ ಅಂದ್ರೆ ಹೂನಪ್ಪ ಇದ್ದಾರೆ, ಆಮೇಲೆ ಮಾತಾಡ್ತೀನಿ ಕೊಡೋ ಇವಾಗ ಬೇಗ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡು ಅದನ್ನು ಸ್ಟಿಕ್ ಮಾಡಿ ದೆನ್ ದೇ ಗಾಟ್ ಇದು. ಸೊ ಇದೆಲ್ಲ ನಡೀತಿರ್ಬೇಕಾದ್ರೆ ಆವಾಗ ಆ್ಯಕ್ಚುಲಿ ಪ್ರಭಾಸ್ ಅವ್ರಿಗೆ ಲೆಗ್ ಫ್ರ್ಯಾಕ್ಚರ್ ಆಗಿತ್ತು. ಸೊ ಯುವರ್ ನಾಟ್ ಏಬಲ್ ಟು, ಅದು ಇನ್ಫಾರ್ಮೇಷನ್ನು ನಮ್ಮ ಇವರು ಪ್ರಕಾಶ್ ಸರ್ ಹೆಂಡತಿ ಅವರು, ಪೋನಿ ಮ್ಯಾಮ್ ಅವರು, ಶಿ ಈಸ್ ಡೂಯಿಂಗ್ ದ ಕೊರಿಯೋಗ್ರಫಿ. ಓಕೆ. ಸೊ ಆ ಇದರಲ್ಲಿ ಅವ್ರಿಗೇನಾಯಿತು, ಒಂದು ಇದು ಏನಂದರೆ ಅವರು ಒಂದು ಸ್ಟೆಪ್ ತೋರಿಸಿದ್ರು. ಆ ಸ್ಟೆಪ್ ತೋರಿಸ್ಬಿಟ್ಟು ಇದು ಮಾಡಿ ಸರ್ ಇದು ಅಂದರೆ, ಇವ್ರಿಗೆ ಆ ಸ್ಟೆಪ್ ಮಾಡೋಕ್ಕಾಗಲ್ಲ ಯಾಕಂದರೆ ಕಾಲ್ ಫ್ರ್ಯಾಕ್ಚರ್ ಆಗಿದೆ. ರೈಟ್. ಸೊ ಈ ಸೈಡ್ ಲೈಕ್ ಕಮ್ಯುನಿಕೇಟೆಡ್ ಅವರು, ಏನೋ ಇದು ಇವಾಗ ಬಂದು ಹೇಳ್ತಿದ್ರಲ್ಲ ಹೆಂಗೆ ಅಂದರೆ, ಹೋಗ್ಬಿಟ್ಟು ಮ್ಯಾಮ್ ಕಾಲರ್ ಅವ್ರಿಗೆ ಕಾಲ್ ಫ್ರ್ಯಾಕ್ಚರ್ ಆಗಿದೆ ಮ್ಯಾಮ್ ಅಂದರೆ, ಒಬ್ವಿಯಸ್ಲಿ ಅವ್ರಿಗೆ ಗೊತ್ತಿಲ್ಲ. ಓಹ್ ಐ ಆಮ್ ರಿಯಲಿ ಸಾರಿ ಇದು ಅಂತ ಹೇಳ್ಬಿಟ್ಟು ಅವ್ರು ವಾಪಸ್ ಬಂದು, ಐ ಆಮ್ ರಿಯಲಿ ಸಾರಿ, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ವಿ ಕ್ಯಾನ್ ಟೇಕ್ ಇನ್ ವಾಕಿಂಗ್ ಶಾರ್ಟ್ಸ್, ಡೋಂಟ್ ವರಿ, ನಾವೆಲ್ಲ ಇದು ಮಾಡ್ಕೊತೀವಿ ಅಂತೇಳಿ. ಅವ್ರು ಹೋಗಿ ಇಲ್ಲ ಇಫ್ ಯು ವಾಂಟ್ ವಿ ಕ್ಯಾನ್ ಡೂ. ದಟ್ ಕೈಂಡ್ ಆಫ್ ಹ್ಯೂಮನ್ ಈಸ್. ಓಕೆ. ಅಲ್ಲ ಸೊ ಅಂದ್ರೆ ಲೈಕ್ ವೆನ್ ಯು ಆರ್ ಇನ್ ಫ್ರಂಟ್ ಆಫ್ ಹಿಮ್, ವೆನ್ ಯು ಆರ್ ಇನ್ ಟಾಕಿಂಗ್ ಟು ಹಿಮ್, ಯು ನೆವರ್ ರಿಯಲೈಸ್ ಯು ಆರ್ ಟಾಕಿಂಗ್ ವಿತ್ ಎ ಸ್ಟಾರ್. ಆ ಹೊರಗಡೆ ಇವನ್ ಲೈಕ್ ಎಲ್ಲರೂ ಅಷ್ಟೇ, ನಾಗೇಶ್ವರ ಸರ್ ಅಷ್ಟೇ, ಹಿ ಡಿಡ್ 1000 crores ಮೂವೀಸ್ ಅಲ್ಲ. ಅವ್ರ ಕಾರ್ ಯಾವ್ದು ಗೊತ್ತಾ ನಿಮಗೆ, ನಾಗೇಶ್ವರ ಸರ್ದು, ಈ ಯೂಸ್ ರೇವಾ. ಈಸ್ ಸೋ ಅಪ್ಸ್ಟೇಟ್ ವಿತ್ ಎಲೆಕ್ಟ್ರಿಕ್ ಐಟಮ್ಸ್. ಓಕೆ. ಈ ವಾಂಟ್ ಟು ಈಸ್ ನೇಚರ್ಗೆ ತುಂಬಾನೇ ಕೇರ್ ಮಾಡ್ತಾರೆ. ಈಸ್ ವೆರಿ ನೇಚರ್ ಲವಿಂಗ್ ಗೈ. ಸೊ ಅವರ JJ ಹಾಸ್ಪಿಟಲ್ ಅಂತ ಹೇಳಿ, ಅವರಮ್ಮ ದೊಡ್ಡ ಗೈನಕಾಲಜಿಸ್ಟ್. ಆಕ್ಚುಲಿ ದೇ ಆರ್ ವೆರಿ ಗುಡ್ ರೆಪ್ಯೂಟೆಡ್ ಡಾಕ್ಟರ್ಸ್ ದೇರ್. ಅವ್ರ ಮನೆ ಎಲ್ಲ ಫುಲ್ ಸೋಲಾರ್ ಅಲ್ಲೇ ನಡೆಯುತ್ತೆ. ಹೌದಾ? ಓಕೆ. ಸೊ ಅವ್ರ ಎಂಟೈರ್ ಪ್ಯಾನೆಲ್ ಎಲ್ಲ ಫುಲ್ ಸೋಲಾರ್. ಇದೆಲ್ಲ ನಾಗೇಶ್ವರ ಸರ್ ಮಾಡಿರೋದು. ಇಲ್ಲಿವರೆಗೂ ಅವ್ರು ಓಡಾಡೋದು 2 ಕಾರು, ಒಂದು ರೇವಾ, ಇನ್ನೊಂದು ಜಾತಿ ರತ್ನ ಯೆಲ್ಲೋ ಕಲರ್ ಕಾರ್ ಇತ್ತಲ್ಲ ಅದು. ಹೌದಾ? ಓಕೆ. ಅವರು ಹಾಕೊಂಡಿರೋ ಟಿ ಶರ್ಟ್ನೇ ವಾರ ಪೂರ್ತಿ ಹಾಕೊಂತಾರೆ. ಹಿ ಡೋಂಟ್ ಹೆಸಿಟೇಟ್. ಇಟ್ಸ್ ಆಲ್ವೇಸ್ ವರ್ಕ್ ಹಿ ಸ್ಪೀಕ್ಸ್. ಇಲ್ಲ, ವರ್ಕ್ ವೈಸ್ ಅಮೇಸಿಂಗ್, ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಅದನ್ನ ಪರ್ಸನಾಲಿಟಿ ನಾವು ನೋಡಿದಾಗ ಅವ್ರು ಏನೂ ಬೆಲೆ ಕೊಟ್ಕೊಳ್ಳಲ್ಲ. ಇವನ್ ಸ್ವಪ್ನ ಮ್ಯಾಮ್ ಆಗಿರ್ಬೋದು, ದೇ ವರ್ಕ್ ಹಾರ್ಡರ್ ದ್ಯಾನ್ ದ ಲೈಟ್ ಬಾಯ್. ನಾನು ಇಲ್ಲಿವರೆಗೂ ಎಲ್ಲ ಪ್ರೊಡಕ್ಷನ್ ಹೌಸಲ್ಲೂ ಕೆಲಸ ಮಾಡಿದ್ದೀನಿ. ಪ್ರೊಡ್ಯೂಸರ್ಗೆ ಸಪ್ರೇಟಾಗಿ ಒಂದು ಕ್ಯಾರವನ್ ಇರುತ್ತೆ. ವೈಜಯಂತಿ ನಾನು ಅದು ನೋಡಲಿಲ್ಲ. ಟೀಮ್ಗೆ ಒಂದು ಕ್ಯಾರವನ್ ಇರುತ್ತೆ ಅಷ್ಟೇ. ಅವ್ರು ದೇ ಡೋಂಟ್ ಟೇಕ್ ದಟ್ ಲಕ್ಸುರಿ ಟು ಹೆಡ್. ದೇ ಆರ್ ಆಲ್ಸೋ ಪಾರ್ಟ್ ಆಫ್ ದ ಟೀಮ್. ದೇ ವರ್ಕ್ ಲೈಕ್ ಎನಿಥಿಂಗ್. ಅವ್ರ ಬಟ್ಟೆಗಳು ನಾವು ಸೀತಾರಾಮಲ್ಲಿ ಮ್ಯೂಸಿಕ್ ಇವೆಂಟ್ ಒಂದು ಮಾಡಿದ್ವಿ. ಅವಾಗ ವಿಜಯ್ ದೇವರಕೊಂಡ ಅವ್ರು ಸರ್ಪ್ರೈಸ್ ಆಗಿ ಬಂದಿದ್ರು, ರಶ್ಮಿಕಾ ಅವ್ರನ್ನ ಇದು ಮಾಡಕ್ಕೆ, ದುಲ್ಕರ್ ಅವರು ಅದೆಲ್ಲ. ಅವಾಗ ಸಂತೋಷ್ ಅವನ್ ಬಂದು ಕೇರಳ ಹೀರೋ ಯಾಕಬೇಕು, ನಾವೆಲ್ಲ ತೆಲುಗು ಇಲ್ವಾ ಅದಂತೆಲ್ಲ ಫನ್ ಕಾಮಿಡಿ ಎಲ್ಲ ಮಾಡಿದ್ರೆ, ಆ ಇವೆಂಟ್ ನಾವು ಮಾಡ್ತಾ ಇದ್ವಿ. ಅವಾಗ ಲಿಟ್ರಲಿ ಶಿ ವಾಸ್ ವೇರಿಂಗ್ ಸಮಥಿಂಗ್ ವೈಟ್. ಅವರು ಗ್ರೀಸ್ ಎಲ್ಲ ಅಂಟ್ಕೊಂಡು ಹಿಂದೆ ಪೂರ್ತಿ ಹೋಗ್ಬಿಟ್ಟಿದ್ದಾರೆ ಸ್ವಪ್ನ ಮ್ಯಾಮ್ಗೆ. ಐ ವಾಸ್ ಲೈಕ್ ಮ್ಯಾಮ್ ಇದು ಇದಾಗಿದೆ, ಗೊತ್ತುಕೊಳೋ ಇರ್ಲಿ ಬಿಡೋ, ಕೆಲಸ ನೋಡೋ, ಅಷ್ಟು ಸಿಂಪಲ್. ಯಾಕಂದ್ರೆ ಅವ್ರು ಆ ಡೌನ್ ಟು ಅರ್ತ್ ಅಲ್ಲಿ ಆ ಲೆವೆಲಲ್ಲಿ ಕೆಲಸ ಮಾಡಿದ್ರೇ ಸಿನಿಮಾಗಳು ಆ ಲೆವೆಲ್ ಆಗ್ತದೆ. ನಾನೇ ಮುಂದೆ ಇಟ್ಕೊಂಡು ನನಗೆ ಏನು ತಿಂದೆ ಇವತ್ತು, ನನಗೇನು ಫೆಸಿಲಿಟಿ ಇದೆ, ನನಗೆ ಅದಕ್ಕೆ ಕೊಟ್ಟಿಲ್ಲ, ನಾನು ಇದು ಮಾಡಿಲ್ಲ, ಆ ಥರ ಇಲ್ಲ. ಸಿನಿಮಾಗೆ ಏನು ಬೇಕಿದೆಯಾ,
ಸಿನಿಮಾಕ್ಕೆ ಏನು ಬೇಕು ಮಾಡ್ತಿದ್ದೀವ. ಸೊ ಹಂಗೆ ಎಲ್ಲರೂ ಡೌನ್ ಟು ಅರ್ತೆ. ಇಟ್ಸ್ ಆಲ್ ಅಬೌಟ್ ಲೈಕ್ ಟೀಮ್. ನನಗೆ ನಾಗಿ ಸರ್ ಅಂತೂ ಯು ಕಾಂಟ್ ಬಿಲೀವ್, ಕಂಪ್ಲೀಟ್ ಅವ್ರು ಮಾತಾಡೋ ಇದು ವಾಯ್ಸು ತುಂಬ ಲೋ ವಾಯ್ಸ್ ಇರುತ್ತೆ. ಇವಾಗ ಯೂಶಲಿ ಏನಾಗುತ್ತೆ ಅಂದರೆ ಏನಾದರೂ ಮಿಸ್ಟೇಕ್ಸ್ ಹೇಳಬೇಕು ಅಂದರೆ ಅಲ್ಲೇ ಮೈಕಲ್ಲೇ ಕುರಿಸ್ತಾರೆ ಡೈರೆಕ್ಟ್ಗಳು. ನಾಗಿ ಸರ್ ಆಲ್ವೇಸ್ ವಾಕ್ಸ್ ಇನ್ ಟು ದ ಪರ್ಸನಲ್, ಅವ್ರ ಕಿವಿನಲ್ಲಿ ಹೇಳ್ಬಿಟ್ಟು ಬಂದ್ಬಿಟ್ಟು ಕೂತ್ಕೊತಾರೆ. ಅವ್ರು ಎಷ್ಟೇ ದೂರ ಇಲ್ಲ. ಅಮಿತಾಬ್ ಬಚ್ಚನ್ ಸರ್ ವಾಸ್ ವಂಡರ್. ಏನು ಹುಡುಗ ಇವನು, ಈಸ್ ಎ ವಂಡರ್ ಕಿಡ್, ಅಸಲು ಈ ಥರ ಹ್ಯೂಮನ್ ಬೀಯಿಂಗ್ಸ್ ನಾನು ನೋಡೇ ಇಲ್ಲ ಇದು ಅಂತ ಹೇಳ್ಬಿಟ್ಟು. ಅಷ್ಟು ಎಲ್ಲೋ ದೂರ ಇರುತ್ತೆ ಸೆಟ್ಟು, ಕ್ಯಾಮ್ರಾ ಎಲ್ಲೋ ದೂರ ಇರುತ್ತೆ. ಹಿ ವಾಕ್ಸ್ ಸೈಲೆಂಟ್ಲಿ, ಹಿ ವಿಲ್ ಟೆಲ್ ಅಂಡ್ ಹಿ ವಿಲ್ ಕಮ್ ಅಂಡ್ ಸಿಟ್. ಸೊ ಈ ಥರ ಬಿಹೇವಿಯರ್ಸ್ ಇದಾಗ್ಬೋದು, ಡೌನ್ ಟು ಅರ್ತ್ ಇದಾಗ್ಬೋದು. ಸೊ ಆ ಥರ ಎಲ್ಲ ಇರುತ್ತೆ. ನೀವು ಹೇಳ್ತಿದ್ರಿ ಫುಡ್ ಬಗ್ಗೆ ಅಂತ, ಪಾಸ್ತಾ ಬೇಕು, ಪಿಜ್ಜಾ ಬೇಕು ಬಟ್ ಪ್ರಭಾಸ್ ಅವ್ರ ಫುಡ್ ಬಗ್ಗೆ ನಾವು ತುಂಬಾ ಕೇಳಿದೀವಿ. ಪ್ರಭಾಸ್ ಕ್ಯಾರಿಯರ್ ಫಾರ್ಮ್ ಹೌಸ್ ತುಂಬಾ ಕೇಳಿದೀವಿ. ಸೊ And- ಟ್ರೈ ಮಾಡಿದೀರಾ, ಮಾಡಿದ್ರೆ ಏನೇನು? ಅಂದ್ರೆ ಲೈಕ್ ನನ್ಗಿನ್ನ ಪರ್ಸನಲ್ ಆಗಿ ಅಷ್ಟು ಚಾನ್ಸ್ ಸಿಕ್ಕಿಲ್ಲ. Okay. ಬಟ್ ಈ ಆಲ್ವೇಸ್ ರಿಮೆಂಬರ್. ನಾನು ನೋಡಿರೋದು ಏನು ಅಂದ್ರೆ ಲೈಕ್ ಯಾರಾದ್ರೂ ಒಬ್ಬ ಸೆಟ್ ಬಾಯ್ ಆಗ್ಲಿ, ಅವ್ನಿಗೇನೋ ಒಂದು ಪೀಸ್ ಸಿಕ್ಕಿದೆ, ಅವ್ನಿಗೇನೋ ಒಂದು ಐಟಮ್ ತಿಂದಿದ್ದಾನೆ, ಅವ್ನಿಗೆ ಇಷ್ಟಪಟ್ಟಿದ್ದಾನೆ ಅಂದ್ರೆ ಈ ರಿಮೆಂಬರ್ಸ್ ದಟ್. ನೆಕ್ಸ್ಟ್ ಟೈಮ್ ಐಟಮ್ ಬಂದಾಗ ಅವ್ನು ಕರೀರೋ ಬಾರೋ ತಿನ್ನೋ, ಇದು ಚೆನ್ನಾಗೈತೆ ನೋಡೋ ಇದು ಅಂತೇಳಿ. ಐ ಗಾಟ್ ಯುವರ್ ಫೇವ್ರೇಟ್. ಓಕೆ. ಅಂಡ್ ಆ ಐಟಮ್ಗಳು ಮೊನ್ನೆ ನೀವು ಇದ್ರಲ್ಲಿ ನನಗೂ ಗೊತ್ತಿರಲಿಲ್ಲ, ಅದು ಮೊನ್ನೆ ಕಪಲ್ ಫ್ರೆಂಡ್ಲಿಗೆ ಹಿ ಆಲ್ಸೋ ಗೇವ್ ಒನ್ ಇಂಟರ್ವ್ಯೂ. ಆ ಇಂಟರ್ವ್ಯೂನಲ್ಲಿ ನನಗೂ ಒಂದು ವಿಷಯ ಗೊತ್ತಾಗಿದ್ದು ಅಂದ್ರೆ ಆದಿಪುರುಷ್ ನಡ್ಬೇಕಾದ್ರೆ ಈ ಡಿಡ್ ಎ ಸ್ವಿಗ್ಗಿ ಫುಡ್ ಫ್ರಮ್ ಚೆನ್ನೈ ಟು ಮುಂಬೈ. ಕರೆಕ್ಟ್ ಅದ್ ನೋಡಿದೆ ಅದನ್ನ. ಹೌದಾ? ಅಂದ್ರೆ ಎಲ್ಲಾರು ಮೀಟಿಂಗ್ ಅಲ್ಲಿ ಕೂತಿದಾರಂತೆ. ಊಟ ಏನ್ ಬೇಕು ನಿಂಗೆ ಅಂದ್ರೆ, ನಂಗೆ ಏನೋ ಸೌತ್ ಏನೋ ತಿನ್ಬೇಕು ಅಂತ. ಸೌತ್ ಅಂದ್ರೆ ಚೆನ್ನೈನ ಅಂದ್ಬಿಟ್ಟು ಸುಮ್ನೆ ಕುತ್ಕೊಂಡ್ರಂತೆ. 2 ಲಕ್ಷ ಇನ್ನ ಟೈಮ್ ಆಯ್ತು, ಏನು ಊಟ ಬಗ್ಗೆ ಮಾತಾಡ್ತಿಲ್ಲ ಅಂತ. ಇರು ಬರುತ್ತೆ ಅಂತ. ಎಲ್ಲಿಂದ ಬರುತ್ತೆ ಅಂದ್ರೆ ಚೆನ್ನೈಯಿಂದಾನೆ ಬರ್ತಾ ಇದೆ. ಗುರಿ ಏನ್ ತಮಾಷೆ ಮಾಡ್ತಿದೆ ಅಂದ್ರೆ, ಕಾಲ್ ಮಾಡಿ ಬುಕ್ ಮಾಡಿ ಒಬ್ಬಂಗ್ ಫ್ಲೈಟ್ ಟಿಕೆಟ್ ಹಾಕಿ ಹೋಟ್ಲಿಗೆ ಹೋಗಿ ತಗೊಂಡ್ಬಂದು ಅವ್ನ್ ಫ್ಲೈಟ್ ಅಲ್ಲಿ ತಗೊಂಡ್ ಕೊಟ್ಟಿರೋದು. ಕ್ರೇಜಿ. ಸೊ ಆ ಲೆವೆಲ್ ಯಾರು ಮಾಡ್ತಾರೆ ಸರ್? ಅವ್ರಿಗೆ ತಿನ್ಸೋದು ಇಷ್ಟ ಸರ್ ಮನುಷ್ಯನಿಗೆ. ಅದು ನಮ್ಮಲ್ಲಿ ಅಂಬರೀಶ್ ಸರ್ ಇದ್ರಂತೆ ಅವಾಗ. ಸೊ ಸೇಮ್ ಅಂಬರೀಶ್ ಸರ್ ತರ ಊಟ ಮಾಡಿಸ್ಬೇಕು, ಒಬ್ಬನಿಗೆ ತಿನ್ಸ್ಬೇಕು ಅಂದ್ರೆ ಅವ್ರಿಗೆ ಫುಡ್ ಅಂದ್ರೆ ಸಾಕು. ಅವ್ರ ಫ್ಯಾಮಿಲಿನೇ ಹಂಗೆ. ಅವ್ರ ದೊಡ್ಡಪ್ಪ ಅವ್ರ ಕಾಲದಿಂದ ಬಂದಿರೋದು, ಕೃಷ್ಣರಾಜು ಸರ್ ಇಂದ ಬಂದಿರೋದು. ಆ ಲೆಗೆಸಿನ ಕಾಪಾಡ್ಕೊಂಡು ಹೋಗ್ತಿದ್ರು ಅಷ್ಟೇ ಇವರು. ಅವರು ದೊಡ್ಡಪ್ಪ ಅವರು ತೀರೋದಾಗ ದೇವರ್ ಲೈಕ್ ಟನ್ಸ್ ಆಫ್ ಮಟನ್, ಟನ್ಸ್ ಆಫ್ ಚಿಕನ್ ಅವ್ರ ಊರಲ್ಲಿ ಇದನ್ನ ಮಾಡಿದಾಗ. ಅಂಡ್ ಎಲ್ಲರನ್ನು ಪರ್ಸ್ನಲ್ ಆಗಿ ಮಾತಾಡ್ಸಿದ್ದಾರೆ, ಎಲ್ಲರೂ ಪರ್ಸ್ನಲ್ ಆಗಿ ನೋಡ್ಕೊಂಡಿದ್ದಾರೆ. ಅವತ್ತು ಸ್ಟಾರ್ನ ನೋಡೇ ಇಲ್ಲ ಸರ್ ನಾವು ಇದರಲ್ಲಿ. ಈಸ್ ಸೋ ಆಕ್ಸೆಸಿಬಲ್, ಇದು ಯಾರು ಬೇಕಾದ್ರೂ ಬಂದು ಮಾತಾಡ್ಸ್ಕೊಂಡ್ರು ಆ ಟೈಮಲ್ಲಿ. ಯಾರು ಸ್ವಲ್ಪ ಆಕ್ಸೆಸಿಬಲ್ ಆಗೋದು ಕಷ್ಟ ತೆಲುಗು ಇಂಡಸ್ಟ್ರಿಲಿ? ಮೇ ಬಿ ಅಲ್ಲು ಅರ್ಜುನ್ ಸರ್. ಓಕೆ. ಮಹೇಶ್ ಬಾಬು ಸರ್ ಅಂದ್ರೆ he is a very ಅಂದ್ರೆ ಪ್ರೈವೇಟ್ ಪರ್ಸನ್ ಅಂತ ಪ್ರೈವೇಟ್ ಪರ್ಸನ್. ದೇ ಆರ್ ಲೈಕ್ ಅಗೈನ್ ಮಹೇಶ್ ಬಾಬು ಸರ್ ಹ್ಯಾಸ್ ಇಸ್ ಓನ್. ಯಾಕಂದ್ರೆ ಅವರು ತುಂಬಾನೇ ಜೋವಿಯಲ್. ಅವ್ರ ಕಾಮಿಕ್ ಟೈಮಿಂಗ್ ಮಾತ್ರ. ಅಂಡ್ ಅವ್ರ ಪಾರ್ಟೀಸ್ ಅಟೆಂಡ್ ಮಾಡಲ್ಲ, ಅವ್ರ ಇದನ್ನ ಅಟೆಂಡ್ ಮಾಡಲ್ಲ. ಅವ್ರ ಕೆಲಸ ಆಯ್ತು, ಮನೆ ಆಯ್ತು, ಇರ್ರೆಸ್ಪೆಕ್ಟಿವ್ ಆಫ್ ಸ್ಕೇಲ್. ಅವ್ರ ಕೆಲಸ ಆಯ್ತು, ಮನೆ ಆಯ್ತು. ಅಂಡ್ ಅವ್ರಿಗೂ ಅದೇ ಭಯ. ಇವ್ರಿಗೆ ಏನಂದ್ರೆ ಆ ಜೋವೆಲ್ನೆಸ್ ನ ಪಬ್ಲಿಕ್ ಮಾಡ್ಕೊಂಡಾಗ ಅದು ಬೇರೆ ರೀತಿ ಇಮೇಜ್ ಕ್ರಿಯೇಟ್ ಆಗುತ್ತೆ. ಸೊ ಒಂದು ಸ್ಟಾರ್ ಆದಾಗ ಇವೆಲ್ಲ ಪ್ಯಾರಾಮೀಟರ್ಸ್ ಮೈಂಡಲ್ಲಿ ಇಟ್ಕೊಳ್ಳೇಬೇಕು. ಗೊತ್ತಿಲ್ಲದೆ ಒಂದು ಕ್ಯಾಮ್ರಾ ಎಲ್ಲೋ ಬಂದು ಮಿಸ್ ಆಗ್ಬಿಟ್ರೆ ಅದು ಸುಮ್ಮನೆ ಕಂಪ್ಲೀಟ್ ಅದು ತಗೊಳ್ಳೋದು ಬೇರೆ ತರ ತಗೊಂಡ್ಬಿಟ್ರೆ ಕಂಪ್ಲೀಟ್ ಇದು ಹೊರಟೋಗ್ಬಿಡುತ್ತೆ. ಬಟ್ ನಾನು ರಾಣಾ ಅವ್ರನ್ನ ಮೀಟ್ ಮಾಡಿದ್ದೀನಿ, ಅಂದ್ರೆ ನಾಟ್ ಎಕ್ಸಾಕ್ಟ್ಲಿ ಮೀಟ್. ಸೈಮನ್ ನಾನು ಹೋಸ್ಟ್ ಮಾಡ್ಬೇಕಾದ್ರೆ ಜಸ್ಟ್ ಬರೋ ಸಖತ್ ಚಿಲ್ಲಾಗಿ ವಾಟ್ಸಾಪ್ರು ಎಲ್ಲ ಮಾತಾಡ್ಸ್ರು. ನಾನಿಯವ್ರು ಮಾತ್ರ ಹಾಯ್ ನನ್ನ ಟೈಮಲ್ಲಿ ಹೈದರಾಬಾದ್ ಹೋಗಿದ್ದೆ. ಸೊ ಆ ಟೈಮಲ್ಲಿ RJS ಒಂದು ವಿಡಿಯೋ ಮಾಡಿದೆ, ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅದು ಚೆನ್ನಾಗಿ ಹೊಡಿತು. ಎಲ್ಲರೂ ತೆಲುಗುವರೆಲ್ಲ ನೋಡ್ಬಿಟ್ಟೆಲ್ಲ ವೆರಿ. NTR ಅವ್ರು ಹೆಂಗಿರ್ತಾರೆ? ಆಸಮ್ ಸರ್. ಅವರು ಅಷ್ಟೇ, ಹಿ ಈಸ್ ಆಲ್ಸೋ ಫುಡ್ ಲವರ್, ಹಿ ಈಸ್ ವೆರಿ ಗುಡ್ ಕುಕ್. ಹೇಳಿರಲ್ಲ, ನಾವು ಒಂದ್ಸಲ ಕುತ್ಕೊಂಡ್ರೆ 2 kg ಆ ಫ್ಯಾಮಿಲಿ ಪ್ಯಾಕ್ ಬಿರಿಯಾನಿ ತಿನ್ನೋ ಲೆವೆಲ್ಗೆ ಕೆಪಾಸಿಟಿ ಇದೆ ಅಂತ. ಇವರೆಲ್ಲ ಅದೇ ಸರ್. ಏನಂದ್ರೆ ಇವ್ರಿಗೆ ಜಸ್ಟ್ ಬಿಕಾಸ್ ಆಫ್ ದೇರ್ ಬಿಗ್ ಸ್ಟಾರ್ಸ್ ದೇ ಕಾಂಟ್ ಡೂ ದಟ್ ಎಕ್ಸ್ಪೋಜರ್ ಅಷ್ಟೇ. ಬಟ್ ಇನ್ಸೈಡ್ ದೇ ಆರ್ ಆಲ್ ಲೈಕ್ ಕಿಡ್ಸ್ ಚಿಲ್ ಆಗಿ. ದೇ ಆಲ್ ಫ್ರೆಂಡ್ಶಿಪ್ಸ್ ಇಸ್ ಲೈಕ್ ಅವ್ರದ್ದು. ನಿಮ್ಗೆ RRR ಆಗೋವರೆಗೂ ಅವ್ರದ್ದು ರಾಮ್ ಚರಣ್ ಫ್ರೆಂಡ್ಶಿಪ್ ಅಷ್ಟು ಡೀಪ್ ಆಗಿದೆ ಅಂತ ಗೊತ್ತಿರ್ಲಿಲ್ಲ ಹೊರಗಡೆ. ಹೌದು, ಪ್ರಮೋಷನ್ ಟೈಮ್ ಅಲ್ಲೇ ನಮ್ಗೆ ಗೊತ್ತಾಗಿದ್ದು ಇವರು ಹಿಂಗಿದ್ದಾರೆ. ಸೊ ಬಿಕಾಸ್ ದೇ ಆರ್ ಓಲ್ಡ್ ಫ್ರೆಂಡ್ಸ್. ಅದು ಅವತ್ತಿನ ಆ ಸಿನಿಮಾಗೋಸ್ಕರ ಬಂದಿತ್ತಲ್ಲ ಅದು. ಹೌದಾ? ದೇ ಲೈಕ್ ಅದೇ ಹೇಳಿದ್ರ ಆ ಸಿನಿಮಾಗಿಂತ ಮುಂಚೆನು ಇವಾಗ ಆಕ್ಚುಲಿ ಇವ್ರದ್ದು ರಾಮ್ ಚರಣ್ ಅವ್ರ ಬರ್ಡೇ ಮತ್ತೆ ಇವ್ರದ್ದು ನಮ್ಮ NTR ಅವ್ರ ವೈಫ್ ಅವ್ರ ಬರ್ಡೇ ಜಸ್ಟ್ ಒನ್ ಡೇ ಹಿಂದೆ ಮುಂದೆ. ಇನ್ಫ್ಯಾಕ್ಟ್ ನಾವು ಇವತ್ತು ಶೂಟ್ ಮಾಡ್ತಿರೋದು ರಾಮ್ ಚರಣ್ ಅವ್ರ ಬರ್ಡೇ ದಿನಾನೇ. ಇವತ್ತೇ ಅವ್ರ ಬರ್ಡೇ. ರಿಲೀಸ್ ಲೇಟ್ ಆಗುತ್ತೆ. ಹ್ಯಾಪಿ ಬರ್ಡೇ ಸರ್. ರಿಲೇಟೆಡ್ ಬಿಕಾಸ್ ರಿಲೀಸ್ ಲೇಟ್ ಆಗುತ್ತೆ ಸರ್. ಇನ್ನೊಂದು
ನಾನು ತೆಲುಗು ಇಂಡಸ್ಟ್ರಿಯಲ್ಲಿ ಅಪ್ರಿಷಿಯೇಟ್ ಮಾಡೋದು, ಬೇರೆ ಇಂಡಸ್ಟ್ರಿಯಿಂದ ಯಾರಾದ್ರೂ ಬಂದ್ರೆ ಸಖತ್ತಾಗಿ ರಿಸೀವ್ ಮಾಡ್ತಾರೆ. ಫಾರ್ Yes, ಎಕ್ಸಾಂಪಲ್ yes, ಸುದೀಪ್ yes. ಸರ್ ಈಗಾದ ಆಕ್ಟ್ ಹೌದು, ಒನ್ ಆಫ್ ಹೌದು. ಹಿಸ್ ಮೋಸ್ಟ್ ಫಿನಾಮಿನಲ್ ಆಕ್ಟ್. ಇಲ್ಲಿವರೆಗೂ ಫೇಮಸ್ ಸರ್. ನಿಮ್ಗೆ ಗೊತ್ತಿಲ್ಲ, ಈಗ ಸಿನಿಮಾ ಬಿಟ್ಬಿಡಿ, ಬಿಗ್ ಬಾಸ್ ಹೋಸ್ಟ್ ಅವ್ರಿಗೆ ಕನ್ನಡ ಫ್ಯಾನ್ಸ್ಗಿನ್ನ ತೆಲುಗು ಫ್ಯಾನ್ಸ್ ಇದ್ದಾರೆ. ಅವ್ರಿಗೆ ಭಾಷೆ ಅರ್ಥ ಆಗಲ್ಲ, ಓಕೆ, ಬಟ್ ಹಿ ಲವ್ಸ್ ದರ್ ಆಟಿಟ್ಯೂಡ್. ನಮ್ ಸರ್ದ ಒಂದು ಸ್ವ್ಯಾಗ್ ಇದೆಯಲ್ಲ, ಸುದೀಪ್ ಹೆವಿ ಸರ್ದು. ಸ್ವ್ಯಾಗ್ ಇದೆ. ಹೌದು. ಆ ಸ್ವ್ಯಾಗ್ ಆಗ್ಲಿ, ಆ ವಾಯ್ಸ್ ಆಗ್ಲಿ, ಆ ಡೆಪ್ತ್ ಆಗ್ಲಿ, ಆ ಕಮಾಂಡ್ ಆಗ್ಲಿ, ಅವ್ರು ಕಂಪೇರಿಟಿವ್ಲಿ 4 ಸರ್ಗಿನ್ನ ಜಾಸ್ತಿ ಸುದೀಪ್ ಸರ್ನ ಇದ್ ಮಾಡ್ತಾರೆ. ಇಲ್ಲ, ಇಟ್ ಮೈಟ್ ಬಿ ಕಾಂಟ್ರವರ್ಷಿಯಲ್, ಬಟ್ ಐ ಥಿಂಕ್ ಇಂಡಿಯಾದಲ್ಲಿ ಬೆಸ್ಟ್ ಎಸ್, ಸುದೀಪ್ ಸರ್. ಬಾಸ್ ಹೋಸ್ಟ್ ಸುದೀಪ್ ಸರ್. ಅಲ್ಲ, controversial ಇಲ್ಲ. I think ಅಲ್ಲ, ಗ್ರೇಟ್ ಫ್ಯಾನ್ ಆಫ್ ಸುದೀಪ್ ಸರ್. ನನ್ಗೆ ತುಂಬಾನೇ ಇಷ್ಟ ಅದು, ದ ವೇ ಹಿ ಅವ್ರ ತರ ಐ ಡೋಂಟ್ ಥಿಂಕ್ ಯಾರು ಆಗದ್ ಸಾಧ್ಯನೇ ಇಲ್ಲ ಸರ್. ಅದು ತುಂಬಾನೇ ಅದ್ ಕಂಪ್ಯಾರಿಸನ್ ಸರ್. ನಾವ್ ಅದೇ ಅನ್ಸೋದು, ಇವ್ ಯಾವ ಭಾಷೆನಲ್ಲಿ ಯಾವ್ದೇ ಇವ್ರು ಬಂದ್ರು ಇವ್ ಸುದೀಪ್ ತರ ಮಾಡ್ತಾರ, ಒಪ್ಕೈಸ್ಲಿ ಅವರು ಒಂದೊಬ್ರು ಒಂದು ಸ್ಟೈನ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಸ್ಟ್ಯಾಂಡರ್ಡ್ ಔಟ್ ಈಸ್ ಲೈಕ್ ಸುದೀಪ್ ಸರ್. ಇವಾಗ ವಿಜಯ್ ಸೇತುಪತಿ ಅವರು ಮಾಡ್ತಿದ್ದಾರೆ, ಬಟ್ ಅವ್ರೇನೋ ಅವರು ಒಂದು ಮೊನ್ನೆ ಒಬ್ಬರಿಗೆ ರೆಡ್ ಕಾರ್ಡ್ ಎಲ್ಲ ಕೊಟ್ಬಿಟ್ಟು ಹೊರಗಡೆ ಎಲ್ಲ ಕಳ್ಸ್ಬಿಟ್ರು. ಆತರ ಸೀನ್ ಆಗಿತ್ತು. ವಿಜಯ್ ಪಾರು ಮತ್ತೆ ಇನ್ನೊಬ್ರು ಯಾರಿಗೋ ಕೊಟ್ರು, ಆತರ ಸೀನ್ ಆಗಿತ್ತು. ಆಮೇಲೆ ಅವ್ರ ಫ್ರೆಂಡ್ ಬಂದಿದ್ರು ಗೊತ್ತಾ, ಅವ್ರದೊಂದು ಸ್ಟೈಲ್ ಇದೆ. ಬಟ್ ಸುದೀಪ್ ಸರ್ ಮಾಡೋ ಅಷ್ಟು, ಸುದೀಪ್ ಸರ್ ಮೆಚುರಿಟಿ ಲೆವೆಲ್, ಒಂದೊಂದು ಶಬ್ದ, ಒಂದೊಂದು ಮಾತು, ಒಂದೊಂದು ಮೀನಿಂಗ್ ಹ್ಯಾಂಡಲ್ ಮಾಡೋದಾಗಿರ್ಲಿ, ಯಾವ್ದೇ ಕಾಂಟ್ರವರ್ಸಿ ಸಾರಿ ಜಗಳ ಆಗಿತ್ತು, ಇದಾಗಿತ್ತು, ತಪ್ಪು ಸರಿನಾ ಮಾತಾಡೋದು ತುಂಬಾ ಇದೆ. ಅಂಡ್ ಈಗ ಹೇಳಿದ್ರು ಅವ್ರು, ಅಂದ್ರೆ ಒಂದ್ ಇಂಡಸ್ಟ್ರಿಯಿಂದ ಇನ್ನೊಂದ್ ಇಂಡಸ್ಟ್ರಿಗೆ ಬಂದಾಗ ಮೈಗ್ರೇಷನ್ ತುಂಬಾ ಆಗ್ತಾ ಇದೆ. ಅಂದ್ರೆ ಫಸ್ಟ್ ಸುದೀಪ್ ಸರ್ಗಿಂತ ಮುಂಚೆ ಸುಮಾರು ಜನ ಹೋಗಿದ್ದಾರೆ, ಬಟ್ ಈಗ ವಾಸ್ ಬಿಗ್. ಸೊ ಆಮೇಲೆ ಪುಷ್ಪ 2 ಅಲ್ಲಿ ಡಾಲಿ ಧನಂಜಯ ಹೋದ್ರು. ಈಗಂತೂ ದೀಕ್ಷಿತ್ ಶೆಟ್ಟಿ ಇಸ್ ಮೋರ್ ಆಫ್ ಅ ತೆಲುಗು ಆಕ್ಟರ್ ಅಪ್ಕಮಿಂಗ್ ಸ್ಟಾರ್ ಸರ್. ನಾನು ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ದೀಕ್ಷಿತ್ ಶೆಟ್ಟಿ ಅವ್ರಿಗೆ ಹಿ ಹ್ಯಾಸ್ ಹಿಸ್ ಓನ್ ಪರ್ಮನೆಂಟ್ ಅಡ್ರೆಸ್ ಇನ್ ಹಾಲಿವುಡ್. ಇದೆ. ಮೊನ್ನೆ ಬಂದಲ್ಲ ಸಿನಿಮಾ, ಹೆಸರೇ ಮರ್ತೋದೆ, ಸಾಕಾಗಿ ಚೆನ್ನಾಗಿ. ಆಮೇಲೆ ಹೀರೋಯಿನ್ಸ್ ಗಳಾಗ್ಲಿ ಅಲ್ಲಿ ಹೋದವರು ವಾಪಸ್ ಬರ್ದೇ ಇರೋದು ಇದೆ, ಅಂಡ್ ಹೋಗಿ ಬರೋದು ಮಾಡೋದು ಇದೆ. ಸೊ ಏನೋ ಒಂದು ಫ್ಯಾಕ್ಟರ್, ಅಫ್ಕೋರ್ಸ್ ದುಡ್ಡು, ಅಂದ್ರೆ ಕಾಸು ಚೆನ್ನಾಗಿ ಕೊಡ್ತಾರೆ, ಅದ್ರ ಬಗ್ಗೆ ಅಪ್ರಿಸಿಯೇಷನ್ ಅಲ್ಲ. ಬಟ್ ಇನ್ನೊಂದು ಏನ್ ಫ್ಯಾಕ್ಟರ್ ದಟ್ ಅವ್ರು ತೆಲುಗು ಹೋದಾಗ ಈ ಗುರು ನಮ್ಮನ್ನ ಚೆನ್ನಾಗಿ ಟ್ರೀಟ್ ಮಾಡಿದ್ರು, ಅವ್ರು ವಾಟ್ ಎವರ್, ಏನ್ ಡಿಫ್ರೆನ್ಸ್ ಸರ್? ಒಂದು ಲೇಬರ್ ಆಫ್ ಡಿಗ್ನಿಟಿ ತುಂಬಾ ಚೆನ್ನಾಗಿದೆ ಸರ್ ಅಲ್ಲಿ. ಓಕೆ. ಸೊ ಈ ಹೀರೋಯಿನ್ ಯಾವ ರೀತಿ ಟ್ರೀಟ್ ಮಾಡ್ತಾರೋ, ಕಮಿಡಿಯನ್ನು ಅದೇ ರೀತಿ ಟ್ರೀಟ್ ಮಾಡ್ತಾರೆ, ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅದೇ ರೀತಿ ಟ್ರೀಟ್ ಮಾಡ್ತಾರೆ. ಅಟ್ಲೀಸ್ಟ್ ಅವ್ರಿಗೆ ಬೇಸಿಕ್ ರೆಸ್ಪೆಕ್ಟ್, ಕರೆಕ್ಟ್, ಹ್ಯೂಮನ್ ಆಗಿ ನೋಡ್ತಾರೆ ಫಸ್ಟ್ ಅವ್ರನ್ನ. ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಈಸ್ ಡೂಯಿಂಗ್ ದೇರ್, ಫಸ್ಟ್ ಈಸ್ ಎ ಹ್ಯೂಮನ್. ಅಲ್ಲಿ ಬೇಸಿಕ್ ಒಂದಿದು, ಯಾರನ್ನ ಮಾತಾಡ್ಸ್ಬೇಕಾದ್ರು ಅಂಡಿ, ಮೀರು, ಗಾರು ಇಸ್ ದ ಬೇಸಿಕ್. ಸೊ ಇವಾಗ ಚಿರಂಜೀವಿ ಅವ್ರನ್ನ ನೀವು ಫಸ್ಟ್, ಅವರು ನಿಮ್ಮನ್ನು ಅವರು ಇದನ್ನೇ ಅಷ್ಟೇ ಗೌರವದಿಂದಾನೇ ಮಾತಾಡ್ತಾರೆ. ಅವ್ರ ಫ್ರೆಂಡ್ಸ್ ಹೋದ್ರು, ರಜನಿಕಾಂತ್ ಸರ್ ಹೋದ್ರು ಅಷ್ಟೇ ಇದರಿಂದಾನೇ ಮಾತಾಡ್ತಾರೆ. ದಟ್ ಈಸ್ ಒನ್ ಥಿಂಗ್ ಮೇ ಬಿ ಇದಾಗಿದ್ದು. ಅಂಡ್ ಫ್ಯಾನ್ಸ್ ಲವ್, ದಟ್ ಈಸ್ ಅಲ್ಟಿಮೇಟ್. ಅವರು ಇಟ್ರೆ ವರ ಕೊಟ್ರೆ ಶಾಪ ಅನ್ನೋ ಥರ ಫ್ಯಾನ್ಸ್ ಇದಿರುತ್ತೆ. ಅವ್ರು ಒಂದ್ಸರಿ ಒಪ್ಕೊಂಡ್ಬಿಟ್ರು ಅವ್ರನ್ನ ಅಂದ್ರೆ, ಇವ್ ಸುದೀಪ್ ಸರ್ನೇ ಆಗ್ಲಿ, ದ ವೇ ಅವ್ರಿಗೆ ಆಕ್ಚುಲಿ ಅಷ್ಟು ತೆಲುಗುನಲ್ಲಿ ಸಿನಿಮಾ ನಾವು ಕ್ಲೀನ್ ಆಗಿ ಡಿಸ್ಟ್ರಿಬ್ಯೂಟರ್ ಪ್ಲಾನ್ ಮಾಡ್ಕೊಂಡು ತೆಲುಗುನಲ್ಲಿ ಪ್ರಾಪರ್ ರಿಲೀಸ್ ಮಾಡ್ಕೊಂಡ್ರೆ ದೇ ಹ್ಯಾವ್ ಯೂಸ್ ಮಾರ್ಕೆಟ್. ಅದು ಇವನ್ ಉಪ್ಪಿ ಸರ್ ಕೂಡ, ಉಪ್ಪಿ ಸರ್ ಏನ್ ಕ್ರೇಜ್. ಹೌದು, ಉಪೇಂದ್ರಗಿನೇ ಕ್ರೇಜ್ ಇದೆ. ಡೈರೆಕ್ಟರ್ಗಳು ಲೈಕ್ ಆಕ್ಟರ್ಸ್ ಎಲ್ರು ಅಷ್ಟೇ. ಉಪ್ಪಿ ಸರ್ ಅಂದ್ರೆ ಇವಾಗ್ಲೂ ಅಷ್ಟೇ ಕ್ರೇಜ್ ಇದೆ. ಅದು ಉಪೇಂದ್ರ ಫಿಲ್ಮೇ ರೆಫರೆನ್ಸ್ ಕೊಡ್ತಾರೆ ಅವರು, ಏನ್ ಸಗದ ಮಾಡಿದ್ರು ಗುರು. ಹೌದು, ಒಂದು ಸಿನಿಮಾ ಮಿನಿಮಮ್ 100 ಜನ ಡೈರೆಕ್ಟರ್ಸ್ ನ ಹುಟ್ಟಾಕಿದೆ ಸರ್, ಉಪ್ಪಿ ಸರ್ ಇಂದ ಬಂದಿರೋ 2 ಲ್ಯಾಂಗ್ವೇಜ್ ಅಲ್ಲ. ಹಾ ಹೌದು. ಸಂದೀಪ್ ರೆಡ್ಡಿ ಇಸ್ ಎ ಫ್ಯಾನ್ ಆಫ್ ಉಪೇಂದ್ರ ಸರ್. ಆಲ್ ದ ಕಲ್ಟ್ ಅಂತ ನಾವ್ ಏನೇನು ಕರಿತೀವಿ ಅದಕ್ಕೆಲ್ಲ ಫಾದರ್ ಉಪ್ಪಿ ಸರ್. ಆಲ್ಸೋ ಹೈಯೆಸ್ಟ್ ನಂಬರ್ ಆಫ್ ಈಗ ಸೆಟ್ ಅಲ್ಲಿ ಕೆಲಸ ಮಾಡೋರು, ಅಸಿಸ್ಟೆಂಟ್ ಡೈರೆಕ್ಟರ್ಸು, ಆಮೇಲೆ ಸೆಟ್ ಬಾಯ್ಸು, ಬಿಹೈಂಡ್ ದ ಸೀನ್ಸು ತೆಲುಗುದವ್ರು ಬಿಟ್ರೆ ಕರ್ನಾಟಕದವರೇ ಜಾಸ್ತಿ ಇರೋದು. ನಾನು 1-2 ಸಲ ಹೋದಾಗ ಮೀಟ್ ಮಾಡಿದಾಗ, ಗುರು ನಮ್ ಬಳ್ಳಾರಿ, ನಮ್ ಬೆಂಗಳೂರು, ನಮ್ದು ರಾಯಚೂರು, ಗುರು ಇಷ್ಟ ಜನ ಇದಾರ ತೆಲುಗು, ನಮ್ ಕನ್ನಡದವ್ರು ಅದೌದು, ಅದು ಡೈರೆಕ್ಟ್ ಫ್ಯಾಕ್ಟರ್. ಈವನ್ ಜನಾರ್ದನ್ ರೆಡ್ಡಿ ಅವ್ರ ಮಗ, ಅವರು ಸಿನಿಮಾ ಜೂನಿಯರ್, ಅದಕ್ಕೂ ಒಳ್ಳೆ ಅಪ್ರಿಸಿಯೇಷನ್ ತೆಲುಗು ಸಿಕ್ತು. ತುಂಬಾನೇ ಒಳ್ಳೆ ಸರ್. ಆಕ್ಚುಲಿ ನನಗೆ ಒನ್ ಆಫ್ ದ ಬೆಸ್ಟ್ ಡೆಬ್ಯೂಟ್ ಸಿನಿಮಾ ನಾನು ಹೇಳ್ತೀನಿ ಸರ್. ಓಡ್ಲಿಲ್ಲ ಸಿನಿಮಾ ನಮ್ಮಲ್ಲಿ ಕನ್ನಡದಲ್ಲಿ, ಅಲ್ಲಿ ಚೆನ್ನಾಗೇ ಆಯ್ತು. ಅವ್ರ ಡ್ಯಾನ್ಸರ್ ನೆಕ್ಸ್ಟ್ ಲೆವೆಲ್ ಆದ್ಮೇಲೆ ನಮ್ NTR ಸರ್ ಆದ್ಮೇಲೆ ಅಟ್ ಲೆವೆಲ್ಗೆ ಆ ಅರ್ಲಿ ಸ್ಟೇಜ್ ಅಲ್ಲಿ ಒಬ್ಬ ಬಂದು ಡ್ಯಾನ್ಸ್ ಮಾಡಿದಾನೆ ಅಂದ್ರೆ ಇವ್ರು ಮಾತ್ರ ಅಂತ ಹೇಳ್ಬಿಟ್ಟು. ಹೌದಾ? ಡ್ಯಾನ್ಸ್ ನೋಡಿದ್ದೀನಿ ನಾನು. ಹೌದು ಸರ್, ಹಿ ಪುಟ್ ಹಾಲ್ ಇಸ್ ಹಾರ್ಟ್. ಅದು ನಾನು ಹೇಳಿದ ಒನ್ ಆಫ್ ದ ಬೆಸ್ಟ್. ಅದಕ್ಕಿಂತ ಮುಂಚೆ ಎಷ್ಟೋ ಜನ ಡೆಬ್ಯೂಟೆಂಟ್ ಬಂದ್ರು. ಇವಾಗ ದಿಲ್ ರಾಜು ಅವರ ಅಣ್ಣನ ಮಗನೇ ಒಬ್ರು ಬಂದಿದ್ರು, ಅವ್ರಿಗೂ ಅಷ್ಟೊಂದು ಆಗ್ಲಿಲ್ಲ. ಮತ್ತೆ ಮಹೇಶ್ ಬಾಬು ಸರ್ ಅವರ ನೆಫ್ಯೂ ಒಬ್ರು ಬಂದಿದ್ರು, ಅವ್ರಿಗೂ ಅಷ್ಟೊಂದು ಅಲ ವೈಕುಂಠಪುರಂ ಲೈಕ್ ಮಾಡಿದಾರಲ್ಲ ಅವರಲ್ವಾ? ಅವರು ನಾಗಾರ್ಜುನ್ ಸರ್ ಅವರ ನೆಫ್ಯೂ. ಮಹೇಶ್ ಬಾಬು ಸರ್ ಅವರ ನೆಫ್ಯೂ ಇನ್ನೊಬ್ರು ಹೀರೋ ಅಂತ ಒಂದು
ಸಿನಿಮಾ ಮಾಡಿದ್ರು, ಅನುಪಮ ಪರಮೇಶ್ವರ್ ಅವರೆಲ್ಲ ಮಾಡಿದ್ರು ಅದರಲ್ಲಿ. ಹಾ 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 Okay. ಅವ್ರು ಬಂದಿದ್ರು, ಅವ್ರಿಗೂ Okay. ಅಷ್ಟೊಂದು ಇಕ್ಲಾಗಿಲ್ಲ. ಬಟ್ ದಿಸ್ ವೆಂಟ್ ನೆಕ್ಸ್ಟ್ ಲೆವೆಲ್. ಎಲ್ಲರೂ ಜನ ಓಪನ್ ಆಗಿ ಹೇಳಿದ್ರು ದಿಸ್ ಇಸ್ ದ ಬೆಸ್ಟ್ ಡೆಬ್ಯೂಟ್ ಅಂತ ಹೇಳ್ಬಿಟ್ಟು ತುಂಬಾ ದಿನ ಆದ್ಮೇಲೆ. ದ ಚಾಯ್ಸ್ ಆಗಿರ್ಬೋದು ಅಂಡ್ ರವಿ ಸರ್ ಆಕ್ಟಿಂಗು, ರವಿ ಸರ್ ಕ್ಯಾರೆಕ್ಟರು ಆಸಮ್, ಡೈರೆಕ್ಷನ್ ವಾಸ್ ಸೂಪರ್ ಆಕ್ಚುಲಿ, ಎಲಿಮೆಂಟ್ಸ್ ತುಂಬಾ ಚೆನ್ನಾಗಿತ್ತು, ಪ್ರೊಡಕ್ಷನ್ ವ್ಯಾಲ್ಯೂ ಸರ್ ಮೈನ್. ಸರ್ ಇನ್ನೊಂದು ತೆಲುಗು ಸಿನಿಮಾ, ನಾವು ಯೂಶಲಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ಮಾತಾಡ್ತಿರ್ತೀವಿ ನೆಪೋಟಿಸಮ್ ಅಂತ. ಬಟ್ ತೆಲುಗು ಸಿನಿಮಾದಲ್ಲಿ ನೆಪೋಟಿಸಮ್ ಇದ್ರೂ ದೇ ಲಿವ್ ಅಪ್ ಟು ಇಟ್. ಆಕ್ಟಿಂಗು ಹಂಗೆ ಇರುತ್ತೆ, ಪರ್ಫಾರ್ಮೆನ್ಸು ಹಂಗೆ ಇರುತ್ತೆ. ಈಗ ಟಾಪ್ ಅಲ್ಲಿರೋ ಯಾವುದೇ ನೆಪೋ ಕಿಡ್ಸ್ ಇದ್ರು ದೇ ಹ್ಯಾವ್ ಅರ್ನ್ ದೇರ್ ವೇ ಟು ಇಟ್. ನಾವು ಒಂದು ಎಕ್ಸಾಂಪಲ್ ಹೇಳ್ತೀನಿ ಚಿಕ್ಕದು. ಇವಾಗ ಅಲ್ಲು ಅರ್ಜುನ್ ಸರ್ ಇಸ್ ಎ ನೆಪೋ ಕಿಡ್, ಇಸ್ ಎ ಸೂಪರ್, ಓಕೆನಾ. ಅವ್ರನ್ನ ಅಲ್ಲು ಅರ್ಜುನ್ ಸರ್ನ ಔಟ್ ಆಫ್ ದ ಟ್ಯಾಲೆಂಟ್ ಬರೀ ಅವರು ಅಲ್ಲು ಅರ್ಜುನ್ ಮಗ ಆಗಿರ್ಬೋದು ಅಥವಾ ಅಲ್ಲು ರಾಮ್ಲಿಗನ್ ಮೊಮ್ಮಗ ಆಗಿರ್ಬೋದು ಅಂತ ಟ್ರೀಟ್ ಮಾಡಿದ್ದಾರೆ. ವೈ ಡಿಂಟ್ ಅಲ್ಲು ಶಿರೀಶ್ ಡಿಂಟ್ ಗಾಟ್ ಇಟ್? ಕರೆಕ್ಟ್. ಸೊ ಇಟ್ಸ್ ದೇರ್ ಓನ್ಲಿ, ಸೇಮ್ ಫ್ಯಾಮಿಲಿ, ಅದೇ ವಂಶ, ಅದೇ ಇದು. ಇವ್ರಿಗೇನಕ್ಕೆ ಸಿಗ್ತದೆ, ಅವ್ರಿಗೇನಕ್ಕೆ ಸಿಗ್ತಾ ಇಲ್ಲ? ಅಂಡ್ ದೇ ಆರ್ ಅವೇರ್ ಆಫ್ ಇಟ್. ಕರೆಕ್ಟ್. ಇವಾಗ ರಾಣಾ ಅವ್ರಿಗೆ ಸಿಗ್ತಿರೋದು, ರಾಣಾ ಅವ್ರ ತಮ್ಮಂಗೆ ಏನಕ್ಕೆ ಸಿಗ್ತಾ ಇಲ್ಲ? ತುಂಬ ಇದಾರಾ? ಅದೇ ಗುಡ್ ನೋಡಿ, ಗೊತ್ತೇ ಇಲ್ಲ. ಇಡಿಡೇ ಫಿಲ್ಮ್ಸ್ ಗೊತ್ತಿರಲಿಲ್ಲ. ಯಾವ್ದು ಮಾಡಿದ್ರೆ ಅಹಿಂಸಾ ಅಂತ ಹೇಳ್ಬಿಟ್ಟು ತೇಜ ಸರ್ ಒಂದು ಇದು ಮಾಡಿದ್ರು. ಅವ್ರು ಸುರೇಶ್ ಸರೇ ಬೈತಾರೆ, ಯಾರಾದ್ರೂ ಕಥೆಗಳು ನಿಮ್ ಚಿಕ್ಕ ಮಗನ್ ಇದ್ ಮಾಡ್ತಾರೆ ಅಂದ್ರೆ ಫಸ್ಟ್ ಹೋಗ್ಬಿಡಿಲ್ಲ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇವಾಗ ನೆಪೋಟಿಸಮ್ ನ ಆಂಗಲ್ ಬಂದಾಗ ಔಟ್ ಆಫ್ ಈ ಒಂದು ಸರ್ಕಲ್ ಇಂದ ಬರೋ ಎಂಟ್ರೆನ್ಸ್ ಬಗ್ಗೆ ಮಾತಾಡೋಣ. ವಿಜಯ್ ದೇವರಕೊಂಡ ಇರ್ಬೋದು, ನವೀನ್ ಪೊಲೀಸ್ ಶೆಟ್ಟಿ, ರವಿತೇಜ ಓಜಿ. ರವಿತೇಜ ವಾಸ್ ದ ಓಜಿ, ಚಿರಂಜೀವಿ ಎಲ್ಲ ಆ ಟೈಮಲ್ಲಿ ಓಜಿನೇ. ಬಟ್ ಇವಾಗ ನೆಕ್ಸ್ಟ್ ಜನರೇಷನ್ ಬಂತು. ಹೌದು, ಎಲ್ಲರೂ ಈಗ ತೆಲುಗು ಇಂಡಸ್ಟ್ರಿ ಅಂತ ಅಂದಾಗ ರವಿತೇಜ ಏನು ಇಲ್ಲ ಅಂದ್ರೆ ಒಂದು ಬ್ಯಾಕ್ ಗ್ರೌಂಡ್ ಆಕ್ಟರ್ ಇಂದ ಒಂದು ಕಾಮಿಡಿಯನ್ ಆಕ್ಟರ್ ಆಗಿ ಇಲ್ಲ ವಿಲನ್ ಆಗಿ. ನಮ್ಮಲ್ಲಿ ಜಗ್ಗೇಶ್ ಸರ್ ಹೆಂಗ್ ಬಂದ್ರು ಆ ತರ ಬಂದಿದ್ದು ಒಂದು. ಅಂಡ್ ಆಲ್ಸೋ ಇವಾಗ ನಾಗಾರ್ಜುನ ಅವ್ರ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಐ ಥಿಂಕ್ ಈ ಡಿಸ್ಕಷನ್ ಇದಾಗಲ್ಲ. ಬಿಕಾಸ್ ಅನ್ನಪೂರ್ಣ ಸ್ಟುಡಿಯೋಸ್ ಅವ್ರದೇ, ಆ ಒಂದು ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ರು. ಈವನ್ ಈ ಟಿವಿನೂ ಅವ್ರದೇ ಅಲ್ವಾ? ಇಲ್ಲ, ಮಾ ಟಿವಿ ಯೂಸ್ ಟು ಬಿ ಪಾರ್ಟ್ನರ್ಸ್. ಮಾ ಟಿವಿ ಅಂತ ಹೇಳಿ ಚಿರಂಜೀವಿ ಸರ್ ಮತ್ತೆ ನಾಗಾರ್ಜುನ್ ಸರ್ ಇಬ್ರು ಪಾರ್ಟ್ನರ್ಸ್ ಆಗಿದ್ರು. ಇವಾಗಿಲ್ಲ, ಇವಾಗ ಮಾರ್ಬಿಟ್ರು ಸ್ಟಾರ್ಗೆ. ಓಕೆ, ಬಟ್ ಈ ಟಿವಿ ಯಾವ್ದಕ್ ಬರುತ್ತೆ ಮತ್ತೆ? ರಾಮೋಜಿ. ಓಕೆ, ರಾಮೋಜಿರಾವ್. ಸೊ ನಾನು ಯಾಕೆ ಇದನ್ನ ರೆಫರೆನ್ಸ್ ಕೊಟ್ಟೆ ಅಂದ್ರೆ, ಈಗ ಹೈಪರ್ ಆದಿ ಆಗಿರ್ಬೋದು, ಸುಡಿಗಾಳಿ ಸುಧೀರ್ ಆಗಿರ್ಬೋದು, ಪ್ರದೀಪ್ ಮಾಚಿರಾಜು ಆಗಿರ್ಬೋದು, ಎಲ್ಲಾರು ಇಲ್ಲಿಂದ ಅಲ್ಲಿಗೆ ಬರ್ತಾರೆ. ಇಟ್ ಇಸ್ ಅನ್ ಈಸಿ ಟ್ರಾನ್ಸಿಷನ್ ಬಿಕಾಸ್ ಇಲ್ಲಿ ಆ ಫ್ಯಾನ್ ಬೇಸ್ ತುಂಬಾ ಇಲ್ಲಿ ಶಿವರಾಜ್, ನಮ್ಮ ಶಿವರಾಮ್ ಕೆ ಆರ್ ಪೇಟೆ ಅವರು, ಹಿ ಹ್ಯಾಸ್ ಈಕ್ವಲಿ ಟ್ಯಾಲೆಂಟೆಡ್ ಆಸ್ ತೆಲುಗುನಲ್ಲಿ ನಮ್ಮ ಇವರು ಬ್ರೋ ರಾಘವೇಂದ್ರ ಹೆಂಗ್ ಆಕ್ಟಿಂಗ್ ಮಾಡ್ತಾರೆ. ಸೂಪರ್ ಟ್ಯಾಲೆಂಟ್ಸ್ ಇಲ್ಲ ಅಂತಲ್ಲ, ನಮ್ಮಲ್ಲಿ ತುಂಬಾನೇ ಟ್ಯಾಲೆಂಟ್ಸ್ ಇದೆ. ಬಟ್ ಆ ಚಾನೆಲ್ ಅಲ್ಲಿ ಹೋಗ್ತಾ ಇಲ್ಲ. ಪಾಪ ಕೆ ಆರ್ ಪೇಟೆ ಅವರು ನಾನು ಮತ್ತೆ ಒಂದು ಗುಂಡ ಮಾಡಿದ್ರು, ಅದಾದ್ಮೇಲೆ ಅಲ್ಲಲ್ಲಿ ಸಿನಿಮಾದಲ್ಲಿ ಇದನ್ ಮಾಡ್ಕೊಂಡ್ರು. ಬಟ್ ದಟ್ಸ್ ನಾಟ್ ಹಿ ಡಿಸರ್ವ್ಸ್ ಮೋರ್ ಫಾರ್ ಹಿಸ್ ಟ್ಯಾಲೆಂಟ್. ಹೌದು, ಇಲ್ಲ ಆ ಬ್ಯಾಚ್ ಇದು ಬಂದವರು. ಇಲ್ಲಿ ನಾನು ಒಂದೇ ಇದೆ ಹೇಳ್ತೀನಿ, ಲೈಕ್ ಅಲ್ಲಿ ನಾಗಬಾಬು ಸರ್ ಎಲ್ಲರಿಗೂ ಅವಕಾಶ ಮಾಡ್ಕೊಟ್ಟಿದ್ದು. ಅವ್ರೆಲ್ಲ ಈಸಿಯಾಗಿ ಪವನ್ ಕಲ್ಯಾಣ್ ಸರ್ನ, ಚಿರಂಜೀವಿ ಸರ್ನ ಅಷ್ಟು ಈಸಿಯಾಗಿ ಮಾಡ್ಕೊಟ್ಟಿದ್ದ ಇವರು ನಾಗಬಾಬು ಸರ್. ಹಿಂದೆ ಮುಂದೆ ಅಲ್ಲಿ. ಹೌದು. ಸೊ ಪವನ್ ಕಲ್ಯಾಣ್ ಅಂದಾಗ ಐ ನೋ ಇಟ್ಸ್ ಸ್ವಲ್ಪ ಫುಲ್ ತೆಲುಗು ಸೈಡ್ ಹೋದು, ಬಟ್ ಹೇಳಲೇಬೇಕಂದ್ರೆ ಸ್ವಲ್ಪ ಕನೆಕ್ಷನ್ ಇದೆ. ಅವ್ರ ಆಫೀಸ್ಗೆ ಹೋಗಿದೆ ನಾನು ವಿಜಯವಾಡ ಅಲ್ಲಿ. ಈ ಸಿನಿಮಾ ಬಂತಲ್ಲ ರೀಸೆಂಟ್ ಆಗಿ, ಹೆಸರೇ ಮರ್ತೋಯ್ತು ನನಗೆ. ಬಿಕಾಸ್ ನಾನು ಇಲ್ಲ ಇದ್ರದ್ದು ಹರಿಹರ ವೀರಮಲ್ಲುಗೆ ಪ್ರಮೋಷನ್ಗೆ ಫುಲ್ ಬಿಸಿ ಆಗಿ ಕರ್ಸಿದ್ರು. ನಂಗೆ ಆ ಒಂದು ಪ್ಲೇಸ್ ಹೋದಾಗ ಅಲ್ಲಿ ಬಂದಿರೋ ಜನ, ಅಲ್ಲಿರೋ ಸಿಸ್ಟಮ್ಸ್ ನೋಡಿ ನಾನು ಫ್ಲಿಪ್ಪೇ ಆಗೋದೆ. ವಾಟ್ ಈಸ್ ದ ಎಕ್ಸಾಕ್ಟ್ ಕ್ರೇಜ್ ಆಫ್ ಪವನ್ ಕಲ್ಯಾಣ್ ಗಾರು ಆಂಧ್ರ ಪ್ರದೇಶ? ಗಾಡ್. ಆಫ್ಟರ್ ರಜನಿಕಾಂತ್ ಈ ಹ್ಯಾಸ್ ದಟ್. ಅಜಿತ್ ಸರ್, ರಜನಿಕಾಂತ್ ಸರ್ ಆದ್ಮೇಲೆ ಆ ಕಲ್ಟ್ ಲೆವೆಲ್ ಇದಿದೆ ಅಂದ್ರೆ, ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಸೊ ಅವಾಗ ಜಗನ್ ಅವರು CM ಆಗಿದ್ದಾಗ ಇವ್ರ ಸಿನಿಮಾಗೆ ಬೇಕಂದ್ರೆ ತೊಂದರೆ ಮಾಡ್ತಾ ಇದ್ರು. ಭೀಮ್ಲಾ ನಾಯಕ ಆಗಿರ್ಬೋದು, ಮತ್ತೆ ಅವಾಗ ಇನ್ನೊಂದು ಸಿನಿಮಾ ಯಾವುದು, ನಮ್ಮ ವಕೀಲ್ ಸಾಬ್. ಇದಕ್ಕೆಲ್ಲ ಏನ್ ಮಾಡ್ಬಿಟ್ರು ಅಂದ್ರೆ 100 ರೂಪೀಸ್ಗೆ ಪ್ರೈಸ್ ಕ್ಯಾಪ್ ಮಾಡ್ಬಿಟ್ರು. ಕಲೆಕ್ಷನ್ ಇದು ಮಾಡ್ಬೇಕು ಅಂತ. ಜನ ಅದನ್ನ ಹೆಂಗ್ ಪರ್ಸನಲ್ ಆಗಿ ತಗೊಂಡ್ರು ಅಂದ್ರೆ ನೀನೇನು ಇವಾಗ 100 ರೂಪಾಯಿ ಇಟ್ರೆ ಅವ್ರ ಕಲೆಕ್ಷನ್ ಕಮ್ಮಿ ಆಗಿಲ್ಲ ಅಂತ ನೀನ್ ಇದ್ ಮಾಡಿದಿಲ್ಲ, ನಾನು 10 ಸರಿ ಸನ್ಮಾನ ನೋಡ್ತೀನಿ. ಐ ವಿಲ್ ಮೇಕ್ ಶೋರ್ ನನ್ನ ಶೇರು 1000 ರೂಪೀಸ್, ನಾನು 1000 ರೂಪೀಸ್ ಶೇರ್ ಹಾಕ್ತೀನಿ. 10 ಸರಿ ಸಿನಿಮಾ ನೋಡಿ 100 ರೂಪಾಯಿ ಟಿಕೆಟ್ ಪ್ರೈಸ್ ಇಟ್ಟು 100 ಕೋಟಿ ಇದನ್ನ ಮಾಡ್ಸಿರೋದು ತೆಲುಗು ಆಡಿಯನ್ಸ್. ಅದು ಆ ಕ್ರೇಜು ಪವನ್ ಕಲ್ಯಾಣ್ ಅವ್ರದ್ದು. ಮತ್ತೆ ಪ್ರತಿ ಆಡಿಯೋ ಲಾಂಚ್ ಅಲ್ಲೂ ಅವ್ರ ಹೆಸರು ಹೇಳ್ತಾರೆ. ಹೌದು, ಇವಾಗ ನೀವು ಪಬ್ಗೆ ಹೋದ್ರೆ ಜೈ ಬಾಲಯ್ಯ, ಈವೆಂಟ್ಸ್ಗೆ ಹೋದ್ರೆ ಜೈ ಪವರ್ ಸ್ಟಾರ್ ಕಾಮನ್. ನೀವ್ ಯಾವುದೇ ಹೇಳಿ, ನೀವು ಪಬ್ಗೂ ಅಷ್ಟೇ, ನೀವ್ ಯಾವುದೇ ಪಬ್ಗೆ ಹೋಗಿ
ಯಾವುದೇ ಇದಕ್ಕೆ ಹೋಗಿ ಜೈ ಬಾಲಯ್ಯ ಸ್ಲೋಗನ್ ಇಲ್ದೆ ನಿಮ್ ಯಾವುದೇ ಬ್ಯಾಂಡ್ ಆಗ್ಲಿ, ಅದು ಹಾಲಿವುಡ್ ಆಗಿರ್ಲಿ, ಅದು ಫುಲ್ ಕಂಪ್ಲೀಟ್ ಔಟ್ ಇದೆ ಇರ್ಲಿ, ಅಲ್ಲಿ ಜೈ ಬಾಲಯ್ಯ ಅಂತ ಒಬ್ಬ ಅಂದೆ ಅಂತಾನೆ. ಓಕೆ ಇಲ್ಲ ಬಟ್ ಅವರ ಎಕ್ಸ್ಪೀರಿಯನ್ಸ್ ಆಯ್ತು ನನ್ಗೆ, ಯಾಕಂದ್ರೆ ಹೋಗಿದ್ದೆ ನಾನು ವಿಜಯವಾಡದಲ್ಲಿ, ಎಷ್ಟು ಬಿಸಿ ಆಗಿದ್ರು ಕೊನೆಗೆ ಬಂದು ಯಾರು ಮಾತಾಡ್ಸಕ್ಕಾಗಿಲ್ಲ. ಐ ಆಮ್ ವೆರಿ ಸಾರಿ ಅಂಡಿ ಅಂತೇಳಿ ಸ್ಟೇಜ್ ಮೇಲೆ ಎಲ್ಲರಿಗೂ ಶೇಕ್ ಮಾಡಿ ವಾಟ್ಸ್ ಯುವರ್ ನೇಮ್, ಹೌದು, ಓಕೆ ಫ್ರಮ್ ಕರ್ನಾಟಕ ಅಂತೇಳಿ ಕಳ್ಸಿದ್ರು ನನಗೆ. ಐ ಫೆಲ್ಟ್ ಓ ನೈಸ್. ಅಂಡ್ ಚಿರಂಜೀವಿ ಸರ್ ಯಾರಾದ್ರೂ ಒಬ್ರು ಕರ್ನಾಟಕದವ್ರು ಇದನ್ನು ಗೊತ್ತಾರೆ, ಇಲ್ಲಿ ಸ್ಪೀಕ್ ಇನ್ ಕನ್ನಡ, ಓ ಚೆನ್ನಾಗಿದ್ದೀರಾ, ಅಟ್ಲೀಸ್ಟ್ ಆ ವರ್ಡ್ ಬರುತ್ತೆ. ಸೊ ಇವಾಗ ನಾವು ಇಲ್ಲಿ ಲೋಕಿ ಸರ್ ವಿಶ್ವಂಬರದಲ್ಲಿ ಮಾಡಿದರು, ಸೊ ನಾವೇ ಹ್ಯಾಂಡಲ್ ಮಾಡ್ತಿದ್ದು. ಸೊ ಹಿ ವಾಸ್ ವೆರಿ ಸ್ವೀಟ್ ವಿತ್ ಲೋಕಿ ಸರ್. ಅವ್ರು ತಿಳ್ಕೊಂಡು ಏನು ಮಾಡ್ತಾ ಇದೆಯಾ, ಇನ್ನೂ ಮಾಡು, ಚೆನ್ನಾಗಿ ಮಾಡ್ತಿದ್ಯಾ, ಇದು ಮಾಡು. ಸೊ ಹಿ ವಿಲ್ ಗಿವ್ ದಟ್ ಸ್ಪೇಸ್, ಹಿ ವಿಲ್ ಗಿವ್ ದಟ್ ಇದು. ಸೊ ಅದೆಲ್ಲ ಆ ಎನ್ಕರೇಜ್ಮೆಂಟ್ ತುಂಬ ಚೆನ್ನಾಗಿದೆ. ಅಂದರೆ ಇವಾಗ ಈ ನೋಟ್ ನೀಡ್ ಟು ಬಿ ಕಮ್ ಅಂಡ್ ಸ್ಪೀಕ್ ಟು ಎವ್ರಿ ಒನ್. ಅವ್ರು ಬರ್ಬೋದು, ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ಬೋದು, ಹೊರಟೋಗ್ಬೋದು, ಬಟ್ ದೇ ವಿಲ್ ಮೇಕ್ ಶೋರ್ ಎಲ್ಲರೂ ಕಂಫರ್ಟಬಲ್ ಆಗಿರಬೇಕು. ಒಂದು ಇನ್ಫ್ರಾರಿಟಿ ಇರುತ್ತೆ ಅವ್ರಿಗೆಲ್ಲ. ಅವ್ರನ್ನ ಫಸ್ಟ್ ಕಂಫರ್ಟಬಲ್ ತಂದ್ರೆ ಪರ್ಫಾರ್ಮೆನ್ಸ್ ಹೊರಗಡೆ ಬರುತ್ತೆ. ವಿಶ್ವಂಬರದಲ್ಲಿ ನಾನು ಒಂದು ಅಬ್ಸರ್ವ್ ಮಾಡಿದ್ದೇನು ಅಂದ್ರೆ, ಹಿ ವಿಲ್ ಪ್ರಿಪೇರ್ ಲೈಕ್ ಎ ಚೈಲ್ಡ್ ಸರ್. ಒಬ್ಬ ಆಕ್ಟ್ರು, ಹೊಸಬ ಆಕ್ಟ್ರು ಹೆಂಗ್ ಪ್ರಿಪೇರ್ ಆಗ್ತಾನೋ ಅದೇ ತರ ಪ್ರಿಪೇರ್ ಆಗ್ತಾರೆ. ಅವ್ರು ಫಸ್ಟ್ ಸೀನ್ ಪೇಪರ್ ಬಂದ ತಕ್ಷಣ ಅವ್ರು ಫಸ್ಟ್ ಮೋನೋ ಆಕ್ಟಿಂಗ್ ಮಾಡ್ಕೊಂತಾರೆ. ಆ ಪೊಸಿಷನ್ ನೋಡ್ಕೊಂತಾರೆ, ಯಾವ ಪೊಸಿಷನ್ ಇರಬೇಕು ಅದನ್ನ ನೋಡ್ಕೊಂಡು ಓದ್ತಾನೆ ಆಕ್ಟಿಂಗ್ ಮಾಡ್ಕೊಂತಾರೆ. ಆಪೋಸಿಟ್ ಹೋಗ್ತಾರೆ, ಈ ಕಡೆ ಬರ್ತಾರೆ, ಅದು ಮಾಡ್ತಿರ್ತಾರೆ, ಇದು ಮಾಡ್ತಿರ್ತಾರೆ. ಆಮೇಲೆ ಒನ್ಸ್ ದೇ ಗೆಟ್ ದ ಗ್ರಿಪ್, ಓಕೆ ಟೇಕ್. ಸೊ ಅಷ್ಟು ಅವಶ್ಯಕತೆ ಏನಿದೆ ಅವ್ರಿಗೆ? 180+ ಸಿನಿಮಾ ಮಾಡಿದವ್ರಿಗೆ ಸೆಕೆಂಡ್ ನೇಚರ್ ಆಗ್ಬಿಟ್ಟಿರುತ್ತೆ ಆಕ್ಟಿಂಗ್. ಎಲ್ಲಾ ತರ ಮಾಡ್ಬಿಟ್ಟಿರ್ತಾರೆ. ಅಂದ್ರೆ ಆಂಗ್ರಿ ಮ್ಯಾನು ಮಾಡಿರ್ತಾರೆ, ಈ ಕಡೆ ಏನೋ ಪೂರ್ ಮಾಡಿರ್ತಾರೆ, ರಿಚ್ ಮಾಡಿರ್ತಾರೆ. ದೇ ವೋಂಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಅದೇ. ಸೊ ಈಚ್ ಅಂಡ್ ಎವರಿ ರೋಲ್ ಆಗಿರ್ಬೋದು, ಒಂದಿರೋದು ದೇ ವಿಲ್ ಟೇಕ್ ವೆರಿ ಸೀರಿಯಸ್ಲಿ. ಇದು ಸ್ಟಾರ್ಟ್ ಮಾಡಿದ್ದು ಕ್ರಾಸ್ ಪ್ರಮೋಷನ್ ಇಂದ. ಯಾಕೆ ಕೇಳಿದೆ ಅಂದ್ರೆ, ಈಗ ಪುಷ್ಪದಲ್ಲಿ ನಮ್ಮ ಫಹದ್ ಫಾಸಿಲ್ ಅವ್ರು ಮಾಡಿದ್ರು, ಹೌದು, ವಿಜಯ್ ಸೇತುಪತಿ ಅವರು ಬಂದು ಉಪ್ಪೇನಾಲ್ ಮಾಡಿದ್ರು. ಈ ತರ ತುಂಬಾ ಕ್ರಾಸ್ ಪ್ರಮೋಷನ್ ಆದಾಗಂತ ಒಂದು ಇಂಡಸ್ಟ್ರಿ ಇನ್ನೊಂದು ಸ್ಟೇಟ್ ಅಲ್ಲೂ ಕೂಡ ಪಾಪ್ಯುಲರ್ ಆಗುತ್ತೆ. ಅಲ್ಲು ಅರ್ಜುನ್ಗೆ ಇವಾಗ ಆಂಧ್ರದಲ್ಲಿ ಎಷ್ಟು ಕ್ರೇಜ್ ಇದೆಯೋ ಕೇರಳದಲ್ಲೂ ಆ ಲೆವೆಲ್ಗೆ ಕ್ರೇಜ್. ಕೇರಳದಲ್ಲಿ ಆರ್ಯಯಿಂದಾನೇ ಫ್ಯಾನ್ಸ್ ಅವ್ರಿಗೆ. ಅಂದ್ರೆ ಆರ್ಯ ಸ್ಪ್ರೆಡ್ ಆಗ್ಬಿಟ್ಟಿತ್ತು ಅಂತಂದ್ರೆ ಕರ್ನಾಟಕದಲ್ಲೂ ಆ ಸೈಕಲ್ ಎಷ್ಟು ಫೇಮಸ್ ಆಗಿತ್ತು ಸರ್. ಒಂದು ಜಯಮ್, ಇನ್ನೊಂದು ಆರ್ಯ. ದೇಶದಲ್ಲಿ ಎಲ್ಲರೂ ನೋಡಿರೋ ಮೂವಿ ಸರ್. ನಾನು ನೋಡಿಲ್ಲ ಜಯಮ್. ನೋಡಿಲ್ಲ? ಜಯಮ್ ರವಿ ಅವರು ಜಯಮ್ಮೇ ನೋಡಿಲ್ಲ ನಾನು. ಬೇರೆ ತಮಿಳ್ ಅದು ಯಾವ ಜಯಮ್? ನಿತಿನ್ ಜಯಮ್ಮ. ನಿತಿನ್ ಜಯಮ್ ನೋಡಿದೆ, ಸ್ಪೋರ್ಟ್ಸ್ ಸಕ್ಕತ್ತಾಗಿದೆ. ಅದು ನೀವು ಹೇಳ್ತಿರೋದು ನವದೀಪ್, ನೀವ್ ಹೇಳ್ತಿರೋದು ಸೈ. ಜಯಮ್ ನೋಡಿಲ್ಲ ಅಂತ. ಸದಾ ಅವರು ರನ್ ರನ್ ಅಂಟೂನೆ ಚಿನ್ನದ ಸಾಂಗ್ ಅದ್ರಲ್ಲಿದೆ ಅಂತ ಗೊತ್ತು, ಬಟ್ ನಾನು ನೋಡಿಲ್ಲ ಸಿನಿಮಾನ. ಪ್ರಾಬ್ಲಿ ದಟ್ ವಾಸ್ ದ ಕಲ್ಟ್ ಮೂವೀಸ್. ಅಂದ್ರೆ ಜಯಮ್ಮು, ಆರ್ಯ ಇವೆಲ್ಲ ಕಲ್ಟ್ ಮೂವೀಸ್. ಆದಿ, NTR ಅವರು ಆದಿ, ಇವೆಲ್ಲ ಲೈಕ್ ಇರ್ರೆಸ್ಪೆಕ್ಟಿವ್ ಔಟ್ ಆಫ್ ದ ಬಾರ್ಡರ್ ಹೊರಟೋಗಿದ್ದು ಸಿನಿಮಾಗಳು. ಅವಾಗಿನ ಅದೇ ಲ್ಯಾಂಗ್ವೇಜ್ ಅಲ್ಲೇ, ಒರಿಜಿನಲ್ ಲ್ಯಾಂಗ್ವೇಜ್ ಅಲ್ಲೇ, ಡಬ್ಬಿಂಗ್ ಇರ್ಲಿಲ್ಲ. ರಾನುನ ರಟ್ಟುಂದೇನು ಈ ಮಹಾರಾಷ್ಟ್ರದಲ್ಲಿ ಹೆವಿ ಕ್ರೇಜ್ ಅದು. ಆ ಸಾಂಗ್ ಬಂದಾಗ ಇವಾಗ ಇದು ಮಾಡಿದಾಗ, ಅಂಜಲಿ ಅವ್ರ ಜೊತೆ ಐಟಮ್ ಸಾಂಗ್ ಮಾಡಿದಾಗ ಸಖತ್. ಯಾಕೆ ವಾಪಸ್ ಬಂದೆ ಅಂದ್ರೆ, ಕನ್ನಡದಲ್ಲಿ ಅದೊಂದ್ ಸ್ವಲ್ಪ ಎಲ್ಲೋ ಕಡಿಮೆ ಆಗ್ತದೆ ಅಂತ. ಬಿಕಾಸ್ ಕ್ರಾಸ್ ಪ್ರಮೋಷನ್ಸ್ ಆದ್ರೆ ಬೇರೆ ಇಂಡಸ್ಟ್ರಿ ಅವರು ನಮ್ಮ ಸಿನಿಮಾ ನೋಡಿದ್ರೆ ಇಟ್ ವಿಲ್ ಗ್ರೋ ಮೋರ್ ಅಂತ ಅನ್ಸುತ್ತೆ ನಿಮಗೆ? ಸರ್ ನನ್ಗೆ ಅನ್ಸಿದಂಗೆ ಶಿವಣ್ಣ ಸರ್ ಸ್ವಲ್ಪ ಟ್ರೈ ಮಾಡಿದ್ರು ಇದರಲ್ಲಿ. ನಮ್ಮ ಹರ್ಷ ಸರ್ದು, ಶಿವಣ್ಣ ಸರ್ದು ಒಂದು ಸಾಂಗ್ ಅಲ್ಲಿ, ವಜ್ರಕಾಯದಲ್ಲಿ ರವಿತೇಜ ಬಂದ್ ಡ್ಯಾನ್ಸ್ ಮಾಡಿದ್ರು, ಇದು ಮಾಡಿದ್ರು. ಸೊ ದೇ ಆರ್ ಓಪನ್. ಶಿವಣ್ಣ ಅವ್ರಿಗಾಗ್ಬೋದು, ಕನ್ನಡ ಆರ್ಟಿಸ್ಟ್ ಸುದೀಪ್ ಸರ್ ಆಗ್ಬೋದು, ಉಪ್ಪಿ ಸರ್, ಧನು ಸರ್, ಇವ್ರಿಗೆಲ್ಲ ದೇ ಹ್ಯಾವ್ ಇಮ್ಮೆನ್ಸ್ ಲವ್ ಅಂಡ್ ರೆಸ್ಪೆಕ್ಟ್ ಆಲ್ ಇನ್ ಆಲ್ ಅದರ್ ಇಂಡಸ್ಟ್ರೀಸ್. ಇವ್ರು ಕರೆದ್ರೆ ಯಾರು ಬರಲ್ಲ ಅನ್ನಂಗಿಲ್ಲ ಶಿವಣ್ಣಂಗೆ. ಹಾ. ಸೊ ಶಿವಣ್ಣ ಇಸ್ ಲೈಕ್ ಸ್ವೀಟ್ ಹಾರ್ಟ್, ಅದು ಎಲ್ಲರಿಗೂ ಗೊತ್ತು. ಅಲ್ಲೂ ತಮಿಳಲ್ಲಿ, ತೆಲುಗುನಲ್ಲೂ ಅವ್ರು ಅಷ್ಟೇ ಪ್ರೀತಿಯಿಂದ ನೋಡ್ತಾರೆ. ಅಷ್ಟೇ ಶಿವಣ್ಣನ ಇಲ್ಲಿವರೆಗೂ ಶಿವಣ್ಣ, ಅಲ್ಲಿನೂ ಶಿವಣ್ಣ ಅಂತಾನೆ ಕರೀತಾರೆ, ಶಿವರಾಜ್ ಕುಮಾರ್ ಅಂತ ಯಾರು ಕರೆಯಲ್ಲ. ಸೇಮ್ ಫಾರ್ ಅಪ್ಪು ಸರ್. ತೆಲುಗುನಲ್ಲಿ ತೆಲಂಗಾಣ ಹೋಟೆಲ್ ಅಲ್ಲಿ ಅಪ್ಪು ಸರ್ ಫೋಟೋಸ್ ಇದಾವೆ. ಅಷ್ಟೇ ಯಾಕೆ, ನಮ್ಮ COO ಇದ್ದಾರೆ ಮಹೇಶ್ ಸರ್ ಅಂತ, ಅವರು ಅಷ್ಟೇ. ನನಗೆ ಇಲ್ಲಿ ನಾವು ಕನ್ನಡ ಓಡ್ತಿರೋ PRK ಏನೇ ಆಗ್ಲಿ ನಾನು ಇನ್ವಾಲ್ವ್ ಮಾಡು, ನಾನು ಬರ್ತೀನಿ, ಅದೊಂದಕ್ಕೆ ಮಾತ್ರ ನನ್ನ ಕರಿ. ಐ ವಾಂಟ್ ಟು ಬಿ ದರ್. ಆ ಮನುಷ್ಯಂಗೆ ಏನು, ನಾನು ಇಷ್ಟನ್ನೆಲ್ಲ ಮಾಡ್ತೀನಲ್ಲ ಸರ್. ನಾನು ಎಲ್ಲರನ್ನೂ, ನಾವು ಕರ್ನಾಟಕ ಎಕ್ಸ್ಪೆಂಡ್ ಮಾಡ್ತಿರೋದ್ರಿಂದ ಎಲ್ಲ ಡೈರೆಕ್ಟರ್ಸ್ನು ಮಾತಾಡ್ತಾ ಇದ್ದೀನಿ, ಎಲ್ಲ ಆ್ಯಕ್ಟರ್ಸ್ನು ಹೋಗಿ ಮೀಟ್ ಆಗ್ತಾ ಇದ್ದೀನಿ. ಐ ವಾಂಟ್ ಟು ಸ್ಪ್ರೆಡ್ ಇಟ್ ಮೋರ್ ಆ್ಯಂಡ್ ಮೋರ್. ಎಲ್ಲರೂ ಹೇಳೋದು 10 ಜನ ಹತ್ರ ಮಾತಾಡಿದ್ರೆ 9 ಜನ ಹೇಳಿದ್ದು ಅಪ್ಪು ಸರ್ ಇರ್ಬೇಕಾಗಿತ್ತು. ದಿಸ್ ವಾಸ್ ಡ್ರೀಮ್ ಆಫ್ ಅಪ್ಪು ಸರ್. ಅಪ್ಪು ಸರ್ ಇರ್ಬೇಕಾಯ್ತು. ಅಪ್ಪು ಸರ್ ಇದ್ದಿದ್ರೆ ನೀನೇನು ಕೇಳೋದೇ ಬೇಡ, ಅವರೇ ನಿನ್ಗೆ ವಿಡಿಯೋ ಮಾಡ್ಕೊಡ್ಲಮ್ಮ, ಏನು ಮಾಡ್ಕೊಳ್ಳಿ ಹೇಳು, ನಿನ್ಗೇನು ಬೇಕು ಹೇಳು, ನಾನು ಮಾಡ್ಕೊಡ್ತೀನಿ, ಈಗಲೇ ಮಾಡ್ಬಿಡ್ತೀನಿ ಅಂತ ಇಮಿಡಿಯೇಟ್ ಆಗಿ ಮಾಡೋರು. ಸೊ ಆ ಲೆವೆಲ್ ಆಫ್ ಇದು ನಮ್ಗೆ ಅದು ಬೇಕು ಸರ್ ಇವಾಗ ಇಂಡಸ್ಟ್ರಿಗೆ. ಅಂಥವ್ರು ಒಬ್ರು
ಆ ಲೆವೆಲ್ ಆಫ್ ಓಪನ್, ಆ ಲೆವೆಲ್ ಆಫ್ ಇದು ಇದ್ರೆ, ಇವಾಗ ನಾನು ತೆಲುಗು ಬಗ್ಗೆ ತುಂಬಾನೇ ಮಾತಾಡ್ಕೊಂತ ಇದೀವಿ, ಏನಕ್ಕೆ ಅಂದ್ರೆ ಕನ್ನಡದಲ್ಲಿ ಸ್ವಲ್ಪ ಕಮ್ಮಿ ಆಗ್ತಿದೆ ಅಂತ. ಕನ್ನಡದಲ್ಲಿ ಇರ್ಲಿಲ್ಲ ಅಂತ ಅಲ್ಲ, ಇದೆಲ್ಲ ತೆಲುಗು ಅವ್ರಿಗೆಲ್ಲ ನಾವು ಇನ್ಸ್ಪೈರ್ ಮಾಡಿದ್ದೆ ಕನ್ನಡದಿಂದ. ಶಂಕರ್ನಾಗ್ ಸರ್ ಆಗಿರ್ಬೋದು, ಅಂಬರೀಶ್ ಸರ್ ಆಗಿರ್ಬೋದು, ವಿಷ್ಣು ಸರ್ ಆಗಿರ್ಬೋದು, ಇವರೆಲ್ಲ ದ ಗ್ರೇಟ್ ಲೆಜೆಂಡ್ಸ್ ಇದ್ರು. ಇವಾಗ ಅದು ಸ್ವಲ್ಪ, ಇವಾಗ ಉಪ್ಪಿ ಸರ್ ಇದ್ದಾರೆ, ಸುದೀಪ್ ಸರ್ ಇದ್ದಾರೆ, ಬಟ್ ಏನಂದ್ರೆ ನಂಬರ್ಸ್ ಬೆಳಿಬೇಕು, ನಂಬರ್ ಆಫ್ ಹೀರೋಸ್ ಬರೀಬೇಕು, ಆಕ್ಟರ್ಸ್ ಬರೀಬೇಕು. ನಾವು ಹೇಳ್ದಂಗೆ ಅವು ಫನಲ್ ಇದೇನಿದಿಲ್ಲ ಅದು ಕ್ರಿಯೇಟ್ ಆಗ್ತಾ ಹೋಗ್ಬೇಕು. ಅದು ಎಲ್ಲರೂ ಅದೊಂದು ಬಂದಾಗ ಅದು ಕಲ್ಚರ್ ಆಗ್ಬಿಟ್ಟು ಅದು ಇಂಡಸ್ಟ್ರಿ ಕಲ್ಚರ್ ಆಗುತ್ತೆ. ಇವಾಗ ಏನಾಗುತ್ತೆ, ನಾವು ಕೆಲವೊಂದು ಹೆಸರು ಹೇಳ್ಬಿಟ್ಟು ಅವರು ಹಂಗೆ ಅಂತ ಹೇಳ್ತಿದ್ದೀವಿ. ಯಾವಾಗ ಎಲ್ಲರೂ ಅದನ್ನ ಇದು ಮಾಡ್ತಾರೋ ಅದು ಇಂಡಸ್ಟ್ರಿ ಕಲ್ಚರ್ ಆಗ್ಬಿಡುತ್ತೆ. ಕರೆಕ್ಟ್. ಸೊ ಅದು ಬರ್ಬೇಕು ಮೈನ್. ನೀವು ತಮಿಳ್ನಾಡಲ್ಲೇ ಇವ್ರೆ ಫನಲ್ ಹೇಳಿದಲ್ಲ, ಮೊನ್ನೆ ಇದು ಬಂತು Youth. ಯೂತ್ ಕೆನ್. ನೋಡಿ Ken is already ಅವ್ನು ಏನ್ ಸರ್ ಅವನು ಅಂದ್ರೆ ಸಿಂಗಲ್ ಹ್ಯಾಂಡೆಡ್ಲಿ ಫಸ್ಟ್ ಫಿಲ್ಮ್ ಯಾರು ಲಿರಿಸಿಸ್ಟ್, ಡೈರೆಕ್ಟರ್, ಸಿಂಗರ್, ಕೊರಿಯೋಗ್ರಫಿನೂ ಮಾಡಿರ್ಬೋದೇನೋ. I'll tell you, ಫಸ್ಟ್ ಫಿಲ್ಮ್ಗೆ ನಿನ್ಗೆ ಅಷ್ಟು ಟೈಮ್ ಇರುತ್ತೆ, ಬಿಕಾಸ್ ಯಾವಾಗಲೂ ಫಸ್ಟ್ ಫಿಲ್ಮ್ಗೆ ಅಷ್ಟು ಎಫರ್ಟ್ ಹಾಕಿರ್ತೀವಿ. ಅಂದ್ರೆ ಒಬ್ಬ ಡೈರೆಕ್ಟರ್ ಫಸ್ಟ್ ಸಿನಿಮಾ ಮಾಡ್ತೀನಿ ಅಂದ್ರೆ ಐ ಥಿಂಕ್ ಇಟ್ ವಿಲ್ ಬಿ ಡ್ರೀಮ್ ಆಫ್ 5-6 years. ಸೊ ನೀನ್ ಅದಕ್ಕೆಲ್ಲ ಬರ್ಕೊಂಡ್ ಬಂದಿರ್ತೀಯ. ನೀನ್ ಸೆಕೆಂಡ್ ಥರ್ಡ್ ಫಿಲ್ಮ್ಗೆಲ್ಲ ನಾನೇ ಬರೆಯಕ್ ಹೋಗ್ತೀನಿ ಅಂತ ಕ್ವಾಲಿಟಿ ಡಿಪ್ ಹಾಕೊಂಡ್ಬರುತ್ತೆ. ನಮ್ದ್ರಲ್ಲಿ ಅದೊಂದು ಜಾಸ್ತಿ ಇದೆ. ನಾನೇ ಸಾಂಗ್ಸ್ ಬರಿತೀನಿ, ನಾನೇ ಏನೋ ಡೈರೆಕ್ಷನ್ ಮಾಡ್ತೀನಿ, ನಾನೇ ಡೈಲಾಗ್ ಬರಿತೀನಿ, ನಾನೇ ಇದು ಬರಿತೀನಿ. ಗುಡ್, ವೆಲ್ ಅಂಡ್ ಗುಡ್ ಬರಿಬೇಕು. ಯು ಹ್ಯಾವ್ ಟು ಓವರ್ ಲುಕ್ ವಾಟ್ ಈಸ್ ರೈಟ್ ಆರ್ ರಾಂಗ್. ಈಗ ತ್ರಿವಿಕ್ರಮ್ ಅಂತ ಹೇಳ್ತೀವಿ, ತ್ರಿವಿಕ್ರಮ್ ಡೈಲಾಗ್ಸ್ ಗಳು ಇವಾಗ್ಲೂ ಒಂದೊಂದು ಓಕೆನಾ, ಬಟ್ ಅವ್ರಿಗೆ 10 ಜನ ಟೀಮ್ ಇದಾರೆ ಅಂದ್ರೆ ನೀನ್ ಅದನ್ನ ಇದ್ ಮಾಡ್ಬೇಕು. ಈಗ ಒಂದೊಂದ್ಸರಿ ಒಬ್ಬರದು ಇದು ಕಾರ್ಡ್ ಬಿತ್ತು ಅಂದ್ರೆ 8 ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ. ಹೌದು. ಸೊ ಐಮ್ ಲೈಕ್ ಬ್ರೋ, ಈಗ ಈಗ ನಾನೊಬ್ಬ ಒಂದು ಪ್ರಾಜೆಕ್ಟ್ ಮ್ಯಾನೇಜರ್ ಅಂತ ಅನ್ಕೊಳ್ಳೋಣ. ನಾನು ಪ್ರಾಜೆಕ್ಟ್ ಮಾಡಿ ಯಾವನ ತಗೊಂಬರ್ತಾನೆ, ಇದು ಸರಿ ಇಲ್ಲ, ಹೋಗು ಚೇಂಜ್ ಮಾಡ್ಕೊಂಬ ಅಂತ ಕಳ್ಸೋ ತರ ಇರಬೇಕು. ಈಗ ನಾನ್ ಬರ್ದಿದ್ದೆ ನಾನು ಕರೆಕ್ಟು, ಈಗ ನಾನೇನೋ ಬರ್ತೀನಿ, ಚೆನ್ನಾಗಿಲ್ಲ, ಸೂಪರ್ ಅಮೇಝಿಂಗ್ ಅಂದ್ಬಿಟ್ರೆ ಸಿನಿಮಾ ಕ್ವಾಲಿಟಿ ಅಲ್ಲೇ ಬೀಳುತ್ತೆ. ಸೊ ಅದನ್ನ ವಿ ಹ್ಯಾವ್ ಟು ಫಿಲ್ಟರ್. ಅಂದ್ರೆ ಪ್ರಾಬ್ಲಮ್ ಹೇಳ್ತೀನಿ ಅದು ಏನಕ್ಕಾಗುತ್ತೆ ಅಂತ ಅಂದ್ರೆ, ಈಗ ಒಬ್ಬ ಡೈಲಾಗ್ ರೈಟರ್ಗೆ ಇಷ್ಟು, ಒಬ್ಬ ಡೈರೆಕ್ಟರ್ಗೆ ಇಷ್ಟು, ಒಬ್ಬ ಸಾಂಗ್ ರೈಟರ್ಗೆ ಇಷ್ಟು ಅಂತ ಬಜೆಟ್ ಮಾಡ್ಕೊಂಡು ಹೋಗಿರ್ತಾರೆ. ಓಕೆ, ನಾವು ಇಷ್ಟೊಂದ್ರೆ ಏನು ಕೊಡ್ಬೇಕು ಸರ್, ಇವೆಲ್ಲ ನಾನೇ ಬರ್ಬಿಡ್ತೀನಿ, ನನಗೆ ಸ್ವಲ್ಪ ಕಮ್ಮಿ ಕೊಟ್ಬಿಟ್ಬಿಡಿ. ಸೊ ಅವನಿಗೆ ಪಾಪ ಡೈರೆಕ್ಟರ್ ಅದಕ್ಕೆ ಪಾಪ ಒಂದು ಚಾನ್ಸ್ ಬೇಕು, ಕ್ವಾಲಿಟಿ ಡಿಪ್ ಆಗೋದಲ್ಲಿ. ಹೌದು. ಇನ್ನೊಂದು ಸರ್, ಲೈಕ್ ವೆನ್ ಕೆಂತ್ ವಿಷಯ ಬಂದಾಗ, ಹಿ ಸ್ಕೂಲ್ ವಾಸ್ ಲೈಕ್ ದಟ್, ಹಿ ಗ್ರೋ ಅಪ್ ವಿತ್ ಧನುಷ್. ಸೊ ಧನುಷ್ ಇಸ್ ಅಗೇನ್ his school was like that. ಅವನ್ನೆಲ್ಲ ನೋಡ್ಕೊಂಡು ಗ್ರೋ ಆಗಿ ಈ ಗಾಟ್ ದಟ್ ಎಕ್ಸ್ಪೋಜರ್. ಅಂಡ್ ಅವ್ರ ತಂದೆ ಅವರು ಕೂಡ ಆಕ್ಟರ್ MLA ಅಲ್ವಾ ಸರ್ ಇವಾಗ? ಸರ್ ಅವ್ರ ತಂದೆ ಇವಾಗ ಸದ್ಯ ಅದು ಗೊತ್ತಿಲ್ಲ ಸರ್, ಅಷ್ಟು ಅಂದ್ರೆ ನಾನು ಮೊನ್ನೆ ನೋಡಿದೆ. ಅಂದ್ರೆ ಸಾಂಗ್ ಒಂದೆರಡು ಸಾಂಗ್ ಕೇಳುತ್ತದೆ ಲೂಪ್ ಅಲ್ಲಿ, ಅವಾಗ ಚೆಕ್ ಮಾಡಿದೆ. ಅವ್ರ ಡ್ಯಾಡಿ ಯಾವ್ದೋ ಒಂದು ಪೊಸಿಷನ್ ಇದಾರೆ. ಬಟ್ ದಟ್ ಈಸ್ ಎನಿಥಿಂಗ್ ಅಸೈಡ್, ಅದೇ ಅವ್ನ ಟ್ಯಾಲೆಂಟ್ ಹೆಂಗಿದೆ ಅಂದ್ರೆ, ಫಸ್ಟ್ ಮೂವಿಗೆನೆ ಸ್ಟೋರಿನೂ ಚೆನ್ನಾಗಿದೆ, ಸಿನಿಮಾಟೋಗ್ರಫಿ ಚೆನ್ನಾಗಿದೆ, 30 crores ದಾಟಿದೆ ಆಸ್ ವಿ ಸ್ಪೀಕ್. 6 crores ಅಲ್ಲಿ ಮಾಡಿರೋ ತೆಲುಗುನಲ್ಲಿ ಸೂಪರ್ ಹಿಟ್ ಸರ್. ಇವಾಗ ತೆಲುಗುನಲ್ಲಿ ಪ್ರಮೋಷನ್ ಮಾಡ್ತಾ ಇದ್ದಾರೆ, ಪ್ರಮೋಷನ್ ಮಾತ್ರ ಸರ್ ಸಖತ್ತಾಗಿ ಮಾಡ್ತಾ ಇದ್ದಾರೆ, ಸೂಪರ್ ಆಗಿ ಮಾಡ್ತಾ ಇದ್ದಾರೆ ಪ್ರಮೋಷನ್. ಅವ್ರ ಜೊತೆನೂ ಪ್ರಮೋಟ್ ಮಾಡ್ಸಿದ್ದಾರೆ. ಹೌದು ಸರ್, ಅಂದ್ರೆ ಅವ್ರಿಗೆ ಗೊತ್ತು ಅವ್ರ ಆಡಿಯನ್ಸ್ ಯಾರು. ನೀವು ಟಾರ್ಗೆಟ್ ಆಡಿಷನ್ಸ್ ಬೇಕು ಸರ್. ಯಾರು ಸಬ್ ಕಲ್ಚರ್ ಫಾಲೋ ಮಾಡ್ತಾರೆ, ಯಾರು ಮೀಮ್ಸ್ ಅಲ್ಲಿ ಇರ್ತಾರೆ, ಯಾರ್ದು ಸ್ಕ್ರೀನ್ ಟೈಮ್ ಜಾಸ್ತಿ ಇರುತ್ತೆ, ಅವ್ರನ್ನ ಇದ್ ಮಾಡ್ತಿದ್ದಾರೆ. ಸೊ ಈ ಥರದಿಂದ ಬರ್ತೀನಿ, ಅವ್ರ ಜೊತೆ ಪ್ರಮೋಟ್ ಮಾಡ್ಸಿದಾರಲ್ಲ, ನಾನೇ ನೋಡಿದೆ 3 million ವ್ಯೂಸ್ ಇತ್ತು ನನ್ಗೆ. ಈಸಿಲಿ ಇಟ್ಸ್ ಅ ಗುಡ್ ರೀಚ್. ಹೌದು. ಇವಾಗ ಇನ್ಫ್ಲೂಯೆನ್ಸರ್ಸ್ ಇಂದ ಪ್ರಮೋಟ್ ಮಾಡಿದ್ರೆ ಸ್ವಲ್ಪ ಜನ ಪ್ರೊಡ್ಯೂಸರ್ಸ್ ಏನ್ ಅನ್ಕೋತಾರೆ, ಗುರು ರೀಚ್ ಆಗದೆ ಇರ್ಬೋದು. ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಇದು ಸರ್? ದಟ್ ಈಸ್ ಲೈಕ್ ಎಸ್ಪೆಷಲಿ ಏನಾದ್ರು ಇಂಟರ್ವ್ಯೂಸ್ ಆಗಲಿ, ಆ ಟೈಮಲ್ಲಿ ನಾವು ಕೊಡೋ ಪರ್ಸನಲ್ ಇಂಟರ್ವ್ಯೂಸ್ ಆಗ್ಬೋದು, ಒಂದು ಕಂಟೆಂಟ್ ಕ್ರಿಯೇಟರ್ಸ್ಗೆ ನಾವು ಕೊಡೋ ಇನ್ಫ್ಲೂಯೆನ್ಸರ್ಸ್ ಮಾತಾಡೋದಾಗ್ಬೋದು, ದಟ್ ಹ್ಯಾಸ್ ಬಿಕೇಮ್ ಒನ್ ಆಫ್ ದ ಬಾಡಿ. ಒಂದು ಬಾಡಿ, ಅದು ರೆಗ್ಯುಲರ್ ಆಗಿ ಮಾಡ್ಲೇಬೇಕು ಅನ್ನೋದೊಂದಿದೆ. ಅದು ಬೇರೆ ಏನೇ ಆಕ್ಟಿವಿಟೀಸ್ ಮಾಡಿದ್ರು ನಾನು ಹೇಳ್ದಂಗೆ ಹೇಗೆ ಟಾರ್ಗೆಟ್ ಆಡಿಯನ್ಸ್ ಪ್ರಕಾರ ನಾನು ಯಾರ ಜೊತೆ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್. ಕರೆಕ್ಟ್. ಈಗ ನಮ್ಮಲ್ಲಿ ಪೆಟ್ರೋಲ್ ಸುರ್ಕೊಂಡು ಪೆಟ್ರೋಲ್ ಕುಡಿದು ಇದಾದೆ ಅಂತಂದ್ರು, ಇಟ್ ಇಸ್ ನೆಗೆಟಿವ್ ಮಾರ್ಕೆಟಿಂಗ್. ಏನಕ್ಕೆ ಅಂದ್ರೆ, ನಾನೊಂದು ಸಿನಿಮಾ ನೋಡ್ಬೇಕಂದ್ರೆ ಗುರು ಪೆಟ್ರೋಲ್ ನೋಡಿ ಕುಡಿ ಅಂತ ಯಾರೋ ಹೇಳ್ತದೆ ಅಂದ್ರೆ ನಾನು ನೋಡೋ ಚಾನ್ಸಸ್ ಕಡಿಮೆ, ಅಥವಾ ಒಂದು ಚಂಕ್ ಅದು ಕರೆಕ್ಟ್ ಅನ್ನಿಸದೇ ಇರ್ಬೋದು. ಸರ್, ನನಗೆ ಕನ್ನಡದಲ್ಲಿ ಎಕ್ಸಲೆಂಟ್ ಮಾರ್ಕೆಟಿಂಗ್ ಮಾಡಿದ್ದು ನನ್ಗೆ ಅನ್ಸಿದ್ದು ಅಂದ್ರೆ, ವಾವ್, ಐ ವಾಸ್ ಅಸ್ಟಾನಿಶ್ಡ್. ಅಂದ್ರೆ ಹಾಸ್ಟೆಲ್ ನೋಡ್ಬೇಕಾಗಿದ್ದಾರೆ, ನಾನು ಹೇಳೋಣ ಅನ್ಕೊಂಡೆ. ಸಕ್ಕದ ಮಾಡಿದ್ರು. ಏನ್ ಮಾಡಿದ್ರು ಸರ್, ಏನ್ ಮಾಡಿದ್ರು, ಬೇರೆ ಇಂಡಸ್ಟ್ರಿ ನೋಡಿ ಕಲ್ತ್ಕೊಂಡ್ರು ಅವನ್ನ. ನಿತಿನ್ ಡೈರೆಕ್ಟರ್, ನಿತಿನ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ರು, ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ರು, ಎಕ್ಸಲೆಂಟ್ ವರ್ಕ್. ಹೌದು, ಆತರ ಬೇಕು. ಅದು ದೊಡ್ಡ ಬಜೆಟ್ ಏನ್ ಸಿನಿಮಾ ಅಲ್ಲ.
ಹೌದು ಬಜೆಟ್ ಕಮ್ಮಿನೇ ನೋಡಿ. ಅದು ಆ ಸಿನಿಮಾ ಬಂದು ಒಂದ್ 3-4 ವರ್ಷ ಆಯ್ತಾ? 3 years ಆಯ್ತು ಅನ್ಸುತ್ತೆ. 22 ಎಂಡ್ ಅಲ್ಲಿ 22 ಎಂಡ್ ಅಲ್ಲಿ 3 years ಅನ್ಕೊಳ್ಳೋಣ. ನಮ್ಗೆ ಇನ್ನೂ ಪ್ರಮೋಷನ್ ಅಂದ್ರೆ ಆ ಸಿನಿಮಾ ಹಾ, ಆ ಸಿನಿಮಾ ಬರ್ತಿದೆ. ಆಮೇಲೆ ಐ ಡೋಂಟ್ ಥಿಂಕ್ ಸೊ ಆ ಟೀಮ್ ಇಂದ ಇನ್ನೊಂದ್ ಸಿನಿಮಾ ಬಂದಿಲ್ಲ ಇಲ್ಲಿ. ಯಾಕೆಂದ್ರೆ ಇದೇ ನಾವು ಅಂದ್ರೆ ಮೇ ಬಿ ದೊಡ್ಡ ಸಿನಿಮಾ ಮಾಡ್ತಿರ್ಬೋದು, ಸಾರಿ ನಂಗೆ ಐಡಿಯಾ ಇಲ್ಲ, ಬಟ್ ಅಂದ್ರೆ 100% ಆ ಟೀಮ್ ಮೇಲೆ ಏನೋ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತಾನೆ ಗೊತ್ತು. ಎವ್ರಿಥಿಂಗ್ ವಿಲ್ ಟೇಕ್ ಟೈಮ್. ಬಟ್ ಇದೇ ನಾವು ಬೇರೆ ಇಂಡಸ್ಟ್ರಿ ಬಗ್ಗೆ ಮಾತಾಡಿದ್ರೆ ಇವ್ರು ಹೇಳ್ದಂಗೆ ಅಂದ್ರೆ ಏನು ಪ್ರೊಡಕ್ಷನ್ ಹೌಸಸ್ಗಳು ಲಾಕ್ ಮಾಡ್ಬಿಡ್ತಾರೆ. ಹೌದು, ನಿನ್ಗೆ ಏನ್ ಬೇಕು ತಗೋ ಮಾಡು ಸಿನಿಮಾ. ಇಮಿಡಿಯೇಟ್ ಲಾಕ್ ಸರ್, ಇಮಿಡಿಯೇಟ್. ಇವಾಗ ಏನೇ ಇಲ್ಲ ಅಂದ್ರು ಒಂದು ಡೈರೆಕ್ಟರ್ 2 ಸಿನಿಮಾ ನಾನು ಸ್ಪಿರಿಟ್ ಮೀಡಿಯಾದಲ್ಲಿ ಮಾಡ್ಬೇಕಾದ್ರೆ ಟಾರ್ಗೆಟ್ ಆದಿದ್ದು, ಇವಾಗ ಯಾರ್ಯಾರು ಬರೀ ವೆಬ್ ಸೀರೀಸ್ ಮಾಡಿ ರಿಲೀಸ್ ಮಾಡಿರ್ತಾರಲ್ಲ ಅವ್ರದ್ದು ಲಿಸ್ಟ್ ತಗೋ. ವಾವ್. ಮೇಕ್ ಎ ಲಿಸ್ಟ್ ಆಫ್ ದ ಕಂಪ್ಲೀಟ್ ಡೈರೆಕ್ಟರ್ಸ್ ಹೂ ಹ್ಯಾಡ್ ಮೇಡ್ ಓನ್ಲಿ, ನಂತರ ಈಗಲೂ ಎಕ್ಸೆಲ್ ಶೀಟ್ ಇದೆ ಅದೆಲ್ಲ. ಒಂದು ಓನ್ಲಿ ವೆಬ್ ಸೀರೀಸ್ ಮಾಡಿ ರಿಲೀಸ್ ಮಾಡಿರೋರು 1 ಫಿಲಮ್ ಓಲ್ಡ್, 2 ಫಿಲಮ್ ಓಲ್ಡ್, ಅಂಡ್ ಆ ಸಿನಿಮಾ ಯಾವ OTT ಇದೆ, ಆ ಸಿನಿಮಾ ರಿಸಲ್ಟ್ಸ್ ಏನು. ಸರ್ ನಮ್ಮ ಇಂಡಸ್ಟ್ರಿ ಮೇಲೆ ನಂಗೆ ಅತೀವವಾದ ರೆಸ್ಪೆಕ್ಟ್ ಇದೆ. ಆದ್ರೆ ಇಷ್ಟು ಅವಕಾಶ ಪಕ್ಕದಲ್ಲಿರೋ ಇಂಡಸ್ಟ್ರಿಯಲ್ಲಿ ಸಿಗ್ತಾ ಇದೆ ಅಂದ್ರೆ ಜನ ಆ ಕಡೆ ಹೋಗೋದು ವೆರಿ ನಾರ್ಮಲ್. ಎಸ್ಪೆಷಲಿ ನೀವು ಹೇಳಿದ್ಮೇಲೆ ಕೇಳಿದ್ರೆ ಯಾರಿಗಾರು ಅನ್ಸುತ್ತೆ ಎಷ್ಟು ಸ್ಟ್ರೀಮ್ಲೈಂಡ್ ಆಗಿದೆ. ಪ್ಲಸ್ ಒಂದು ವೆಬ್ ಸೀರೀಸ್ ನಾನು ಕೇಳಿದೆ, ಒಂದು ಪ್ರೊಡಕ್ಷನ್ ಕಂಪ್ನಿ, ಆಬ್ವಿಯಸ್ಲಿ ಐ ಕಾಂಟ್ ನೇಮ್ ಇಟ್, ಬಟ್ ಅಲ್ಲಿ ಆ್ಯಕ್ಟ್ ಮಾಡೋ ಒಬ್ಬ ಆ್ಯಕ್ಟ್ರೆಸ್ಗೆ ತಿಂಗ್ಳಿಗೆ 2-2.5 ಲಕ್ಷ ಬರೀ ಆ್ಯಕ್ಟ್ ಮಾಡೋದಕ್ಕೆ. 4 days 5 days ಶೂಟ್ಗೆ. ಸೈಡಲ್ಲಿ ನೀನು ವೆಬ್ ಸೀರೀಸ್ ಮಾಡ್ಕೋ, ನೀನು ಯೂಟ್ಯೂಬ್ ಮಾಡ್ಕೋ. ಈ ಥರ ಇದ್ರೆ ಯಾಕೆ ಮಾಡಲ್ಲ ಸರ್ ಅದು? ಅದೇ ಮತ್ತೆ, ಬಿಕಾಸ್ ನಾವು ದುಡ್ಡನ್ನು ಎಷ್ಟೇ ಮನಿ ಡಸನ್ ಮ್ಯಾಟರ್ ಅಂದ್ರು ಜೀವನ ನಡ್ಸಕ್ ಬೇಕೇ ಬೇಕು, ಸೊಸೈಟಿಗೆ ಅದು ಬೇಕು. ಸೊ ನ್ಯಾಚುರಲ್ ಆಗಿ ಡ್ರಾ ಆಗೇ ಆಗ್ತಾರೆ ಸರ್. ಡಿಸರ್ವಿಂಗ್, ಅಟ್ಲೀಸ್ಟ್ ಅವ್ರಿಗೆ ಏನು ಡಿಸರ್ವಿಂಗು ಅದಾದ್ರೂ ನಾವು ಇದು ಒಂದು ದುಡ್ಡು ಇಲ್ಲ, ರೆಸ್ಪೆಕ್ಟು ಇಲ್ಲ, ಆ ಟ್ರೀಟ್ಮೆಂಟ್ ಇದರಲ್ಲಿ. ಬಟ್ ಚೇಂಜ್ ಆಗೋದು ತುಂಬಾ ಒಂದು ಡೋರ್ಸ್ ಓಪನ್ ಆಗ್ತದೆ. ಇವಾಗ ನೋಡ್ತಾ ಇದೀವಲ್ಲ, ಕ್ರಿಯೇಟರ್ ಮೀಟಪ್ಸ್ ಆಗ್ತದೆ, ತುಂಬಾ ಹೊಸ ಕ್ರಿಯೇಟರ್ಸ್ ಬರ್ತಾ ಇದ್ದಾರೆ, ಹೊಸಬ್ರು ತುಂಬಾ ಚೆನ್ನಾಗಿದ್ದಾರೆ ಸರ್. ಇವಾಗ ನನಗೆ ನಾನು ಅದೇ ಇವಾಗ ಹೇಮಂತ್ ರಾವ್ ಸರ್ ಆಗ್ಬೋದು, ಜನಾರ್ದನ್ ಚಿಕ್ಕಣ್ಣ ಸರ್ ಆಗ್ಬೋದು, ಶ್ರೀನಿಧಿ ಅವ್ರು ಆಗ್ಬೋದು, ಶ್ರೀನಿ ಸರ್ ಆಗ್ಬೋದು. ಸೊ ಇವರೆಲ್ಲ ಲೈಕ್ ಮೈಂಡೆಡ್ ಡೈರೆಕ್ಟರ್ಸ್. ಇವರೆಲ್ಲನೂ ಪ್ರೋಸೆಸ್ನ ನಂಬುತ್ತಾ ಇದ್ದಾರೆ. ರಾಜ್ಬಿ ಶೆಟ್ ಸರ್ ಆಗ್ಬೋದು. ಸೊ ಇವರೆಲ್ಲರೂ ಅಷ್ಟೇ, ರೆಕ್ಸಿತ್ ಸರ್, ಇವರೆಲ್ಲ ಒಂದು ಸಪ್ರೇಟ್ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ಗೆ ಒಂದು ಭರವಸೆ ಮೂಡಿಸ್ತಾರೆ ಅಂತ ಇವರು. ಬಟ್ ಇವ್ರುಗಳಿಗೆ ಇವಾಗ ಅವ್ರೂ ಅಷ್ಟೇ ಸ್ಟ್ರಗಲ್ ಆಗ್ತಾ ಇದ್ದಾರೆ. ಒಂದು ಸಿನಿಮಾ ಆದ್ಮೇಲೆ ಇನ್ನೊಂದು ಸಿನಿಮಾ ಬರೋಕ್ಕೆ ನೆಕ್ಸ್ಟ್ ಯಾರು ಪ್ರೊಡ್ಯೂಸ್ ಮಾಡೋಕೆ ಯಾರು ಹತ್ರ ಇಲ್ಲ ಅಂದಾಗ, ಅವ್ರಿಗೆ ಅಷ್ಟು ಟ್ರೀಟ್ಮೆಂಟ್ ಸಿಗ್ತಿಲ್ಲ ಅಂದಾಗ ದೇ ಡಿಸರ್ವ್ ಅದರ್ ಇಂಡಸ್ಟ್ರಿನೇ ಅಂತ ಹೇಳ್ತೀನಿ. ಅವ್ರು ಯಾರಿಗಾಗಲ್ಲ ಬಂದ್ಬಿಡುತ್ತೆ ಸರ್. ಇವಾಗ ಬೇರೆಯವರು ಇದು ಮಾಡಿದಾಗ ಹೇಮಂತ್ ರಾವ್ ಸರ್, ನನ್ನೊಂದು ಇದನ್ನ ಹೇಳ್ಬೇಕು. ನಾನು ಸ್ಪಿರಿಟ್ ಮೀಡಿಯಾದಲ್ಲಿದ್ದಾಗ ಸಪ್ತಸಾಗರ 1 ರಿಲೀಸ್ ಆದಾಗ ವೆಂಕಿ ಸರ್ ಆಸ್ಟ್ ಮೀ ಪರ್ಸ್ನಲಿ, ಹೇಮಂತ್ ರಾವ್ನ ಕರ್ಕೊಂಬ. ಅವ್ರಿಗೆ ಯೂಶಲಿ ಒಂದು ಪ್ರೋಸೆಸ್ ಇರುತ್ತೆ ಅವ್ರು ಡೈರೆಕ್ಟರ್ಗೆ. ಯಾವ ವೆಂಕಿ ಸರ್ ಇದು? ವೆಂಕಟೇಶ್ ಸರ್, ತೆಲುಗು ಆಕ್ಟರ್ ವೆಂಕಟೇಶ್ ಸರ್, ವಿಕ್ಟರಿ ವೆಂಕಟೇಶ್ ಸರ್. ಸೊ ಅದು ಯೂಶಲಿ ಒಂದು ಕತೆ ಫಸ್ಟ್ ಫಿಲ್ಟರಿಂಗ್ ಮಾಡ್ತೀವಿ. ಫಿಲ್ಟರಿಂಗ್ ಮಾಡಿದ್ಮೇಲೆ ಅದು ಕಂಟೆಂಟ್ ಟೀಮ್ಗೆ ಹೋಗುತ್ತೆ. ನಾನು ನೋಡಿದ್ಮೇಲೆ ಕಂಟೆಂಟ್ ಟೀಮ್ಗೆ ಹೋಗುತ್ತೆ. ಕಂಟೆಂಟ್ ಟೀಮ್ ಕೇಳ್ತಾರೆ, ಡೈರೆಕ್ಟ್ ನರೇಷನ್ ಕೇಳ್ತಾರೆ, ಅವ್ರಿಗೂ ಇಷ್ಟ ಆಗಬೇಕು. ಆಮೇಲೆ ಹೀರೋ ಹತ್ರ ಕುತ್ಕೋಬೇಕು, ಹೀರೋಗೆ ಇಷ್ಟ ಆಗಬೇಕು. ಆಮೇಲೆ ಪ್ರೊಡ್ಯೂಸರ್ ರಾಣಾ ಅವರಾಗಲಿ, ಸುರೇಶ್ ಬಾಬು ಸರ್ ಆಗಲಿ, ಅವಾಗ ಬಂದು ಅದನ್ನ ಫೈನಲೈಸ್ ಮಾಡ್ತಾರೆ. ದಟ್ ವಾಸ್ ದ ಹೋಲ್ ಪ್ರೋಸೆಸ್. ಇದೆಲ್ಲ ಏನು ಬೇಡ, ಡೈರೆಕ್ಟರ್ ಕರ್ಕೊಂಬಂದ್ಬಿಡು ಇದು ಅಂತ ಹೇಳ್ಬಿಟ್ಟು ಹೇಮಂತ್ ರಾವ್ ಸರ್ಗೆ ಇದಾಗಿ ನಾನು ಹೇಮಂತ್ ರಾವ್ ಸರ್ಗೆ ಕಾಲ್ ಮಾಡಿ ಸರ್ ಈ ಥರ ಕೇಳ್ತಾ ಇದ್ದಾರೆ ಸರ್, ಒಂದ್ಸರಿ ಬನ್ನಿ ಇದು ಮಾಡಂತ. ಬಟ್ ದೇ ಆಲ್ರೆಡಿ ಕಮಿಟೆಡ್ ಭೈರವನ ಕೊನೆ ಪಾಠ ಅದಾಗಲೇ. ಮತ್ತೆ ಇವಾಗಲೂ ಮೊನ್ನೆ ಮೀಟ್ ಆದರೂ ನಾನು ಸರ್ಗೆ ಹೇಳಿದೆ, ಸರ್ ಯು ಕ್ಯಾನ್ ಆಲ್ವೇಸ್ ಇದು ಅಂತ. ಬಟ್ ಸ್ಟಿಲ್ ದೇ ಆರ್ ಹ್ಯಾಂಗಿಂಗ್ ಹಿಯರ್. ಯಾಕೆ ಅಂದರೆ ನಮ್ಮ ಇಂಡಸ್ಟ್ರಿ, ಅದನ್ನು ನಾವು ಕಾಪಾಡ್ಕೋಬೇಕು. ಸರ್ ಇವಾಗ ಆಕ್ಟರ್ಸ್ ಬಗ್ಗೆ ಮಾತಾಡಿದ್ವಿ. ಇವಾಗ ರೀಲರ್ನಲ್ಲಿ ನಾನು ಚೆಕ್ ಮಾಡಿದ್ದೇನೆಂದ್ರೆ ಸಿಂಗರ್ಸ್ಗೂ ಬಟ್ ನನ್ನ ಬಿಗ್ಗೆಸ್ಟ್ ಕ್ವಶನ್, ಐ ಆಮ್ ಎ ಸಿಂಗರ್ ಮೈ ಸೆಲ್ಫ್, ಮೇ ಬಿ ನಾನು ಪರ್ಸ್ಯೂ ಮಾಡಿಲ್ಲ. ಬಟ್ ನಾನು ಏನ್ ನೋಡಿದೀನಿ ಅಂದ್ರೆ, ಈಗ 90s ಅಲ್ಲಿ SPB ಅವ್ರು ಇದ್ರು ಅನ್ಕೊಳ್ಳಿ, ಅಥವಾ ಅದಕ್ಕಿಂತ ಮುಂಚೆ PB ಶ್ರೀನಿವಾಸ್ ಇದ್ರು. ಮೇಜರ್ ನೇಮ್ಸ್ ಅಂದ್ರೆ 4-5 ಜನ ಬರೋರು ಅಷ್ಟೇ. ಅದನ್ನ ನೋಡಿ ಇನ್ನೊಂದು ಜನರೇಷನ್ ಗುರು ನಾವು ಸಿಂಗರ್ ಆಗೋಣ, ತುಂಬಾ ಜನ ಸಿಂಗರ್ಸ್ ಆಗಿ. ಅದಾದ್ಮೇಲೆ ವಿಜಯ್ ಪ್ರಕಾಶ್ ಅವರು ಬಂದ್ರು, ಆಮೇಲೆ ಹರಿಕೃಷ್ಣ ಅವರು ಹಾಡ್ತಾರೆ. ಐ ವುಡ್ ನಾಟ್ ಕನ್ಸಿಡರ್ ದೆಮ್ ಆಸ್ ಎ ಸಿಂಗರ್. ಬಟ್ ಅದಾದ್ಮೇಲೆ ತುಂಬಾ ಜನ ಸಿಂಗರ್ಸ್ ಬಂದ್ರು, ಮೇಲ್ ಫಿಮೇಲ್. ರಾಜ್ ಕೃಷ್ಣನ್ ಸರ್, ಆಮೇಲೆ ಚಿತ್ರ, ಇಂದು ನಾಗರಾಜ್, ಸಂಜಿತ್ ಹೆಗ್ಡೆ ಇಸ್ ದ ನೆಕ್ಸ್ಟ್ ಜನರೇಷನ್. ಬಟ್ ನಾನು ನೋಡ್ತಾ ಇರೋದೇನಂದ್ರೆ, ರಿಯಾಲಿಟಿ ಶೋಗಳಲ್ಲಿ ತುಂಬಾ ಜನ ಹೋಗ್ತಾ ಇದಾರೆ ಸಿನಿಮಾದಲ್ಲಿ ಹಾಡಬೇಕು ಅಂತ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಷ್ಟು ಆಪರ್ಚುನಿಟೀಸ್ ಇಲ್ಲ. ಸೊ ನಾನು ಹೇಳ್ತಾ ಇರೋದು, ರೀಲಾನ್ ಅಲ್ಲಿ ಈ ತರ ಸಿಂಗರ್ಸ್ಗೆ ಹೇಗೆ ಒಂದು ಡೈರೆಕ್ಷನ್ ಸಿಗುತ್ತೆ, ಅವ್ರ ಕರಿಯರ್ ನ ಫೋಕಸ್ ಮಾಡಿ. ನೀವು ಕರೆಕ್ಟ್ ಆಗಿ ಹೇಳ್ದಂಗೆ ಇವಾಗ ಎಲ್ಲರೂ ರಿಯಾಲಿಟಿ ಶೋ ಮೇಲೆ ಬರ್ತಿದ್ದಾರೆ ಸರ್. ಇದ್ರಲ್ಲಿ ಏನಾಗುತ್ತೆ, ಒಂದು ರಿಯಾಲಿಟಿ ಶೋ ಹೊರಗಡೆ ಬರೋಷ್ಟರಲ್ಲಿ
ಸೆಕೆಂಡ್ ಲಾಸ್ಟ್ ರಿಯಾಲಿಟಿ ಶೋ ಅವರು ಫೇಡ್ ಔಟ್ ಆಗ್ಬಿಡ್ತಾ ಇದ್ದಾರೆ. ಕರೆಕ್ಟ್. ರಿಯಾಲಿಟಿ ಶೋ ಇದೆ ಹಂಗೆ, ಯಾವಾಗ ಒಂದ್ ಸೀಸನ್ ಬಂದಾಗ ನೆಕ್ಸ್ಟ್ ಸೀಸನ್ ಹೋಗಿ ಹೋಗ್ತಾರೆ. ಈಗ so ಬಿಗ್ ಬಾಸ್ ಅವ್ರಿಗೆ- ಆಗ್ಲಿ, ಹೌದು, ನಾವು ಪ್ರೀವಿಯಸ್ ಸೀಸನ್ ಯಾರು ಅಂತ ಸಡನ್ ಆಗಿ ಕೇಳ ನ್ಯಾಪ್ನೇ ಬರಲ್ಲ. ಹೌದು. ಯಾರು ಈಗ ಮೊನ್ನೆ ಮುಗ್ದಿದ್ ಮಾತ್ರ ನ್ಯಾಪ್ನೇ ಇದಿರುತ್ತೆ ಅಷ್ಟೇ. ಹೌದು. ಇವಾಗ 2025 ನಲ್ಲಿ ಒಂದು ರಿಯಾಲಿಟಿ ಶೋ ಸಿಂಗರ್ದಾಯ್ತು. ಅದ್ರಲ್ಲಿ ಯಾರೋ ಒಂದು 4 ಜನ ಹೈಲೈಟ್ ಆದ್ರು. ಅವ್ರಿಗೆ ಇಮಿಡಿಯೇಟ್ ಆಗಿ ಒಬ್ಬೊಬ್ರಿಗೆ ಒಂದು 4-5 ಪ್ರಾಜೆಕ್ಟ್ ಕೊಟ್ಟೋಗ್ತಾರೆ, 5-6 ಹಾಡುಗಳು ಹೊರಟೋಗ್ತವೆ. ನೆಕ್ಸ್ಟ್ ಸೀಸನ್ ಬಂದಾಗ ಅವ್ರ ಹಾಡುಗಳು ಕಮ್ಮಿ ಆಗ್ಬಿಡ್ತಾ ಹೋಗ್ತವೆ. ಸೊ ಇಲ್ಲಿ ಏನಾಗುತ್ತೆ ಸರ್, ಸಿಂಗರ್ಸ್ ಹ್ಯಾಸ್ ಅ ಹ್ಯೂಜ್ ಆಪರ್ಚುನಿಟಿ. Okay, so now they can make album songs. They can make their own musical videos. Correct. They can make their own idu. So there are so many other streams also. So where you can team up in Relon. ಓಕೆ, ನೀವು ಸಿಮಿಲರ್ ಲೈಕ್ ಮೈಂಡೆಡ್ ಇರೋರು. ಸೊ ಐ ಹ್ಯಾವ್ ಫಾರ್ ಎಕ್ಸಾಂಪಲ್, ಒಬ್ಬ ಸಿಂಗರ್ ಇದ್ದಾರೆ, ಅವ್ರಿಗೆ ಸಿನಿಮಾ, ಅವ್ರಿಗೆ ಒಂದೆರಡು ರಿಯಾಲಿಟಿ ಶೋ ಇಂದ ಹೊರಗಡೆ ಬಂದ್ರು, 1 ವರ್ಷ ಬ್ಯುಸಿ ಇದ್ರು, ಆಮೇಲೆ ಏನು ಅಂತ ಗೊತ್ತಾಗ್ತಿಲ್ಲ. ಸೊ ಅವರು ಈಗ ದೇ ಕ್ಯಾನ್ ಮೇಕ್ ದೇರ್ ಓನ್ ಟೀಮ್ ಇನ್ ರೀಲಾನ್. ನೀನು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ನ ಹುಡುಕೋ, ಒಬ್ಬ ರೈಟರ್ ಲಿರಿಸಿಸ್ಟ್ನ ಹುಡುಕೋ, ಇದನ್ನ ಹುಡುಕೋ. ಯು ಟೀಮ್ ಅಪ್ ಯುವರ್ ಓನ್ ಟೀಮ್ ಅಂಡ್ ಮೇಕ್ ಎ ಮ್ಯೂಸಿಕ್ ವಿಡಿಯೋ. ಬ್ಯಾಂಡ್ ಮಾಡ್ಕೋ. ದೇ ಕ್ಯಾನ್ ಬಿಲ್ಡ್ ದೇರ್ ಓನ್ ಕೆರಿಯರ್. ಸರ್, ಇವತ್ತು ನಿಮಗೆ ತೆಲುಗುನಲ್ಲಿ ಮುಂಬೈಕಿ ರಾನು ನೇ ರಾನು ಅಂತ ಒಂದು ಫೋಕ್ ಸಾಂಗ್, ಮುಂಬೈಕಿ ದಟ್ ಇಸ್ ಅ ಫೋಕ್ ಸಾಂಗ್. ಫೋಕ್ ಸಾಂಗ್ ಬೇರೆ ಟ್ರೆಂಡೇ ಇದೆ ಸರ್, ಅಲ್ಲಿ ಬೇರೆ ಮಾತಾಡೋಣ ಬಿಡಿ. ಸೊ ಇದು ಈ ಅವ್ರು ಎಷ್ಟು ಮಾಡಿದ್ರು, ಈ ಅರ್ನ್ ಲೈಕ್ 1 crore ಪ್ಲೇಸ್ ಜಸ್ಟ್ ಇನ್ 1 ಸಾಂಗ್. ಯೂಟ್ಯೂಬ್ ಅಲ್ಲೇ, ಮತ್ತೆ ಇನ್ನೇನಿಲ್ಲ. ಶೋಸ್ ಹಾಕೊಳ್ಳಿ, ಸ್ಟೇಜ್ ಶೋಸ್, ಅಲ್ಲಿ ಸಿನಿಮಾದಲ್ಲೂ ಹಾಕೊಂಡ್ರೆ ಅದಕ್ಕೆ ಸ್ವಲ್ಪ ರಾಯಲ್ಟಿ ಬಂದಿರೋ ರಾಯಲ್ಟಿ. ತೆಲುಗು ವೆರಿ ಸಿಂಪಲ್ ಬ್ರೋ. ಮೀಮ್ಸ್ ಸಾಂಗ್ಸ್ ಮಾಡ್ತಾರೆ, ಮೀಮ್ಸ್ ನ ಕುರ್ಚಿನಿ ಮಾಡ್ತಾ ಬೇಟೆ ಅಂತಾನೆ ಮಾಡಿಲ್ವಾ? ಮೀಮ್ಸ್ ನ ಫಿಲ್ಮ್ ಅಲ್ಲಿ ತಗೊಂಡ್ಬರ್ತಾರೆ, ಫಿಲ್ಮ್ ನ ಮೀಮ್ಸ್ ಮಾಡ್ತಾರೆ. ಒಂಥರ ಇದು ನೈಸ್ ಇಂಡಸ್ಟ್ರೀಸ್ ಮಾತಾಡೋದು. ವಾಟ್ಸ್ ಇಸ್ ನೇಮ್? ಒಬ್ಬ ಹೀರೋ ಇದನ್ನಲ್ಲ, ಅವನ ಹೆಸರೇನು ಹೇಳಿ, ಯಾವ್ದು ನಾನು ಹೇಳ್ತೀನಿ. ಮೊನ್ನೆ ಇದು ಬರ್ತಾನಲ್ಲ, ಶ್ರೀ ವಿಷ್ಣು ಫಿಲ್ಮ್ಸ್ ಅಲ್ಲಿ ಮಿನಿಮಮ್ 30 ಇರುತ್ತೆ ಬ್ರೋ. ಮಿನಿಮಮ್ 30 ರೆಫರೆನ್ಸ್. ಮತ್ತೆ ಎಲ್ಲ ಕ್ರಿಂಜ್ ಅವ್ರನ್ನ ತಗೊಂಡ್ಬಂದಿರ್ತಾರೆ, ಎಲ್ಲೋ ಮೂಲೆಯಲ್ಲಿ ಇರೋನು ಅವ್ರನ್ನ ಹೈಲೈಟ್ ಮಾಡ್ತಾರೆ. ಸೊ ಆಮೇಲೆ ಇನ್ನೊಂದು ಹೇಳ್ತೀನಿ, ಮೀಮ್ಸ್ ಈಗ ನಾನು ನಗ್ಬೇಕು ಅಂದ್ರೆ ಅದ್ರದ್ದು ರಿಲೆವೆನ್ಸ್ ಸ್ವಲ್ಪ ಹಿಂದಿನ ದಿನ ಮಾತ್ರ ಇರುತ್ತೆ. ಅಂದ್ರೆ ಒಂದ್ 3 months 4 months ಒಳಗಡೆ ಮೀಮ್ಸ್ ಇರುತ್ತೆ. ಅದಾದ್ಮೇಲೆ ನಾನು ನೋಡಿದ್ರೆ ಇದೇನ್ ಗುರು ಇನ್ನ ಅದ್ರಲ್ಲೇ ಇದಾನೆ ಅಂತ ಅನ್ಸುತ್ತೆ. ಅವನಷ್ಟು ಸಿನಿಮಾ ಬರ್ದು ಅದಕ್ಕೆ ಇದೆಲ್ಲ ಇಂಪ್ಲಿಮೆಂಟ್ ಮಾಡಿ ಸಿನಿಮಾ ರಿಲೀಸು ಆಗೋಗುತ್ತೆ. ನಿಮ್ಗೆ ಸ್ಟಿಲ್ ಇಟ್ ಫೀಲ್ ಮೊನ್ನೆ ತಾನೇ ಆಗಿದೆ ತಾನೇ ಇದು ಅಂತ. ಹಂಗೆ ಇರುತ್ತೆ. ಲುಕ್ ಅಟ್ ದ ಏನು ಪ್ರೋಸೆಸ್ ನೋಡಿ ಎಷ್ಟು, ಏನಕ್ಕೆ ಅಂತಂದ್ರೆ ಸ್ಟ್ರೀಮ್ ಲೈನ್ ಹಂಗ ಆಗಿರುತ್ತೆ. ಐ ಮೀನ್ ಇಟ್ಸ್ ವೆರಿ ಅನ್ಆರ್ಗನೈಸ್ಡ್. ಅಂದ್ರೆ ಸಿನಿಮಾ ಅಂದ್ರೇನೆ ಅನ್ಆರ್ಗನೈಸ್ಡ್. ಕೆಲವೊಂದು ಇಂಡಸ್ಟ್ರಿ ಹಂಗೆ ವರ್ಕ್ ಆಗ್ಬೇಕು ಅಂದ್ರೆ ಚೂರು ಅನ್ಆರ್ಗನೈಸ್ ಇರ್ಲೇಬೇಕು, ತುಂಬಾ ಆರ್ಗನೈಸ್ ಆಗ್ಲೇಬೇಕು ಈ ತರ ಆಗಕ್ಕೆ. ಸೊ ರೀಲಾನ್ ಅಲ್ಲಿ ಯಾವ್ಯಾವ ತರ ವಿಷಯಗಳು ಆರ್ಗನೈಸ್ ಮಾಡ್ತಿದ್ರ, ನೀವು ಇಷ್ಟ ದಿನ ಅನ್ಆರ್ಗನೈಸ್ಡ್ ಇದ್ದಿದ್ದು? ಸೊ ಒನ್ ಥಿಂಗ್ ನಾವಾಗ್ಲೇ ಮಾತಾಡ್ಕೊಂಡ್ವಿ, ಕಾಸ್ಟಿಂಗ್ ಅಂಡ್ ಆಡಿಷನ್ಸ್. That is the first thing. So next, this is phase 1. So phase 2, we are coming up with a budget management and schedule planning. Okay. ಸೊ ಇವಾಗ ಏನಾಗುತ್ತೆ ಇದು ಅಂದ್ರೆ, ನಾನು ಒಂದು ಸಿನಿಮಾಗೆ ಇಷ್ಟು ಒಂದು 10 ಕೋಟಿ ಅಂತ ಬಜೆಟ್ ಮಾಡ್ಕೊಂಡಾಗ ಅದನ್ನ ನಾನು ಬ್ರೇಕ್ ಡೌನ್ ಮಾಡ್ಕೊತೀನಿ. ಅದರಲ್ಲಿ ಪ್ರೊಡಕ್ಷನ್ ಕಾಸ್ಟ್ ಎಷ್ಟು, ಮಾರ್ಕೆಟಿಂಗ್ ಕಾಸ್ಟ್ ಎಷ್ಟು, ಪ್ರೀ ಪ್ರೊಡಕ್ಷನ್ ಎಷ್ಟು, ಪೋಸ್ಟ್ ಪ್ರೊಡಕ್ಷನ್ ಎಷ್ಟು, ಡಿಸ್ಟ್ರಿಬ್ಯೂಷನ್, ಅದ್ರ ಟಿಲ್ ಇದು ಎಲ್ಲಾನು ಒಂದು ಇದು ಮಾಡ್ಕೊಂಡು ಟೋಟಲ್ ಆಗಿ ನಾನು 10 ಕೋಟಿ ಬರಬೇಕೆ ಹೊರತು ಡೈರೆಕ್ಟ್ ಆಗಿ 10 ಕೋಟಿ ಅಂತ ಬರಬಾರ್ದು. ಕರೆಕ್ಟ್. ಒಂದೇ ಬೇರೆ ಸ್ಟ್ರೀಮ್ಸ್ ಇಂದ ಬರಬೇಕು. ಸೊ ಈ ತರ ಒಂದು ನಾವು ಇದು ಮಾಡ್ಕೊಂಡಾಗ ಒಂದು ಮೂವಿಗೆ ಒಂದು ಬಜೆಟ್ ಹಾಕೊಂತೀವಿ, ಅದರಲ್ಲಿ ಒಂದು ಸ್ಕೆಡ್ಯೂಲ್ಸ್ ನಡೀತು. ಪ್ರೊಡಕ್ಷನ್ ಕಾಸ್ಟ್ ಅಂದಾಗ ಸ್ಕೆಡ್ಯೂಲ್ ವೈಸ್ ಮಾಡ್ಕೊಂತೀವಿ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಸ್ಕೆಡ್ಯೂಲ್ ಒಂದು 50 ಲಕ್ಷ ಅಂತ ಅನ್ಕೊಳ್ಳೋಣ. ಆ ಸ್ಕೆಡ್ಯೂಲ್ ಒಂದು 10 ದಿನ ನಡೆಯುತ್ತೆ ಅಂತ ಅನ್ಕೊಳ್ಳೋಣ. ಅದು ಬಂದಾಗ ಯೂಶಲಿ ಏನಾಗುತ್ತೆ ಅಂದ್ರೆ, ಆ ಸ್ಕೆಡ್ಯೂಲ್ ಆಗೋದು ನಾವು ಕಲ್ಕಿ ಮಾಡ್ಬೇಕಾದ್ರೆ ಹೆಂಗಿತ್ತು ಅಂದ್ರೆ, ಒಂದೊಂದು ಸ್ಕೆಡ್ಯೂಲ್ ಆದ್ಮೇಲೂ ಒಂದು ಕಂಪ್ನಿ ಟ್ರಂಕಲ್ ಬಿಲ್ಸ್ ತಗೊಂಡ್ಬರ್ಬೇಕಾಗಿತ್ತು. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಅಕೌಂಟೆಂಟು ಇದ್ರು ಎಲ್ಲ ಕುತ್ಕೊಂಡು ಆ ಮ್ಯಾನ್ಯಲ್ ಬಿಲ್ಸ್ ನ ತಗೊಂಡು ಮ್ಯಾನೇಜ್ ಮಾಡ್ಕೊಂಡು ಇದು ಮಾಡ್ಕೊಂಡು ನಾವು ಎಷ್ಟೇ ಇದು ಮಾಡಿದ್ರು ಮಿನಿಮಮ್ 5 ಲಕ್ಷ ಲಾಸ್. ಅದು ಮಿನಿಮಮ್ ನಾನು ಹೇಳ್ತಿರೋದು. ಒಂದು ಇಂಟರ್ಸೆಪ್ಟರ್ 650cc ಬೈಕ್ ಪ್ರತಿ ಒಂದೊಂದು ಶೆಡ್ಯೂಲ್ಗೆ, ಒಂದೊಂದು ದಿನಕ್ಕೆ ಒಂದೊಂದು ಶೆಡ್ಯೂಲ್ಗೆ 5 lakhs ಅದು ಅಂದ್ರೆ ಅದು ನಾನು ಯಾರ ಮೇಲೆ ಬ್ಲೇಮು ಮಾಡೋಕ್ಕಾಗಲ್ಲ, ಅದು ಎಲ್ಲೋಗಿದೆ ಅಂತಾನು ಇದು ಮಾಡೋಕ್ಕಾಗಲ್ಲ. ನಾನು ಅದ್ರ ಮೇಲೆ ಮಾತಾಡ್ಕೊಂಡು ಕುತ್ಕೊಂಡ್ರೆ ನನ್ಗೆ ಮುಂದಿನ ಕೆಲಸ ಆಗೋಗುತ್ತೆ. ಕರೆಕ್ಟ್. ಅದನ್ನ ನಾನು ಅಂಡರ್ ಎಸ್ಟಿಮೇಟ್ ಮಾಡಲೇಬೇಕು. ಸೊ ಇವನ್ನೆಲ್ಲ ಗಮನಿಸ್ಕೊಂಡ್ ಬಂದಾಗ, ಸೊ ವಾಟ್ ವಿ ಹ್ಯಾವ್ ಪ್ಲಾನ್ಡ್ ಇಸ್, ಇವಾಗ ಎವ್ರಿಥಿಂಗ್ ವೈಟ್ ಅಲ್ಲಿ ಇದಾರೆ, ಸೂಪರ್.
ಎವ್ರಿಥಿಂಗ್ ವೈಟಲ್ಲಿ. ಯಾಕಂದ್ರೆ ಆಲ್ಮೋಸ್ಟ್ ಇವಾಗ ಎಲ್ಲ ತೆಲುಗುನಲ್ಲಂತೂ ಅಟ್ಲೀಸ್ಟ್ ಎಲ್ಲ ವೈಟಲ್ಲ ನಡೆಯುತ್ತೆ. ಹೌದಾ? ಹಾ, ಎಲ್ಲ ವೈಟಲ್ಲ ನಡೆಯುತ್ತೆ. ಹಾ, ಸೊ ಅದನ್ನ ಅದರಲ್ಲಿ 100% ಐ ಕ್ಯಾನ್ ಗಿವ್ ದ ರಿಸಲ್ಟ್ಸ್. ಇವಾಗ ವೈಟ್ ಟು ಬ್ಲ್ಯಾಕ್ ಎರಡು ಮಿಕ್ಸ್ ಮಾಡ್ತಾ ಇದೀರ ಅಂದ್ರೆ ಅಟ್ಲೀಸ್ಟ್ ವೈಟ್ಗೆ ಐ ಕ್ಯಾನ್ ಗಿವ್ ದ 100% ರಿಸಲ್ಟ್ಸ್. ಯಾಕಂದ್ರೆ ಟೆಕ್ ಅಂದಾಗಲೇ ನಿಮಗೆ ವೈಟ್. ಹೌದು ಹೌದು. ಮೇ ಬಿ ನೀವು ಬಿಲ್ಸ್ ಆಗೋದು ಅದೇ ರೀಸನ್ಗೆ, ಅದಕ್ಕೆ ಎಲೆಕ್ಟ್ರಾನಿಕ್ ಮಾಡಕ್ಕಾಗಲ್ಲ. ಹೌದು ಹೌದು. Correct. ಸೊ ಆ ತರ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಡೈಲಿ ವೇಜಸ್ ಇರುತ್ತೆ, ಇನ್ನೊಂದು ಆಫ್ಟರ್ ಶೆಡ್ಯೂಲ್ ಪೇಮೆಂಟ್ಸ್ ಇರುತ್ತೆ. ಓಕೆ. ಈ ಡೈಲಿ ವೇಜಸ್ ಎಲ್ಲ ಏನಿರುತ್ತೆ, ನಮ್ಮ ಕ್ರ್ಯೂ ಏನದು ಸೆಟ್ ಅಸಿಸ್ಟೆಂಟ್ಸ್, ಬೇಸ್ಡ್ ಆಫ್ ಆಲ್ ಕೈಂಡ್ಸ್ ಆಫ್ ಅಸಿಸ್ಟೆಂಟ್, ಡೈಲಿ ಬಾಟ ಕೆಲಸ ಮಾಡ್ತಿರ್ತಾರಲ್ಲ ಅವರು. ಅವರು ಇವರೆಲ್ಲ ಯೂನಿಯನ್ಸ್ ಇಂದ ಬರ್ತಾರೆ. ನಮ್ಮ HODs, ಆಕ್ಟರ್ಸ್ ಇವರೆಲ್ಲ ಆಫ್ಟರ್ ಶೆಡ್ಯೂಲ್ ತಗೊಂತಾರೆ. ಓಕೆ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ದೆಮ್ ನಾವ್ ಯಾವಾಗ ಪೇ ಮಾಡ್ತೀವಿ, ಒಂದು ಇನ್ವಾಯ್ಸ್ ಅಂತ ತಗೊಂತೀವಿ. ಯೂನಿಯನ್ ಕೂಡ ಬಿಲ್ ಕೊಡುತ್ತೆ, ಇವ್ರು ಒಂದು ಇನ್ವಾಯ್ಸ್ ನ ರೈಸ್ ಮಾಡ್ತಾರೆ. ಆ ಇನ್ವಾಯ್ಸ್ ನ ನಾನು ಸ್ಕ್ಯಾನ್ ಮಾಡ್ಕೊಂಡು ಐ ಜಸ್ಟ್ ಸೆಲೆಕ್ಟ್ ದ ಆಕ್ಟರಾ, HOD ಅಥವಾ ಡಿಪಾರ್ಟ್ಮೆಂಟ್, ಅದನ್ನ ಮಾತ್ರ ಸೆಲೆಕ್ಟ್. ನಾನು ಟೈಮ್ ಸ್ಟ್ಯಾಂಪು, ಡೇಟ್ ಸ್ಟ್ಯಾಂಪು ನಾನು ಹಾಕೊಂಡ್ಬಿಡ್ತೀನಿ ಸ್ಕ್ಯಾನ್ ಟೈಮಲ್ಲಿ. ಅದರಲ್ಲಿರೋ ಅಮೌಂಟ್ ನಾನು ಸ್ಕ್ಯಾನ್ ತಗೊಂಡು ಹಾಕೊಂಡ್ಬಿಡ್ತೀನಿ. ಯಾವ ಡಿಪಾರ್ಟ್ಮೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ, ಆಟೋಮೆಟಿಕ್ ನನ್ನ ಲೆಡ್ಜರ್ ಕ್ರಿಯೇಟ್ ಆಗೋಯ್ತು. ರೈಟ್. ಸೊ ನಾನು ಒಂದು ಆ ಸ್ಕೆಡ್ಯೂಲ್ಗೆ ನಾನು ಒಂದು ಬಜೆಟ್ ಅಂತ ನಾನು ಫಸ್ಟೇ ನಾನು ಫೀಡ್ ಮಾಡಿ ಇಟ್ಟಿರ್ತೀನಿ, ಇದು ಇಷ್ಟ ಆಗಬೇಕು ಅಂತ ಹೇಳ್ಬಿಟ್ಟು. ಅದು ಜಾಸ್ತಿ ಆಯ್ತಾ, ಜಾಸ್ತಿ ಎಲ್ಲ ಆಯಿತು, ನಿನ್ನ ಪ್ಲಾನಿಂಗ್ ಎಲ್ಲಿ ಇದಾಯಿತು. ಆ್ಯಂಡ್ ಇನ್ನೊಂದು, ಇದಕ್ಕೋಸ್ಕರ ಸಪ್ರೇಟಾಗಿ ಮೀಟಿಂಗ್ ಮಾಡಬೇಕು ಅಂತ ಕುತ್ಕೊಬೇಕಾಗಿಲ್ಲ. ಪ್ರೊಡ್ಯೂಸರ್ ಎಲ್ಲೇ ಇದ್ರು ಅದನ್ನ ನೋಡ್ಕೋಬೋದು. ಆ್ಯಂಡ್ ಓವರ್ ಆಲ್ ಲಾಸ್ಟ್ ಶೆಡ್ಯೂಲ್ ಎಷ್ಟಾಯಿತು, ಇವತ್ತು ಒಂದಿನ ಎಷ್ಟಾಯಿತು, ಹೋಲ್ ಮೂವಿಗೆ ಎಷ್ಟಾಯಿತು, ಎಲ್ಲನೂ ಲೆಕ್ಕ ಸಿಗುತ್ತೆ. ಸೊ ನಾನು ಕ್ಲೀನಾಗಿ ಗೊತ್ತಾಗುತ್ತೆ, ಐ ಕ್ಯಾನ್ ವ್ಯಾಲ್ಯೂ ಆಫ್ ಈಚ್ ಆ್ಯಂಡ್ ಎವ್ರಿ ಪೆನಿ. ರೈಟ್. ಬಟ್ ಎಗೈನ್ ಆ ಟೀಮ್ ಇರಬೇಕು ಮಾಡೋಕೆ, ಅವ್ರು ಅದನ್ನು ಸ್ಟ್ರಿಕ್ಟಾಗಿ ಮಾಡ್ಕೋಬೇಕು. ಅವ್ರು ಅದನ್ನ ಹೆಂಗೆ ಎಕ್ಸಿಕ್ಯೂಟ್ ಮಾಡ್ಕೊತಾರೆ ಅಂತ ಅವ್ರಿದ್ದು. ಐ ಆಮ್ ಗಿವಿಂಗ್ ದಟ್ ಫೆಸಿಲಿಟಿ ವಿ ಕ್ಯಾನ್ ಗಿವ್. ಕರೆಕ್ಟ್. ಆ್ಯಂಡ್ ಇನ್ನೊಂದು, ನಿಮಗೆ ಸ್ಟುಡಿಯೋ ಬೈಂಡರ್ ಅಂತ ಗೊತ್ತಿರಬೇಕು. ರೈಟ್. ಸ್ಟುಡಿಯೋ ಬೈಂಡರ್ಗಿಂತ ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ವಿ ಆರ್ ಪ್ಲಾನಿಂಗ್. ಸೊ ನಾವು ಜಸ್ಟ್ ಒಂದು ಸ್ಕ್ರೀನ್ ಪ್ಲೇನ ಅಪ್ಲೋಡ್ ಮಾಡ್ಕೊಂಡ್ಬಿಟ್ರೆ ಇಟ್ ವಿಲ್ ಡೂ ದ ಕಂಪ್ಲೀಟ್ ಸೀನ್ ಡಿವಿಷನ್. ನಮ್ಮ ಆಡಿಯನ್ಸಿಗೆ ಸ್ಟುಡಿಯೋ ಬಂಡರ್ ಗೊತ್ತಿಲ್ಲ ಅಂದ್ರೆ ಒಂದ್ಸಲ ಎಕ್ಸ್ಪ್ಲೈನ್ ಮಾಡಿ, ಸೊ ದೇ ಅಂಡರ್ಸ್ಟ್ಯಾಂಡ್. ಸೊ ಯೂಶಲಿ ಏನಾಗುತ್ತೆ ಅಂದರೆ, ನಾವು ಪ್ರೀ ಪ್ರೊಡಕ್ಷನಲ್ಲಿ ಆಗೋ ಕೆಲಸ ಏನು, ಒಂದು ಫಸ್ಟ್ ರೈಟಿಂಗ್ ಸ್ಟೋರಿ ಬರ್ಕೊಂಡ್ಬಿಡ್ತೀವಿ, ಸ್ಟೋರಿ ಬಿಲ್ಡ್ ಮಾಡ್ಕೊಂಡ್ಬಿಡ್ತೀವಿ. ಸ್ಟೋರಿ ಬಿಲ್ಡ್ ಮಾಡ್ಕೊಂಡು ಆದಮೇಲೆ ಸ್ಕ್ರೀನ್ ಪ್ಲೇ ಬರ್ಕೊತೀವಿ. ಸ್ಕ್ರೀನ್ ಪ್ಲೇ ಬರ್ಕೊಂಡಾದ್ಮೇಲೆ ಸೀನ್ ಡಿವಿಷನ್ಗಳು ಮಾಡ್ಕೋತೀವಿ. ಕರೆಕ್ಟ್. ಸೊ ಈ ಸೀನ್ ಡಿವಿಷನ್ಗಳು ಮಾಡ್ಕೊಂಡ್ಮೇಲೆ ಆ ಲೊಕೇಶನ್ ಯಾವುದು, ಪ್ರಾಪರ್ಟಿಗಳು ಏನೇನು ಬೇಕು ಆ ಸೀನ್ಗೆ, ಯಾವ್ಯಾವ ಆ್ಯಕ್ಟ್ರು ಯಾವ್ಯಾವ ಡೇಟಿಗೆ ಬರಬೇಕು, ಇದನ್ನೆಲ್ಲನೂ ಮ್ಯಾನ್ಯಲ್ ಆಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಟೀಮ್ಗಳು ಕುತ್ಕೊಂಡ್ರೆ ಇದೆಲ್ಲ ತಿಂಗಳಾನ್ಗಟ್ಲೆ ನಡ್ಕೊಂಡು ಹೋಗುತ್ತೆ. ಕರೆಕ್ಟ್. ಟುಡೇ ಅಟ್ ದ ಏಜ್ ಆಫ್ AI, ಸೊ ವಿ ಕ್ಯಾನ್ ಡೂ ಎವ್ರಿಥಿಂಗ್ ಇನ್ ಎ ಸಿಂಗಲ್ ಕ್ಲಿಕ್. ಸೊ ಎಲ್ಲದನ್ನು ನೀವು ಸ್ಕ್ರೀನ್ ಬೈಂಡರ್ ಫೀಡ್ ಮಾಡಿದ್ರೆ ಅದೇ ಎಲ್ಲದನ್ನು ಅಲೋಕೇಟ್ ಮಾಡಿ ಕರೆಕ್ಟಾಗಿ ಡಿವೈಡ್ ಮಾಡಿ ಕೊಟ್ಬಿಡುತ್ತೆ. ಸೊ ಔಟ್ಪುಟ್ನ ಅಥವಾ ಮೇಕಿಂಗ್ ಆಫ್ ಮೆಥಡ್ ಇನ್ನೂ ಫಾಸ್ಟರ್ ಆಗಿ, ಇನ್ನೂ ವಿವರವಾಗಿ ಕೊಡೋ ಪ್ರಯತ್ನ ನಾವು ಮಾಡ್ತಾ ಇದೀವಿ, ಅಡ್ವಾನ್ಸ್ ಟು ದಟ್. ಗಾಟ್ ಇಟ್. ಸೊ ನೀವು ಜಸ್ಟ್ ಒಂದು ಸ್ಕ್ರೀನ್ ಪ್ಲೇನ ನೀವು ಅಪ್ಲೋಡ್ ಮಾಡಿದ್ರೆ ಇಟ್ ವಿಲ್ ಗಿವ್ ಯು ಕಂಪ್ಲೀಟ್ ಸೀನ್ ಡಿವಿಷನ್, ಶಾರ್ಟ್ ಡಿವಿಷನ್, ಆ ಲೊಕೇಶನ್, ಯಾವ ಡೇಟ್ಸು, ಇವಾಗ ಕಾಂಬಿನೇಷನ್ ಡೇಟ್ಸು, ಎಸ್ಪೆಷಲಿ ಮಲ್ಟಿ ಸ್ಟಾರ್ಸ್ ಇದ್ದಾಗ ಕಾಂಬಿನೇಷನ್ ಡೇಟ್ಸ್ ಆರ್ ವೆರಿ ಕನ್ಫ್ಯೂಸಿಂಗ್. ಹೌದು. ಅದನ್ನೆಲ್ಲ ರೆಡಿ ಮಾಡಿ ಕೊಟ್ಬಿಡುತ್ತೆ ನಿಮಗೆ. ಇವಾಗ ಚಿರಂಜೀವಿ ಅವರು ಇದ್ದಾರೆ, ಪ್ರಕಾಶ್ ರಾವ್ ಇದ್ದಾರೆ, ಒಂದು ಸೀನ್ ನಡೀತಾ ಇದೆ ಅಂದರೆ ಯಾವ್ಯಾವ ಡೇಟ್ಸ್ಗೆ ಚಿರಂಜೀವಿ ಅವ್ರು ಬೇಕು, ಯಾವ ಡೇಟ್ಸ್ಗೆ ಪ್ರಕಾಶ್ ರಾವ್ ಬೇಕು. ಈ ಶಾರ್ಟಲ್ಲಿ ಇವತ್ತು ಪ್ರಕಾಶ್ ರಾವ್ ಬೇಕಾಗಿಲ್ಲ, ಆ ಸೀನ್ ನಡೀತಾ ಇದ್ರು ಅವತ್ತು ಪ್ರಕಾಶ್ ರಾವ್ ಬೇಕಾಗಿಲ್ಲ, ಪ್ರಕಾಶ್ ರಾವ್ನ ನಾವು ತೆಗೆದುಬಿಡ್ಬೋದು ಅವತ್ತಿಗೆ. ಚಿರಂಜೀವಿ ಸರ್ ಮಾತ್ರ ನಡೀತಾರೆ, ಇದಕ್ಕೆ ಚಿರಂಜೀವಿ ಸರ್ ಇಟ್ಕೊಂಡು ಮಾತ್ರ ನಾವು ನೋಡ್ಕೋಬಹುದು. ನೈಸ್. ಸೊ ಈ ಥರ ಒಂದು ಸ್ಕೆಡ್ಯೂಲು ಕಂಪ್ಲೀಟ್, ಅವರ ಕಾಲ್ ಶೀಟ್ ಬ್ರೇಕ್ ಡೌನ್ ಆಗುತ್ತೆ, ಪ್ರಾಪರ್ಟೀಸ್ ಬ್ರೇಕ್ ಡೌನ್ ಆಗುತ್ತೆ, ಲೊಕೇಶನ್ಸ್ ಬ್ರೇಕ್ ಡೌನ್ ಆಗುತ್ತೆ, ನಂಬರ್ ಆಫ್ ಡೇಸ್ ಬ್ರೇಕ್ ಡೌನ್ ಆಗುತ್ತೆ, ಎವ್ರಿಥಿಂಗ್ ಮಾಡ್ಕೊಟ್ಬಿಡ್ತೀವಿ. ಸೊ ಇವಾಗ ಡೈರೆಕ್ಟರು ಕಂಪ್ಲೀಟ್ ಆಗಿ ಇದನ್ನು ಯೂಸ್ ಮಾಡಿಕೊಂಡು, ಪ್ರೊಡ್ಯೂಸರ್ ಇದನ್ನು ಯೂಸ್ ಮಾಡಿಕೊಂಡ್ರೆ ಎಂಟೈರ್ ಪ್ರಾಜೆಕ್ಟ್ ಈಸ್ ಹ್ಯಾಂಡಲ್ಡ್ ಇನ್ ರೀಲಾನ್. ಸೂಪರ್. ಸೊ ಇದು, ಆ್ಯಂಡ್ ರೀಲಾನ್ ಈಸ್ ಸ್ಟ್ಯಾಂಡಿಂಗ್ ಇನ್ 5 pillars. ಓಕೆ, ಒನ್ ಈಸ್ ಯುವರ್ ಐಡೆಂಟಿಟಿ. ಇವತ್ತು ನಮ್ಮಲ್ಲಿ ಎಷ್ಟೋ ಜನಕ್ಕೆ ಪೋರ್ಟ್ಫೋಲಿಯೋ ಅಂದ್ರೇನೆ ಗೊತ್ತಿಲ್ಲ. ಕರೆಕ್ಟ್. ಪೋರ್ಟ್ಫೋಲಿಯೋ ಅಂದ್ರೆ ಏನಂದ್ರೆ ಸುಮ್ಮನೆ ಫೋಟೋಗಳು ಕಳಿಸ್ಬಿಡ್ತಾರೆ, ಚೆನ್ನಾಗಿರೋ ಫೋಟೋನ ಮಾಡಿ ಕಳಿಸ್ಬಿಟ್ರೆ ಫೋಟೋಗಳು ಹೋಗ್ಲಿ, ಒಂದು ವ್ಯಾಲಿಡ್ ಜಡ್ಜ್ಮೆಂಟ್ ಇರುತ್ತಾ, ಅದು ಇಲ್ಲ. ಒಬ್ಬ ಲೋ ಆಂಗಲ್ ಇಂದ ತೆಗಿತಾನೆ, ಒಬ್ಬ ಶೇಡ್ಸ್ ಇಟ್ಕೊಂಡು ತೆಗಿತಾರೆ. ಒಂದು ಬೇಸಿಕ್ ಅಂಡರ್ಲೈನ್ ಈಸ್, ಯಾವತ್ತೂ ಇಫ್ ಯು ಆರ್ ಲುಕಿಂಗ್ ಫಾರ್ ಎನ್ ಆಸ್ಪರೆಂಟ್, ಒಂದು ಮೂವಿಗೆ ನೀವು ಆಕ್ಟರ್ ಆಗಬೇಕು ಸ್ಪೆಷಲಿ ಅಂತ ಬಂದಾಗ, ನೆವರ್ ಟೇಕ್ ಯುವರ್ ಫೋಟೋಸ್ ವಿತ್ ಲೋ ಆಂಗಲ್ ಆರ್ ವಿತ್ ಶೇಡ್ಸ್. ನಿಮ್ಮ ಎಮೋಷನ್ಸ್ ಕಾಣಬೇಕು, ನಿಮ್ಮ ಕಣ್ಣು ಕಾಣೋವರೆಗೂ ನೀವು ಏನು ಜೆನ್ಯೂನಿಟಿ ನನಗೆ ಕಾಣಲ್ಲ. ನಿಮ್ಮ ಇದಕ್ಕೆ ನಾನು ಕಾಣದೆ ನಿಮ್ಮ ಕಣ್ಣಿಂದ. ಸೊ ಅದು ಅವ್ರಿಗೆ ಗೊತ್ತಿಲ್ಲ. ಒಂದು ಫೋಟೋಸ್ ಅಂದ್ರೆ, ಪೋರ್ಟ್ಫೋಲಿಯೋ ಅಂದ್ರೆ ಫೋಟೋ ಮಾತ್ರ ಅಲ್ಲ, ದೇರ್ ಆರ್ ಮೆನಿ ಅದರ್ ಥಿಂಗ್ಸ್. ಅವ್ರು ಕಳ್ಸೋದು ಬರೀ ಫೋಟೋ ಗೊತ್ತಿಲ್ಲ, ಅಟ್ಲೀಸ್ಟ್ ಅದನ್ನಾದ್ರೂ ಕರೆಕ್ಟಾಗಿ ಕಳಿಸ್ತಾರ, ಅದು ಇಲ್ಲ. ಈ ಎಜುಕೇಶನ್ ಇಲ್ಲ, ಅವ್ರು ತಪ್ಪು ಅಂತ ಹೇಳ್ತಿಲ್ಲ, ಎಜುಕೇಶನ್ ಇಲ್ಲ. ಸೊ ಐಡೆಂಟಿಟಿನ ವಿ ಆರ್ ಬಿಲ್ಡಿಂಗ್ ಕಂಪ್ಲೀಟ್. ಪೋರ್ಟ್ಫೋಲಿಯೋ ಅಂದ್ರೆ ಏನು? ಸೊ ಇಟ್ ಇನ್ವಾಲ್ವ್ಸ್ ಯುವರ್ ಸ್ಕಿಲ್ಸ್, ಇಟ್ ಇನ್ವಾಲ್ವ್ಸ್ ಯುವರ್ ಪಾಸ್ಟ್ ವರ್ಕ್, it involves your ಏನಂತಾರೆ languages, it involves your physical attributes, each and every detail of your
ಪ್ರೊಫೆಷನಲ್ಗೆ ನನ್ಗೆ ಏನೇನು ಬೇಕು ಪ್ರತಿಯೊಂದನ್ನು ನಾವು ಅಂಡ್ ಅವರನ್ನ ಸಪ್ರೇಟ್ ಆಗಿ ನನಗೆ ಇದು ಬೇಕಾ ಅದು ಬೇಕಂತ ಕೇಳಂಗಿಲ್ಲ. ಅವ್ರು ಜಸ್ಟ್ ರೀನಲ್ಲಿ ರಿಜಿಸ್ಟರ್ ಆಗೋ ಪ್ರೋಸೆಸ್ ಅಲ್ಲೇ ಪೋರ್ಟ್ಫೋಲಿಯೋ ಕ್ರಿಯೇಟ್ ಆಗ್ಬಿಡುತ್ತೆ. ಕರೆಕ್ಟ್. ಅದನ್ನ ಸಪ್ರೇಟ್ ಆಗಿ ಏನು ಮಾಡಬೇಕಾಗಿಲ್ಲ, ಜಸ್ಟ್ ರಿಜಿಸ್ಟರ್ ಆಗೋ ಪ್ರೋಸೆಸ್ ಅಲ್ಲೇ ನಾವು ಪೋರ್ಟ್ಫೋಲಿಯೋಸ್ ಆಲ್ರೆಡಿ ಇಲ್ಲ, ಬಿಕಾಸ್ ನಾನು ಒಂದ್ ಸೀರಿಯಲ್ ಮಾಡಿದೆ, ಅದು ಮಾಡಿದಾಗ ನಂದು ಪೋರ್ಟ್ಫೋಲಿಯೋ ಕೇಳಿದ್ರು. ಅಷ್ಟು ವರ್ಸ್ಟ್ ಆಗಿ ಮಾಡಿದ್ದೆ ಅಂದ್ರೆ ನಾನೇ ಇದನ್ನ ಕಳ್ಸಿದ್ರೆ ಇರೋ ಚಾನ್ಸ್ ಮಿಸ್ ಆಗುತ್ತೆ ಅಂತ ಅನ್ಸಿತ್ತು. ಅಂಡ್ ದಟ್ ಗೆಟ್ ಸ್ಟ್ರೀಮ್ ಲೈಡ್ ಆನ್ ರೀಲ್ ಆನ್. ಕರೆಕ್ಟ್. ಓಕೆ. ಸೊ ಇವಾಗಲೂ ನಮ್ಗೊಂದು ಕನ್ಫ್ಯೂಷನ್, ನಾನು ಏನ್ ಹಾಕ್ಬೇಕು ಏನ್ ಹಾಕ್ಬಾರ್ದು ಏನು ಆ ಪ್ಯಾರಾಮೀಟರ್ಸ್ ಗೊತ್ತಿಲ್ಲ ನಮಗೆ. ಕರೆಕ್ಟ್. ಸೊ ಹಿಯರ್ ವಿ ಆರ್ ಕವರಿಂಗ್ ಎವ್ರಿಥಿಂಗ್. ದಟ್ ಈಸ್ ಫಸ್ಟ್ ಥಿಂಗ್ ಇಸ್ ಐಡೆಂಟಿಟಿ. ನೆಕ್ಸ್ಟ್ ಈಸ್ ಸೊ ನೆಟ್ವರ್ಕಿಂಗ್ ಅಂಡ್ ಕನೆಕ್ಷನ್. ಈ ತರ ಎಲ್ಲರೂ ಅವರ ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡಿದಾಗ ಆಟೋಮೆಟಿಕ್ ಆಗಿ ಇಕೋ ಸಿಸ್ಟಮ್ ಕ್ರಿಯೇಟ್ ಆಗುತ್ತೆ. ಕನೆಕ್ಟಿಂಗ್ ನೆಟ್ವರ್ಕಿಂಗ್ ಈಸಿ ಆಗುತ್ತೆ. ನೆಟ್ವರ್ಕಿಂಗ್ ಅಂದ್ರೆ ಏನು, ಕನೆಕ್ಟಿಂಗ್ ಅಂದ್ರೆ ಏನು? ಇವಾಗ ಇದರಲ್ಲಿ 2 ಬಟನ್ಸ್ ಬರುತ್ತೆ, ಒಂದು ಫಾಲೋ ಬರುತ್ತೆ, ಒಂದು ಕನೆಕ್ಟ್ ಬರುತ್ತೆ. ಇಫ್ ಐ ಆಮ್ ಫ್ಯಾನ್ ಸರ್, ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಇವರು ಏನದು ಸಂದೀಪ್ ರೆಡ್ಡಿ ಇವಂಗ ಆಗಿರ್ಬೋದು ಅಥವಾ ಪ್ರಶಾಂತ್ ನೀಲ್ ಸರ್ ಆಗಿರ್ಬೋದು ಇನ್ ಮೈ ಇದು. ಸೊ ಇಫ್ ಐ ಎ ಫ್ಯಾನ್, ಐ ವಾಂಟ್ ಟು ಜಸ್ಟ್ ಫಾಲೋ ದ ಸಂದೀಪ್ ರೆಡ್ಡಿ ಇವಂಗ ಆರ್ ಪ್ರಶಾಂತ್ ನೀಲ್ ಸರ್ ಜಸ್ಟ್ ಫಾರ್ ದೇರ್ ಅಪ್ಡೇಟ್ಸ್, ದಟ್ ಈಸ್ ಅ ಫಾಲೋ ಬಟನ್. ಇಫ್ ಐ ವಾಂಟ್ ಟು ರಿಯಲಿ ಟಾಕ್ ಟು ಹಿಮ್, ಇಫ್ ಐ ವಾಂಟ್ ಟು ರಿಯಲಿ ಕೊಲಾಬರೇಟ್ ವಿತ್ ಹಿಮ್, ದಟ್ ಈಸ್ ಕನೆಕ್ಟ್. And while connecting also, you will be tagging your profile and you will be writing why you want to connect. LinkedIn same. Yeah, LinkedIn. Right. Same. So then he can review and he can accept the connection based on that. So that Got is it. networking and connectivity. Third pillar is opportunities. When these two things are working properly, opportunities are boon. ಹೌದು. ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಯಾಕಂದ್ರೆ ನಾನು ಹೋಲ್ ಡೇಟಾ ಬೇಸ್ನ ಆಕ್ಸೆಸ್ ಎಲ್ರಿಗೂ ಕೊಡ್ತಾ ಇದ್ದೀನಿ, ಫಿಲ್ಟರ್ಸ್ ಎಲ್ರಿಗೂ ಕೊಡ್ತಾ ಇದ್ದೀನಿ. ನಾನು ಅವಾಗಲೇ ಹೇಳ್ದಂಗೆ ಒಬ್ಬ ಸಿಂಗರ್ ಅವನ ಟೀಮ್ನ ಬಿಲ್ಡ್ ಮಾಡ್ಕೋಬೇಕು ಅಂದ್ರೆ ಅವ್ನು ಅಲ್ಲೇ ಮಾಡ್ಕೋಬಹುದು, ಅವನ ಲೆವೆಲಲ್ಲೇ ನೋಡ್ಕೋಬಹುದು, ಫ್ರೆಶರ್ಸ್ನೇ ನೋಡ್ಕೋಬಹುದು ಅವನು. ಕರೆಕ್ಟ್. ಅದೇ ರೀತಿ ಒಬ್ಬ ಡೈರೆಕ್ಟರ್ ಒಂದು ಶಾರ್ಟ್ ಫಿಲ್ಮ್ ಮಾಡಬೇಕು, ಅವನು ಐ ವಾಂಟ್ ಒಂದು ಡೆಮೋ ಫಿಲ್ಮ್ ಆದರೂ ಮಾಡಿಟ್ಕೊಂಡ್ರೆ ಯಾಕೆಂದ್ರೆ ಅದು ಆಪರ್ಚುನಿಟಿ ಆಕ್ಟರ್ಸ್ಗೂ ಸಿಗುತ್ತೆ, ಅದರಲ್ಲಿ ಡೈರೆಕ್ಟರ್ಗೂ ಸಿಗುತ್ತೆ, ಮ್ಯೂಸಿಕನ್ನು ಪ್ರೂವ್ ಮಾಡ್ಕೋಬಹುದು. ಸೊ ಇದನ್ನೆಲ್ಲ ಒಂದು ಈಕೋ ಸಿಸ್ಟಮ್ ಆಪರ್ಚುನಿಟೀಸ್ನ ಅವ್ರ ಲೆವೆಲ್ಗೆ ಅವ್ರು ಕ್ರಿಯೇಟ್ ಮಾಡ್ಕೋಬಹುದು. ದೇ ಕ್ಯಾನ್ ಆಲ್ವೇಸ್ ಕ್ರಿಯೇಟ್ ದೇರ್ ಓನ್, ಅಂದ್ರೆ ದೇ ಕ್ಯಾನ್ ಕ್ರಿಯೇಟ್ ದೇರ್ ಓನ್ ಪ್ರಾಜೆಕ್ಟ್ಸ್ ದೆಮ್ಸೆಲ್ಸ್. ಅಂಡ್ ಇದು ಎಲ್ಲರೂ ಎಸ್ಟಾಬ್ಲಿಷ್ಡ್ ಪ್ರಾಜೆಕ್ಟ್ಸ್ ಫಿಲ್ಮ್ಸ್ಗೆ ಅದೊಂಥರ ಕೆಲಸ ಆಗುತ್ತೆ, ಫ್ರೆಶರ್ಸ್ಗೆ ಅವ್ರದೇ ರೀತಿಲಿ ಕೆಲಸ ಆಗುತ್ತೆ. ಸೊ ಟಾಪ್ ಟು ಬಾಟಮ್ ವಿ ಆರ್ ಕವರಿಂಗ್ ಎವ್ರಿಥಿಂಗ್. That is one thing. And next is like complete project management. I already explained you. Complete project na ನಾವು ಇದರಲ್ಲಿ ಮಾಡ್ಕೋಬಹುದು. That is one thing. And last is marketplace. So what is marketplace ಅಂದ್ರೆ, ಇವಾಗ ಮೂವಿ ಮೇಕಿಂಗ್, I want to make everything is as simply as ಇದು. If I want to book in location, that should be as simple as a booking in your OYO. If you want to book a caravan, that should be as simple as booking a red bus. ಸೊ ಈ ತರ ಎಕ್ವಿಪ್ಮೆಂಟ್ ರೆಂಟಲ್ ಆಗ್ಬೋದು, ಕ್ಯಾರವಾನ್ ಬುಕಿಂಗ್ಸ್ ಆಗ್ಬೋದು, ಪ್ರಾಪರ್ಟೀಸ್ ಆಗ್ಬೋದು. ನಂಗೆ ಬರೀ ಇವಾಗ ಶಾರ್ಟ್ ಫಿಲ್ಮ್ಗೆ ಒಂದು ಗನ್ ತಗೋಬೇಕಂದ್ರೆ ಎಲ್ಲಿ ತಗೋಬೇಕು ಗೊತ್ತಿಲ್ಲ. ಕರೆಕ್ಟ್. ಸೊ ಯಾವ ಲೆವೆಲ್ಗೆ ಇದು ಬರಬೇಕು ಅಂತ ಗೊತ್ತಿಲ್ಲ. ಸೊ ಇದಕ್ಕೆಲ್ಲ ನಾನು ಮಾರ್ಕೆಟ್ ಪ್ಲೇಸ್ನ ಕ್ರಿಯೇಟ್ ಮಾಡಿದಾಗ, ಯು ಇಮ್ಯಾಜಿನ್ ಹೋಲ್ ಇಂಡಸ್ಟ್ರಿ ಇಸ್ ದೇರ್, ಹೋಲ್ ಪ್ರೋಸೆಸ್ ಇಸ್ ದೇರ್. ಅಂಡ್ ಲಾಸ್ಟ್ ಟೈಮ್ ಇದನ್ನೆಲ್ಲ ಕವರ್ ಮಾಡ್ಕೊಂಡು ದೆನ್ ಐ ವಿಲ್ ಕಮ್ ಟು ಡಿಸ್ಟ್ರಿಬ್ಯೂಷನ್ ಅಂಡ್ ಎಕ್ಸಿಬಿಷನ್. ಓಕೆ. ಸೊ ಇದರಲ್ಲಿ ನೀವು ಹೇಳ್ದಂಗೆ ನಾರ್ಮಲ್ ಫಿಲ್ಮ್ ಎಂಥೂಸಿಯಾಸ್ಟ್, ಫಿಲ್ಮ್ ಮೇಕರ್ಸ್, ಫಿಲ್ಮ್ ಆಸ್ಪಿರೆಂಟ್ಸ್ಗೆ ಒಂದು ಇದಿದೆ. ಆಗ್ಲೇ ಮಾತಾಡ್ತಿರ್ಬೇಕಾದ್ರೆ ಸಂದೀಪ್ ರೆಡ್ಡಿ ವಂಗ ಕನೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರಿ. ಸೊ ಬಿ ಇಟ್ ವೆರಿ ಬಿಸಿ ಇದ್ದಾರೆ ಸಂದೀಪ್ ರೆಡ್ಡಿ ವಂಗ ಅವ್ರು ಯಾವ್ದೋ ಹೀರೋ ಬಿಸಿ ಇದ್ದಾರೆ, ಅವರು ಈ ಪ್ಲಾಟ್ಫಾರ್ಮ್ ಅಲ್ಲಿ ಬರ್ತಾರಾ? ಎಸ್. ಸೊ ನಾವು ಇಷ್ಟೊತ್ತು ಮಾತಾಡಿದ್ರಲ್ಲಿ ಯು ಗಾಟ್ ಎ ರೀಸನ್ ವೈ ಪ್ರೊಡಕ್ಷನ್ ಹೌಸ್ ಶುಡ್ ಕಮ್ to the platform. You got a reason why directors should come to the platform, why aspirants should come to the platform. Now why established actors should come to the platform. So now ಇದನ್ನ ರಿಸರ್ಚ್ ಮಾಡಿದಾಗ we got one point is, ಈ established actors they don't have ಡೈರೆಕ್ಟ್ ಎಕ್ಸ್ಪೋಜರ್ ಫಾರ್ ದ ಮಾರ್ಕೆಟ್ ಆಗ್ಬೋದು, ಫಾರ್ ಇದಾಗ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ನಾನಿ ಸರ್ ಇದ್ದಾರೆ, ನಾನಿ ಅವ್ರಿಗೆ ಒಂದು ಕತೆ ಹೇಳಬೇಕು ಅಂದರೆ ನಾನು ಫಸ್ಟ್ ಅವ್ರ ಮ್ಯಾನೇಜರ್ಗೆ ಹೇಳಬೇಕು. ಕರೆಕ್ಟ್. ಅದು ನಾನೇ ಸರ್ವರೆಗೂ ಹೋಗಲ್ಲ. ಅವ್ರು ಏನು ಮಾಡ್ತಾರೆ, ಅವ್ರನ್ನ ಆ ಕತೆನ ರಿಜೆಕ್ಟ್ ಮಾಡ್ತಾರೆ. ರಿಜೆಕ್ಟ್ ಮಾಡಿಬಿಟ್ಟು ಇದು ಮಾಡಲ್ಲ ಅಂತೇಳಿ ಅದು ಬೇರೆ ಹೀರೋ ಹೋಗುತ್ತೆ. ಆ ಬೇರೆ ಹೀರೋ ಅದು ಇಟ್ಟು ಹೈಟ್ ಆಗುತ್ತೆ. ಅವಾಗ ನಾನೇ ಸರ್ ಫಾರ್ ಎಕ್ಸಾಂಪಲ್ ಡೈರೆಕ್ಟ್ ತುಂಬ ಚೆನ್ನಾಗಿ ಮಾಡಿದ್ಯಾ, ಆ ಕತೆ ನನಗೆ ಬಂದರೆ ತುಂಬ ಚೆನ್ನಾಗಿತ್ತು, ಅದು ಸರ್ ಮಾಡಿದ್ದು ನಿಮಗೋಸ್ಕರನೇ ಅಂತ ಹೇಳ್ತೀನಿ. ಯಾವ್ದೋ ಕೇಳ್ದಂಗಿದೆ ಅಲ್ಲ ಕತೆ, ಇಲ್ಲ ಅವ್ರು ತುಂಬಾ ತುಂಬಾ ಯಾವ ಸಿನಿಮಾ ಅಂತ ಇದು ನಡೆದಿರೋದೆ. ಸೊ ಆ ತರ ಒಂದು ಸಿಚುಯೇಷನ್ ಬರುತ್ತೆ. ಸೊ ಅವ್ರಿಗೆ ಇಫ್ ದೇ ಜಸ್ಟ್ ಗೆಟ್ ಎ ಟ್ರಾನ್ಸ್ಪರೆನ್ಸಿ ವಾಟ್ ದೇರ್ ಟೀಮ್ ಈಸ್ ಡೂಯಿಂಗ್ ದ ಟೇಕಿಂಗ್ ಡಿಸಿಷನ್ಸ್ ಆನ್ ಬಿಹಾಫ್ ಅನ್ನೋದು ದೊಡ್ಡ ಬೂನ್. ದಟ್ ಇಟ್ ಸೆಲ್ಫ್ ಅಂಡ್ ಪ್ಲಸ್ ದಟ್ ಈಸ್ ಒನ್ ಥಿಂಗ್. ಅಂಡ್ ಟುಡೇ ಇವಾಗ ಎಲ್ಲರಿಗೂ ದೇರ್ ಅದರ್ ದೆನ್ ಮೂವೀಸ್ ದೇಲ್ ಡೂ ಬ್ರ್ಯಾಂಡ್ಸ್, ದೇಲ್ ಡೂ ಶಾಪ್ ಓಪನಿಂಗ್ಸ್, ದೇಲ್ ಡೂ ಎನಿಥಿಂಗ್. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾನಿ ಫ್ಯಾನ್ ಒಬ್ಬರು
ವಿಜಯವಾಡದಲ್ಲೋ ಯಾವುದ್ರಲ್ಲೋ ಒಂದು ಬಟ್ಟೆ ಶಾಪ್ ಓಪನ್ ಮಾಡ್ತಿದ್ದಾರೆ. ಅವ್ರಿಗೆ ನಾನೇ ಇವ್ರನ್ನ ಕರಿಬೇಕು ಅಂತ ಒಂದು ಇದಿರುತ್ತೆ. ಸರಿ, ಫಸ್ಟ್ ಆಫ್ ಆಲ್ ಒಂದು ಸೀರೆ ಅಂಗಡಿ ಅಂತ ಅನ್ಕೊಡೋಣ, ಜಸ್ಟ್ ಫಾರ್ ಇನ್ ಕೇಸ್ ಸೀರೆ ಅಂಗಡಿ ಅಂತ ಅನ್ಕೊಡೋಣ. ಅವ್ನ ಮೆಂಟಾಲಿಟಿ ಹೆಂಗಿರುತ್ತೆ, ನಾನು ಜಿಮ್ ಆಗಿದ್ರೆ ಬೇಬಿ ಬರೋರೇನೋ, ಸೀರೆ ಅಂಗಡಿಗೆ ಬರ್ತಾರೋ ಇಲ್ವೋ, ಕರೆಕ್ಟ್. ಅದು ನನಗೆ ಗೊತ್ತಿಲ್ಲ. ಏನಕ್ಕೆ ಬರ್ತಾರೆ, ಅವ್ರು ಏನಕ್ಕೆ ಒಪ್ಕೊಂತಾರೆ, ಏನಕ್ಕೆ ಒಪ್ಕೊಳ್ಳಲ್ಲ ಅನ್ನೋದೊಂದು ನನಗೆ ಕ್ಲಾರಿಟಿ ಇಲ್ಲ. ಇನ್ನೊಂದು, ಯಾರನ್ನ ರೀಚ್ ಔಟ್ ಆಗಬೇಕು ಅನ್ನೋದು ಕ್ಲಾರಿಟಿ ಇಲ್ಲ. ಹೌದು. ಸೊ ಇವಾಗ ನಾನು ಇಂಡಸ್ಟ್ರಿಗೆ ಹೋಗ್ಬಿಟ್ಟು ಯಾರೋ ಅವನು ಏನೋ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಿರ್ತಾನೆ, ನನಗೆ ಗೊತ್ತಿರೋ ಇಂಡಸ್ಟ್ರಿ ಅಂದರೆ ಅವನೊಬ್ಬನೇ. ಅವ್ನಿಗೋಗ್ಬಿಟ್ಟು ನಿನ್ಗೆ ನಾನೀಗ ಗೊತ್ತಾ ಮಗ ಅಂದರೆ, ಅವ್ರು ಈ ಇಂಡಸ್ಟ್ರಿನಲ್ಲಿ ಯಾರು ಗೊತ್ತಿಲ್ಲ ಅಂತ ಹೇಳೋಕೆ ಅದು ಈಗೋ. ನನಗೆ ಗೊತ್ತಿಲ್ಲ ಅಂದ್ರೂ ನನಗೆ ಗೊತ್ತು, ಯಾಕೆ ಗೊತ್ತಿಲ್ಲ, ನನಗೆ ಚೆನ್ನಾಗಿ ಪರಿಚಯ ಇದು ಅಂತ ಹೇಳ್ತಾನೆ. ಹಂಗಾದ್ರೆ ನಾನು ಶಾಪ್ ಓಪನಿಂಗ್ಸ್ ಮಾತಾಡ್ಬೇಕು, ಸ್ವಲ್ಪ ಮಾತಾಡ್ತೀಯ ಮಗ ಇದು ಅಂತಾರೆ. ಅವನು ಅವಾಗ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಇಫ್ ಈ ಕ್ಯಾನ್ ಎಸ್ಟಾಬ್ಲಿಷ್ ಅ ಕನೆಕ್ಷನ್, ಅವನು 10 ಲಕ್ಷ ಜಾಸ್ತಿನೇ ಹೇಳ್ತಾನೆ. ಹೌದು. ಅದ್ರ ಮಧ್ಯದಲ್ಲಿ ಮ್ಯಾನೇಜರ್ಸು, ಯಾಕಂದ್ರೆ ಅವನು ಡೈರೆಕ್ಟ್ ಇರಲ್ಲ, ಇವನು ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಇಟ್ಕೊಳ್ಳೋಣ. ಅಸಿಸ್ಟೆಂಟ್ ಡೈರೆಕ್ಟರ್ ಇನ್ನೊಂದು ಮ್ಯಾನೇಜರ್ ಹತ್ರ ಹೋಗ್ಬೇಕು, ಆ ಮ್ಯಾನೇಜರ್ ಪರ್ಸನಲ್ ಮ್ಯಾನೇಜರ್ ಹತ್ರ ಹೋಗ್ಬೇಕು, ಆ ಪರ್ಸನಲ್ ಮ್ಯಾನೇಜರ್ ನಾನೇ ಸರ್ ಹತ್ರ ಹೋಗ್ಬೇಕು. ಇವ್ರು ಇದ್ರಲ್ಲಿ ಮೂವರ್ದನ್ನು ಕಟ್ಸಿರುತ್ತೆ. ಎಲ್ಲ ಕೊಲಾಟ್ ಆಗಿ ಒಂದು 10 ಲಕ್ಷ ಜಾಸ್ತಿನೇ ಆಗುತ್ತೆ. ಇನ್ ಕೇಸ್ ಇಫ್ ದೇ ಆರ್ ಅವ್ರು ಫಿಗರ್ ಔಟ್ ಆಗಲಿಲ್ಲ ಅನ್ಕೊಳ್ಳಿ, ನಾನೇ ಸರ್ ಅವ್ರಿಗೂ ಹೋಗಿ ಫಿಗರ್ ಔಟ್ ಆಗಲೇ ಇಲ್ಲ, ಇವನಲ್ಲಿ ಕೇಳ್ತಾನೆ ಇರ್ತಾನೆ, ಏನಾಯ್ತು ಮಗ ಅಂತ. ಲಾಸ್ಟ್ಗೆ ಇಲ್ಲಪ್ಪ ಮಗ, ಇವೆಲ್ಲ ಅವ್ರಿಗೆಲ್ಲ ಇವಾಗ ಚೇಂಜ್ ಆಗಿಬಿಟ್ಟಿದ್ದಾರೆ, ಅವ್ರು ಅಷ್ಟು ಸುಲಭವಾಗಿ ಇದೇ ಮಾಡ್ತಿಲ್ಲ, ಇವಾಗೆಲ್ಲ ದುಡ್ಡು ಬಂದು. ಅದು ಐದರ್ ದೇ ಆರ್ ಕರಪ್ಟಿಂಗ್ ನಿಮ್ ಫೈನಾನ್ಷಿಯಲಿ ಆರ್ ದೇ ಆರ್ ಕರಪ್ಟಿಂಗ್ ದೇರ್ ಫೇಮ್. ಕರೆಕ್ಟ್. ಪಾಪ ಅವರಲ್ಲಿ ಇದೇನು ಇಲ್ವೇ ಇಲ್ಲ. ಸೊ ಇದೆಲ್ಲ ಪ್ರಾಬ್ಲಮ್ಸು ಟ್ಯಾಲೆಂಟ್ ಎಸ್ಟಾಬ್ಲಿಷ್ಡ್ ಆಕ್ಟರ್ಸ್ಗೆ ಬರ್ತಾ ಇದೆ. ಸೊ ವಾಟ್ ಇಸ್ ದ ಸೊಲ್ಯೂಷನ್ ವಿ ಆರ್ ಗಿವಿಂಗ್ ದೇರ್, ನಾನು ಅವಾಗಲೇ ಹೇಳಿದೆ, ಒಂದು ಪ್ರೊಡಕ್ಷನ್ ಹೌಸ್ಗಳಿಗೆ ವಿ ಆರ್ ಗಿವಿಂಗ್ ದೇರ್ ಓನ್ ವೆಬ್ಸೈಟ್ ಅಂತೇಳಿ. ಅದೇ ರೀತಿ ಟ್ಯಾಲೆಂಟ್ಸ್ಗೂ ವಿ ಆರ್ ಗಿವಿಂಗ್ ದೇರ್ ಓನ್ ವೆಬ್ಸೈಟ್ಸ್. ನೈಸ್. So these websites, not a static websites. So these websites works as their own digital office. ಸೊ ಇದು ಹೆಂಗೆ, ನಾನು ಅವಾಗಲೇ ಹೇಳಿದೆ ನಿಮಗೆ, ಒಂದು ಪ್ರಾಬ್ಲಮ್ ಏನು, ಅವರ ಮ್ಯಾನೇಜರ್ಗೆ ಅವ್ರಿಗೂ ಟ್ರಾನ್ಸ್ಪರೆನ್ಸಿ ಬೇಕು. ಒನ್ ಥಿಂಗ್, ಐಡೆಂಟಿಟಿ, ನನಗೆ ಏನಕ್ಕೆ ಓಪನ್ ಇದ್ದೀನಿ, ಏನಕ್ಕೆ ಓಪನ್ ಇಲ್ಲ ಅನ್ನೋದು ನನಗೆ ಒಂದು ಐಡಿಯಾ ಬೇಕು. ಆ್ಯಂಡ್ ಹೂ ಇಸ್ ದ ಅಥೆಂಟಿಕೇಟ್ ಪರ್ಸನ್ ಟು ರೀಚ್ ಔಟ್. ದೀಸ್ ಆರ್ ದ ಮೇಜರ್ ಇಶ್ಯೂಸ್. ನಾವು ನನಗೆ ಏನಕ್ಕೆ ಓಪನ್ ಇದ್ದೀನಿ, ಏನಕ್ಕೆ ಓಪನ್ ಇಲ್ಲ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ನನ್ನ ವೆಬ್ಸೈಟಲ್ಲಿ ಓಪನ್ ಫಾರ್ ಕೊಲಾಬ್ರೇಷನ್ ಅಂತ ಒಂದು ಇದಿಟ್ಟಿರ್ತೀವಿ, ಟ್ಯಾಬ್ ಇಟ್ಟಿರುತ್ತೆ. ಒಂದು ಸೆಕ್ಷನ್ ಇರುತ್ತೆ. ಅದರಲ್ಲಿ ಕಾರ್ಡ್ಸ್ ಇರ್ತವೆ. ನಾನು ಏನೇನಕ್ಕೆ ಓಪನ್, ಆಕ್ಟಿಂಗ್ ಆಪರ್ಚುನಿಟೀಸ್ ಇರುತ್ತೆ, ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಇರುತ್ತೆ, ಶಾಪ್ ಓಪನಿಂಗ್, ಶೋರೂಮ್ ಓಪನಿಂಗ್ಸ್ ಇರುತ್ತೆ, ಚೀಫ್ ಗೆಸ್ಟ್ ಫಾರ್ ಎನಿ ಅವಾರ್ಡ್ ಫಂಕ್ಷನ್ಸ್ ಇರುತ್ತೆ, ಪಾಡ್ಕಾಸ್ಟ್ ಇನ್ವಿಟೇಷನ್ ಕೂಡ ಇರುತ್ತೆ. ಎಲ್ಲರೂ ಪಾಡ್ಕಾಸ್ಟ್ ಕೊಡೋಕೆ ಇಷ್ಟಪಡಲ್ಲ. ಹೂ ಇರ್ ಲೈಕ್ ಕಂಪ್ಲೀಟ್ಲಿ ಓಪನ್. ಸೊ ಇವಾಗ ನಿಮಗೂ ನೀವು ರೀಚ್ ಔಟ್, ಇವಾಗ ಒಬ್ಬ ಆಕ್ಟರ್ನ ರೀಚ್ ಔಟ್ ಆಗಬೇಕು ಅಂದರೆ ನಿಮಗೆ ಕ್ವಶನ್ ಮಾರ್ಕ್, ಅವ್ನು ಬೇಡ ಅಂದ್ಬಿಟ್ರೆ, ಇಲ್ಲ ಅಂದ್ಬಿಟ್ರೆ, ಅವ್ನು ಫಸ್ಟ್ ಬರ್ತಾನೋ ಇಲ್ವೋ ನನಗೆ ಕ್ಲಾರಿಟಿ ಇಲ್ಲ. ಕರೆಕ್ಟ್. ಸೊ ಇಂಥದನ್ನೆಲ್ಲ ನಾನು ವೆಬ್ಸೈಟ್ ಮಾಡಿಬಿಟ್ರೆ ಯು ವಿಲ್ ಬಿ ಫೀಲ್ ಗುಡ್, ಓಕೆ ಅವ್ನು ಪಾಡ್ಕಾಸ್ಟ್ ಬರ್ತಾನಂತೆ. ಸೊ ವಿ ಕ್ಯಾನ್ ನಾವು ಇವಾಗ ಯಾರನ್ನ ರೀಚ್ ಔಟ್ ಹೋಗ್ಬೇಕು, ಅದೇ ವೆಬ್ಸೈಟಲ್ಲೇ ಕಾಂಟ್ಯಾಕ್ಟ್ ಫಾರ್ ಕೊಲಾಬ್ರೇಷನ್ ಅಂತ ಇರುತ್ತೆ. ನಾವಲ್ಲಿ ಕ್ಲಿಕ್ ಮಾಡಿದಾಗ ಅಲ್ಲಿ ಲಿಸ್ಟ್ ಔಟ್ ಆಲ್ ದಟ್ ರೀಸನ್, ನಾನು ಏನೇನಲ್ಲಿ ಓಪನ್ ಫಾರ್ ಕೊಲಾಬ್ರೇಷನ್ ಕೊಟ್ಟಿರ್ತೀನೋ ಸೇಮ್ ರೀಸನ್ಸ್ ಅಲ್ಲಿ ಇರುತ್ತೆ. ದೇರ್ ಯು ಕ್ಯಾನ್ ಸೆಲೆಕ್ಟ್ ಏನದು ಇನ್ವಿಟೇಷನ್ ಫಾರ್ ಪಾಡ್ಕಾಸ್ಟ್ ಅಂತ ಹೇಳ್ಬಿಟ್ಟು. ನೈಸ್. ಅದರಲ್ಲಿ ಯು ವಿಲ್ ರೈಟ್ ಎ ಮೆಸೇಜ್ ಅಂಡ್ ಯು ವಿಲ್ ಸೆಂಡ್ ಇಟ್ ಟು ಇದು, ಸರಿನಾ? ಸೊ ಅದರಲ್ಲೂ ಕೂಡ ಇವಾಗ ಏನಂತ, ಕೆಲವೊಬ್ರು ಸ್ಕ್ರಿಪ್ಟ್ಗಳು ಅದನ್ನ ಅಟ್ಯಾಚ್ ಮಾಡಿ ಕಳಿಸ್ಬಿಡ್ತಾರೆ. ಹಂಗೆ ಮಾಡಿದಾಗ to secure them legally, we have a terms and conditions also saying that this story has to be registered and we are not responsible for any leakage. ಸೊ ಇವಾಗ ಇಮೇಲ್ ಅಲ್ಲಿ ಕಂಟ್ರೋಲ್ಸ್ ಇಲ್ಲ. ಕರೆಕ್ಟ್. ಇವಾಗ ಇಲ್ಲಿ ನಮ್ಗೆ ರೀಸೆಂಟ್ ಆಗಿ ನಡೀತಿರೋ ಇದನ್ನೇ ನಮ್ಗೆ ಗೊತ್ತಿರೋದು. ಹೌದು. ಸೊ ಇದನ್ನೆಲ್ಲ ಇದರಲ್ಲಿ ಲೀಗಲಿ ನಾವು ಸೇವ್ ಮಾಡ್ಕೋಬಹುದು. ನೈಸ್. ಸೊ ಇದು ಏನಾಗುತ್ತೆ, ನಾನು ಅಲ್ಲಿ ಸಬ್ಮಿಟ್ ಮಾಡಿದಾಗ ಇಟ್ ವಿಲ್ ಗೋ ಟು ಹಿಸ್ ರೀಲ್ ಆನ್ ಅಕೌಂಟ್. ನಾನು ಅವಾಗಲೇ ಹೇಳಿದ್ನಲ್ಲ, ಒಂದು ಮ್ಯಾನೇಜರ್ ಅವ್ರಿಗೆ ಇದೇ ಇರ್ತಾರಂತ. ಇವಾಗ್ಲೂ ನಾನು ಎಲ್ಲ ಪ್ಲಾಟ್ಫಾರ್ಮಲ್ಲಿ ನೀನೇ ಕುತ್ಕೊಂಡು ಮಾಡು ಅಂತ ನಾನೇ ಅವ್ರಿಗೆ ಹೇಳೋಕ್ಕಾಗಲ್ಲ, ನಾನೇ ಅವ್ರ ಮ್ಯಾನೇಜರ್ಗೆ ಹೋಗುತ್ತೆ. ಹೌದು. ಓಕೆನಾ? ಸೊ ಬಟ್ ವಾಟ್ ಎವರ್ ಈ ಅಕ್ಸೆಪ್ಟ್ಸ್ ಅಂಡ್ ಈ ರಿಜೆಕ್ಟ್ಸ್, ನಾನು ವಿಲ್ ಗೆಟ್ ಎ ನೋಟಿಫಿಕೇಶನ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಇವಾಗ ನಂದೇ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಫಾರ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ 230 ಮಿಲಿಯನ್ ಇದಾರೆ ಅಂದ್ರೆ, ಅವ್ರ ಮ್ಯಾನೇಜರ್ ಇರ್ತಾರೆ, ಅವ್ರು ಹ್ಯಾಂಡಲ್ ಮಾಡ್ತಿರ್ತಾರೆ. ವಿರಾಟ್ಗೂ ಅದು ಹೋಗ್ತಿರುತ್ತೆ ನೋಟಿಫಿಕೇಶನ್, ಹಿಂಗೆ ಯಾರೋ ರಿಪ್ಲೈ ಹೋದ್ರು. ಅದೇ ತರ ರೀಲಾನ್ ಅಲ್ಲಿ ಮ್ಯಾನೇಜರ್ ಏನಾದ್ರು ಅಪ್ರೂವ್ ಮಾಡಿದ್ರೆ, ರಿಜೆಕ್ಟ್ ಮಾಡಿದ್ರೆ, ನಾನಿ ಸರ್ಗೂ ಹೋಗ್ತಿರುತ್ತೆ, ಗುರು ಹಿಂಗೇನೋ ಮಾಡಿದಾನೆ ಮ್ಯಾನೇಜರು. ದಟ್ ಇಸ್ ವೆರ್ ಯು ಕ್ಯಾನ್ ಕರೆಕ್ಟ್ ಹಿಮ್. ಎಸ್, ಯು ಕ್ಯಾನ್ ಆಲ್ವೇಸ್ ರಿವಿಸಿಟ್. ಅಂದ್ರೆ ಈಗ ಓಕೆ ಆಗಿರೋ ಸ್ಕ್ರಿಪ್ಟ್ ಹೆಂಗಿದ್ರು ನಂಗೆ ಬರುತ್ತೆ ಅಂತ ಗೊತ್ತು. ಸಿನಾಪ್ಸಿಸ್ ಏನಿದೆ ಅಂತ ಹಿಂಗ್ ನೋಡಿ ಒಂದ್ ಪ್ಯಾರಲ್ ಇತ್ತು ಅಂದ್ರೆ ಓದ್ಬಿಡ್ಬೋದಲ್ಲ ಫ್ರೀ ಇದ್ದಾಗ, ವಾಟ್ ಎವರ್ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ. ಈ ಕಥೆಗಳು ಸಬ್ಮಿಟ್ ಅಲ್ಲಿ ವಿ ಆರ್ ಆಲ್ಸೋ ಕಮಿಂಗ್ ಆಫ್ ವಿತ್ ಇನ್ನೊಂದು ಲೇಟೆಸ್ಟ್ ಇದು ಥಿಂಗ್ ಏನು ಅಂದ್ರೆ, ಇವಾಗ ವಿ ಆರ್ ಗಿವಿಂಗ್ ಸ್ಟೋರೀಸ್ ಫಾರ್ ದ ETV ವಿನ್ ಆಗ್ಬೋದು, ಸ್ಪಿರಿಟ್ ಮೀಡಿಯಾ ಆಗ್ಬೋದು, ಇವಾಗೆಲ್ಲ ಸ್ಟೋರೀಸ್ ಕೊಡ್ತಾ ಇದೀವಿ. ETV ವಿನ್ ಅಲ್ಲಿ ಒಂದ್ ದಿನಕ್ಕೆ ಏನಿಲ್ಲ ಅಂದ್ರೆ 500 ಸ್ಟೋರೀಸ್ ಬರುತ್ತೆ. Because that's the size they are growing. Correct. And they have only 10 people in content team to judge that. ಅದು ಯಾವ ಲೆವೆಲ್ಗೆ ಹೊರಟೋಗಿದೆ ಅಂದರೆ,
ಆ ಇಮೇಲ್ ಸಬ್ಜೆಕ್ಟ್ ಲೈನ್ ಇಂಟ್ರೆಸ್ಟಿಂಗ್ ಇದೆ ಮಾತ್ರ ಓಪನ್ ಮಾಡ್ತಾ ಇದ್ದಾರೆ. ಇಲ್ಲ ಈಗ ಎಲ್ಲರೂ ಸ್ಮಾರ್ಟ್ ಆಗಿದ್ದಾರೆ ಬಿಡಿ, ಚಾಟ್ ಜಿಪಿಟಿ ಆಗಿ ಮೇಕ್ ಇಟ್ ಇಂಟ್ರೆಸ್ಟಿಂಗ್ ಅಂತ ಹಾಕ್ಬಿಡ್ತಾರೆ ಸಬ್ಜೆಕ್ಟ್. ಅದು ಪಾಪ ಇವ್ರಿಗೆ ಗೊತ್ತಿಲ್ವಲ್ಲ. ಇವಾಗ ರೈಟರ್ಸ್ಗೆ ಅದು ಗೊತ್ತಿಲ್ಲ, ದೇ ಆರ್ ಲೂಸಿಂಗ್. ನನಗೆ ತುಂಬಾ ಬೇಜಾರಾಗೋಯ್ತು. ಫಸ್ಟ್ ಆಫ್ ಆಲ್ ಪಿಚ್ ಡೆಕ್ ಈಸ್ ಒಂದು ಪಿಚ್ ಡೆಕ್, ನನಗೆ ಒಂದು ಸಿಂಪಲ್ ಏನು ಹೇಳ, ಪಿಚ್ ಡೆಕ್ ಈಸ್ ಜಸ್ಟ್ ಟು ಒನ್ ಎಕ್ಸ್ಕ್ಯೂಸ್ ಟು ಜಸ್ಟ್ ಬೈ ದ ಟೈಮ್ ಫ್ರಮ್ ಯು. ಕರೆಕ್ಟ್. ಅದು ಬಿಟ್ಟು ಪಿಚ್ ಡೆಕ್ ಇಂದ ಪ್ರಾಸೆಸ್ ಸಿನಿಮಾಗಳು ಓಕೆ ಆಗಿರೋದು ಇಲ್ಲಿವರೆಗೆ. ಕರೆಕ್ಟ್. ಪಿಚ್ ಡೆಕ್ ಕಳಿಸಿ. ಇಲ್ಲ ಸಿನಿಮಾದಲ್ಲಿ ಎಲ್ಲಾ ಫೀಲ್ಡ್ ಅಲ್ಲೂ ಅಷ್ಟೇ, ನೀವೇನಾದ್ರೂ ಯಾರಾದ್ರೂ ಅಪ್ರೋಚ್ ಮಾಡ್ಬೇಕಂದ್ರೆ ಗುರು ಫಸ್ಟ್ ಕಳ್ಸಿ ನಮ್ಗೆ, ಜಸ್ಟ್ ಎಕ್ಸ್ಕ್ಯೂಸ್ ಟು ಸೇ ನೋ. ನನ್ಗೆ ಗೊತ್ತಿಲ್ಲ, ನಾನು ತಳ್ತಿದ್ನಿ ಅಷ್ಟೇ ಅದನ್ನ. ಅವ್ನು ಇನ್ನೂ 3-4 ಸರಿ ನನ್ನ ಫಾಲೋ ಅಪ್ ಮಾಡಿದ್ರೆ ಅವಾಗ ಸರಿನಪ್ಪ ಬಾ ಅಂತೀನಿ. ಕರೆಕ್ಟ್. ಸೊ ಇದು ಓವರ್ ಆಲ್ ಸೈಕಾಲಜಿ. ಫಸ್ಟ್ ಆಫ್ ಆಲ್ ಪಿಚ್ ಡೆಕ್ಕೆ ಒಂದು ಗ್ಯಾಂಬಲ್ ಅಂದ್ರೆ ಅದ್ರಲ್ಲಿ ನೀನು ಇಮೇಲ್ ಸಬ್ಜೆಕ್ಟ್ ಲೈನ್ ನೋಡಿ ಓಪನ್ ಮಾಡ್ತೀನಿ ಅಂದ್ರೆ ಅದು ಇನ್ನೆಷ್ಟು ಪಾಪ ಅವನ ಎಷ್ಟು ಕಷ್ಟಪಟ್ಟು ಎಷ್ಟು ಇದು ಮಾಡಿರ್ತಾನೆ. ಸೊ ಇದಕ್ಕೆ ವಾಟ್ ವಿ ವಾಂಟೆಡ್ ಟು ಡೂ ಇಸ್ ಆಲ್ ದ ಸ್ಟೋರೀಸ್ ವಿ ಸಬ್ಮಿಟ್ ವಿ ವಾಂಟ್ ಟು ಡೈರೆಕ್ಟ್ಲಿ ಕಂಟೆಂಟ್ ಹೆಡ್ ಶುಡ್ ಸಿ. ನನಗೆ ಕಂಟೆಂಟ್ ಟೀಮ್ ಹೋಗ ಅವ್ನು ಏನು ಅವ್ನು ಓದ್ಬೇಕಾದ್ರು ಸರ್ ಅವನು ಸೆಂಟಿಮೆಂಟ್ಸ್ ಇಂದ ಇವ್ನು ಫ್ರಸ್ಟ್ರೇಟ್ ಆಗಿ ಇವ್ನು ಕಾಮಿಡಿ ಆಗಿ ಗೊತ್ತಿರ್ತಾನೆ. ಹೌದು. ಅಲ್ಲಿ ಕಂಪ್ಲೀಟ್ ಅಲ್ಲಿ ಏನ್ ಹೇಳ್ತಾ ಇದ್ದೀನಿ ನಾನು, ಅವ್ನಿಗೆ ಎಮೋಷನ್ ಅವ್ನಿಗೆ ಕನ್ವೆ ಆಗ್ತಿಲ್ಲ ಅಂದ್ರೆ ಸಿನಿಮಾ ಹೆಂಗಾಗತ್ತೆ. ಸೊ ಅದಕ್ಕೆ ವಾಟ್ ವಿ ಆರ್ ಡೂಯಿಂಗ್ ಇಸ್ ವಿ ಆರ್ ಕಮಿಂಗ್ ಅಪ್ ವಿತ್ ಅ ವಿಡಿಯೋ ನರೇಷನ್. ಸೊ ವಾಟ್ ಐ ಆಮ್ ಟೆಲ್ಲಿಂಗ್ ಕಂಟೆಂಟ್ ಡೈರೆಕ್ಟರ್ಸ್ ಅಂಡ್ ಪ್ರೊಡ್ಯೂಸರ್ಸ್ ಈಸ್, ಸಿ ಯು ಹ್ಯಾವ್ ಎ ಟೈಮ್. ನೀವು ಮನೆಯಿಂದ ಆಫೀಸ್ಗೆ ಹೋಗ್ತಿರ್ತೀರಾ, ಆಫೀಸಿಂದ ಏರ್ಪೋರ್ಟ್ಗೆ ಹೋಗ್ತಿರೋದು, ಹಾಫ್ ಆಫ್ ಯುವರ್ ಲೈಫ್ ಈಸ್ ಸ್ಪೆಂಟ್ ಇನ್ ಯುವರ್ ಕಾರ್. ಸೊ ಇನ್ಸ್ಟೆಡ್ ಆಫ್ ವಾಚಿಂಗ್ ರೀಲ್ಸ್, ವಾಚ್ ಅವರ್ ದ ವಿಡಿಯೋ, ದಿಸ್ ಒನ್ ವಿಡಿಯೋ ನರೇಷನ್ಸ್ ವಿಚ್ ವಿಲ್ ಲಿಮಿಟ್ ಫಾರ್ 3 to 4 minutes. ಸೊ ಸಿನಾಪ್ಸಿಸ್ನ ನಾನು ಏನೇನು ಬರಿತೀನಲ್ಲ ಅದನ್ನ ನಾನು ಡೈರೆಕ್ಟ್ ಆಗಿ ವಿಡಿಯೋದಲ್ಲಿ ನರೇಟ್ ಮಾಡ್ತೀನಿ. ಫಸ್ಟ್ 30 ಸೆಕೆಂಡ್ ನಾನು ಇಂಟ್ರೊಡ್ಯೂಸ್ ಮಾಡ್ಕೊತೀನಿ. ಸೆಕೆಂಡ್ ನಾನು ಏನ್ ಜೋನ್ರ ಇದು ಅಂತ ಒಂದು 10 seconds ಹೇಳ್ಬಿಟ್ಟು ಐ ಆಮ್ ಗೆಟಿಂಗ್ ಟು ದ ಸ್ಟೋರಿ ಸರ್ ಅಂತ ಹೇಳ್ಬಿಟ್ಟು ಐ ವಿಲ್ ಲೀವ್ ಇಟ್ ದ ಹುಕ್ ಅಪ್. ಒಂದು ಹುಕ್ ಸ್ಟೆಪ್, ಒಂದು ಹುಕ್ ಇದರಲ್ಲಿ ಬಿಟ್ಬಿಡ್ತೀನಿ ಸ್ಟೋರಿನ. ಒಂದು ಹುಕ್ಕಲ್ಲಿ ಬಿಟ್ಬಿಟ್ಟಾಗ ದೇ ಶುಡ್ ಫೀಲ್ ಅಪ್ಪ ನೆಕ್ಸ್ಟ್ ಏನಾಗುತ್ತೆ ನಾನು ಬೇಕು ಅಂದ್ಬಿಟ್ಟು ದೇ ಶುಡ್ ಇಮಿಡಿಯೇಟ್ಲಿ ಕಾಲ್ ಮಿ, ನಂದ ಪ್ಲೀಸ್ ಸೆಟ್ ಅನ್ ಇಮಿಡಿಯೇಟ್ ನರೇಷನ್ ವಿತ್ ದಟ್ ಗೈ. ಇದು ಎಮೋಷನ್, ನನಗೆ ಎಮೋಷನ್ ಕರೆಕ್ಟಾಗಿ ಕನ್ವೆ ಆಗ್ತಾ ಇದೆ. ಜಡ್ಮೆಂಟ್ ಇಸ್ ಈಸಿ ಟು ಮೇಕ್ ನಂದು, ಅಂಡ್ ಇಟ್ಸ್ ಅನ್ ಕೈಂಡ್ ಆಫ್ ಮಜಾ. ಒಂದು ಜಸ್ಟ್ ಒಂದು ನನಗೆ ಒಂದು ಎಂಟರ್ಟೈನ್ಮೆಂಟ್ ಅಬ್ಸೆಟ್. ನಾನು ರೀಲ್ಸ್ ಹೆಂಗೆ ನೋಡ್ತೀನೋ ಅದೇ ಇಂಟರ್ಫೇಸಲ್ಲೇ ಕೊಡ್ತೀನಿ. ಗೊತ್ತಾಯ್ತು. ನೀವು ರೀಲ್ಸ್ ಅದರಲ್ಲಿ ನಾನು ಫೇವ್ರೇಟ್ ಮಾಡ್ಕೊಳ್ಳಿ, ಅದನ್ನ ನಿಮ್ಮ ಟೀಮಿಗೆ ಹಂಗೆ ಫಾರ್ವರ್ಡ್ ಮಾಡ್ಕೊಳ್ಳಿ. ಸೊ ಅದನ್ನ ನಾನು ಹೆಂಗೆ ನಿಮಗೆ ಕಾಸ್ಟಿಂಗ್ ಆರ್ಗನೈಸ್ ಮಾಡಿ ಕೊಡ್ತಾ ಇದ್ದೀನೋ ಅದೇ ಥರ ಸ್ಟೋರೀಸ್ ನಾನು ಕೂಡ ನಮಗೆ ಆರ್ಗನೈಸ್ ಮಾಡಿ ಕಂಪ್ಲೀಟಾಗಿ ಕೊಡ್ತೀನಿ. ಸೊ ದಟ್ ಯು ಕ್ಯಾನ್ ಟೇಕ್ ಎ ಡಿಸಿಷನ್ ಈಸಿಲಿ ಅಂಡ್ ವಿತ್ ದ ಕ್ವಾಲಿಟಿ ಸ್ಕ್ರಿಪ್ಟ್ಸ್. So these are the things we are doing, and this is how we are solving problems of the established actors and established production houses. ಕರೆಕ್ಟ್. Yeah. ರೈಟ್. ಸೊ ನಂದಕಿಶೋರ್, ಕೊನೆಯದಾಗಿ ನನ್ಗೆ ಗೊತ್ತಾಗಿದ್ದು, ಏನೋ ಕನ್ನಡದಲ್ಲಿ ಆಕ್ಚುಲಿ ತುಂಬಾ ಟ್ಯಾಲೆಂಟ್ ಇದೆ. ಈಗ ನೀವು ಕೂಡ ಕನ್ನಡದವರೇ, ತುಮಕೂರವ್ರು ಅಂತ ಹೇಳಿದ್ರೆ ಶ್ರೀಧರ್ ಅವರು. ಹೌದು. ಆಂಧ್ರ ಪ್ರದೇಶಲ್ಲಿ ತೆಲುಗು ಇಂಡಸ್ಟ್ರಿಲಿ ಫ್ಲರಿಶ್ ಆದ್ರಿ. ಹೌದು ಹೌದು. ಸೊ ವಾಪಸ್ ಗಿವಿಂಗ್ ಬ್ಯಾಕ್ ಟು ದ ಲ್ಯಾಂಡ್ ಅಂದಂಗೆ ಅಲ್ಲಿ ಎಸ್ಟಾಬ್ಲಿಷ್ ಮಾಡಿ ಮತ್ತೆ ಒಂದು ರೀಲಾನ್ ಇಲ್ಲಿ ಎಸ್ಟಾಬ್ಲಿಷ್ ಮಾಡಿ ತುಂಬಾ ಜನ ಆಕ್ಟರ್ಸ್ ನಾಗರಬಾವಿಲ್ ಆಗಿರ್ಬೋದು, ಆರ್ ಆರ್ ನಗರ್ ಹೋದ್ರೆ ಬರೀ ಅವರೇ ಇದಾರೆ. ಅವ್ರ ಆಪರ್ಚುನಿಟಿಗಳೆಲ್ಲೋ ಒಂದ್ ಕಡೆ ಕರೆಕ್ಟ್ ಆಗಿ ಸಿಗ್ತಲ್ಲ ಅಂದಾಗ ಹೌದು ಆಪ್ಸ್ ಲೈಕ್ ರೀಲಾನ್ ಗಿವ್ ದೆಮ್ ಅ ಫ್ರೆಶ್ ರೇ ಆಫ್ ಹೋಪ್. Yes. ಸೊ ಯಾರ್ಯಾರು ಆಕ್ಟರ್ಸ್ ಇದೀರಾ, ಯಾರ್ಯಾರು ಆಸ್ಪೈರಿಂಗ್ ರೈಟರ್ಸ್ ಇದೀರಾ, ಸಿಂಗರ್ಸ್ ಇದೀರಾ, ಡ್ಯಾನ್ಸರ್ಸ್ ಇದೀರಾ, ಎಲ್ಲರೂ ಇನ್ಫ್ಲೂಯೆನ್ಸರ್ಸ್ ಇದೀರಾ, ವೆಬ್ ಸೀರೀಸ್ ಮಾಡ್ಬೇಕಂತ, ನಾಟ್ ಇವನ್ ಇನ್ ಕನ್ನಡ, ನೀವು ಬೇಕಾದ್ರೆ ತೆಲುಗು ಅಲ್ಲಿ ಕೂಡ ಕನೆಕ್ಟ್ ಆಗ್ಬೋದು. ಬಿಕಾಸ್ ತುಂಬಾ ಜನ ಹೋಗಿದ್ದಾರೆ. ಕ್ರಾಸ್ ಮೈಗ್ರೇಷನ್ ತಪ್ಪಲ್ಲ, ಯಾಕಂದ್ರೆ ಎಲ್ಲಿದ್ರು ನಮ್ಮವ್ರು ಬೆಳಿಬೇಕು ಅಂತ ನಮಗೂ ಇದೆ. ಇಲ್ಲಿ ಬೆಳೆದ್ರು ಅಷ್ಟೇ, ಅಲ್ಲಿ ಬೆಳೆದ್ರು ಅಷ್ಟೇ, ನಮ್ಮಲ್ಲೂ ಬೆಳಿಲಿ ಅಲ್ಲೂ ಬೆಳಿಲಿ. ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡಿದೀರಾ. ಸೊ ಚೆಕ್ಔಟ್ ಮಾಡಿ ರೀಲಾನ್ ನ. ದೇ ಹ್ಯಾವ್ ದೇರ್ ವೆಬ್ಸೈಟ್. We have an App Store and Play Store ಎಲ್ಲರಲ್ಲೂ ಇದೆ, ಎಲ್ಲಾ ಕಡೆ ಇದೆ. ಅಂಡ್ ನನಗೆ ತುಂಬಾ ವಿಷಯಗಳು ತೆಲುಗು ಇಂಡಸ್ಟ್ರಿ ಗೊತ್ತಿರಲಿಲ್ಲ ಹೆಂಗ್ ನಡೀತಾ ಇದೆ. ಸುಮ್ಮನೆ ದೊಡ್ಡ ಇಂಡಸ್ಟ್ರಿ ಯಾಕೆ ಬರೀ ಹೀರೋಗಳು ಇರೋದಕ್ಕೆ ಆಕ್ಚುಯಲ್ ಸಿಸ್ಟಮ್ ಯಾವ ತರ ಇದೆ ಅಂತ ತುಂಬಾ ಬ್ಯೂಟಿಫುಲ್ ಆಗಿ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಂದಾ ಬಾಯ್. ಥ್ಯಾಂಕ್ಸ್ ಫಾರ್ having me here. So thanks for your time. Thank you so much. Thanks. ಆಲ್ರೌಂಡರ್ಸ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನೋಡೋದಕ್ಕೆ ಹೇಗೆ ತೆಲುಗು ಇಂಡಸ್ಟ್ರಿ ಮುಂದೆ ಇದೆ, ನಮ್ಮ ಇಂಡಸ್ಟ್ರಿ ಯಾಕೆ ಹಿಂದೆ ಇದೆ ಅಂತ ಒಂದು ಕಾನ್ವರ್ಸೇಷನ್ ಇತ್ತು. ಅಂಡ್ ತುಂಬ ಚೆನ್ನಾಗಿ ಕಾನ್ವರ್ಸೇಷನ್ ಆಯಿತು. ಹಾಗೆ ನಿಮ್ಮ ಪ್ರೊಫೈಲ್ಸ್ನ ರೀಲಾನಲ್ಲಿ ಅಪ್ಡೇಟ್ ಮಾಡಿ, ಬಿಕಾಸ್ ಯಾರು ಗೊತ್ತು, ನಿಮ್ಮ ಪ್ರೊಫೈಲ್ ಇಷ್ಟ ಆಯಿತು ಅಂದರೆ ಯು ಮೈಟ್ ಗೆಟ್ ಅ ಕಾಲ್ ಫ್ರಮ್ ಎನಿ ಪ್ರೊಡಕ್ಷನ್ ಹೌಸ್. ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಾನಲ್ ಹಾಗೆ ನಮ್ಮ ಕ್ಲಿಪ್ಸ್ ಚಾನಲ್ ಎರಡಕ್ಕೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.